ಧನ್ಯವಾದಗಳು. ಶ್ರೀರಾಮನು ರಾವಣನ ವಧಿಸಿ ಲಂಕೆಯನ್ನಾಳಲಿಲ್ಲ. ಸಾತ್ವಿಕನಾದ ವಿಭೀಷಣನನ್ನ ಪಟ್ಟದಲ್ಲಿ ಕುಳ್ಳಿರಿಸಿ ಹೊರಟನದು ಅಯೋಧ್ಯೆಯೆಡೆಗೆ ಅಗ್ನಿ ಪರೀಕ್ಷೆಯಲ್ಲಿ ಮಿಂದಿದ್ದ ಜಾನಕಿಯ ಸಹಿತ. ಬಂಧುಗಳೇ, ಇದೀಗ ಪುಟ್ಟ ಪುಟಾಣಿ ಹೆಜ್ಜೆಯ ಮೂಲಕ ನಿಮ್ಮೆಲ್ಲರ ಮುಂದೆ ಆತ್ಮಾರಾಮ ಆನಂದ ರಮಣ ಹಾಡಿಗೆ ಹೆಜ್ಜೆಯನ್ನು ಹಾಕೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಾಣಕ್ಯ ಭರತನಾಟ್ಯ ತಂಡದ ವಿದ್ಯಾರ್ಥಿಗಳು. ದಯವಿಟ್ಟು अच्युत केशव हरिनारायण अच्युत केशव हरिनारायण भव भयहरण वन्दित चरण भव भयहरण वन्दित चरण रघुकुल भूषण राजीव लोचन रघुकुल भूषण राजीव लोचन आदिनारायण आनंद शयन आदिनारायण आनंद शयन सच्चिदानंद सत्यनारायण सच्चिदानंद सत्यनारायण आत्मा राम आनंद रमण आत्मा राम आनंद रमण अच्युत केशव हरिनारायण अच्युत केशव हरि नारायण भव भय वन्दित चरण भव भयहरण वन्दित चरण रघुकुल भूषण राजीव लोचन रघुकुल भूषण राजीव लोचन आदिनारायण आनंद शयन आदिनारायण आनंद शयन सच्चिदानंद सत्यनारायण सच्चिदानंद सत्यनारायण आत्मा राम आनंद रमण आनंद रमण आत्मा राम आनंद रमण आनंद रमण आनंद रमण आनंद रमण.
ಧನ್ಯವಾದಗಳು. ಇನ್ನೊಂದು ಸ್ವಲ್ಪ ಜೋರಾದ ಶಬ್ದದೊಂದಿಗೆ ಚಪ್ಪಾಳೆ ಬರ್ಬೋದಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಕಳೆದ 8 ವರ್ಷಗಳಿಂದ ಮನೆಯಲ್ಲಿ ಟ್ಯೂಷನ್ ಕೊಡುವುದರ ಮೂಲಕ ಆರಂಭಗೊಂಡಂತಹ ಚಾಣಕ್ಯ ಸಂಸ್ಥೆ 8 ವರ್ಷಗಳನ್ನ ಪೂರೈಸಿ 9ನೇ ವರ್ಷಕ್ಕೆ ಕಾಲನ್ನ ಇಟ್ಟಿದೆ. ಬಂಧುಗಳೇ, ಇಂಥ ದೊಡ್ಡ ದೊಡ್ಡ ವೇದಿಕೆ ಮೇಲೆ ಸುಪ್ರಸಿದ್ಧರನ್ನ ಕರ್ಕೊಂಡು ನಾವು ಕಾರ್ಯಕ್ರಮವನ್ನ ಕೊಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಆದ್ರೆ ನಿಮ್ಮೆಲ್ಲರ ನಡುವೆ ಇರುವಂತಹ ಕಲಾವಿದರನ್ನ ಹುಡುಕಿ ಅವರಿಗೆ ಅವಕಾಶಗಳನ್ನ ಕೊಟ್ಟು ಅವರನ್ನ ಸುಪ್ರಸಿದ್ಧರನ್ನಾಗಿ ಮಾಡುವುದುಂಟಲ್ಲ, ಅದು ದೊಡ್ಡ ಚಾಲೆಂಜ್. ಆ ಒಂದು ಚಾಲೆಂಜಿಂಗ್ ಕೆಲಸವನ್ನ ಮಾಡ್ತಾ ಇದೆ ಚಾಣಕ್ಯ ಸಂಸ್ಥೆ. ಯಾಕಂದ್ರೆ ಇಲ್ಲಿ ಕಾರ್ಯಕ್ರಮ ನೀಡಿದಂತ ವಿದ್ಯಾರ್ಥಿಗಳು ಎಲ್ಲಿಂದೋ ಬಂದ ವಿದ್ಯಾರ್ಥಿಗಳಲ್ಲ, ಇದೇ ಅಮೃತ ಭಾರತಿ, ಇದೇ SR, ಇದೇ ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತು ಬಂದಂತಹ ವಿದ್ಯಾರ್ಥಿಗಳು. ಸೊ ಒಮ್ಮೆ ಜೋರದ ಚಪ್ಪಾಳೆ ಬರಬೇಕು, ಇನ್ನು ಜೋರದ ಚಪ್ಪಾಳೆ ಬರಬೇಕು. ಎಸ್, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮ ಮುಂದೆ ಶಿವ ಮಂತ್ರದ ಅರ್ಚನೆಯೊಂದಿಗೆ ಸುಬ್ರಹ್ಮಣ್ಯ ಕಂಗಿನಾಯಿ ಅವರು, ನಿತ್ಯಾನಂದ ಭಟ್ ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದಾನೆ. ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ. ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ. ಹರಿಯುವ ನದಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ. ಅರಳಿದ ಸುಮದಲ್ಲಿ ನಲಿಯುವ ಭ್ರಮರವು ಶಿವ ಶಿವ ಎನ್ನುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ. ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತ ನಿನ್ನನ್ನು ಸ್ಮರಿಸುತ್ತಿದೆ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ. ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ. ಗತಿ ನೀನೆಂದರೆ ಓಡುತ್ತ
ಧನ್ಯವಾದಗಳು. ಭಸ್ಮ ವಿಭೂಷಿತ ಭಕ್ತರ ಕಾಯುವ ತ್ರಿಶೂಲಧಾರಿ ಈಶ್ವರನನ್ನ ಮತ್ತೊಮ್ಮೆ ನೆನೆಯುತ್ತಾ ವೇದಿಕೆ ಮೇಲೆ ಇದೀಗ ಯೂಟ್ಯೂಬ್ ಅಲ್ಲಿ ಟ್ರೆಂಡ್ ಸೃಷ್ಟಿ ಮಾಡಿದಂತ ಹಾಡು ಅದು ಕೇಳು ಮಾದೇವ ಹಾಡು. ಇದೀಗ ನಿಮ್ಮ ಮುಂದೆ ಇಂಚನ ಶಿವಪುರ ಈ ಹಾಡಿಗೆ ದನಿಯಾಗ್ಲಿಕ್ಕಿದ್ದಾರೆ. ಒಮ್ಮೆ ಜೋರದ ಚಪ್ಪಾಳೆ ಬರಲಿ.
ಎಸ್, ಧನ್ಯವಾದ. ಆಡಿಯನ್ಸ್, ಈ ಹಾಡು ಕೇಳಿದ್ರಲ್ಲ, ಈ ಹಾಡು ಒರಿಜಿನಲ್ ಹಾಡನ್ನ ಹಾಡಿದವರು ಯಾರು? ಈ ಹಾಡಿನ ಒರಿಜಿನಲ್ ಸಿಂಗರ್ ಯಾರು? ಸೇಮ್ ನಮ್ಮ ಇಂಚನ ಹಾಡಿದಾಗೆ ಇತ್ತು ಮಾತ್ರ ಅಲ್ಲ. ಒಮ್ಮೆ ಜೋರದ ಚಪ್ಪಾಳೆ ಬರ್ಲಿ ಅವಳಿಗೆ. ಎಸ್, ಯಾರು ಹಾಡಿದ್ದು ಒರಿಜಿನಲ್ ಸಾಂಗ್? ಯಾರು ಸರ್? ಶಿವಾನಿ ಅಲ್ಲ ಸರ್. ಎಸ್, ಒಂದು ಕ್ಲೂ ಕೊಡ್ಬೋದಾ? ಒಂದು ಕ್ಲೂ ಕೊಡುದಾ? ಒಂದು ಫೇಮಸ್ ಶಿವನ ಸಾಂಗ್ ಅನ್ನ ಹಾಡಿದವರೇ ಇದನ್ನ ಹಾಡಿದ್ದು. ಸದ್ಗುರುವಿನ ಮುಂದೆ ಶಿವರಾತ್ರಿ ದಿನ ಶಿವನ ಹಾಡನ್ನ ಹಾಡಿದವ್ರೆ ಈ ಹಾಡನ್ನ ಹಾಡಿದವರು. ಕೇಳ್ತಿಲ್ಲ? ಎಸ್, ಅನನ್ಯ ಭಟ್ ಅವರು ಹಾಡಿದಂತ ಹಾಡು. ಎಸ್, ಅದೇ ರೀತಿ ಇಂಚನ ಕೂಡ ಹಾಡಿದ್ರು. ಒಮ್ಮೆ ಜೋರದ ಚಪ್ಪಾಳೆ ಬರಬೇಕು ಅವರಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನ ಮುಂದುವರಿಸಿಕೊಂಡು ನೀಲವರ್ಣದ ಮೊಗದೊಂದಿಗೆ ಭಕ್ತರನ್ನ ಕಾಯುವಂತ ಪಟ್ಟೆ ಪೀತಾಂಬರವನ್ನುಟ್ಟುಕೊಂಡಂತ ಶ್ರೀಕೃಷ್ಣನ ಅಂದ ಚಂದವನ್ನ ಹಾಡಿ ಹೊಗಳ್ತಾ ಇದೀಗ ನಿಮ್ಮ ಮುಂದೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಹಾಡಿಗೆ ದನಿಯಾಗ್ಲಿಕ್ಕೆ ಬರ್ತಾ ಇದ್ದಾರೆ ಸುಬ್ರಹ್ಮಣ್ಯ ಕಂಗಿನಾಯ ಕಬ್ಬಿನಾಲೆ. ಜೋರದ ಚಪ್ಪಾಳೆ. ಹಲೋ ಹಲೋ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಗೆಲ್ಲಿ ನೋಡಿದಿರಿ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಗೆಲ್ಲಿ ನೋಡಿದಿರಿ. ರಂಗನ ಎಲ್ಲಿ ನೋಡಿದಿರಿ? ಕೃಷ್ಣನ ಎಲ್ಲಿ ನೋಡಿದಿರಿ? ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲ ಎಂದು ಬಲ್ಲ ಜಾಣರೆ. ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲ ಎಂದು ಬಲ್ಲ ಜಾಣರೆ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಗೆಲ್ಲಿ ನೋಡಿದಿರಿ. ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ. ನಂದಗೋಪನ ಮಂದಿರಂಗಳ ಸಂದುಗೊಂದಿನಲಿ ಚಂದ ಚಂದದ ಗೋಪ ಬಾಲರ ವೃಂದ ವೃಂದದಲ್ಲಿ. ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ. ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ. ಅಂದದ ಕಳಕಂದ ಕರುಗಳ ಮಂದೆ ಮಂದೆಯಲಿ. ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಗೆಲ್ಲಿ ನೋಡಿದಿರಿ. ರಂಗನ ಎಲ್ಲಿ ನೋಡಿದಿರಿ? ಕೃಷ್ಣನ ಎಲ್ಲಿ ನೋಡಿದಿರಿ?
ಆಚೆ ಈಚೆಯಲ್ಲಿ ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ ಈಚರಾಚರದೊಳಗೆ ಅಜಂಡದ ಆಚೆ ಈಚೆಯಲ್ಲಿ ಕೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಗಳಲ್ಲಿ ಮೀಚುಕೊಂಡದ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಗೆಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲ ಎಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಗೆಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಗೆಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಗೆಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಥ್ಯಾಂಕ್ ಯು. ಎಸ್, ಧನ್ಯವಾದಗಳು ಬಂಧುಗಳೇ. ರಾಮನಾಮ ಸ್ಮರಣೆ ಅಂತ ಹೇಳಿದ್ರೆ ಹಾಗೆ ಅದು ಒಂದಷ್ಟು ನೆಮ್ಮದಿಯನ್ನ ನಮ್ಗೆ ಕೊಡ್ತದೆ. ಇದೀಗ ವೇದಿಕೆ ಮೇಲೆ ಜೊತೆಯಾಗಿ ಇನ್ನಷ್ಟು ಬೇಕಿನ್ನ ಹೃದಯಕ್ಕೆ ರಾಮ ಹಾಡಿಗೆ ದನಿಯಾಗೋದಕ್ಕೆ ಬರ್ತಾ ಇದ್ದಾರೆ ಇಂಚನ ಹಾಗೆ ವರ್ಷಿತಾ ವೈಲಾಯ ಅವರು. ಒಮ್ಮೆ ಜೋರದ ಚಪ್ಪಾಳೆ ಬರಬೇಕು. ಈ ಎರಡೂ ಪ್ರತಿಭೆಗಳು ಕೂಡ ಶಿವಪುರದವರೇ. ನಿಮ್ಮ ಊರಿನ ಪ್ರತಿಭೆ, ಒಮ್ಮೆ ಜೋರದ ಚಪ್ಪಾಳೆ. Hello, hello. Hello. ನೆಮ್ಮದಿಯು ಎಲ್ಲಿಹುದೋ ರಾಮ 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 ರಾಮ. ಒಳಿತಿನಡೆ ಮುನ್ನಡೆವ ಮನವ ಕೊಡು
ನೆಮ್ಮದಿಯು ಎಲ್ಲಿಹುದೋ ರಾಮ 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 ಋತು ನೀನೆ ಕೃತಿ ನೀನೆ ರಾಮ ಮತಿ ನೀನೆ ಗತಿ ನೀನೆ ದ್ಯುತಿ ನೀನೆ ರಾಮ ಆರಂಭ ಅಸ್ತಿತ್ವ ಅಂತ್ಯ ನೀ ರಾಮ ಪೂರ್ಣನಿ ಪ್ರಕಟನಿ ಆನಂದ ರಾಮ ಹರ ನೀನೆ ಬ್ರಹ್ಮನಿ ರಾಮ ಹರಿ ನೀನೆ ಬ್ರಹ್ಮನಿ ರಾಮ ಹರ ನೀನೆ ಗುರು ನೀನೆ ಅರಿವು ನೀ ರಾಮ ಗುರು ನೀನೆ ಅರಿವು ನೀ ರಾಮ ರಘುರಾಮ 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 ರಾಮ ನಗುರಾಮ ನಗರಾಮ ಜಗರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಇನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ ರಾಮ 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 ಧನ್ಯವಾದಗಳು. ಎಸ್, ಧನ್ಯವಾದಗಳು ಬಂಧುಗಳೇ. ಈಗ ವೇದಿಕೆ ಮೇಲೆ ಹಾಡನ್ನು ಹಾಡಿದಂತ ಎರಡು ಅದ್ಭುತ ಗಾಯಕರು, ಚಾಣಕ್ಯ ಸಂಸ್ಥೆಯ ಗಾಯಕರು. ಚಾಣಕ್ಯ ಸಂಸ್ಥೆ ಕೇವಲ ಹಾಡಿಗೆ ಮಾತ್ರ ಅಲ್ಲ, ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ಡ್ಯಾನ್ಸ್ ಆಗಿರ್ಬೋದು, ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ಡ್ರಾಯಿಂಗ್ ಆಗಿರ್ಬೋದು, ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ವೈಲಿನ್ ಆಗಿರ್ಬೋದು, ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ಭರತನಾಟ್ಯ ಆಗಿರ್ಬೋದು, ಅಥವಾ ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರ್ಬೋದು, ಅಥವಾ ಚಾಣಕ್ಯ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ಸಿಂಗಿಂಗ್ ಆಗಿರ್ಬೋದು. ಹೀಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಕ್ಲಾಸಸ್ಗಳನ್ನ ನಡೆಸ್ತಾ ಇದೆ. ಅದು ಕೂಡ ಅದ್ಭುತವಾದಂತ ತರಬೇತುದಾರರು ತರಬೇತಿಯನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮಕ್ಕಳಿದ್ರೆ ಅವರಿಗೂ ಹಾಡಬೇಕು, ಡ್ಯಾನ್ಸ್ ಮಾಡಬೇಕು, ಇದೇ ರೀತಿ ವೇದಿಕೆಯಲ್ಲಿ ಇದಂತಲ್ಲ, ಇದಕ್ಕಿಂತ ದೊಡ್ಡ ದೊಡ್ಡ ವೇದಿಕೆ ಅಥವಾ ಇದಕ್ಕಿಂತ ಚಿಕ್ಕ ವೇದಿಕೆ, ಎಲ್ಲ ವೇದಿಕೆಯು ಸೇಮ್ ಕಲಾವಿದರಿಗೆ ಇದೇ ರೀತಿ ವೇದಿಕೆಯಲ್ಲಿ ಬಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನುವಂಥ ಆಸೆ ನಿಮಗೂ ಇದ್ರೆ ನೀವು ಮಾಡಬೇಕಾದದ್ದು ಇಷ್ಟೇ. ಸೊ SR ಸ್ಕೂಲ್ ಹತ್ರ ಇರುವಂತಹ ಚಾಣಕ್ಯ ಎಜುಕೇಶನಲ್ ಅಕಾಡೆಮಿಯಲ್ಲಿ ಟ್ಯೂಷನ್ ಕೂಡ ಕೊಡ್ತಾರೆ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಅಲ್ಲಿ ನೀವು ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕೊಟ್ರೆ ಸರ್ ನಿಮ್ಗೆ ಎಲ್ಲ ರೀತಿಯಾದಂತಹ ಮಾಹಿತಿಯನ್ನ ಕೊಡ್ತಾರೆ. ಸೊ ನಿಮ್ಮಲ್ಲಿರುವಂತಹ ಮನೆಯ ಪ್ರತಿಭೆಯನ್ನ ಕೇವಲ ಅವರಿಗೆ ತರಬೇತಿಯನ್ನ ಕೊಡುವಂಥದ್ದು ಮಾತ್ರ ಅಲ್ಲ, ಅವರನ್ನ ಟಿವಿ ಮತ್ತೆ ಪತ್ರಿಕಾ ಮಾಧ್ಯಮದ ಮೂಲಕ ಇಡೀ ಸಮಾಜಕ್ಕೆ ಗುರುತಿಸುವಂತಹ ಪ್ರಯತ್ನವನ್ನ ಚಾಣಕ್ಯ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿ. ಪುಣ್ಯದ ನೆಲ ಧರ್ಮದ ಜಾಗ್ ಅರಸರಿಗೂ ಪೇರು ಬಡವುಗೂ ನುಪ್ಪುಕೋರ್ನ ನೆಲವೋ ಒಂದು ಕೇಂಟ ಅವು ನಮ್ಮ ತುಳುನಾಡು ಭಕ್ತಿದ ತುಡರು ಮಾಯುದ ಶಕ್ತಿ ಕಾರ್ಣಿಕದ ಮಣ್ಣಿಡು ದೈವೊಲೆನ ಚಿತ್ತ ದೇವರಿನ ಅಭಯ ಬಂದುಲೆ ಇತ್ತೆ ವೇದಿಕೆದ ಮಿತನ ವನಮಾತ ಕಾಪುನಂಚಿತಿನ ಅಮ್ಮಗ ಪದ ಪಂಡ್ರ ಬರಂದುಲ್ಲೇರು ವೇದ ಶಿವಪುರ ನಿಕಲ್ನ ಜೋರದ ತಾಟಿ ಬರಡು. ಹಲೋ ಬಂಗಾರದ ಸಿಂಗಾರ ಸರಪಾಡಿ ಮಹಾದೇವಿ ನೆಲೆಯಾತಿ ಜಾ
ಧನ್ಯವಾದಗಳು. ಹಾಲಗಡಲ ನಡುವೆ ಹೆಡೆ ಎತ್ತಿ ನಿಂತ ಆದಿಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡ ಮಹಾವಿಷ್ಣುವಿನ ಕೀರ್ತನೆಗೆ ಇದೀಗ ಹೆಜ್ಜೆಯನ್ನ ಹಾಕಿ ಭರತನಾಟ್ಯ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಬರ್ತಾ ಇದ್ದಾರೆ ಚಾಣಕ್ಯ ಭರತನಾಟ್ಯ ಕೇಂದ್ರದ ವಿದ್ಯಾರ್ಥಿಗಳು. ಜೋರದ ಚಪ್ಪಾಳೆ ಬರ್ಲಿ ಬಂಧುಗಳೇ, ಚಪ್ಪಾಳೆ ಬರ್ಲಿ. ಯಾಕಂದ್ರೆ ಪುಟ್ಟ ಮಕ್ಕಳು, ಈಗಷ್ಟೇ ಕಲಿತಾ ಇರುವಂತಹ ಮಕ್ಕಳು ನಿಮ್ಮ ಮುಂದೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಜೋರಾಗಿ ಚಪ್ಪಾಳೆ ಬರ್ಲಿ. ನಮ್ಗಲ್ಲಿದ್ರು ಮಕ್ಕಳಿಗಾದ್ರೂ ಚಪ್ಪಾಳೆ ಬರ್ಲಿ. ಎಸ್, शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यम् वन्दे विष्णुं भवभयहरं सर्वलोकैकनाथं सर्वलोकैकनाथम्. गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यम् मम तापमपाकुरुदेव मम पापमपाकुरुदेव मम तापमपाकुरुदेव मम पापमपाकुरु जनयन विधि नमुचिहरण मुख विबुध विनुत पद पद्मा जल जनयन विधि नमुचिहरण मुख विबुध विनुत पद पद्मा विबुध विनुत पद पद्मा मम तापमपाकुरुदेव मम पापमपाकुरुदेव मम ताप
शङ्खचक्रधर दुष्टदैत्यहर सर्वलोकशरणा शङ्खचक्रधर दुष्टदैत्यहर सर्वलोकशरणा सर्वलोकशरणा मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा भक्तवर्यमिह भूरि करुणया पाहि भारती तीर्थम् भक्तवर्यमिह भूरि करुणया पाहि भारती तीर्थम् पाहि भारती तीर्थम् मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यम् मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा मम पापमपा गुरुदेवा मम पापमपा गुरुदेवा ಎಸ್ ಬಂಧುಗಳ ಇದು ಚಾಣಕ್ಯ ಭರತನಾಟ್ಯ ಕೇಂದ್ರದ ವಿದ್ಯಾರ್ಥಿಗಳ ನೃತ್ಯ ಧನ್ಯ ವೇಣೂರು ಇವರ ನೃತ್ಯ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಭರತನಾಟ್ಯ. ಸೊ ಒಮ್ಮೆ ಜೋರದ ಚಪ್ಪಾಳೆಯನ್ನ ಕೇಳಿಕೊಳ್ತಾ ಇದ್ದೇನೆ ನಿಮ್ಮ ಹತ್ರ. ಎಸ್ ಜನಸಂಖ್ಯೆ ಕಡಿಮೆ ಇರ್ಬೋದು, ಆದ್ರೆ ಬಂದಂತ ಅಷ್ಟು ಜನ ಕೂಡ ತುಂಬಾ ಪವರ್ಫುಲ್ ಅಂತ ನಾ ಕೇಳಿದ್ದೇನೆ. ದಯವಿಟ್ಟು ನಿಮ್ಮ ಪವರ್ ಅನ್ನ ಚಪ್ಪಾಳೆ ಮೂಲಕ ಒಂದ್ಸಲ ತೋರಿಸಿದ್ರೆ ಒಳ್ಳೆ ಇತ್ತು. ಎಸ್ ಥ್ಯಾಂಕ್ ಯು ಬಂಧುಗಳ. ಸ್ವಾಮಿ ಅಯ್ಯಪ್ಪ ಧರ್ಮಶಾಸ್ತ್ರನ ನೆನಪು ಮಾಡಿಕೊಂಡ್ರೆ ನಮ್ಗೆ ನೆನಪು ಬರುವಂತ ಹಾಡು ಯಾವುದು? ಅಯ್ಯಪ್ಪ ಸ್ವಾಮಿಯನ್ನ ನೆನಪು ಮಾಡಿಕೊಂಡ್ರೆ ನಮ್ಗೆ ಪಟ್ಟ ಅಂತ ನೆನಪಾಗುವಂತ ಹಾಡು ಯಾವುದು? ಮಾತಾಡಿ ಹೇಳಿ, ಯಾವ ಹಾಡು? ಕೇಳ್ತಾ ಇಲ್ಲ ಯಾವ ಹಾಡು ನೆನಪಿಗೆ ಬರುದಿಲ್ವಾ ನಿಮ್ಗೆ? ಯಾವ ಹಾಡು? ಹರಿವರಾಸನಂ. ಹೌದು, ಕರೆಕ್ಟ್. ಹರಿವರಾಸನಂ ಹಾಡು 100 ವರ್ಷಗಳನ್ನ ಪೂರೈಸಿದೆ ಅಂತ ಹೇಳಿದ್ರೆ ನಿಮ್ಗೆ ನಂಬಲಿಕ್ಕೆ ಆಗ್ತದ? ಹೌದು, ಹರಿವರಾಸನಂ ಹಾಡು ಏನಿದೆ ಅದಕ್ಕೆ ಹೊಸ ರೂಪುರೇಖೆಯನ್ನ ಕೊಟ್ಟವರು ಜೇಸುದಾಸ್ ಅವರಾಗಿರ್ಬೋದು. ಆದ್ರೆ ಅದು ಆ ಹಾಡಿಗೆ 100 ವರ್ಷವನ್ನ ಪೂರೈಸಿದೆ ಆ ಹಾಡು. ಸೊ ಇದೀಗ ಅದೇ ಹಾಡಿಗೆ ನಿಮ್ಮ ಮುಂದೆ ದನಿಯಾಗೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ನಿತ್ಯಾನಂದ ಭಟ್ ಅವರು. ಜೋರದ ಚಪ್ಪಾಳೆ ಬರ್ಲಿ.
ದೇವಮಾಶ್ರಯೇ ಶರಣುಮಯ್ಯಪ್ಪ ಸ್ವಾಮಿ ಶರಣುಮಯ್ಯಪ್ಪ ಶರಣುಮಯ್ಯಪ್ಪ ಸ್ವಾಮಿ ಶರಣುಮಯ್ಯಪ್ಪ ಶರಣುಮಯ್ಯಪ್ಪ ಸ್ವಾಮಿ ಶರಣುಮಯ್ಯಪ್ಪ ಶರಣುಮಯ್ಯಪ್ಪ ಸ್ವಾಮಿ ಶರಣುಮಯ್ಯಪ್ಪ शरणकीर्तनं भक्तमानसं भरणलोलुपं नर्तनालसम् अरुणबासुरं भूतनायकं हरिहरात्मजं देवमाश्रये शरणुमय्यप्पा स्वामी शरणुमय्यप्पा शरणुमय्यप्पा स्वामी शरणुमय्यप्पा शरणुमय्यप्पा स्वामी शरणुमय्यप्पा शरणुमय्यप्पा स्वामी शरणुमय्यप्पा प्रणय सत्यकं प्राणनायकं प्रणतकल्पकं सुप्रभान्वितं प्रणवमन्दिरं कीर्तनप्रियं हरिहरात्मजं देवमाश्रये शरणुमय्यप्पा स्वामी शरणुमय्यप्पा शरणुमय्यप्पा स्वामी शरणुमय्यप्पा शरणुमय्यप्पा स्वामी शरणुमय्यप्पा शरणुमय्यप्पा स्वामी शरणुमय्यप्पा पुरगवाहनं सुन्दराननं वरगदायुधं वेदवर्णितं गुरुकृताकरं कीर्तनप्रियं हरिहरात्मजं देवमाश्रये कालमुदुस्मितं सुन्दराननं कलभकोमलं रात्रमोहनं कलभकेसरी वजीवाहनं हरिहरात्मजं देवमाश्रये शरणुमय्यप्पा स्वामी शरणुमय्यप्पा 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 ಧನ್ಯವಾದಗಳು. ಎಸ್, ಧನ್ಯವಾದಗಳು. ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶ ಅಭಿಷೇಕದುತ್ಸವದ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ದೇವೆ ಬಂಧುಗಳ. ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭಕ್ತಿ ರಸಮಂಜರಿ ಕಾರ್ಯಕ್ರಮಕ್ಕೆ ಕೊಂಡೊಯ್ತಾ ಇದ್ದಾರೆ ಚಾಣಕ್ಯ ಮೆಲೋಡೀಸ್ ತಂಡ. ಭಕ್ತಿ ರಸಮಂಜರಿ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ಸೊ ಇದೀಗ ಯಾವುದೇ ಒಂದು ಈಶ್ವರನ ಸನ್ನಿಧಾನ ಇರ್ಬೋದು, ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದ್ರೆ ಈ ಹಾಡು ಇರಲೇಬೇಕು. 1979ರಲ್ಲಿ ರಚನೆಯಾದಂತಹ ಹಾಡು ಇದು. ಇವತ್ತಿನ ತನಕನು ಎಲ್ಲಾ ಕಡೆಗಳಲ್ಲಿ ಆ ಹಾಡು ಎಲ್ಲರ ಮನಸ್ಸನ್ನ ಸೂರೆಗೊಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಹಾಡು ಮತ್ಯಾವುದೂ ಅಲ್ಲ, ತೆಲುಗು ಹಾಡು. SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಹಾಡು ಅಂತ ಹೇಳಿದ್ರೆ ಅದು ಶಂಕರ ನಾದ ಶರೀರ ಪರ ಹಾಡು. ಸೊ ಅದೇ ಹಾಡನ್ನ ಈಗ ಅದೇ ರೀತಿ ಹಾಡಿ ನಿಮ್ಮ ಮುಂದೆ ನಿಮ್ಮೆಲ್ಲರನ್ನ ರಂಜಿಸೋದಕ್ಕೆ ಬರ್ತಾ ಇದ್ದಾರೆ ಸುಬ್ರಹ್ಮಣ್ಯ ಕಂಗಿನಾಯ. ಒಮ್ಮೆ ಜೋರದ ಚಪ್ಪಾಳೆ ಬರಲಿ. हेलो हेलो हेलो
ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಪ್ರಾಣವು ನೀವನೆ ಗಾನವೇ ನೀಲನೆ ಪ್ರಾಣವೇ ಗಾನಮಣಿ ಮೌನ ವಿಚಕ್ಷಣ ಗಾನವಿಲಕ್ಷಣ ರಾಗವೇ ಯೋಗಮಣಿ ಪ್ರಾಣವು ನೀವನೆ ಗಾನವೇ ನೀಲನೆ ಪ್ರಾಣವೇ ಗಾನಮಣಿ ಮೌನ ವಿಚಕ್ಷಣ ಜ್ಞಾನ ವಿಲಕ್ಷಣ ರಾಗಮೇ ಯೋಗಮಣಿ నాదోపాసన చేసిన వాడను నీవాడను నేనైతే నాదోపాసన చేసిన వాడను నీవాడను నేనైతే ధిక్కరేంద్రజిత హిమగిరీంద్రచిత కందర నీలకందర క్షుద్రలెరుగని రుద్ర వీణ నిన్నిద్రగాన విధి అవతరించర వినుతరించర శంకర నాద శరీర పర వేద విహార హర జీవేశ్వర శంకర మెరుసే మెరుపులు మురిసే పెదవుల చిరు చిరు నవ్వలు కాబోలు ఉరిమే ఉరువలు సరి సరి నటనల చిరు చిరు మవ్వలు కాబోలు మెరుసే మెరుపులు మురిసే పెదవుల చిరు చిరు నవ్వలు కాబోలు ఉరిమే ఉరువలు సరి సరి నటనల చిరు చిరు మవ్వలు కాబోలు పరమతాన శిరసు గంగా తరకు చారిన శివగంగా పరమధాన శిరసు గంగ ధరకు చారిన శివగంగ నా గానల హరివే మురుగంగా ఆనంద వృష్టినే తడవంగా శంకర నాద శరీర పర వేద విహార హర జీవేశ్వర శంకర 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 థ్యాంక్ యూ ಎಸ್ ಥ್ಯಾಂಕ್ ಯು ಜೋರದ ಚಪ್ಪಾಳೆ ಬರ್ಬೋದಾ ಎಸ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಬಂಧುಗಳೇ ಇದೀಗ ವಿಘ್ನ ವಿನಾಶಕ ವಿಘ್ನೇಶ್ವರನ ಪ್ರಾರ್ಥನೆಯನ್ನ ಮಾಡೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಗಣನಾಯಕಾಯ ಗಣದೈವತಾಯ ಹಾಡಿನೊಂದಿಗೆ ವೇದ ಶಿವಪುರ ಅವರು ಜೋರದ ಚಪ್ಪಾಳೆ ಬರ್ಲಿ.
ಹಲೋ ಹಲೋ गुणवते
ಧನ್ಯವಾದಗಳು. ಧನ್ಯವಾದಗಳು. ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕದೋತ್ಸವದ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ನೀಡ್ತಾ ಇರುವಂತಹ ನಮ್ಮ ತಂಡ ಚಾಣಕ್ಯ ತಂಡದಿಂದ ಕೊನೆಯ ಹಾಡು ಇದೀಗ ನಿಮ್ಮ ಮುಂದೆ. ಬ್ರಹ್ಮಾನಂದ ಓಂಕಾರ ಹಾಡಿಗೆ ದನಿಯಾಗೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ನಿತ್ಯಾನಂದ ಭಟ್ ಅವರು. ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಓಂ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಜೇಂಕಾರ ಆಧ್ಯಾತ್ಮಾಭಿಮಧುಸಾರ ಹೇ ದಿನಕರ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ನೀಗಿಸು ಬಾಳಿನ ಅಹಂ 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 ಮಾನಸ ಮಂದಿರ ತುಂಬೋ ಓಂಕಾರನಾದವು ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಜೇಂಕಾರ ಆಧ್ಯಾತ್ಮಾಭಿಮಧುಸಾರ ನಗುವ ಮನಸೇ ಸಾಕು ನಮಗೆ ಹಗಲು ಮನಸೇ ಬೇಡ ಮನೆಯ ತುಂಬೆ ಪ್ರೀತಿ ಸಾಕು ಬೆಳ್ಳಿ ಚಿನ್ನ ಬೇಡ ತಂದೆ ತಾಯೇ ದೈವ ಗುರುವೇ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸೋ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ಸತ್ಯ ಹೇಳೋ ಕನ್ನಡಿಯಂತೆ ಅಂತರಂಗ ಮಾಡು ದಯ ತೋರೋ ಧರಣಿಯಂತ ಮನೋಧರ್ಮ ನೀಡು ನೊಂದ ಎಲ್ಲ ಜೀವ ನನ್ನದೆಂಬ ಭಾವ ಬಾಳಿನಲ್ಲಿ ತುಂಬೋ ವಿದ್ಯೆ ವಿನಯ ಕರುಣಿಸೋ ಶುಭಕರ ಧರೆಗೆ ಬಾ ಈ ಧರಣಿಯ ದೇಗುಲ
ಬೆಳಗು ಬಾ ನೀಗಿಸು ಬಾಳಿನ ಅಹಂ 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 ಮನಸ ಮಂದಿರ ತುಂಬೋ ಓಂಕಾರನಾದವು ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓಂ ವೇದಾಂತರ್ಯ ಜೇಂಕಾರ ಆಧ್ಯಾತ್ಮಾದಿ ಮನುಸಾರ. ಧನ್ಯವಾದಗಳು. ಬಂಧುಗಳೇ, ಒಬ್ಬ ಕಲಾವಿದನಿಗೆ ಎಲ್ಲದಕ್ಕಿಂತ ಮುಖ್ಯ ಯಾವುದು ಅಂತ ಕೇಳಿದ್ರೆ ಅವಕಾಶ ಮತ್ತೆ ಪ್ರೋತ್ಸಾಹ ಅಂತೆ. ಸೊ ಇವತ್ತಿನ ದಿನ ನಮ್ಮ ತಂಡಕ್ಕೆ ಇಲ್ಲಿ ಅವಕಾಶವನ್ನ ನೀಡಿ ನಮ್ಮ ಚಿಕ್ಕ ಕಲಾವಿದರನ್ನ ದೊಡ್ಡ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿದಂತ ತಮ್ಮೆಲ್ಲರಿಗೂ ಕೂಡ ಚಾಣಕ್ಯ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನ ಅರ್ಪಿಸ್ತಾ ಈವರೆಗಿನ ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮೊಂದಿಗೆ ದೀಪಿಕಾ ಶೆಟ್ಟಿ ನಮ್ಮ ತಂಡದ ಕಾರ್ಯಕ್ರಮಕ್ಕೆ ಮುಗಿತನದ ಚುಕ್ಕಿಯನ್ನ ಇಡ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದಾನೆ. ಧನ್ಯವಾದಗಳು. ಒಂದೂವರೆ ಗಂಟೆಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಚಾಣಕ್ಯ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ನಮ್ಮೊಂದಿಗೆ ಸಹಕರಿಸುವರೆ ನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಮಹೇಶ್ವರ ವೇದಿಕೆಯ ಹೊರಭಾಗದಲ್ಲಿರುವಂತಹ ಎಲ್ಲ ಭಕ್ತರು ಶ್ರೀ ಮಹೇಶ್ವರ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗುವರೆ ತಮ್ಮಲ್ಲಿ ನಮ್ರವಾಗಿ ವಿನಂತಿಸಿಕೊಂಡು ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರ, ಶಿವಂ ಶಿವಪುರಾದಿಶ್ಯಂ ಶಂಕರಂ ಶಾಂತರೂಪೇಣಂ ಆರಾಧಯೇ ಮಹಾದೇವಾಯಂ ತಾಪತ್ರಯ ನಿವಾರಣಂ. ಭಕ್ತಾಭಿಮಾನಿಗಳೇ, ಸ್ವಸ್ತಿ ಶ್ರೀ ಶೋಭಿಕೃತ ಸಂವತ್ಸರದ ಮೀನ ಮಾಸ 28 ಸಲುವ ಚೈತ್ರ ಶುದ್ಧ ತೃತೀಯ ದಿನಾಂಕ 11/4/2024 ಗುರುವಾರದಿಂದ ಪ್ರಾರಂಭಗೊಂಡು ಶ್ರೀ ಕ್ರೋಧಿ ಸಂವತ್ಸರದ ಮೇಷ ಮಾಸ 14 ಸಲುವ ಚೈತ್ರ ಕೃಷ್ಣ ತೃತೀಯ ದಿನಾಂಕ 27/4/2024 ಶನಿವಾರದವರೆಗೆ ನೂತನ ಶಿಲಾಮಯ ಗರ್ಭಗೃಹದಲ್ಲಿ ಶ್ರೀ ಶಂಕರಲಿಂಗೇಶ್ವರ ದೇವರ ಪುನರ್ ಪ್ರತಿಷ್ಠಾಬಂಧ ಹಾಗೂ ಬ್ರಹ್ಮ ಕುಂಭಾಭಿಷೇಕ ಮತ್ತು ಶ್ರೀಮನ್ ಮಹಾರಥೋತ್ಸವದ ಕಾರ್ಯಕ್ರಮಗಳು ಮೊನ್ನೆಯಿಂದ ಪ್ರಾರಂಭಗೊಂಡು ಇಂದಿನ ದಿನದ ಶುಭ ಗಳಿಗೆಯಲ್ಲಿ ಶುಭ ಮುಹೂರ್ತದಲ್ಲಿ ಬ್ರಹ್ಮ ಕುಂಭಾಭಿಷೇಕ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಶಂಕರಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನೆರವೇರಿದ್ದು ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಆಶೀರ್ವಚನವನ್ನ ಮಾಡಲಿಕ್ಕಿದ್ದಾರೆ. ಶಂಕರಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ಉಡುಪಿಯ ಶ್ರೀ ಪೇಜಾವರ ಮಠದ ಪೂಜ್ಯನೀಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರವರು ಆಶೀರ್ವಚನ ಮಾಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವ ವಿ ಸುನೀಲ್ ಕುಮಾರ್ ಅವರು, ಅದೇ ರೀತಿಯಾಗಿ ಗೌರವ ಉಪಸ್ಥಿತಿ ಪೂಜ್ಯನೀಯ ಶ್ರೀ ನಾರಾಯಣನ್ ನಂಬೂದರಿ ಕೈಮಕ್ಕು ಮಠ ತ್ರಿಶೂರ್ ದೈವಜ್ಞರು, ಅದೇ ರೀತಿಯಾಗಿ ಪೂಜ್ಯನೀಯ ಶ್ರೀ ಬೇಳ ಪದ್ಮನಾಭ ಶರ್ಮರವರು ತ್ರಿಶೂರ್ ದೈವಜ್ಞರು. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ಗೋಪಾಲಕೃಷ್ಣ ಸಾಮಗ,
ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನ ಸಗ್ರಿ ಉಡುಪಿ, ಶ್ರೀ ಗೋಪಾಲಕೃಷ್ಣ ಜೋಯಿಸ್ ವೇದಾಂತ ವಿದ್ವಾಂಸರು ಉಡುಪಿ, ಶ್ರೀ ಗುರುರಾಜ್ ಐತಾಳ್ ನ್ಯಾಯವಾದಿಗಳು ಉಡುಪಿ, ಶ್ರೀ ಪ್ರಸನ್ನ ಶೆಟ್ಟಿ ಉದ್ಯಮಿಗಳು ಪ್ರಮಿಳಾ ನಿಲಯ ಏಳಗೋಳಿ, ಶ್ರೀ ವೀರೇಂದ್ರ ಹೆಗಡೆ ಜಯಲಕ್ಷ್ಮಿ ಸಿಲ್ಕ್ಸ್ ಉಡುಪಿ, ಎಂ ರವಿರಾವ್ ಅಧ್ಯಕ್ಷರು ಅಮೃತ ಭಾರತಿ ಟ್ರಸ್ಟ್ ಹೆಬ್ರಿ, ಶ್ರೀಯುತ ಹರೀಶ್ ಪೂಜಾರಿ ಕುಕ್ಕೆಹಳ್ಳಿ ಹನುಮಂತನಗರ ಉಡುಪಿ, ಶ್ರೀಯುತ ದಿನೇಶ್ ಉಪಾಧ್ಯಾಯ ಅಧೀಕ್ಷಕರು ಅಭಿಯಂತರರು ಮೆಸ್ಕಾಂ ಉಡುಪಿ, ಶ್ರೀ ಸಚಿನ್ ಆಚಾರ್ಯ ಪ್ರಬಂಧಕರು ಕೆನರಾ ಬ್ಯಾಂಕ್ ಶಿವಪುರ ಶಾಖೆ, ಶ್ರೀ ರಮೇಶ್ ಕುಮಾರ್ ಮಾಜಿ ಅಧ್ಯಕ್ಷರು ಹೆಬ್ರಿ ತಾಲೂಕು ಪಂಚಾಯತ್, ಶ್ರೀಮತಿ ಶೋಭಾ ಶೆಟ್ಟಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶಿವಪುರ, ಶ್ರೀಯುತ ಶಂಕರ್ ಬಡ್ಕಿಲಾಯ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಶಿವಪುರ, ಶ್ರೀಯುತ ಪ್ರಸನ್ನ ಶೆಟ್ಟಿ ಮುಕಾಂಬಿಕಾ ಟ್ರೆಷರ್ಸ್ ಕಲ್ಮುಂಡ ಶಿವಪುರ, ಶ್ರೀಮತಿ ಲೀಲಾವತಿ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಬ್ರಿ ತಾಲೂಕು, ಅದೇ ರೀತಿಯಾಗಿ ಶ್ರೀಯುತ ಸುಬ್ರಹ್ಮಣ್ಯ ಭಟ್ ವಾಸ್ತು ತಜ್ಞರು ಗುಂಡಿಬೈಲು ಉಡುಪಿ ನಮ್ಮೊಂದಿಗೆ ಈಗಾಗಲೇ ಸೇರಿಕೊಂಡವರಿದ್ದಾರೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ವಾಸುದೇವ್ ಭಟ್ ರವರು, ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಗಳು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಮಾಮಲೇಶ್ವರ ಅಡಿಗರ್ ಅವರು, ಅದೇ ರೀತಿಯಾಗಿ
ಶುದ್ಧ 15ನೇ ಅಂದರೆ 22/10/1410 ಈ ಸಂದರ್ಭದಲ್ಲಿ ವೀರ ಪ್ರತಾಪ ದೇವರಾಯನು ವಿಜಯನಗರವನ್ನ ಆಳುತ್ತಿರಲು ಬಾರಕೂರನ್ನ ಮಹಾಪ್ರಧಾನ ಶಂಕರದೇವ ಒಡೆಯರು ಪ್ರತಿಪಾದಿಸುತ್ತಿದ್ದರಂತೆ. ಈ ಕಾಲದಲ್ಲಿ ಕಾಯಮಣ್ಣ ಅಧಿಕಾರಿಯು ಶಿವಪುರದ ಶ್ರೀ ಶಂಕರದೇವ ಒಡೆಯರು ಪ್ರತಿಪಾದಿಸುತ್ತಿದ್ದರಂತೆ. ಈ ಕಾಲದಲ್ಲಿ ಕಾಯಮಣ್ಣ ಅಧಿಕಾರಿಯು ಶಿವಪುರದ ಶ್ರೀ ಶಂಕರದೇವರ ಹೊರ ದೇವಾಲಯವನ್ನ ಅಂದು ಜೀರ್ಣೋದ್ಧಾರ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ತೆರಿಗೆ ಸಹಿತ ಮತ್ತು ರಹಿತವಾಗಿರುವ 8 ಬಗೆ ಗದ್ದೆಯ 73 ಅಡಿ ಅಕ್ಕಿಯಿಂದ ಪ್ರತಿ ವರ್ಷದಲ್ಲಿ ಅಡುಗೆ ಮಾಡುವ ಬ್ರಾಹ್ಮಣರು ಸೇರಿ 8 ಮಂದಿ ಬ್ರಾಹ್ಮಣರಿಗೆ ಎಲ್ಲ ದಿವಸದಲ್ಲಿಯೂ ಭೋಜನ ನಡೆಯಬೇಕೆಂದು ಈ ದಾನ ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಮಾತ್ರವಲ್ಲದೆ ಶಂಕರದೇವರ ನಂದದೇವಿಗೆ ಹೊಸದಾಗಿ ಒಂದು ಗಾಣವನ್ನ ನೀಡಿದ್ದು ಇದು ಸಹ ಯಥಾಸ್ಥಿತಿಯಲ್ಲಿ ನಡೆಯಬೇಕೆಂದು ಹಾಗೂ ಇದನ್ನು ನಡೆಸುವಾಗ ಈ ಗ್ರಾಮದ ಒಕ್ಕಲಿಂಗನಾದ ಮಾದಮೂಲಿ ಎಂಬ ಉಲ್ಲೇಖನವಿದೆ. ಮೇಷ ಸಂಕ್ರಾಂತಿಯ ದಿನದಂದು ಶಂಕರದೇವರಿಗೆ ಮಾಡುವ ಆಯನಕ್ಕೆ ಮತ್ತು ಮಹಾ ಉಪ್ಪಾರ ದೇವಿಗೆ ವರ್ಷಂಪ್ರತಿ ಒಟ್ಟು 12 ಹೋಮನ್ನ ಅಧಿಕಾರಿಗಳಿಂದ, ಶಾನುಭೋಗರಿಂದ, ಕೋಟೇಶ್ವರ ಭಂಡಾರಿಯಿಂದ ಹಾಗೂ ಚೆನ್ನನಾಯಕರಿಂದ ಪಡೆಯತಕ್ಕದ್ದು ಎಂದು ಈ ಶಾಸನದಲ್ಲಿ ನಮೂದಿಸಿದೆ. ಈ ಶಾಸನಕ್ಕೆ ಶಾನುಭೋಗ ಅಲ್ಲಪ್ಪರ ಮಗ ಶ್ರೀ ಗೋಪಿನಾಥರ ಬರಹವಿದ್ದು ಶಾಷಾಯ ವಾಕ್ಯದಿಂದ ಶಾಸನವು ಮುಕ್ತಾಯಗೊಳ್ಳುತ್ತದೆ. ಇಷ್ಟು ಕಾರಣಿಕದ ದೇವಸ್ಥಾನ ನಮ್ಮಿ ಶಂಕರಲಿಂಗೇಶ್ವರ ದೇವಸ್ಥಾನ. ಈ ಭಾಗದ ಈ ಊರಿನ ಪರ ಊರಿನ ಎಲ್ಲ ದಾನಿಗಳ ನೆರವಿನೊಂದಿಗೆ, ಈ ಊರಿನ ಎಲ್ಲ ಭಕ್ತಾಭಿಮಾನಿಗಳ ನೆರವಿನೊಂದಿಗೆ ಅರ್ಚಕ ವೃಂದ, ಸಿಬ್ಬಂದಿ ವರ್ಗ, ವ್ಯವಸ್ಥಾಪನಾ ಸಮಿತಿ, ಶಿವಪುರ ಶ್ರೀ ಶಂಕರಲಿಂಗೇಶ್ವರ ಟ್ರಸ್ಟ್ನ ಸದಸ್ಯರು, ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಾಶ ಉತ್ಸವದ ಸಮಿತಿಯ ಎಲ್ಲ ಪ್ರಧಾನ ಸಲಹೆಗಾರರು, ಉಪಾಧ್ಯಕ್ಷರು, ಉಪ ಸಮಿತಿಯ ಸದಸ್ಯರು, ಗ್ರಾಮಸ್ಥರ ಸೇವೆಯನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುವವರಿದ್ದೇವೆ. ಎಲ್ಲ ಗೌರವಾನ್ವಿತ ಗಣ್ಯರು ವೇದಿಕೆಗೆ ಆಗಮಿಸುವವರಲ್ಲಿ ನಮ್ರವಾಗಿ ವಿನಂತಿಸಿಕೊಂಡು ಆಶೀರ್ವಚನವನ್ನ ಮಾಡಲಿಕ್ಕಿದ್ದಾರೆ. ಶಂಕರಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವ ಅಧ್ಯಕ್ಷರು, ಗೌರವಾನ್ವಿತ ಪೂಜ್ಯನೀಯ ಶ್ರೀ 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 ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರು, ಶ್ರೀ ಪೇಜಾವರ ಮಠ ಉಡುಪಿ. ಈ ಸಮಾರಂಭದ ಅಧ್ಯಕ್ಷಸ್ಥಾನವನ್ನ ವಹಿಸಿಕೊಳ್ಳಲಿದ್ದಾರೆ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನ ಸಗ್ರಿ ಉಡುಪಿಯ ಗೌರವಾನ್ವಿತ ಶ್ರೀ ಗೋಪಾಲಕೃಷ್ಣ ಸಾಮಗರ್ ಅವರು. ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಶ್ರೀ ಗೋಪಾಲಕೃಷ್ಣ ಜೋಯಿಸ್ ವೇದಾಂತ ವಿದ್ವಾಂಸರು ಉಡುಪಿ, ಶ್ರೀ ಗುರುರಾಜ್ ಐತಾಳ್ ನ್ಯಾಯವಾದಿಗಳು ಉಡುಪಿ, ಶ್ರೀ ಪ್ರಸನ್ನ ಶೆಟ್ಟಿ ಉದ್ಯಮಿಗಳು ಪ್ರಮಿಳಾ ನಿಲಯ ಯಳಗೋಳಿ, ಶ್ರೀ ವೀರೇಂದ್ರ ಹೆಗ್ಡೆ ಜಯಲಕ್ಷ್ಮಿ ಸಿಲ್ಕ್ಸ್ ಉಡುಪಿ, ಶ್ರೀ ರವಿರಾವ್ ಅಧ್ಯಕ್ಷರು ಅಮೃತ ಭಾರತಿ ಟ್ರಸ್ಟ್ ಹೆಬ್ರಿ, ಶ್ರೀ ಹರೀಶ್ ಪೂಜಾರಿ ಕುಕ್ಕೆಹಳ್ಳಿ ಹನುಮಂತನಗರ ಉಡುಪಿ, ಶ್ರೀ ದಿನೇಶ್ ಉಪಾಧ್ಯಾಯ ಅಧೀಕ್ಷಕ ಅಭಿಯಂತರರು ಮೆಸ್ಕಾಂ ಉಡುಪಿ, ಶ್ರೀ ಸಚಿನ್ ಆಚಾರ್ಯ ಪ್ರಬಂಧಕರು ಕೆನರಾ ಬ್ಯಾಂಕ್ ಶಿವಪುರ, ಶ್ರೀ ರಮೇಶ್ ಕುಮಾರ್ ಮಾಜಿ ಅಧ್ಯಕ್ಷರು ಹೆಬ್ರಿ ತಾಲೂಕು ಪಂಚಾಯತ್, ಶ್ರೀ ಸುಬ್ರಹ್ಮಣ್ಯ ಭಟ್ ವಾಸ್ತು ತಜ್ಞರು, ಶ್ರೀ ಶೋಭಾ ಶೆಟ್ಟಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಶಿವಪುರ, ಶ್ರೀ ಶಂಕರ್ ಭಟ್ ಕಿಲಾಯ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಶಿವಪುರ, ಶ್ರೀಯುತ ಪ್ರಸನ್ನ ಶೆಟ್ಟಿ ಮುಕಾಂಬಿಕಾ ಕ್ರಷರ್ ಕಲ್ಮುಂಡ ಶಿವಪುರ, ಶ್ರೀಮತಿ ಲೀಲಾವತಿ ಯೋಜನಾಧಿಕಾರಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಬ್ರಿ ತಾಲೂಕು. ಅದೇ ರೀತಿಯಾಗಿ ಸುಬ್ರಹ್ಮಣ್ಯ ಭಟ್ ವಾಸ್ತು ತಜ್ಞರು ಎಲ್ಲ ಗೌರವಾನ್ವಿತ ಗಣ್ಯರನ್ನ ವೇದಿಕೆಗೆ ಕರೆದುಕೊಂಡು ಬರಲಿಕ್ಕಿದ್ದಾರೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ವಾಸುದೇವ್ ಭಟ್ ರವರು ಹಾಗೂ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಕೋಶಾಧಿಕಾರಿಯಾಗಿರುವ ಸನ್ಮಾನ್ಯ ಶ್ರೀ ಮಹಾಬಲೇಶ್ವರ ಅಡಿಗರ್ ಅವರು. ಗೌರವಾನ್ವಿತ ಮಹಾಬಲೇಶ್ವರ ಅಡಿಗರ್ ಅವರು ನಮ್ಮೊಂದಿಗಿದ್ದಾರೆ.
ಎಲ್ಲ ಗೌರವಾನ್ವಿತ ಅತಿಥಿಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಂಡವರಿದ್ದೇವೆ. ಪ್ರಾರ್ಥನೆಯೊಂದಿಗೆ ನಮಿ ಸಭಾ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಕುಮಾರಿ ಇಂಚರ ಕರಾವಳಿಯ ಗಂಡು ಕಲೆ ಯಕ್ಷಗಾನದ ಶೈಲಿಯಲ್ಲಿ ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ದೇವ ಗಣಪನೆ ನಿನ್ನ ಪಾದಕ್ಕೆ ಭಾವ ಶುದ್ಧದಿ ವಂದಿಸುವೆವು. ನೋವನಿಗುತ ಸಲಹು ಎಮ್ಮನು ಭಾವಜಾರಿಯ ತನಯನೇ. ನೋವನಿಗುತ ಸಲಹು ಎಮ್ಮನು ಭಾವಜಾರಿಯ ತನಯನೇ. ನಾಡು ಶಿವಪುರದಲ್ಲಿ ನೆಲೆಸುತ್ತಾ ನಾಡು ಶಿವಪುರದಲ್ಲಿ ನೆಲೆಸುತ್ತಾ ನಾಡ ಜನರ ದುರಿತ ನೀಗುತ್ತಾ ನಾಡ ಜನರ ದುರಿತ ನೀಗುತ್ತಾ ಬೇಡಿದಿಷ್ಟಾರ್ಥಗಳ ನೀಡುವ ಶರಣವತ್ಸಲನೇ. ನಾಡ ಜನರ ದುರಿತ ನೀಗುತ್ತ ಬೇಡಿದಿಷ್ಟಾರ್ಥಗಳ ನೀಡುವ ಶರಣವತ್ಸಲನೇ. ದೇವಶಂಕರ ಲಿಂಗೇಶ್ವರ ದೇವಶಂಕರ ಲಿಂಗೇಶ್ವರ ತಪ್ಪಗೈದವರನ್ನ ದಂಡಿಸಿ ತಪ್ಪಗೈದವರನ್ನ ದಂಡಿಸಿ ಒಪ್ಪಿಕೊಂಡವರನ್ನು ಸಲಹುವ ಸುಪ್ರಸನ್ನನೇ ದೇವನೇ. ತಪ್ಪಗೈದವರನ್ನ ದಂಡಿಸಿ ಒಪ್ಪಿಕೊಂಡವರನ್ನು ಸಲಹುವ ಸುಪ್ರಸನ್ನನೇ ದೇವನೇ. ಹರನೇ 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 ಶಂಕರನೇ. ವಿಘ್ನ ನಿವಾರಕ ವಿಘ್ನೇಶ್ವರನ ಸ್ತುತಿಯೊಂದಿಗೆ ನಮ್ಮೂರಿನ ಆರಾಧ್ಯ ದೈವ ಶಂಕರಲಿಂಗೇಶ್ವರರ ಹಿರಿಮೆ ಗರಿಮೆಯನ್ನ ಕರಾವಳಿಯ ಗಂಡುಕಲೆ ಯಕ್ಷಗಾನ ಶೈಲಿಯಲ್ಲಿ ಪ್ರಾರ್ಥನೆಯೊಂದಿಗೆ ನೆರವೇರಿಸಿಕೊಟ್ಟ ಕುಮಾರಿ ಇಂಚರ ಅವರಿಗೆ ವಂದನೆ ಅಭಿವಂದನೆಯನ್ನು ಸಲ್ಲಿಸಿಕೊಂಡು ಈ ಸುಂದರ ಶ್ರೀಯುತ ಪ್ರಸನ್ನ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು. ಬಂಧುಗಳೇ, ಆರು ತಿಂಗಳಿನಿಂದ ನಮ್ಮೂರಿನ ಶಂಕರಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡು ನಮ್ಮೂರಿನ ಪರವೂರಿನ ಎಲ್ಲ ಭಕ್ತಾಭಿಮಾನಿಗಳನ್ನ ಒಗ್ಗೂಡಿಸುವುದರ ಮೂಲಕ ಹಗಲಿರಳೆನ್ನದೆ ದುಡಿದವರು ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಸನ್ಮಾನ್ಯ ವಾಸುದೇವ್ ಭಟ್ ಅವರು ಬಹಳ ನಗುಮುಖದಲ್ಲಿ ಇವತ್ತವರು ಕಾಣಿಸ್ತಾ ಇದ್ದಾರೆ. ಕಾರಣ ನಮ್ಮೆಲ್ಲರ ಆರಾಧ್ಯ ದೈವ ಶಂಕರಲಿಂಗೇಶ್ವರ ದೇವರ ಶಿಲಾಮಯ ಗರ್ಭಗುಡಿ ಈಗಾಗಲೇ ನಿರ್ಮಾಣಗೊಂಡು ಪುನರ್ ಪ್ರತಿಷ್ಠಾಬಂಧ ಹಾಗೂ ಬ್ರಹ್ಮ ಕುಂಭಾಭಿಷೇಕ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದ್ದನ್ನು ನಾವು ಸ್ಮರಿಸಿಕೊಂಡು ಇದೀಗ ಎಲ್ಲ ಗೌರವಾನ್ವಿತ ಗಣ್ಯರನ್ನ ಸ್ವಾಗತಿಸುವರೆ
ಗೌರವಾನ್ವಿತ ವಾಸುದೇವ್ ಭಟ್ ಅವರಲ್ಲಿ ನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಶಿವಂ ಶಿವಪುರಾಧೀಶಂ ಶಂಕರಂ ಶಾಂತರೂಪಿಣಂ ಆರಾಧಯೇ ಮಹಾದೇವಂ ತಾಪತ್ರಯ ನಿವಾರಣ. ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರ ಇಲ್ಲಿನ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪೂರ್ಣಗೊಂಡಿದ್ದು ಸಮಾರೋಪ ಸಮಾರಂಭದ ಈ ಸುಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಸುಮಾರು 616 ವರ್ಷದ ಹಿಂದೆ ಒಂದು ಜೀರ್ಣೋದ್ಧಾರದ ಇತಿಹಾಸವನ್ನು ನಮ್ಮ ದೇವಸ್ಥಾನದ ಶಿಲಾಶಾಸನ ನಮಗೆ ತಿಳಿಸಿಕೊಡ್ತಾ ಇದೆ. ಆ ನಂತರದಲ್ಲಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಜೀರ್ಣೋದ್ಧಾರಗಳು ಅಲ್ಲಲ್ಲಿ ಮಟ್ಟಿಗೆ ಆಗಿಕೊಂಡು ನಿತ್ಯ ನೈಮಿತ್ತಿಕಗಳು ನಡೆದುಕೊಂಡು ಬಂದಿರಬಹುದು. ಆದರೂ ಗರ್ಭಗೃಹ ಪೂರ್ಣ ಶಿಥಿಲಾವಸ್ಥೆಯಲ್ಲಿ ಬಂದು ಆ ನಂತರದಲ್ಲಿ ಜೀರ್ಣೋದ್ಧಾರದ ಒಂದು ಪ್ರವೃತ್ತಿಯನ್ನು ಮಾಡಬೇಕು ಅಂತ ಹೇಳಿ ಸುಮಾರು ಒಂದು 20-25 ವರ್ಷದಿಂದ ನಮ್ಮೆಲ್ಲ ಊರಿನವರ ಮನಸ್ಸಿನಲ್ಲಿ ಆ ಒಂದು ಪ್ರೇರಣೆ ಇತ್ತು. ಅದು ಈಗ ಸಾಕಾರವಾಗಿ ಗೊಂಡಿದೆ ಅಂತ ಹೇಳಲಿಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ಈ ಸಮಾರೋಪ ಸಮಾರಂಭ ಇದೀಗ ಪ್ರಾರಂಭಗೊಂಡಿದ್ದು, ಇವತ್ತಿನ ಈ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಆಶೀರ್ವಚನ ನೀಡಲಿಕ್ಕಾಗಿ ನಮ್ಮ ಪೇಜಾವರ ಮಠದ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕಾರ್ಯನಿಮಿತ್ತವಾಗಿ ಇವತ್ತೊಂದು ಬ್ರಹ್ಮಕಲಶೋತ್ಸವದ ಕಾರ್ಯನಿಮಿತ್ತ ಅಲ್ಲಿ ಪಾಲ್ಗೊಳ್ಳುವುದರಿಂದ ಬರುವಾಗ ವಿಮಾನ ಸ್ವಲ್ಪ ಸಮಯ ವಿಳಂಬ ಆದದ್ದರಿಂದ ಇದೀಗಾಗಲೇ ಅವರು ಬರಲಿಕ್ಕಿದ್ದಾರೆ. ನಮ್ಮೆಲ್ಲರನ್ನ, ನಮ್ಮ ಊರಿನ ಗ್ರಾಮಸ್ಥರನ್ನು, ಭಕ್ತರನ್ನು ಆಶೀರ್ವಾದ ಮಾಡಲಿಕ್ಕೆ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಮೊದಲಾಗಿ ನಮಿಸುತ್ತಾ ಅವರಿಗೆ ಮೊದಲು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಗುರುಗಳಾದಂತಹ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರು, ಹಾಗೆ ನಾಗಪಾತ್ರಿಗಳು, ನಮ್ಮ ಗುರುಗಳು, ಹಾಗೆ ಸಮಾಜ ಸೇವಕರಾದಂತಹ ಗೋಪಾಲಕೃಷ್ಣ ಸಾಮಗರನ್ನು ನಾನೊಂದು ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಇನ್ನೋರ್ವ ವೇದಾಂತ ವಿದ್ವಾಂಸರಾಗಿರ್ತಕ್ಕಂತಹ, ಜ್ಯೋತಿರ್ವಿದ್ವಾಂಸರಾಗಿರ್ತಕ್ಕಂತಹ ಗೋಪಾಲಕೃಷ್ಣ ಜೋಯಿಸರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಗರ್ಭಗೃಹದ ಎಲ್ಲ ಆ ವಾಸ್ತು ಶಿಲಾಮಯ ಗರ್ಭಗೃಹದ ವಾಸ್ತು ತಜ್ಞರಾದಂತಹ ಅವಧಾನಿ ಸುಬ್ರಹ್ಮಣ್ಯ ಭಟ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಗರ್ಭಗೃಹದ ಒಂದು ಶಿಲ್ಪಶಾಸ್ತ್ರದಂತೆ ನಿರ್ಮಾಣ ಆಗಿದೆ. ಅದನ್ನೆಲ್ಲ ಪೂರೈಸಿಕೊಟ್ಟು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅವರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದಂತಹ ಹಾರಿಕಾ ಮಂಜುನಾಥ್ ಇವರಿಗೂ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿನ ಪರಿಸರದ ಖ್ಯಾತ ಲೆಕ್ಕ ವಿಮರ್ಶಕರು CA ಅವರಾಗಿರ್ತಕ್ಕಂತಹ ರವಿರಾವ್ ಇವರಿಗೂ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮವರೇ ಆದಂತಹ ನಮ್ಮ ದೇವಸ್ಥಾನಕ್ಕೆ ವಿಶೇಷ ಕೊಡುಗೆ ದಾನಿಗಳಾಗಿರ್ತಕ್ಕಂತಹ, ವಿಶೇಷ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂತಹ, ವಿಶೇಷ ಎಲ್ಲರಿಗೂ ಆತ್ಮೀಯರಾದಂತಹ ಪ್ರಸನ್ನ ಶೆಟ್ಟಿ ಇವರಿಗೂ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಮೆಸ್ಕಾಂನ ಅಧ್ಯಕ್ಷರಾಗಿರ್ತಕ್ಕಂತಹ ದಿನೇಶ ಉಪಾಧ್ಯಾಯ ಸರ್ ಇವರಿಗೂ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮವರೇ ಆದಂತಹ ಮಾಜಿ ಅಧ್ಯಕ್ಷರು, ಹೆಬ್ರಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಆಗಿರತಕ್ಕಂತಹ ರಮೇಶ್ ಕುಮಾರ್ ಇವರಿಗೂ ಸಹ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶೋಭಾ ಶೆಟ್ಟಿ ಇವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಭೆಯಲ್ಲಿ ಸಭಾಸೀನರಾಗಿರ್ತಕ್ಕಂತಹ ಎಲ್ಲ ಬಂಧು ಮಿತ್ರರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಹಾಗೂ ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೂ ಸಹ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಸ್ವಾಗತಿಸ್ತಾ ಇದ್ದೇನೆ. ಸರ್ವರನ್ನು ಸ್ವಾಗತಿಸಿದ ಜೀರ್ಣೋದ್ಧಾರ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು
ಸಾಕಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡವರು ಗೌರವಾನ್ವಿತ ಪುರೋಹಿತರಾಗಿರುವಂತಹ ತಂತ್ರಿಗಳು ಆಗಿರುವಂತಹ ವಾಸುದೇವ್ ಭಟ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಂಡು ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ಶಾಲನ್ನು ಹೊದಿಸಿ ಸ್ವಾಗತಿಸುವರೆ ನಮ್ಮ ಆರ್ಥಿಕ ಸಮಿತಿಯ ಸಂಚಾಲಕರಾಗಿರುವ ಸನ್ಮಾನ್ಯ ವಿಶ್ವನಾಥ್ ನಾಯಕ್ ಮಾರ್ಮಕ್ಕಿ ಶಿವಪುರ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ನಮ್ಮೂರಿನ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ತೊಡಗಿಸಿಕೊಂಡ ಎಲ್ಲ ಭಕ್ತಾಭಿಮಾನಿಗಳನ್ನು ನಾವು ಮತ್ತೊಮ್ಮೆ ಸ್ಮರಿಸಿಕೊಂಡು ಇದೀಗ ಮಹಾನ್ ದಾನಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮ. 10 ಲಕ್ಷಕ್ಕೂ ಅಧಿಕ ಮೊತ್ತದ ಧನ ಸಹಾಯವನ್ನು ನೀಡಿದ ಮಹಾನ್ ದಾನಿಗಳನ್ನು ಮೊದಲಾಗಿ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಗೋಪಾಲಕೃಷ್ಣ ಭಟ್, ಬಂಡಾರಬೆಟ್ಟು, ಶಿವಪುರ ಗೌರವಾನ್ವಿತರು ಆಗಮಿಸಬೇಕು. ಅವರ ಸುಪುತ್ರ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ವಿ ಸುನೀಲ್ ಕುಮಾರ್, ಶಾಸಕರು, ಕಾರ್ಕಳ ವಿಧಾನಸಭಾ ಕ್ಷೇತ್ರ. ಶ್ರೀಯುತ ಪ್ರಸನ್ನ ಶೆಟ್ಟಿ, ಮುಕಾಂಬಿಕಾ ಕ್ರಷರ್, ಶಿವಪುರ. ಸರ್, ಪ್ರಸನ್ನ ಶೆಟ್ಟಿ ಅವರು ದಯವಿಟ್ಟು ಆಗಮಿಸಬೇಕು. ಸರ್, ಚೇರ್ ಮುಂದೆ. ದಿವಂಗತ ಕೃಷ್ಣಮ್ಮ ಶೆಟ್ಟಿ ಅವರ ಪರವಾಗಿ ಅವರ ಮಕ್ಕಳು ಪ್ರಮೀಳಾ ನಿಲಯ, ಯಳಗೋಳಿ, ಶಿವಪುರ. ಶ್ರೀ ಎ.ಪಿ. ರಾವ್, ಬೆಂಗಳೂರು ಗೌರವಾನ್ವಿತರನ್ನ ಗೌರವಿಸುವರೆ ಉಡುಪಿಯ ವೇದಾಂತ ವಿದ್ವಾಂಸರು ಶ್ರೀಯುತ ಗೋಪಾಲಕೃಷ್ಣ ಜೋಯಿಸ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಗೋಪಾಲಕೃಷ್ಣ ಜೋಯಿಸ್ ರವರು ವೇದಾಂತ ವಿದ್ವಾಂಸಕರಾಗಿ ರಾಜ್ಯದ ಸಾಕಷ್ಟು ದೇವಸ್ಥಾನಗಳಲ್ಲಿ ಜೀರ್ಣೋದ್ಧಾರ ಸಮಿತಿಯಲ್ಲಿ ಗುರುತಿಸಿಕೊಂಡವರು. ಸರ್ವರು ಜೋರಾದ ಚಪ್ಪಾಳೆಯೊಂದಿಗೆ ಮಹಾನ್ ದಾನಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. 10 ಲಕ್ಷಕ್ಕೂ ಅಧಿಕ ಧನ ಸಹಾಯವನ್ನು ನೀಡಿದ ಮಹಾನ್ ದಾನಿಗಳನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಶಂಕರದೇವರು ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಆಯುರಾರೋಗ್ಯ, ಸಂಪತ್ತನ್ನು ಕರುಣಿಸಲಿ ಎನ್ನುವ ಶುಭಾಶಯ ನಮ್ಮದು. ಗೌರವಾನ್ವಿತರಿಗೆ ಅಭಿವಂದನೆಯನ್ನು ಸಲ್ಲಿಸಿಕೊಂಡು ಮಹಾನ್ ದಾನಿಯನ್ನ ಸನ್ಮಾನಿಸಿದ ಉಡುಪಿಯ ವೇದಾಂತ ವಿದ್ವಾಂಸಕರು ಶ್ರೀಯುತ ಗೋಪಾಲಕೃಷ್ಣ ಜೋಯಿಸ್ ಅವರು ಕಾರ್ಯಕ್ರಮಕ್ಕೆ ಶುಭಾಶಯದ ನುಡಿಯನ್ನು ನುಡಿಯುವರೆ ಅವರಲ್ಲಿ ನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ
ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗಪ್ರಣಯತಾರಂ ಪ್ರಣತೋಸ್ಮಿ ಸದಾಶಿವಂ. ಶಿವಪುರದ ಜನರ ಭಾಗ್ಯ ಇವತ್ತು ಉದಯ ಆಗಿದೆ ಅಂತ ಹೇಳ್ಬೋದು. ಕಾಲಗರ್ಭದ ಹೊಡೆತಕ್ಕೆ, ಕಾಲನ ಹೊಡೆತಕ್ಕೆ ಸಿಕ್ಕು ಜೀರ್ಣವಾದಂತಹ ಶಿವಪುರದ ಶಂಕರಲಿಂಗೇಶ್ವರ ದೇವರ ಮಂದಿರ ಜೀರ್ಣೋದ್ಧಾರಗೊಂಡು ಪುನಃ ಪ್ರತಿಷ್ಠೆ ಮತ್ತು ಅಷ್ಟಬಂಧ ನವೀಕರಣ ಸಹಿತ ಬ್ರಹ್ಮಕಲಶೋತ್ಸವ ಅತ್ಯಂತ ವೈಭವದಿಂದ ಇವತ್ತು ನಡೆದಿದೆ. ಇದು ನಿಮ್ಮ ಭಾಗ್ಯ ಅಂತಲೇ ಹೇಳಬೇಕು. ಯಾಕೆಂದರೆ ಈ ಪೂರ್ವದಲ್ಲಿ ಕಾರ್ಯಕ್ರಮದ ನಿರೂಪಕರು ಇಲ್ಲಿಯ ಶಿಲಾಶಾಸನದ ಬಗ್ಗೆ ವಿಸ್ತಾರವಾದಂತಹ ಒಂದು ವರದಿಯನ್ನು ಕೊಟ್ಟರು. ಸುಮಾರು 600 ವರ್ಷದ ಹಿಂದೊಮ್ಮೆ ಇಲ್ಲಿಯ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಅಂತ. ಆಗ ನೋಡಲಿಕ್ಕೆ ನೀವು ಯಾರೂ ಇರಲಿಲ್ಲ. ನಿಮ್ಮ ಕಾಲದಲ್ಲಿ ಇವತ್ತಿದು ಪುನಃ ಜೀರ್ಣೋದ್ಧಾರ ಆಗ್ತಾ ಇದೆ. ಈ ಜೀರ್ಣೋದ್ಧಾರದಲ್ಲಿ ಭಾಗಿಗಳಾಗಿ ನೀವೆಲ್ಲ ದೊಡ್ಡ ಪುಣ್ಯವನ್ನು ಕಟ್ಟಿಕೊಂಡಿದ್ದೀರಿ. ಹಾಗಾಗಿ ಖಂಡಿತವಾಗಿಯೂ ಕೂಡ ಇದೊಂದು ದೊಡ್ಡ ಅವಕಾಶ ನಿಮಗೆ ಸಿಕ್ಕಿದೆ ಅಂತ ನೀವು ಭಾವಿಸಿಕೊಳ್ಬೇಕು. ಆಗಮಶಾಸ್ತ್ರ ಒಂದು ಮಾತನ್ನು ಹೇಳ್ತದೆ, ಜೀರ್ಣೋದ್ಧತಿಂ ಸ್ಥಾಪಿತ ಮಂತ್ರಬಿಂಬ ಗೃಹಾದಿ ಜೀರ್ತೌ ಸಪದೀತಿ ಕುರ್ಯಾತ್. ಒಂದು ದೇವಸ್ಥಾನ ಜೀರ್ಣ ಆಯಿತು ಅಂತಿದ್ದರೆ ಅದರ ಜೀರ್ಣೋದ್ಧಾರವನ್ನು ಬಹಳ ಬೇಗನೆ ಮಾಡಬೇಕು ಅಂತ ಆಗಮಶಾಸ್ತ್ರ ಹೇಳ್ತದೆ. ಹೇಗೆ ಅಂತ ಕೇಳಿದರೆ, ನಮ್ಮ ಮನೆಯ ಮಾಡು ಸೋರಿತು ಅಂತಾದರೆ, ನಮ್ಮ ಮನೆಯಲ್ಲಿ ಏನಾದರೂ ಗೋಡೆಯೋ ಅಥವಾ ಮಾಡೋ ಶಿಥಿಲ ಆಯಿತು ಅಂತಾದರೆ ಹೇಗೆ ನಾವು ಅದನ್ನು ಸರಿ ಮಾಡಲಿಕ್ಕೆ ತಕ್ಷಣ ಕಾರ್ಯಪ್ರವೃತ್ತರಾಗ್ತೇವೋ ಅದೇ ರೀತಿಯಲ್ಲಿ ನಮ್ಮ ದೇವಸ್ಥಾನ ಜೀರ್ಣ ಆಯಿತು ಅಂತಿದ್ದರೆ ಅದರ ಜೀರ್ಣೋದ್ಧಾರಕ್ಕೆ ತಕ್ಷಣವೇ ಪ್ರಯತ್ನ ಮಾಡಬೇಕು ಅಂತ. ಆದರೆ ಇದೊಂದು ಉದಾಹರಣೆ ಮಾತ್ರ, ಕೇವಲ ಇಷ್ಟೇ ಅಲ್ಲ. ಇನ್ನು ಪುನಃ ಮುಂದುವರೆದು ಅದೇ ಶಾಸ್ತ್ರ ಹೇಳ್ತದೆ, ದುಸ್ಥೋನ್ಯಥಾ ಚೇತ್ ವಿಪದೇ ತಥಾ ಚೇತು ಸುಸ್ಥೋತ್ರ ದೇವೋ ಯದಿ ಸಂಪದೇ ಸ್ಯಾತ್. ದೇವಸ್ಥಾನದ ಗರ್ಭಗೃಹ ಜೀರ್ಣವಾದಾಗ ತನ್ನಿಮಿತ್ತಕವಾಗಿ ದೇವರ ಚೈತನ್ಯಕ್ಕೆ ಹಾನಿಯಾಗ್ತದೆ. ಅದರಿಂದ ಆ ದೇವಸ್ಥಾನದ ಪರಿಸರದಲ್ಲಿ ವಾಸ ಮಾಡುವವರಿಗೆ ಗ್ರಾಮಕ್ಕೆ ಅನಿಷ್ಟ ಬರ್ತದೆ. ಆದ್ದರಿಂದ ದೇವಸ್ಥಾನವನ್ನು ಬೇಗನೆ ಜೀರ್ಣೋದ್ಧಾರ ಮಾಡಿ ಪುನಃ ದೇವರ ಚೈತನ್ಯ ವೃದ್ಧಿಯಾಗಲಿಕ್ಕೆ ಬೇಕಾದಂತಹ ಕರ್ತವ್ಯಗಳನ್ನು ಮಾಡಿ, ಆಗ ಯದಿ ಸಂಪದೇ ಸ್ಯಾತ್, ದೇವರು ಸುಸ್ಥನಾಗಿ ಕೂತ್ರೆ ಆ ಗ್ರಾಮಕ್ಕೆ ಸಂಪದಭಿವೃದ್ಧಿ ಆಗ್ತದೆ. ದೇವಸ್ಥಾನದ ಸಮೀಪದಲ್ಲಿ ವಾಸ ಮಾಡುವವರಿಗೂ ಒಳ್ಳೆಯ ಅಭಿವೃದ್ಧಿ ಆಗ್ತದೆ ಅಂತ. ಅದರಿಂದ ಜೀರ್ಣೋದ್ಧಾರ ಅಂತ ಹೇಳುವಂತಹದ್ದು ಅತ್ಯಂತ ಆದ್ಯತೆಯ ಮೇರೆಗೆ ನಾವು ಮಾಡಬೇಕಾದಂತಹ ಕರ್ತವ್ಯ ಅಂತ ಶಾಸ್ತ್ರಗಳದ್ದು ಅಭಿಪ್ರಾಯ. ಇನ್ನು ಬಹಳ ಮಂದಿ ನಾವು ನೋಡ್ತೇವೆ, ಒಂದಿಷ್ಟು ಸಂಪತ್ತಿದ್ದಂತಹ ವ್ಯಕ್ತಿಗಳು ಹೊಸ ದೇವಸ್ಥಾನಗಳನ್ನೆಲ್ಲ ಕಟ್ಟುವ ಪ್ರವೃತ್ತಿಯನ್ನು ಮಾಡ್ತಾರೆ. ಅದೆಷ್ಟೋ ಹೊಸ ಹೊಸ ದೇವಸ್ಥಾನಗಳು, ಗುಡಿಗೋಪುರಗಳು ನಮ್ಮ ಈ ಕಾಲಘಟ್ಟದಲ್ಲಿ ಹೊಸದಾಗಿ ಆಗಿವೆ. ಆದರೆ ಪುಣ್ಯ ಯಾವಾಗಲೂ ಯಾವುದಕ್ಕೆ ಜಾಸ್ತಿ ಅಂತ ಕೇಳಿದರೆ, ಹೊಸ ದೇವಸ್ಥಾನ ಕಟ್ಟುವುದಕ್ಕಿಂತಲೂ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವುದಕ್ಕೆ ಪುಣ್ಯ ಜಾಸ್ತಿ ಅಂತ ಶಾಸ್ತ್ರ ಹೇಳ್ತದೆ. ಒಂದು ಸಣ್ಣ ಕಥೆಯ ರೀತಿಯಲ್ಲಿ ಶಾಸ್ತ್ರ ಹೇಳ್ತದೆ. ಚತುರ್ಮುಖ ದೇವರಿದ್ದಂತಹ, ಬ್ರಹ್ಮದೇವರಿದ್ದಂತಹ ಸಭೆಯಲ್ಲಿ ದೇವತೆಗಳ ನಡುವೆ ಒಂದು ಸಣ್ಣ ವಿವಾದ ಬಂತಂತೆ, ಒಂದು ತರ್ಕ ಬಂತಂತೆ. ಯಾವುದಕ್ಕೆ ಪುಣ್ಯ ಜಾಸ್ತಿ, ಹೊಸ ದೇವಸ್ಥಾನ ಕಟ್ಟುವುದಕ್ಕೋ ಹಳೆಯ ದೇವಸ್ಥಾನದ ಜೀರ್ಣೋದ್ಧಾರಕ್ಕೋ ಅಂತ. ಆಗ ಈ ಪುಣ್ಯವನ್ನು ತಕ್ಕಡಿಯಲ್ಲಿ ತೂಗಿ ತುಲನೆ ಮಾಡಿದ್ರಂತೆ. ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಂತಹ ಪುಣ್ಯ ಅದು ಜಾಸ್ತಿ ಅಂತ ಬ್ರಹ್ಮದೇವರಿದ್ದಂತಹ ಸಭೆಯಲ್ಲಿ ನಿರೂಪಿತವಾಯಿತು ಅಂತ. ಹಾಗೆ ಹಳೆಯ ದೇವಸ್ಥಾನ, ಸಹಸ್ರಾರು ವರ್ಷದ ಇತಿಹಾಸ ಇರುವಂತಹ ದೇವಸ್ಥಾನ ಜೀರ್ಣವಾದದ್ದನ್ನು ನಾವು ಜೀರ್ಣೋದ್ಧಾರ ಮಾಡುವಾಗ ಅದರಿಂದ ನಮಗೆ ಅತಿಶಯವಾದಂತಹ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತ. ನಮ್ಮೆಲ್ಲರ ಜೀವನಕ್ಕೆ ಒಂದು ನಿಗದಿತವಾದಂತಹ ಗೊತ್ತು ಗುರಿ ಅಂತ ಇರಬೇಕು. ಸಾಮಾನ್ಯ ಮನುಷ್ಯರ ಹತ್ರ ನಾವಿವತ್ತು ಕೇಳಿದರೆ ಜೀವನದ್ದು ಗುರಿ ಏನು ಅಂತ ಕೇಳಿದರೆ, ಸಣ್ಣ ಮಕ್ಕಳನ್ನು ಶಾಲಾ ಕಾಲೇಜು ಓದುವಂತಹ ವಿದ್ಯಾರ್ಥಿಗಳನ್ನು ಕೇಳಿದರೆ, ನಾನು ಇಂತಹ ಶಿಕ್ಷಣವನ್ನು, ಇಂತಹ ಪದವಿಯನ್ನು ಪಡಿಬೇಕು, ಅದರ ನಂತರ ಒಳ್ಳೆಯ ಉದ್ಯೋಗವನ್ನು ಪಡ್ಕೊಳ್ಬೇಕು, ಅದರ ನಂತರ ಧಾರಾಳ ಸಂಪತ್ತನ್ನು ನಾನು ಆರ್ಜನೆ ಮಾಡಬೇಕು, ಸಮಾಜದಲ್ಲಿ ದೊಡ್ಡ ಹುದ್ದೆಯನ್ನು, ಸ್ಥಾನಮಾನವನ್ನು ಪಡಿಬೇಕು ಅಂತ. ಇಲ್ಲಿಗೆ ಇವತ್ತಿನ ಸಾಮಾನ್ಯ ಲೌಕಿಕರದ್ದು ಜೀವನದ್ದು ಗೊತ್ತು ಗುರಿ ಪರ್ಯವಸಾನ ಆಯಿತು. ಆದರೆ ನಮ್ಮ ಪೂರ್ವಿಕರು ಇದಕ್ಕಿಂತ ಮಿಗಿಲಾದಂತಹ ಒಂದು ಧ್ಯೇಯವನ್ನು
ಪುರುಷಾರ್ಥಗಳನ್ನು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ನಿರ್ಣಯ ಮಾಡಿಕೊಂಡಿದ್ರು. ಅದನ್ನೇ ನಮ್ಮ ಪೂರ್ವಿಕರು ಹೇಳಿದರು, ಪುರುಷಾರ್ಥಗಳನ್ನು ಸಾಧನೆ ಮಾಡು ಅಂತ. ಏನು ಪುರುಷಾರ್ಥಗಳು ಅಂತ ಕೇಳಿದರೆ, ಇವತ್ತಿನ ಜನರ ಹತ್ರ ಕೇಳಿದರೆ ಹೇಳ್ತಾರೆ ಸಂಪತ್ತು, ಆಮೇಲೆ ಆ ಸಂಪತ್ತಿನಿಂದ ಸಿಗುವಂತಹ ಸುಖ ಭೋಗಗಳು ಅಂತ. ಇದನ್ನು ನಮ್ಮ ಪೂರ್ವಿಕರು ಗುರುತಿಸಿದ್ರು. ಅರ್ಥ ಮತ್ತು ಕಾಮ ಅಂತ ಹೇಳುವಂಥದ್ದು ಪುರುಷಾರ್ಥವೇ. ಆದರೆ ಅಲ್ಲಿಗೆ ಪುರುಷಾರ್ಥ ಪರ್ಯವಸಾನ ಆಗೋದಿಲ್ಲ. ಅದರ ಜೊತೆಗೆ ಧರ್ಮವನ್ನು ಸಾಧನೆ ಮಾಡಬೇಕು. ಅದರ ನಂತರ ಜೀವನದ್ದು ಕೊನೆಯ ಗುರಿ ಯಾವುದು ಅಂತ ಕೇಳಿದರೆ ಮೋಕ್ಷ ಸಾಧನೆ. ಹಾಗಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳುವಂತಹ 4 ಪುರುಷಾರ್ಥಗಳು ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ. ಹಾಗಾಗಿ ಅರ್ಥಕಾಮಗಳನ್ನು ಸ್ವಲ್ಪ ಪ್ರಯತ್ನ ಮಾಡಿದರೆ, ಸ್ವಲ್ಪ ಬುದ್ಧಿಯೋ ವಿದ್ಯೆಯೋ ಇದ್ದರೆ ಯಾರೂ ಕೂಡ ಗಳಿಸ್ಬೋದು. ಧರ್ಮವನ್ನು ಸಾಧನೆ ಮಾಡಬೇಕಾದ್ರೆ ಒಂದಿಷ್ಟಾದರೂ ಕೂಡ ನಮಗೆ ನಮ್ಮ ಪೂರ್ವಿಕರ ಹಿನ್ನೆಲೆ ಏನು, ನಮ್ಮ ಧರ್ಮದ ಹಿನ್ನೆಲೆ ಏನು, ಸಂಸ್ಕಾರ ಏನು, ಆಚಾರ ಏನು, ವಿಚಾರ ಏನು ಅಂತ ಗೊತ್ತಿರಬೇಕಾಗ್ತದೆ. ಹಾಗೆ ಆ ಧರ್ಮ ಸಾಧನೆಗೆ ಬೇಕಾದಂತಹ ಒಂದು ಮಾಧ್ಯಮ ಯಾವುದು ಅಂತ ಕೇಳಿದರೆ ಈ ದೇವಸ್ಥಾನಗಳು. ಅದಕ್ಕೋಸ್ಕರ ನಮ್ಮ ಪೂರ್ವಿಕರು ಅಲ್ಲಲ್ಲಿ ಒಂದೊಂದು ಊರಿನಲ್ಲಿಯೂ ಕೂಡ ಒಂದೊಂದು ದೇವಾಲಯಗಳನ್ನು ಕಟ್ಟಿಸಿದ್ರು. ಅಲ್ಲಿ ಒಂದಿಷ್ಟು ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದರು ಅಂತ. ಹಾಗಾಗಿ ವ್ಯವಸ್ಥಿತವಾದಂತಹ ಧರ್ಮಾಚರಣೆಯಿಂದ ನಮ್ಮ ಜೀವನದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂತಹ ಪಾಪಕರ್ಮಗಳನ್ನು ಕಳ್ಕೊಳ್ಳಿಕ್ಕಾಗ್ತದೆ. ಅದರಿಂದ ಜೀವನದ್ದು ಚರಮ ಲಕ್ಷ್ಯ ಪರಮಪುರುಷಾರ್ಥವಾದಂತಹ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಹಾಗೆ ಇಂತಹ ಒಂದು ಉದಾತ್ತವಾದಂತಹ ಉದ್ದೇಶದಿಂದ ಕಟ್ಟಿದಂತಹ ದೇವಾಲಯಗಳು ಹೇಗೆ ನಡ್ಕೊಂಡು ಬಂತು ಅಂತ ಕೇಳಿದರೆ, ಇಲ್ಲಿರುವಂತಹ ಶಿಲಾಶಾಸನ ಹೇಳುವ ಹಾಗೆ ಇದಕ್ಕೆಲ್ಲ ದತ್ತಿ ಅಂತ ಬಿಟ್ಟರು, ಉಂಬಳಿ ಬಿಟ್ಟರು. ಒಂದಿಷ್ಟು ಭೂಮಿಯನ್ನು ದೇವಸ್ಥಾನ ನಡಿಲಿಕ್ಕೆ ಬೇಕಾಗಿ ಉಂಬಳಿ ಬಿಟ್ಟರು. ಆ ಭೂಮಿಯಲ್ಲಿ ಬೆಳೆದಂತಹ ಬೆಳೆಯಿಂದ ಆ ದೇವಸ್ಥಾನದ ವ್ಯವಸ್ಥೆಗಳು, ನಿತ್ಯ ನೈಮಿತ್ತಿಕವಾದಂತಹ ಪೂಜೆಗಳು, ವಿನಿಯೋಗಗಳು ನಡ್ಕೊಂಡು ಬರಲಿ ಅಂತ ವ್ಯವಸ್ಥೆ ಮಾಡಿದರು. ಕಾಲ ವ್ಯತ್ಯಾಸ ಆಯಿತು, ರಾಜರ ಆಡಳಿತ ಹೋಯಿತು, ಚುನಾಯಿತವಾದಂತಹ ಸರ್ಕಾರಗಳು ಬಂದವು. ಸರ್ಕಾರಗಳು ಬಂದಂತಹ ಕಾಲಘಟ್ಟದಲ್ಲಿ ರಾಜಾಶ್ರಯದಿಂದ ದೇವಸ್ಥಾನಗಳಿಗೆ ಏನೆಲ್ಲ ಪ್ರಯೋಜನಗಳು ಸಿಗ್ತಾ ಇತ್ತೋ ಅದೆಲ್ಲ ನಿಂತು ಹೋಯಿತು. ಹಾಗಾಗಿ ನಮ್ಮ ಊರಿನಲ್ಲಿ ಅದೆಷ್ಟೋ ದೇವಸ್ಥಾನಗಳು ಜೀರ್ಣವಾಯಿತು. ಆದರೆ ಪುನಃ ಈ ಒಂದು ಸುಮಾರು 25-30 ವರ್ಷಗಳಿಂದ ಅನೇಕ ದೇವಸ್ಥಾನಗಳು ಜೀರ್ಣೋದ್ಧಾರ ಆದವು. ಯಾಕೆ ಅಂತ ಕೇಳಿದರೆ, ನಮ್ಮ ಜನರಲ್ಲಿ ಇನ್ನೂ ಕೂಡ ಧರ್ಮ ಪ್ರಜ್ಞೆ ಉಳಿದಿದೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಅಂತ. ಇಲ್ಲದೇ ಇದ್ದರೆ ಯಾರೋ ರಾಜಮಹಾರಾಜರು ಕಟ್ಟಿದ ದೇವಸ್ಥಾನ, ರಾಜರು ಇಲ್ಲ, ಮಹಾರಾಜರು ಇಲ್ಲ, ನಾವು ಯಾಕೆ ಹೋಗಬೇಕು, ನಾವು ಯಾಕೆ ಮಾಡಬೇಕು ಅಂತ ಉಪೇಕ್ಷೆ ಮಾಡಿರ್ತಿದ್ರೆ ಯಾವ ದೇವಸ್ಥಾನವೂ ಜೀರ್ಣೋದ್ಧಾರ ಆಗ್ತಿರಲಿಲ್ಲ. ಇನ್ನೂ ಕೂಡ ಧರ್ಮ ಪ್ರಜ್ಞೆ ಉಳಿದದ್ರಿಂದ ನಮ್ಮ ಪರಿಸರದಲ್ಲಿರುವಂತಹ, ನಮ್ಮ ಗ್ರಾಮದಲ್ಲಿರುವಂತಹ ದೇವಸ್ಥಾನಗಳೆಲ್ಲ ಜೀರ್ಣೋದ್ಧಾರ ಪುನರ್ ಪ್ರತಿಷ್ಠೆಗೊಂಡು ವ್ಯವಸ್ಥಿತವಾದಂತಹ ಪೂಜಾ ವಿನಿಯೋಗಗಳು, ಉತ್ಸವಾದಿಗಳು ಇವತ್ತು ನಡ್ಕೊಂಡು ಬರ್ತಾ ಇದೆ. ಆದರೆ ಈ ಧರ್ಮ ಪ್ರಜ್ಞೆಯನ್ನು ಮುಂದುವರಿಸುವಂತಹ ಕಾರ್ಯಗಳು ಬಹಳಷ್ಟು ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಕಾಲದ ನಮ್ಮ ಮಕ್ಕಳಿಗೆ ನಾವು ಧಾರ್ಮಿಕ ಶಿಕ್ಷಣವನ್ನು ಅತ್ಯಂತ ಕಡಿಮೆ ಮಟ್ಟದಲ್ಲಿ ಕೊಡ್ತಾ ಇದ್ದೇವೆ. ಬಹುತೇಕ ವ್ಯಕ್ತಿಗಳಿಗೆ, ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಧಾರ್ಮಿಕ ಪ್ರಜ್ಞೆ ಅಥವಾ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣವೇ ಇಲ್ಲದೇ ಇದ್ದದ್ರಿಂದ ಅನೇಕ ಮಂದಿ ಇಂತಹ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಿಂದ ವಿಮುಖವಾಗ್ತಾ ಇದ್ದಾರೆ. ಅದರ ಜೊತೆಗೆ ಜನರ ಮನಸ್ಸನ್ನು ವಿಚಲಿತಗೊಳಿಸುವಂತಹ ಒಂದಷ್ಟು ಸಾಧನಗಳು ಕೂಡ ಇವತ್ತು ಮೊಬೈಲ್ ಫೋನ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾಗಳಾಗಲಿ ಜನರನ್ನು ಇಂತಹ ಚಿಂತನೆಗಳಿಂದ ವಿಮುಖಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾವೆ. ಇವತ್ತಿನ ಕಾಲದ ಮಕ್ಕಳ ಹತ್ರ ಕೇಳಿದರೆ ಈ ಶತಮಾನದ ದೊಡ್ಡ ಸಂಶೋಧನೆ ಯಾವುದು ಅಂತ ಕೇಳಿದರೆ ಮಕ್ಕಳು ಹೇಳಿ ಆ ವಾಟ್ಸ್ಯಾಪ್ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಸಂಶೋಧನೆ ಅಂತ. ಸುಮಾರು 2012-13 ಈ ಇಸ್ವಿಯವರೆಗೆ ಇಂತಹ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಮಾಧ್ಯಮಗಳದ್ದು ಪ್ರಭಾವ ಬಹಳ ಕಡಿಮೆ ಇತ್ತು. ಇವತ್ತು ಸೋಷಿಯಲ್ ಮೀಡಿಯಾ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ, ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಅದೊಂದು ಅವಿಭಾಜ್ಯವಾದಂತಹ ಅನಿವಾರ್ಯವಾದಂತಹ ಅಂಗವೇ ಆಗಿಬಿಟ್ಟಿದೆ. ವಾಟ್ಸ್ಯಾಪ್ನಿಂದ ನಾವು ಯಾವ ಕ್ಷಣದಲ್ಲಿಯೂ ಯಾರಿಗೂ ಬೇಕಾದರೆ ಸಂದೇಶವನ್ನು ಕಳಿಸ್ಬೋದು ಅಂತ. ಅದ್ಭುತವಾದಂತಹ ತಂತ್ರಜ್ಞಾನ ಅಂತ ಎಲ್ಲರೂ ಒಪ್ಪಿಕೊಂಡಂತಹ ವಿಷಯ. ಆದರೆ ನಮ್ಮ ಪೂರ್ವಿಕರದ್ದು ಕೂಡ ಇಂಥದ್ದೇ ಒಂದು ತಂತ್ರಜ್ಞಾನ ಇತ್ತು. ಅದು ಯಾವುದು ಕೇಳಿದರೆ
ಇದು ಲೌಕಿಕ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದಲ್ಲ. ಅಧ್ಯಾತ್ಮವಾಗಿ ದೇವರನ್ನು ನಾವು ಒಲಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಒಂದು ಸಂಶೋಧನೆ. ದೇವರಿಗೆ ನಾವೊಂದು ಮೆಸೇಜ್ ಕಳಿಸಬೇಕಾದ್ರೆ ಎಲ್ಲಿಂದ ಕಳಿಸಬೇಕು ಅಂತ ಕೇಳಿದರೆ ಅದು ದೇವಸ್ಥಾನಕ್ಕೆ ಬರಬೇಕು. ದೇವಸ್ಥಾನಕ್ಕೆ ಬಂದು ದೇವರ ಮುಂದೆ ನಿಂತು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದರೆ, ನಮಗೆ ಇಂಥ ಅಭೀಷ್ಟ ಸಿದ್ಧಿ ಆಗಬೇಕು ಅಂತ ದೇವರ ಹತ್ರ ಕೇಳಿಕೊಂಡ್ರೆ ನಮ್ಮ ಅಭೀಷ್ಟವನ್ನು ದೇವರು ಕರುಣಿಸ್ತಾನೆ ಅಂತ. ಆದರೆ ಇದು ಹೇಗೆ ಸಾಧ್ಯ ಆಗ್ತದೆ? ನೀವು ಕಾರ್ಕಳದ ಸಮೀಪಕ್ಕೆ ಹೋದರೆ ರಸ್ತೆ ಬದಿಗಳಲ್ಲಿ ಅನೇಕ ಶಿಲ್ಪಶಾಲೆಗಳಿದ್ದಾವೆ. ಬಹಳ ಸುಂದರವಾದಂತಹ ಮೂರ್ತಿಗಳಲ್ಲಿದ್ದಾವೆ. ಆ ಮೂರ್ತಿಯ ಮುಂದೆ ನಿಂತು ಯಾರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋದಿಲ್ಲ. ಅದೇ ಮೂರ್ತಿ ದೇವಸ್ಥಾನದ ಗರ್ಭಗುಡಿಯ ಒಳಗೆ ಬಂದು ಕೂತಾಗ ಅದರ ಮುಂದೆ ನಿಂತು ಜನರು ಪ್ರಾರ್ಥನೆ ಮಾಡ್ತಾರೆ, ಜನರಿಗೆ ಅಭೀಷ್ಟ ಸಿದ್ಧಿ ಆಗ್ತದೆ. ಏನಿದು ಅಂತ ಕೇಳಿದರೆ ಅದನ್ನೇ ನಮ್ಮ ಪೂರ್ವಿಕರು ತಪಸ್ಸು ಮಾಡಿ ಗಳಿಸಿಕೊಂಡಂತಹ ತಂತ್ರಜ್ಞಾನವದು. ಕಲ್ಲನ್ನು, ಆ ಕಲ್ಲಿನ ಒಳಗೆ ದೇವರ ಶಕ್ತಿಯನ್ನು ತುಂಬುವಂತಹ ಒಂದು ಕ್ರಿಯೆ, ಅದು ಪ್ರತಿಷ್ಠಾ ಕ್ರಿಯೆ ಅಂತ. ಅಂತಹ ಕ್ರಿಯೆಯಿಂದ ಜಡವಾದಂತಹ ಕಲ್ಲಿನಲ್ಲಿ ದೇವರ ಚೈತನ್ಯ ಆವಿರ್ಭಾವ ಆಗ್ತದೆ. ನಾವು ಆ ಕಲ್ಲಿನ ಮುಂದೆ, ಕಲ್ಲು ಅಂತ ಎಣಿಸ್ಕೊಳ್ಬೇಡಿ, ಕಲ್ಲಿನಲ್ಲಿ ಸನ್ನಿಹಿತವಾದಂತಹ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ದೇವರಿಗೆ ಮುಟ್ಟುತ್ತದೆ. ಇವತ್ತಷ್ಟೇ ಮಧ್ಯಾಹ್ನ ಇಲ್ಲಿ ಒಬ್ಬರು ಹಿರಿಯರು ಮಾತಾಡುವಾಗ ಒಂದು ಕಥೆ ಹೇಳಿದರು. ಅವರ ತಂದೆಯವರು ವಾಲ್ಮೀಕಿಯ ರಾಮಾಯಣವನ್ನು ಭಾಮಿನಿ ಷಟ್ಪದಿಯಲ್ಲಿ ಬರೆದಿಟ್ರಂತೆ. ಅವ್ರದ್ದು ಯಾರದೋ ದೂರದ ಸಂಬಂಧಿಕರೊಬ್ಬರಿಗೆ ತುಂಬ ತೀವ್ರವಾದಂತಹ ಮಾನಸಿಕ ಕಾಯಿಲೆ ಇತ್ತು. ಇವರು ನೋಡುವ, ಒಂದು ಪರೀಕ್ಷೆ ಮಾಡುವ ಅಂಥೇಳಿ ಅವರ ಮನೆಗೆ ಹೋಗಿ ಸಂಕಲ್ಪ ಮಾಡಿ ಪ್ರತಿನಿತ್ಯ ಈ ರಾಮಾಯಣವನ್ನು ಪಾರಾಯಣ ಮಾಡ್ತಾ ಇದ್ರಂತೆ. ಒಂದೇ ದಿವಸಕ್ಕೆ ಸಮಗ್ರ ರಾಮಾಯಣ ಪಾರಾಯಣ ಮುಗಿಸೋದು ಕಷ್ಟ. ಸುಮಾರು ದಿವಸ ಪಾರಾಯಣ ಆಯಿತು. ಪಾರಾಯಣ ಮುಗಿಯುವಾಗ ಆ ಹುಡುಗನ ಮಾನಸಿಕ ಕಾಯಿಲೆ ಗುಣ ಆಯಿತಂತೆ. ಹೇಗೆ ಸಾಧ್ಯ ಆಯಿತು ಇದು ಅಂತ ಕೇಳಿದರೆ, ಒಂದು ಆ ರಾಮನಲ್ಲಿರುವಂತಹ, ದೇವರಲ್ಲಿರುವಂತಹ ಅತಿಶಯವಾದಂತಹ ನಂಬಿಕೆ, ಅದರ ಜೊತೆಗೆ ಆ ರಾಮಾಯಣ ಅಂತ ಹೇಳುವಂತಹದ್ದು ಸಾಕ್ಷಾತ್ ಮಂತ್ರಗಳು. ಅಂತಹ ಮಂತ್ರಾಕ್ಷರದಿಂದ ಅದ್ಭುತ ಸಿದ್ಧಿ ಆಯಿತು ಅಂತ. ಅದೇ ರೀತಿ ದೇವರ ಬಿಂಬದಲ್ಲಿ ಚೈತನ್ಯ ಬರೋದು ಅಂದರೆ ಏನಪ್ಪ ಅಂತ ಕೇಳಿದರೆ, ಮಂತ್ರಾಕ್ಷರಗಳಿಂದ ಚೈತನ್ಯವನ್ನು ಆ ಸಣ್ಣ ಬಿಂಬದಲ್ಲಿ ಕೂರಿಸುವುದಕ್ಕೆ ಪ್ರತಿಷ್ಠೆ ಅಂತ ಹೆಸರು. ಅಂತಹ ಅದ್ಭುತವಾದಂತಹ ಮಂತ್ರ, ಬೇರೆ ಬೇರೆ ಅಕ್ಷರಗಳ ಸಂಯೋಜನೆಯಿಂದ ಅದ್ಭುತವಾದಂತಹ ಫಲವನ್ನು ಕೊಡುವಂತಹ ಆ ಮಂತ್ರವನ್ನು ಉಪಯೋಗ ಮಾಡುವಂತಹ ವ್ಯವಸ್ಥೆಯನ್ನು ನಮ್ಮ ಪೂರ್ವಿಕರು ತಪಶಕ್ತಿಯ ಬಲದಿಂದ ಕಂಡುಕೊಂಡರು. ಅದನ್ನೆಲ್ಲ ಒಂದು ಶಾಸ್ತ್ರ ಅಂತ ರಚನೆ ಮಾಡಿ ನಮಗೆ ಕೊಟ್ಟರು. ಇವತ್ತಿಗೂ ಕೂಡ ಅಂತಹ ವಿದ್ಯೆ ಫಲಿಸ್ತಾ ಇದೆ ಅಂತ. ಹಾಗೆ ನಮ್ಮ ಪೂರ್ವಿಕರು ಮನುಷ್ಯನಿಂದ ಮನುಷ್ಯನಿಗೆ ಸಂದೇಶ ಕಳಿಸುವಂತಹ ಒಂದು ತಂತ್ರಜ್ಞಾನವನ್ನು ಕಂಡು ಹುಡುಕದಿದ್ದರೂ ಕೂಡ ಅದಕ್ಕಿಂತ ಎತ್ತರದಲ್ಲಿರುವಂತಹ, ಕಣ್ಣಿಗೆ ಕಾಣಿಸದೇ ಇರುವ, ಆದರೆ ನಮ್ಮ ಕರೆಗೆ ಓಗೊಡುವಂತಹ ಭಗವಂತನಿಗೆ ಸಂದೇಶವನ್ನು ಕಳಿಸಲಿಕ್ಕೆ ಬೇಕಾಗಿ ಇಂತಹ ಒಂದು ಪ್ರತಿಷ್ಠಾವಿಧಿ, ಇಂತಹ ಶಿಲೆಯನ್ನು, ಮೂರ್ತಿಯನ್ನು, ಲಿಂಗವನ್ನು ಚೈತನ್ಯವತ್ತಾಗಿ ಮಾಡುವಂತಹ ವಿದ್ಯೆಯನ್ನು ಕಂಡುಕೊಂಡಿದ್ದರು. ಅಂತಹ ತಂತ್ರಜ್ಞಾನ ಇವತ್ತಿಗೂ ಕೂಡ ನಮಗೆಲ್ಲ ಉಪಯೋಗ ಆಗ್ತಾ ಇದೆ. ಎಷ್ಟೋ ಸಂಪನ್ನರಿರ್ಬೋದು, ಎಷ್ಟೋ ಶ್ರೀಮಂತರಿರ್ಬೋದು, ಆದರೆ ತಾಪತ್ರಯಗಳು ಯಾರನ್ನೂ ಬಿಡಲಿಲ್ಲ ಅಂತ. ಯಾಕೆಂದರೆ ನಾವು ಇವತ್ತು ನೋಡ್ತಾ ಇರುವಂತಹ ಸಮಸ್ಯೆಗಳಲ್ಲಿ ಅತ್ಯಂತ ಮತ್ತು ಪ್ರಧಾನವಾದಂತಹ ಸಮಸ್ಯೆ ಏನು ಅಂತ ಕೇಳಿದರೆ, ಸಣ್ಣ ಪ್ರಾಯದ ಹುಡುಗರು, ಸಣ್ಣ ಪ್ರಾಯದ ಮಕ್ಕಳು ಮಾನಸಿಕ ಖಿನ್ನತೆಗೆ, ಮನೋವ್ಯಾಧಿಗೆ ಒಳಗಾಗ್ತಾ ಇದ್ದಾರೆ. ವೃತ್ತಿಯಲ್ಲಿ ನಾನೊಬ್ಬ ಜ್ಯೋತಿಷಿ ಆದದ್ರಿಂದ ಅನೇಕ ಮಂದಿ ನಮ್ಮನ್ನು ಸಮೀಪಿಸುವವರಲ್ಲಿ ಇಂತಹ ಮಾನಸಿಕವಾದಂತಹ ಕಾಯಿಲೆಗಳು ಜಾಸ್ತಿ. ಯಾಕೆ ಈ ಮಾನಸಿಕ ಕಾಯಿಲೆಗಳು ಬರ್ತಾ ಇದೆ ಅಂತ ಕೇಳಿದರೆ, ನಾವು ನಮ್ಮ ಆಚಾರದಿಂದ, ನಮ್ಮ ಸಂಸ್ಕಾರದಿಂದ, ಸಂಪ್ರದಾಯದಿಂದ ವಿಮುಖರಾಗಿ ಕೇವಲ ಹೊರ ಜಗತ್ತಿನಲ್ಲಿ ಕಾಣುವಂತಹ ವ್ಯವಸ್ಥೆಯೇ ಎಲ್ಲವೂ ಅಂತ ತಿಳ್ಕೊಂಡದ್ರಿಂದ ಮನಸ್ಸು ಅಂತ ಹೇಳುವಂಥದ್ದು ನಿಯಂತ್ರಣಕ್ಕೆ ಬರಲಿಲ್ಲ. ಮಂತ್ರ ಅಂತ ಹೇಳ್ತೇವೆ. ಏನು ಮಂತ್ರ ಅಂತ ಕೇಳಿದರೆ, ನಮ್ಮ ಮನಸ್ಸನ್ನು ಸ್ಥಿರಗೊಳಿಸಿ ಆ ಮನಸ್ಸಿನಲ್ಲಿ ಯಾವುದನ್ನು ನಾವು ಮತ್ತೆ ಮತ್ತೆ ಸ್ಮರಣೆ ಮಾಡ್ತೇವೋ ಅದರಿಂದ ವಿಶಿಷ್ಟವಾದಂತಹ ಪ್ರಯೋಜನವನ್ನು ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಮಂತ್ರ. ಅದಕ್ಕೊಂದಿಷ್ಟು ಅಕ್ಷರಗಳು ಬೇಕು. ಹಾಗೆ ಮನಸ್ಸು ಸುದೃಢವಾಗಬೇಕಾದ್ರೆ ನಿತ್ಯದಲ್ಲಿಯೂ ಕೂಡ ನಮ್ಮ ದಿನಚರಿಯಲ್ಲಿ ಒಂದಿಷ್ಟು ಪ್ರಾರ್ಥನೆ ಬೇಕು, ಒಂದಿಷ್ಟು ಧ್ಯಾನ ಬೇಕು. ನಾವು ನಂಬುವಂತಹ ನಮಗಿಂತ ದೊಡ್ಡದಾದಂತಹ ಶಕ್ತಿಯ ಬಗ್ಗೆ ನಮ್ಮಲ್ಲಿ ಒಂದಿಷ್ಟು ತಿಳುವಳಿಕೆ ಇದ್ದರೆ, ಚಿಂತನೆ ಇದ್ದರೆ, ಇವತ್ತು ಹಳ್ಳಿಯಲ್ಲಿ ಬದುಕುವಂತಹ ವಯಸ್ಸಾದವರ ಹತ್ರ ಕೇಳಿ, ಎಷ್ಟೇ ದೊಡ್ಡ ಕಷ್ಟ ಬಂದರೂ ಕೂಡ
ದೇವರಿಲ್ಲೆರದಾಲ ಪೂಜಿ ತೊಂದರೆಜ್ಜಿ ಅಂತ. ನಮ್ಮಲ್ಲಿಗೆ ಕೆಲಸಕ್ಕೆ ಬರುವಂತಹ ಒಬ್ಬ ವ್ಯಕ್ತಿ ಇದ್ದ, ಈಗಲೂ ಆ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ ರಾತ್ರಿಯಲ್ಲಿಯೂ ಕೂಡ ಕಾಡುಗುಡ್ಡೆಯಲ್ಲಿ ಸಂಚಾರ ಮಾಡಲಿಕ್ಕೆ ಏನೂ ಭಯ ಇಲ್ಲ. ಕೈಯಲ್ಲಿ ಟಾರ್ಚ್ ಇಲ್ಲ ಆ ಮನುಷ್ಯನ ಹತ್ರ, ಮೊಬೈಲ್ ಉಪಯೋಗ ಮಾಡುವ ವ್ಯಕ್ತಿ ಅಲ್ಲ. ನಾನು ಒಂದು ಸಲ ಅವನ ಹತ್ರ ಕೇಳಿದ್ದೆ, ಈ ರಾತ್ರಿಯಲ್ಲೆಲ್ಲ ಬೆಳಕಿಲ್ಲದೆ ಸಂಚಾರ ಮಾಡಲಿಕ್ಕೆ ಭಯ ಆಗೋದಿಲ್ವಾ ಅಂತ. ದಾಲ ಬೋಡ್ಗೆ ಜಣ್ಣೆರೆ ಅಂತ. ದೇವರಿದ್ದಾನೆ ಅಂತ ಹೇಳುವ ಬಗ್ಗೆ ಅತಿಶಯವಾದಂತಹ ಒಂದು ನಂಬಿಕೆ. ಇಂತಹ ನಂಬಿಕೆ ಯಾವಾಗ ನಮ್ಮಲ್ಲಿ ಲೋಪ ಆಯಿತೋ, ಸಣ್ಣ ಸಣ್ಣ ಕಷ್ಟಗಳು ಬಂದಾಗಲೂ ಕೂಡ ಅದನ್ನು ಎದುರಿಸುವಂತಹ ಧೈರ್ಯ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂತಾಯಿತು. ಇದೇ ಕಾರಣದಿಂದಾಗಿ ಟೆನ್ಷನ್ನು, ಡಿಪ್ರೆಷನ್ನು, ಮಾನಸಿಕ ವ್ಯಾಧಿಗಳು ಇದೆಲ್ಲ ಬರಲಿಕ್ಕೆ ಪ್ರಾರಂಭ ಆಯಿತು ಅಂತ. ಆದ್ದರಿಂದ ನಾವು ಇಂತಹ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮುಂದೆ ನಿಲ್ಲುವುದರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಯವರನ್ನು ಕೂಡ ಒಂದಿಷ್ಟು ಧಾರ್ಮಿಕವಾದಂತಹ ಆಚಾರ ವಿಚಾರಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡಬೇಕು. ತನ್ಮೂಲಕವಾಗಿ ಅವರು ಕೂಡ ಒಂದಿಷ್ಟು ಧರ್ಮ ಪ್ರಜ್ಞೆ ಇರುವವರಾಗುವುದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಲೇ ನಮ್ಮ ಇಂತಹ ದೇವಸ್ಥಾನಗಳಾಗಲಿ ಧಾರ್ಮಿಕವಾದಂತಹ ಸಂಸ್ಥೆಗಳಾಗಲಿ ಇದು ದೀರ್ಘಕಾಲಕ್ಕೆ ನೆಲೆ ನಿಲ್ಲಲಿಕ್ಕೆ ಸಾಧ್ಯ ಅಂತ. ಹಾಗೆ ಜೀರ್ಣವಾದಂತಹ ದೇವಸ್ಥಾನದ ಜೀರ್ಣೋದ್ಧಾರ ಅನೇಕ ಧನಿಕರನ್ನು ನೋಡಿ ನಾವು ಇದನ್ನು ತಿಳ್ಕೊಳ್ಬೇಕು. ಮೈಕ್ರೋಸಾಫ್ಟ್ನಂತಹ ದೈತ್ಯ ಸಂಸ್ಥೆಯನ್ನು ಕಟ್ಟಿದಂತಹ ಬಿಲ್ ಗೇಟ್ಸ್ ಕೂಡ ಸಹಸ್ರಾರು ಕೋಟಿ ರೂಪಾಯಿಗಳನ್ನು ದಾನ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿಯೇ ಸುಪ್ರಸಿದ್ಧವಾದಂತಹ ಇನ್ಫೋಸಿಸ್ನಂತಹ ಸಂಸ್ಥೆಯ ನಾರಾಯಣಮೂರ್ತಿಯವರಾಗಲಿ ಅವರ ಪತ್ನಿ ಸುಧಾಮೂರ್ತಿಯವರಾಗಲಿ ಇನ್ಫೋಸಿಸ್ ಪ್ರತಿಷ್ಠಾನ ಅಂತ ಮಾಡಿ ದಾನ ಧರ್ಮಕ್ಕೆ ಅನೇಕ ಕೋಟಿ ರೂಪಾಯಿಗಳನ್ನು ಮೀಸಲಿಡ್ತಾ ಇದ್ದಾರೆ. ಅಜೀಂ ಪ್ರೇಮ್ಜಿ ಅಂತಹ ವಿಪ್ರೋದಂತಹ ಸಂಸ್ಥೆಯನ್ನು ಕಟ್ಟಿದ ವ್ಯಕ್ತಿಯು ಕೂಡ ಅನೇಕ ಕೋಟಿ ರೂಪಾಯಿಗಳನ್ನು ದಾನ ಧರ್ಮ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದಾನ ಧರ್ಮಗಳಿಂದ ಸಿಗುವಂತಹ ನೆಮ್ಮದಿ ಕೇವಲ ಗಳಿಕೆಯಲ್ಲಿ ಸಿಗೋದಿಲ್ಲ. ಗಳಿಕೆ ಮಾಡಬೇಕು. ಗಳಿಕೆ ಮಾಡಿದಂತಹ ಸಂಪತ್ತಿನಲ್ಲಿ ಒಂದಂಶವನ್ನಾದರೂ ಕೂಡ ಧರ್ಮಕ್ಕೋಸ್ಕರ, ಸಮಾಜಕ್ಕೋಸ್ಕರ ನಾವು ದಾನ ಮಾಡಲೇಬೇಕು. ಅಂತಹ ಕೊಡುಗೈ ದಾನಿಗಳು ಇವತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಭಗವಂತನ ಅನುಗ್ರಹದಿಂದ ಶ್ರೇಯಸ್ಸಾಗಲಿ ಅಂತ ಹೇಳುವಂತಹ ಪ್ರಾರ್ಥನೆಯನ್ನು ಮಾಡ್ತಾ, ವಾಸುದೇವ ಭಟ್ ಅವರ ತಂಡದವರ ಶ್ರಮ ಈ ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ತುಂಬ ಇದೆ. ನಾವೆಲ್ಲ ಒಡನಾಡಿಗಳೇ ಆದದ್ರಿಂದ ಪ್ರತ್ಯಕ್ಷವಾಗಿ ಇದನ್ನೆಲ್ಲ ಕಂಡವರು, ಇಂತಹ ಹಿರಿಯರು, ಜ್ಞಾನಿಗಳು, ಅನುಭವಿಗಳೇ ಜಾಸ್ತಿ ಇದ್ದೀರಿ. ನಿಮ್ಮನ್ನೆಲ್ಲ ಅಭಿವಂದಿಸ್ತಾ ಮುಂದೆ ಕೂತಂತಹ ಎಲ್ಲ ಸಭಿಕರಿಗೂ ನಮಿಸುತ್ತಾ ನನ್ನ ಮಾತನ್ನು ಗರ್ಭಗುಡಿಯಲ್ಲಿ ಸನ್ನಿಹಿತನಾದಂತಹ ಶಂಕರಲಿಂಗೇಶ್ವರನ ಪಾದಾರವಿಂದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧಾರ್ಮಿಕ ಶಿಕ್ಷಣ ಮತ್ತು ಧರ್ಮ ಪ್ರಜ್ಞೆಯ ಅರಿವು ಮೂಡಿಸುವ ಕುರಿತಾಗಿ ವಿಶೇಷ ಧಾರ್ಮಿಕ ಉಪನ್ಯಾಸವನ್ನು ನೀಡಿದ ಗೌರವಾನ್ವಿತ ಪೂಜ್ಯನೀಯ ಗೋಪಾಲಕೃಷ್ಣ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ 5 ಲಕ್ಷ ಮೇಲ್ಪಟ್ಟು ದೇಣಿಗೆ ನೀಡಿದ ಮಹಾನ್ ದಾನಿಗಳನ್ನು ಟ್ರಸ್ಟ್ನ ಸದಸ್ಯರಾಗಿ
ಬಹಳಷ್ಟು ಶ್ರಮಿಸಿದವರು ಶ್ರೀನಿವಾಸ ಹೆಬ್ಬಾರವರು. ಐಬಿಟ್ಟು ಮತ್ತು ದೇವತ ಸೀತಾರಾಮ ನಕ್ಷತ್ರಿ ಸ್ಮರಣಾರ್ಥ ಶ್ರೀ ಸುಬ್ರಹ್ಮಣ್ಯ ನಕ್ಷತ್ರಿ ಬೆಂಗಳೂರು ತಾವು ಕೂಡ ಆಗಮಿಸಬೇಕು. ದಿವಂಗತ ಪುಟ್ಟಣ್ಣ ಭಟ್ ಮತ್ತು ದಿವಂಗತ ಭೀಮಕ್ಕ ಇವರ ಸ್ಮರಣಾರ್ಥ ಮಾರ್ಮಕ್ಕಿ ವಂಶಸ್ಥರು ದಯವಿಟ್ಟು ವೇದಿಕೆ ಬರಬೇಕು. ರಾಮಕೃಷ್ಣ ಭಟ್ ಅವರು ವೇದಿಕೆ ಬರಬೇಕು. ಗೌರವಾನ್ವಿತರನ್ನ ಗೌರವಿಸುವರೆ ಅಮೃತ ಭಾರತಿ ಟ್ರಸ್ಟ್ನ ಅಧ್ಯಕ್ಷರು ಖ್ಯಾತ ಚಾರ್ಟರ್ ಅಕೌಂಟೆಂಟ್ ಆಗಿರುವ ಗೌರವಾನ್ವಿತ ರವಿರಾವ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಅವರೊಂದಿಗೆ ಎಲ್ಲ ಗೌರವಾನ್ವಿತ ಅತಿಥಿಗಳು ಸಹಕರಿಸುವರೆ ಅವರು ಮಾರ್ಮಕ್ಕಿ ವಂಶಸ್ಥರ ಪರವಾಗಿ ಗೌರವ ಅಭಿನಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಇನ್ನೋರ್ವ ಯುವ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ಅವರು ದೇವಸ್ಥಾನ ಬಿಟ್ಟು ಶಿವಂ ಎಲೆಕ್ಟ್ರಿಕಲ್ಸ್ ಶಿವಪುರ ತನ್ಮೂಲಕವಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡವರು ಶ್ರೀನಿವಾಸ್ ಹೆಬ್ಬಾರ್ ಅವರು. ಎಲ್ಲ ಭಕ್ತಾಭಿಮಾನಿಗಳು ಚಪ್ಪಾಳೆಯೊಂದಿಗೆ ಮಹಾನ್ ದಾನಿಗಳನ್ನ ಗೌರವಿಸ್ತಾ ಇದ್ದೇವೆ. ತಮ್ಮ ಬಾಳು ಬಂಗಾರವಾಗಲಿ ಎನ್ನುವ ಆಶಯ ನಮ್ಮದು. ಇನ್ನಷ್ಟು ವರ್ಷಗಳ ಕಾಲ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆಯುರಾರೋಗ್ಯವನ್ನ ಕರುಣಿಸಲಿ ಭಗವಂತ ಎಂದು ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲ ಮಹಾನ್ ದಾನಿಗಳನ್ನ ಗೌರವಿಸಿದ ನಮಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಅಮೃತ ಭಾರತಿ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರು ಶ್ರೀತ ರವಿರಾವ್ ಅವರು ಶುಭಾಶಯದ ನುಡಿಯನ್ನು ನುಡಿಯುವರೆ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಸ್ತಾ ಇದ್ದೇವೆ. ಲೆಕ್ಕ ಪರಿಶೋಧಕರಾಗಿ ಖ್ಯಾತರಾದವರು ಶ್ರೀಯುತ ರವಿರಾವ್ ಅವರು. ಶ್ರೀ ಶಂಕರಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಈ ಬ್ರಹ್ಮಕಲಶೋತ್ಸವ ತುಂಬ ಚೆನ್ನಾಗಿ ನಡೆದಿದೆ. ಈ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಮ ಈಗಿನ ನಾವು ಹೇಳಿದ ಹಾಗೆ ದಾನಿಗಳು, ಕೆಲಸಗಾರರು, ಇದಕ್ಕೆ ಸೇವೆ ಮಾಡಿದಂಥವರು ತುಂಬ ಜನ ಇದ್ದಾರೆ. ಈ ದೇವರನ್ನ ಅಥವಾ ಈ ದೇವಸ್ಥಾನದ ಈ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗಿಯಾಗಿ ಕಳಿಸಿಕೊಂಡು ನಮ್ಮನ್ನು ಇಷ್ಟು ಇದನ್ನು ಮಾಡಿರೋದ್ರಿಂದ ಭಾರಿ ಖುಷಿಯಾಗಿದೆ ನಮಗೆ ಸಹ. ಅದು ಅಲ್ಲದೆ ಈ ದೊಡ್ಡ ಕಾರ್ಯಕ್ರಮದಲ್ಲಿ ತೊಡಗಿ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ ದಾನಿಗಳಿಗೆ ಶ್ರೀದೇವರು ಒಳಿತನ್ನು ಮಾಡಲಿ. ಇನ್ನು ಮುಂದೆ ನಡೆಯುವ ಬಾಕಿ ಉಳಿದ ಕಾರ್ಯಕ್ರಮಗಳು ಶೀಘ್ರವಾಗಿ ನಡೆಯಲಿ ಎಂದು ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಚುಟುಕಾಗಿ ಶುಭಾಶಯದ ನುಡಿಯನ್ನು ನುಡಿದ ಗೌರವಾನ್ವಿತ ಡಾಕ್ಟರ್ ರವಿರಾವ್ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸಿ ಮತ್ತೆ ದಾನಿಗಳನ್ನು ಗೌರವಿಸ್ತಾ ಇದ್ದೇವೆ. 5 ಲಕ್ಷ ಮೇಲ್ಪಟ್ಟು ದೇಣಿಗೆ ನೀಡಿದ ದಾನಿಗಳು ಡಾಕ್ಟರ್ ವಾಸುದೇವ ಆಚಾರ್ಯ ಮತ್ತು ಮನೆಯವರು, ಎಲಿಕೋಡು ಮಠ, ಶಿವಪುರ. ವೇದಿಕೆಗೆ ಆಗಮಿಸಬೇಕು ಡಾಕ್ಟರ್ ವಾಸುದೇವ ಆಚಾರ್ಯರವರು.
ದಿವಂಗತ ಜಯಲಕ್ಷ್ಮಿ ರಾಮಣ್ಣ ನಾಯಕ್ ಸ್ಮರಣಾರ್ಥ ಅವರ ಮಕ್ಕಳು ವೇದಿಕೆಗೆ ಆಗಮಿಸಬೇಕು. ದಿವಂಗತ ನರಸಿಂಹ ನಾಯಕ್ ಸ್ಮರಣಾರ್ಥ ಶ್ರೀಮತಿ ಸರಸ್ವತಿ ನಾಯಕ್ ಮತ್ತು ಮನೆಯವರು, ರೈತ ಸೇವಾ ಗ್ರಾಮೋದ್ಯೋಗ ಕನ್ಯಾನ ಶಿವಪುರ, ವೇದಿಕೆ ಆಗಮಿಸಬೇಕು. ದಿವಂಗತ ಸುಬ್ರಾಯ ಅಡಿಗ ಸ್ಮರಣಾರ್ಥ ಅವರ ಮನೆಯವರು, ಅವರ ದಿವಂಗತ ಸುಬ್ರಾಯ ಅಡಿಗರ್ ಅವರ ಸ್ಮರಣಾರ್ಥ ಅವರ ಮನೆಯವರು, ಅವರ ಸುಪುತ್ರ ನಮ್ಮೊಂದಿಗಿದ್ದಾರೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಜಲಜಾ ನಾರಾಯಣ ಶೆಟ್ಟಿ ಮತ್ತು ಮಕ್ಕಳು, ಹುಣಸೆಅಡಿ ಶಿವಪುರ. ದಿವಂಗತ ನರಸಿಂಹ ನಾಯಕ್ ಸ್ಮರಣಾರ್ಥ ಶ್ರೀಮತಿ ಸರಸ್ವತಿ ನಾಯಕ್ ಮತ್ತು ಮನೆಯವರು, ಲಕ್ಷ್ಮೀನಾರಾಯಣ ನಾಯಕರವರು ಇದ್ರ ವೇದಿಕೆಗೆ ಆಗಮಿಸಬೇಕು. ರೈತ ಸೇವಾ ಗ್ರಾಮೋದ್ಯೋಗ ಮಹಾನ್ ದಾನಿಗಳನ್ನು ಗೌರವಿಸುವರೆ ಶ್ರೀಯುತ ಪ್ರಸನ್ನ ಶೆಟ್ಟಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ವಾಸು ಪೂಜಾರಿ ಅವರು ವೇದಿಕೆಗೆ ಆಗಮಿಸಬೇಕು. 5 ಲಕ್ಷ ಮೇಲ್ಪಟ್ಟು ದೇಣಿಗೆ ನೀಡಿದ ಮಹಾನ್ ದಾನಿಗಳು ಶಿವಪುರ. ಸರ್ ದಯವಿಟ್ಟು ವೇದಿಕೆಗೆ ಬನ್ನಿ. ದೇವರ ಪೀಠದ ಬೆಳ್ಳಿಯ ಕವಚದ ಮಹಾನ್ ದಾನಿಗಳು ಶ್ರೀಯುತ ವಾಸು ಪೂಜಾರಿಯವರು. ದೇವರ ಪೀಠದ ಬೆಳ್ಳಿಯ ಕವಚವನ್ನ ನೀಡಿದವರು ಶ್ರೀಯುತ ವಾಸು ಪೂಜಾರಿಯವರು ಮತ್ತು ಅವರ ಮನೆಯವರು. ಸರ್ ದಯವಿಟ್ಟು ಈ ಕಡೆ ಬನ್ನಿ ಸರ್. ವಾಸು ಪೂಜಾರಿ ಅವರು ವೇದಿಕೆ ಆಗಮಿಸಬೇಕು. ಪ್ರಸನ್ನ ಶೆಟ್ಟಿಯವರು ಕಾರ್ಯಕ್ರಮಕ್ಕೆ ಒಂದೆರಡು ಶುಭಾಶಯದ ನುಡಿಯನ್ನು ನುಡಿಯುವರೆ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಖ್ಯಾತ ಉದ್ಯಮಿಗಳಾಗಿ, ಮಹಾನ್ ದಾನಿಯಾಗಿ, ಸಮಾಜ ಸೇವಕರಾಗಿ ಹಲವಾರು ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಿಗೆ ದೊಡ್ಡ ಮೊತ್ತದ ಕೊಡುಗೆಯನ್ನು ನೀಡಿದವರು ಶ್ರೀಯುತ ಪ್ರಸನ್ನ ಶೆಟ್ಟಿಯವರು. ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರ ಇದರ ಒಂದು ಬ್ರಹ್ಮಕಲಶೋತ್ಸವ. ಈ ಬ್ರಹ್ಮಕಲಶ ಉತ್ಸವದ ಈ ಧಾರ್ಮಿಕ ಸಭೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ವೇದಿಕೆ ಅಧ್ಯಕ್ಷ ವಹಿಸಿಕೊಂಡಂಥ ಶ್ರೀಯುತ ಅಧ್ಯಕ್ಷರು ಸಾಮಗ್ರವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ನೆರೆದ ಎಲ್ಲ ಭಕ್ತಾಭಿಮಾನಿಗಳೇ, ಇವತ್ತಿನ ಈ ಒಂದು ಸಂಭ್ರಮ ನೋಡಿದರೆ ನಮಗೆಲ್ಲ ಸಂತೋಷ ಆಗ್ತಾಯಿದೆ. ಯಾಕಂತ ಹೇಳಿದರೆ ಈ ಸಂಭ್ರಮ ಇನ್ನು ಮುಂದೆ ಆದರೆ ಇದ್ರ ಹಿಂದೆ
ಇಲ್ಲಿ ತನಕ ನಾವು ನೋಡಲಿಕ್ಕೆ ಮಾಡುವಂಥ ಕೆಲಸವೂ ಅಲ್ಲ. ಯಾಕಂದರೆ ಮೊದಲು ಯಾರೋ ಮಾಡಿದ್ದಾರೆ 600 ವರ್ಷದ ಹಿಂದೆ ಇದನ್ನು ಕಟ್ಟಿದ್ದಾರೆ ಅಂತಾರೆ. ಈ ಜೀರ್ಣೋದ್ಧಾರ, ಈ ಬ್ರಹ್ಮಕಲಶ ಇದನ್ನೆಲ್ಲ ನಮ್ಗೆ ಪುಣ್ಯ ಅಂತ ಹೇಳಬೇಕು. ಯಾಕಂದರೆ ನಾವು ಈ ಟೈಮಲ್ಲಿ ಈಗ ಇದ್ದೇವೆ. ಮೊದಲು ಏನು ಯಾರು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಮುಂದೆ ಏನು ಆಗ್ತದಂತೂ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವೆಲ್ಲ ಒಟ್ಟು ಸೇರಿ ಈ ಒಂದು ಬ್ರಹ್ಮಕಲಶವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ನಮಗೆಲ್ಲ ಖುಷಿ ಕೊಡುವಂಥದ್ದೇ. ನಾವು ಈಗ ದಾನಿಗಳಂತ ಹೇಳಿ ನಾವು ಯಾವುದೋ ಒಂದು ಇದರ ಪುಣ್ಯದಲ್ಲಿ ನಾವು ಇಲ್ಲಿ ಬಂದು ಒಂದು ಸಣ್ಣ ಉದ್ಯೋಗ ಮಾಡ್ತಾ ಇದ್ದೇವೆ. ಆ ಉದ್ಯೋಗದಲ್ಲಿ ನಮ್ಮ ಶಂಕರ ದೇವರ ಆಶೀರ್ವಾದದಿಂದ ನಾವು ಇಲ್ಲಿ ತನಕ ಒಂದು ಒಳ್ಳೆ ರೀತಿಯಿಂದ ನಡ್ಕೊಂಡು ಬಂದೇವೆ. ಕೆಟ್ಟ ಹೆಸರಂತೂ ತರಲಿಲ್ಲ. ದೇವರು ನನಗೆ ಒಳ್ಳೆಯದೇ ಮಾಡಿದ್ದಾರೆ ಬಿಟ್ಟಿದ್ರೆ ಕೆಟ್ಟದ್ದಂತೂ ಮಾಡಲಿಲ್ಲ. ಅದು ನಾನೀಗ ದೇವರು ಎದುರು ಹೇಳ್ತಾ ಇದ್ದೇನೆ. ಇನ್ನು ಮುಂದೆ ನನ್ನ ಕೈಯಲ್ಲಾದ ಸಹಾಯ ನಾನು ಮಾಡ್ತಾ ಇರ್ತೇನೆ ಬಿಟ್ಟಿದ್ರೆ ಯಾರಿಂದೂ ಏನು ಅಪೇಕ್ಷೆ ಮಾಡುವಂಥ ಮನುಷ್ಯ ನಾನಲ್ಲ. ಇಂಥ ಈ ಒಂದು ಸುಸಂದರ್ಭದಲ್ಲಿ ನನಗೆ ಕರೆದು ನನಗೆ ಒಂದು ಸನ್ಮಾನ ಮಾಡ್ತೇವೆ ಅಂತ ಹೇಳಿದರೆ ನಮಗೊಂದು ನಾವು ಅದ್ರದ್ದು ಒಂದು ಏನು ಹೇಳ್ತೇವೆ ಅಂತ ಹೇಳಿದರೆ ನನಗೆ ಬಾಯಲ್ಲಿ ಏನು ಬರ್ತಾ ಇಲ್ಲ ಅಂಥ ಗೌರವ ಇನ್ನು ಮುಂದೆ ಸಿಗಲಿಕ್ಕಿಲ್ಲ, ಹಿಂದೆ ಸಿಗಲಿಲ್ಲ. ನನಗೆ ಇಂಥ ಗೌರವ ಈ ಶಂಕರ ದೇವರು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಮ್ಮ ಕ್ಲಾಸ್ಮೇಟ್ ಆದ ನಮ್ಮ ರವಿರಾವ್ ಇದ್ದಾರೆ. ನಾವು ಇದಕ್ಕೆಲ್ಲ ಕಾರಣ ರವಿರಾವು ಸಹ ನಮಗೆ ಫುಲ್ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತು ಈ ಜೀರ್ಣೋದ್ಧಾರಕ್ಕೆ ನಾನೊಂದು ಹೇಳುವುದಂತ ಹೇಳಿದರೆ, ನನ್ನ ಹತ್ರ ಒಂದು ದಿವಸ ಗೋಪಾಲ ಭಟ್ರು ಒಂದು ದಿವಸ ಹೇಳ್ತಿದ್ದಾರೆ, ಇದು ಒಂದು ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ. ನಾನು ಅವ್ರಿಗೆ ಏನು ಹೇಳಿದ್ದೇನೆ, ಟೈಮ್ ಬಂದಾಗ ಆಗ್ತದೆ ಅಂತೇಳಿ. ಆದರೆ ಇವತ್ತಿನ ದಿವಸ ಅವರು ಮಗನೇ ಎದುರು ನಿಂತು ಈ ಒಂದು ಜೀರ್ಣೋದ್ಧಾರದ ಅಧ್ಯಕ್ಷ ಮಾಡಿಕೊಂಡು ಇಷ್ಟು ಒಳ್ಳೆ ರೀತಿಯಿಂದ ಸಂಬಂಧ ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಎಲ್ಲರೂ ಖುಷಿ ಪಡುವಂಥದ್ದೇ. ಮತ್ತು ನಮ್ಮಲ್ಲಿ ಒಗ್ಗಟ್ಟಿದ್ರೆ ಎಲ್ಲದನ್ನೂ ಸಾಧನೆ ಮಾಡ್ಬೋದು ಅಂತ ಹೇಳಿ ನಾವು ಒಂದು ಉದಾಹರಣೆ ನೋಡಿ. ಈಗ ಸುರೇಶ್ ಶೆಟ್ಟರ್ ಅಂತ ಹೇಳ್ತಾರೆ. ಸುರೇಶ್ ಶೆಟ್ಟರ್ನ ಒಂದು ಕೆಲಸ ಯಾರಿಗೂ ಗೊತ್ತಿರೋದಿಲ್ಲ. ಎಲ್ಲಿ ಹೋದರೂ ಬೆನ್ನು ಹಿಡಿದಿರು ಅದನ್ನು ಮುಗಿಸದೇ ಬಿಡುವುದಿಲ್ಲ ಅವರು. ಅಂಥ ವ್ಯಕ್ತಿತ್ವ ಅವ್ರದ್ದು. ಹೆದರು ಬರುವುದಿಲ್ಲ, ಹಿಂದಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಮತ್ತು ಇಲ್ಲಿ ನಮ್ಮ ವಾಸುಭಟ್ರು, ನಾವು ವಾಸುದೇವ ಭಟ್ರು ಅಂತ ಹೇಳೋದಿಲ್ಲ, ನಾವು ವಾಸುಭಟ್ರೆ ಅಂತ ಹೇಳೋದು. ಅವ್ರು ಮೊದಲಿಂದ ನಮಗೆ ಪರಿಚಯ. ಅವ್ರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಬಿಟ್ಟರೆ ಅವ್ರ ಮಾರ್ಗದರ್ಶನ ನನಗೆ ನಿಜವಾಗಿ ಒಳ್ಳೆಯದಾಗಿದೆ. ಅವ್ರು ಏನು ಹೇಳಿದರು ನಾನು ಅದಕ್ಕೆ ಅಲ್ಲ ಅಂತ ಹೇಳಲಿಲ್ಲ. ಒಂದು ದಿವಸ ಹೀಗೆ ಹೇಳಿದರು, ಹೀಗೆ ಆಗಬೇಕಂತೇಳಿ. ನನ್ನ ಹತ್ರ ಏನು ಸಹಾಯ ಇತ್ತು ನಾನು ಮಾಡ್ತೇನೆ ಅಂತೇಳಿ ಆ ಧೈರ್ಯದಲ್ಲಿ ನಾನು ಅವ್ರಿಗೆ ಹೇಳಿದ್ದೇನೆ. ಮತ್ತು ಎಲ್ಲರೂ ಇಲ್ಲಿಗೆ ಎಲ್ಲ ಊರಿನವ್ರು ಎಲ್ಲ ಬಂದು ಕೂತಿದ್ದಾರೆ. ಆದರೆ ನಾನು ಭಾಷಣ ಮಾಡಲಿಕ್ಕೆ ಅಷ್ಟು ಸ್ವಲ್ಪ ಹಿಂದಂತ ಇದ್ದೇನೆ. ಯಾವಾಗ ನೋಡಿದರೂ ನಾನು ವೇದಿಕೆಯಲ್ಲಿ ಮಾತಾಡೋದಿಲ್ಲ ಅಂತ. ಆದರೆ ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಸಮಿತಿ ಎಲ್ಲ ಅಧ್ಯಕ್ಷರ ಸದಸ್ಯರಿಗೆ ಮತ್ತು ಇಲ್ಲಿನ ಎಲ್ಲರಿಗೂ ನಾನು ಅವರಿಗೆ ಧನ್ಯವಾದವನ್ನು ಹೇಳ್ತಾ, ನನ್ನಲ್ಲಿ ಏನು ಸಹಾಯ ಇದೆ, ನನ್ನಲ್ಲಿ ಏನು ಕೇಳಿದ್ರು ನಾನು ಯಾವತ್ತೂ ಈ ದೇವಸ್ಥಾನ ಬಗ್ಗೆ ಇಲ್ಲ ಅಂತ ಹೇಳುವನಲ್ಲ. ಇನ್ನು ಮುಂದೆ ಈಗ ಸುತ್ತುಪೋಳಿ ಆಗಬೇಕು, ಅದಕ್ಕೆ ಇದಕ್ಕಿಂತ ಜಾಸ್ತಿ ಡಬಲ್ ಖರ್ಚಿದೆ, ಇಲ್ಲ ಅಂತಲ್ಲ ಇದೆ. ಆದರೆ ಎಲ್ಲರೂ ಒಟ್ಟು ಸೇರಿ ಮಾಡಿದರೆ ಇದು ಎಂಥದೂ ಇಲ್ಲ. ನಾವು ಮೊದಲೇನು ಎಣಿಸಿದ್ದೇವೆ, ಇಷ್ಟು ಹಣ ಬರ್ಬೋದಾ, ಸಿಗಬಹುದಾ, ಇದು ಏನು ಆಗಬಹುದು, ಮುಂದೆ ಎಷ್ಟು ಟೈಮ್ ತಗೊಳ್ಬೋದು ಅಂಥದ್ದೆಲ್ಲ ಆಲೋಚನೆ ಇದ್ದಿದೆ ನಮಗೆ. ಆದರೆ ಆ ದೇವರೆಲ್ಲ ಇದು ಮಾಡಿ ಆದಷ್ಟು ಬೇಗ, ಯಾರು ಹೇಳಿದಾಗೆ ಶಿವಪುರದಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲಶ ಇಷ್ಟು ಬೇಗ ಆಗ್ತದಂತ ಯಾರೂ ಎಣಿಸಲಿಲ್ಲ. ಅಷ್ಟು ಫಾಸ್ಟಲ್ಲಿ ತಗೊಳ್ಳಿಕ್ಕೆ ಕಾರಣ ಅಂತ ಹೇಳಿದರೆ ನಮ್ಮ ವಾಸುಭಟ್ರು ಹಿಂದೆ ಮುಂದೆ ನೋಡಲೇ ಇಲ್ಲ. ಎಲ್ಲ ಕೆಲಸ ಇದ್ದರೆ ಅವರೇ ಕೈಯಲ್ಲಿ ದುಡ್ಡು ಹಾಕಿ ಎಲ್ಲ ಮಾಡಿದ್ದಾರೆ ಮುಂದುವರ್ಸ. ಆಗ ಮತ್ತುಳಿದವರೆಲ್ಲ ಅವ್ರಿಗೆ ಕೈ ಜೋಡಿಸಿ ಎಲ್ಲರೂ ಅವರಿಗೆ ಒಂದು ಸಹಾಯ ಮಾಡಲಿಕ್ಕೆ ಹೋಗಿ ನಾವೆಲ್ಲ ಇದೆ. ಅವರಿಗೂ ದೇವರು ಇದೆ ಅಲ್ಲ, ಒಳ್ಳೆ ಆರೋಗ್ಯ ಆಯುಷ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರನ್ನೂ ಮತ್ತು ಎಲ್ಲ ಅಲ್ಲಿ ಯಾರು ಇದ್ದಾರೆ, ಕೆಲವರು ಇಲ್ಲಿ ಇಲ್ಲ, ಹಿಂದಿಂದ ಎಷ್ಟೋ ಕೆಲಸ ಮಾಡಿದ್ದಾರೆ. ಹಗಲು ರಾತ್ರಿ ಅಂತ ಹೇಳಿದೆ ಎಷ್ಟು ಕೆಲಸ ಅಂತೇಳಿ ನಾನು ಸುಮಾರು ಸಮ ನೋಡಿದ್ದೇನೆ. ಮಧ್ಯದಲ್ಲಿ ನನಗೇನೋ ಒಂದು ಸ್ವಲ್ಪ ಬರಲಿಕ್ಕೆ ಆಗಲಿಲ್ಲ, ಏನೋ ಒಂಚೂರು ಅನುಕೂಲ ಆಗಿದೆ. ಆದರೂ ಇವತ್ತೇ ನಾನು ಈಗ ನಿಮಗೆಲ್ಲ ಹೇಳ್ತಾ ಇದ್ದೇನೆ, ಇನ್ನು ಮುಂದೆ ಆದಷ್ಟು ಬೇಗ ಸುತ್ತುಪೋಳಿ ಬೇಗ ಮುಗಿಸಿ ಇದು ಒಂದು ಒಳ್ಳೆಯ ರೀತಿ ಶಂಕರ ದೇವರ ಎಲ್ಲರಿಗೂ ನಮ್ಮ ಊರಿಗೆ ಶಂಕರ ದೇವರನ್ನ ಒಂದು ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ನನ್ನ ಒಂದೆರಡು ಮಾತಾಡಿ ಮುಗಿಸ್ತೇನೆ. ಗೌರವಾನ್ವಿತರಿಗೆ ಅಭಿವಂದನೆಯನ್ನು ಸಲ್ಲಿಸಿಕೊಂಡು ಎಲ್ಲ ವೇದಿಕೆ ಮುಂಭಾಗದಲ್ಲಿರುವಂಥ ಮಕ್ಕಳು ಗಮನಿಸಬೇಕು. ವೇದಿಕೆಯಲ್ಲಿ ನಮ್ಮೊಂದಿಗೆ ಬಹಳ ಚಿಕ್ಕ ಪ್ರಾಯದ ಹುಡುಗಿಯೊಬ್ಬರು ಕೂತಿದ್ದಾರೆ. ದ್ವಿತೀಯ PUCಯ ವಿದ್ಯಾರ್ಥಿನಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡವರು. ತಂದೆ ಬೆಂಗಳೂರಿನ ಮಂಜುನಾಥ್ರವರು. ಕ್ಯಾಶ್ಲೆಸ್ ಜಾಗೃತಿ ಕಾರ್ಯಕ್ರಮದಿಂದ ಪರಿಚಯರಾದವರು ಹಾರಿಕಾ ಮಂಜುನಾಥ್ ಅವರು. ವಿಶೇಷ ಇವರ ಸಾಧನೆ, ಬಾಲವಾಗ್ಮಿ, ಕನ್ನಡ, ಹಿಂದಿ ಮತ್ತು ಇಂಗ್ಲಿಷ್ ಭಾಷಣಕಾರರು, ಭರತನಾಟ್ಯ ಕಲಾವಿದೆ, ಜೊತೆಗೆ ರಾಷ್ಟ್ರ ಮಟ್ಟದ ಯೋಗಾಪಟು. ಕನ್ನಡ ಪತ್ರಿಕೆ, ಇಂಗ್ಲಿಷ್ ಪತ್ರಿಕೆ ಹಾಗೂ ಮರಾಠಿ ಪತ್ರಿಕೆಯಲ್ಲಿ
ಇವರ ಸಾಧನೆಯ ಬಗ್ಗೆ ಸಾಕಷ್ಟು ಲೇಖನಗಳು ಬಂದಿವೆ. ಇವರ ಸಾಧನೆಗಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಾಗೂ ರಕ್ಷಣಾ ಸಚಿವರು ಅವರನ್ನು ಗುರುತಿಸಿ ಗೌರವಿಸಿದ್ದಾರೆ. ಇವರು ಪಡೆದಂತಹ ಬಿರುದುಗಳು: ಧರ್ಮ ಸಂಸ್ಕೃತಿ ಪ್ರಸಾರಣಿ ಪ್ರಶಸ್ತಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಫಿಲ್ಮ್ ಮಾರ್ಷಲ್ ಕಾರ್ಯಪ್ಪ ಪ್ರಶಸ್ತಿ, ಯುವ ನಕ್ಷತ್ರ ಪ್ರಶಸ್ತಿ, ವರ್ತೂರು ಶ್ರೀ ಪ್ರಶಸ್ತಿ, ರಾಜ್ಯದ ಆಶಾ ಕಿರಣ ವಾಯ್ಸ್ ಆಫ್ ನೇಷನ್ ವತಿಯಿಂದ ಯುವ ರತ್ನ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಯನ್ನು ಪಡೆದುಕೊಂಡ ಯುವ ಪ್ರತಿಭೆ ನಮ್ಮೊಂದಿಗೆ ಕುಮಾರಿ ಹಾರಿಕಾ ಮಂಜುನಾಥ್. ತಾವೆಲ್ಲರೂ ಗಮನಿಸಿರಬಹುದು, ಈಗಾಗಲೇ ಧಾರ್ಮಿಕ ಪ್ರವಚನವನ್ನು ನೀಡಿದ ಎಲ್ಲ ಧಾರ್ಮಿಕ ಪ್ರವಚನಕಾರರ ಭಾಷಣವನ್ನು ಇವಳು ಆಲಿಸುವುದರ ಜೊತೆಗೆ ಅವರು ಈಗಾಗಲೇ ಕೆಲವೊಂದು ವಿಷಯಗಳನ್ನು ಬರ್ಕೊಂಡದ್ದನ್ನು ಸಹ ನಾವು ಗಮನಿಸಿದ್ದೇವೆ. ಆ ನೆಲೆಯಲ್ಲಿ ಎಲ್ಲ ಮಕ್ಕಳು ಸಹ ವಿಶೇಷವಾಗಿ ಅವರ ಭಾಷಣವನ್ನು ಆಲಿಸಲೇಬೇಕಾಗಿದೆ. ಇದೀಗ ನಮ್ಮೊಂದಿಗೆ ಕುಮಾರಿ ಹಾರಿಕಾ ಮಂಜುನಾಥ್, ದ್ವಿತೀಯ PUCಯ ವಿದ್ಯಾರ್ಥಿನಿ. ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮುರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜ ಶಿರತ್ನಾಡ್ಯ ವಂದೇ ಭಾರತ ಮಾತರಂ. ಕ್ಷೇತ್ರದ ಎಲ್ಲ ದೈವ ದೇವಿಯರುಗಳ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬಿಡ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪೂಜ್ಯನೀಯರಿಗೆ, ಗಣ್ಯರಿಗೆ, ನೆಲೆದಿರುವಂಥ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಹಿರಿಕಿರಿಯರ ಪಾದಗಳಿಗೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸುತ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಬಹುಶಃ ಈಗಾಗಲೇ ಹಿರಿಯರು ಹೇಳಿದ್ದಾರೆ, ಪೂಜ್ಯನೀಯರು ಮಾತಾಡ್ತಿರಬೇಕಾದ್ರೆ ಹೇಳಿದ್ರು, ಯಾವ ರೀತಿ ಒಂದು ಹೊಸದಾದ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕಿಂತ ಹಳೆದಾದ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದು ಬಹಳ ವಿಶೇಷ ಅಂತ. ಬಹುಶಃ ವಿಶೇಷತೆ ಕಾರಣ ಆಗಲೇ ಬರಬೇಕಾದ್ರೆ ಹಿರಿಯ ಹತ್ರ ಕೇಳ್ತಾ ಇದ್ದೆ, ಎಷ್ಟು ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ ಅಂತ. ಸುಮಾರು 600 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ ಅಂತ ಹೇಳಿದರು ಇಲ್ಲಿನ ದೇವಸ್ಥಾನಕ್ಕೆ. 6 ಶತಮಾನಗಳಿಂದ ಒಂದು ದೇವಸ್ಥಾನವನ್ನು, ಒಂದು ಪುಣ್ಯಕ್ಷೇತ್ರವನ್ನು, ಒಂದು ಆಧ್ಯಾತ್ಮಿಕ ಕ್ಷೇತ್ರವನ್ನು ನಮ್ಮ ಪೂರ್ವಿಕರು ಬಂದಂಥ ಅಷ್ಟು ಕಷ್ಟ ಕಾರ್ಪಣ್ಯಗಳ ನಡುವೆ ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂಥ ಕೆಲಸವನ್ನು ಮಾಡಿದ್ದಾರೆಂದರೆ ಅದರ ಹಿಂದೆ ಇರುವಂಥ ಸಾಹಸ ಬಹಳ ದೊಡ್ಡದಾದದ್ದು. ಆದ್ದರಿಂದ ಅಷ್ಟು ವರ್ಷಗಳ ಸಾಹಸದ ನಂತರ ಶತಮಾನಗಳ ಸಮಸ್ಯೆಗಳ ನಡುವೆಯೂ ಉಳಿಸಿಕೊಂಡಿರುವಂಥ ನಮ್ಮ ಧರ್ಮಕ್ಷೇತ್ರವನ್ನು ಇದೇ ರೀತಿ ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೊಡುವುದಿದೆಯಲ್ಲ, ನಿಜವಾಗ್ಲೂ ಹೇಳಬೇಕು, ಮುಕ್ತ ಕಂಠದಿಂದ ಬಹಳ ವಿಶೇಷವಾಗಿ ಘಂಟಾಘೋಷವಾಗಿ ಸಾರೋದಿದ್ರೆ ಇದಕ್ಕಿಂತ ಪುಣ್ಯದ ಕೆಲಸ ಧರ್ಮದಲ್ಲಿ ಬೇರೆ ಯಾವುದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಧಾರ್ಮಿಕತೆಯ ಸಂಕೇತ ಅಷ್ಟೇ ಅಲ್ಲದೆ ಕ್ಷತ್ರಿಯತೆಯ ಸಂಕೇತ ನಮ್ಮ ಧರ್ಮಕ್ಷೇತ್ರಗಳು. ಕಾರಣ ನಮ್ಮ ಮೇಲೆ ಆದಂಥ ಅಷ್ಟೂ ದಾಳಿಗಳ ನಡುವೆ ನಮ್ಮ ಮೇಲೆ ಅನೇಕ ಪರಕೀಯರು ದಾಳಿಗಳು ಎಸಗಿದ ನಂತರವೂ ಅದರ ಮಧ್ಯದಲ್ಲೂ ಕೂಡ ಧರ್ಮವನ್ನು ಉಳಿಸ್ಕೊಂಡು ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ನಮ್ಮ ಪೂರ್ವಿಕರು ಉಳಿಸ್ಕೊಂಡು ಬಂದಿದ್ದಾರೆ. ಬಹುಶಃ ಒಂದು ಧಾರ್ಮಿಕ ಕ್ಷೇತ್ರ ಜೀರ್ಣೋದ್ಧಾರಕ್ಕಿರ್ಬೋದು, ಬ್ರಹ್ಮಕಲಶೋತ್ಸವಕ್ಕಿರ್ಬೋದು, ನಾವು ಕೊಡುವಂಥ ಸೇವೆ ಎಷ್ಟು ದೊಡ್ಡದಾದರೂ ಸಹ ಅದು ನಮ್ಮ ಸುಕೃತ. ಭಗವಂತನಿಗೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ, ಭಾಗವತ ಪುರಾಣದಲ್ಲಿ ಶುರುವಿನಲ್ಲೇ ಬರೋದದು ಭಾಗವತ ಪುರಾಣದಲ್ಲಿ ಶುರುವಿನಲ್ಲಿ ಹೇಳೋದು ಅದನ್ನೇ. ಭಗವಂತ ಎಲ್ಲರನ್ನ ಸೃಷ್ಟಿಸಿದ್ದಾನೆ, ಸೃಷ್ಟಿಕರ್ತ ಒಬ್ಬನಿದ್ದಾನೆ, ಆತರಿಂದ ಜಡಾಚೇತನ ಎಲ್ಲವೂ ಸೃಷ್ಟಿಯಾಗಿದೆ. ಆದರೆ ಆ ಭಗವಂತನನ್ನು ಸೃಷ್ಟಿ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಯಾರೂ ಇಲ್ಲ. ಅದಕ್ಕೆ ಪುರಂದರದಾಸರು ಬಹಳ ಹಾಸ್ಯಾಸ್ಪದವಾಗಿ ಹೇಳ್ತಾರಲ್ಲ, ನನಗೆ ನಿನ್ನಂತ ತಂದೆ, ನಿನಗೆ ಯಾರೋ ತಂದೆ ಪರದೇಶಿ ಅಂತ ಭಗವಂತನಿಗೆ ಹಾಸ್ಯಾಸ್ಪದವಾಗಿ ಕೇಳ್ತಾರೆ ದಾಸರು. ನನಗೆ ನಿನ್ನಂತ ತಂದೆ ಇದೆಯಪ್ಪ, ನಿನಗೆ ಯಾರು ತಂದೆ ಇದ್ದಾರೆ? ಯಾರೂ ಇಲ್ಲ ನಿನಗೆ. ಆದ್ರಿಂದ ಭಗವಂತನಿಗೆ ಯಾರಾದರೂ ಇದ್ರೆ ಅದು ಆತನ ಮಕ್ಕಳು ಮಾತ್ರ. ಭಗವಂತ ಕೂಡ ಸೃಷ್ಟಿಕರ್ತ. ಒಬ್ಬ ತಂದೆ ಅಥವಾ ತಾಯಿ ಮಕ್ಕಳ ಜನ್ಮದ ನಂತರ ಆ ಮಕ್ಕಳು ಸ್ವತಂತ್ರರಾಗುವವರೆಗೂ ಅವರನ್ನು ಪೋಷಿಸ್ತಾರೆ, ಬೆಳೆಸ್ತಾರೆ, ರಕ್ಷಣೆಯನ್ನು ಮಾಡ್ತಾರೆ. ಅದು ತಂದೆ ತಾಯಿಂದ್ರ ಕರ್ತವ್ಯ. ಅದೇ ರೀತಿ ಭಗವಂತನ ಕರ್ತವ್ಯ ತನ್ನ ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡೋದು. ಪಿತಾ ಅಂತ ಅದಕ್ಕೆ ಭಗವಂತನ ನಾವು ಸೂಚಿಸೋದು. ನಾವು ಭಗವಂತನ ಇಡೀ ಜಗತ್ತಿಗೆ ಪಿತಾ ಯಾರು, ತಾಯಿ ಯಾರು, ತಂದೆ ಯಾರು ಅಂತ ಕೇಳಿದಾಗ ಅದನ್ನೇ ನಾವು ನಿರಂತರ ಹೇಳತ್ಕೊಬಂದಿದ್ದು. ಪ್ರಪಂಚ ಸೃಷ್ಟಿ ಮುಗಲಾಸಕಾಯ, ಯಾರ ಮುಖದ ಮುಗುಳ್ನಗೆಯಿಂದ ಪ್ರಪಂಚ ಸೃಷ್ಟಿಯಾಯಿತು ಮತ್ತು ಯಾರ ತಾಂಡವದಿಂದ ಇದೇ ಪ್ರಪಂಚ ನಾಶವಾಗ್ಲಿಕ್ಕಿದೆಯೋ ಅಂಥ ಜಗಜ್ಜನನಿ ಜಗದೇಕ ಪಿತ್ರೆ ನಮಃ ಶಿವಾಯ ಅಂತ ಆರಾಧಿಸ್ಕೊ ಬಂದವರು. ಅಂಥ ಜಗತ್ತಿನ ತಂದೆ ಮತ್ತು ತಾಯಿ ಆಗಿರುವಂಥ ಶಿವ ಮತ್ತು ಪಾರ್ವತಿಯರಿಗೆ ನಾನು ನಿರಂತರ ನಮಿಸ್ತೀನಿ ಅಂತ ಹೇಳ್ಕೊ ಬಂದಂಥವ್ರು. ಪಿತಾ ಅಂತ ಏನಕ್ಕೆ ಭಗವಂತನನ್ನು ಕರಿತೀವಿ ಅಂದರೆ ಕಾರಣ ಇಷ್ಟೇ. ಪಾತೀತಿ ಇತಿ ಪಿತಃ ಅಂತ ಹೇಳ್ತಾರೆ. ಯಾರು ಸಲಹುತ್ತಾರೋ, ಯಾರು ರಕ್ಷಣೆಯನ್ನು ಮಾಡ್ತಾರೋ ಅವರನ್ನು ಪಿತಾ ಅಂತ ಕರಿತೀವಿ. ಒಬ್ಬ ತಂದೆ ಮಗುವಿನ ರಕ್ಷಣೆ ಎಲ್ಲಿವರೆಗೂ ಮಾಡಬಲ್ಲರು ಅಂದರೆ ಆ ಮಗು ಸ್ವತಂತ್ರರಾಗೋವರೆಗೂ.
ಆದರೆ ಭಗವಂತ ಹುಟ್ಟಿಸಿರುವಂಥ ನಮ್ಮ ರಕ್ಷಣೆ ಮತ್ತು ಈ ಪ್ರಪಂಚ ಎಂದಿಗೂ ಸ್ವತಂತ್ರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವತಂತ್ರ ಅಂತ ಇರೋದು ಆ ಪರಮಾತ್ಮ ಒಬ್ಬನೇ. ಅಂತಿಮ ಮೋಕ್ಷ ಪಡೆದ ನಂತರ ನಾವು ಸ್ವತಂತ್ರ ಆಗ್ತೀವಿ, ಅಲ್ಲಿವರೆಗೂ ಸ್ವತಂತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥಾತ್ ಪ್ರಪಂಚವನ್ನ ಸೃಷ್ಟಿ ಮಾಡಿರುವಂಥ ಭಗವಂತನಿಗೆ ಪ್ರಪಂಚ ಮತ್ತು ಪ್ರಪಂಚದಲ್ಲಿರುವಂಥ ಜಡ ಚೇತನ ನಾವೆಲ್ಲರೂ ಕೂಡ ಎಂದೆಂದಿಗೂ ಮಕ್ಕಳಾಗಿರ್ತೀವಿ. ಆದ್ರಿಂದ ಅನಂತ ಕಾಲದವರೆಗೂ ನಮ್ಮನ್ನ ಪೋಷಿಸಿ ಬೆಳೆಸಿ ರಕ್ಷಣೆ ಮಾಡುವಂಥ ಹೊಣೆಗಾರಿಕೆಯನ್ನು ಭಗವಂತ ಖುದ್ದು ತೊಟ್ಟು ನಿಂತಿದ್ದಾನೆ. ಅಂಥ ಭಗವಂತನಿಗೆ ನಾವೇನಾದರೂ ಮಾಡಬಹುದಂದ್ರೆ ನಮ್ಮಿಂದಾಗುವಂಥ ಕೆಲಸ ಅಲ್ಲ. ಭಗವಂತ ನಮ್ಮನ್ನ ಆಯ್ಕೆ ಮಾಡಿಕೊಂಡು ನೀನು ನನ್ನ ಸೇವೆ ಮಾಡು ಬಾರಪ್ಪ ಅಂತ ಆಯ್ಕೆ ಮಾಡ್ಕೊಂಡು ನಮ್ಮಿಂದ ಸೇವೆಯನ್ನು ಪಡೆದುಕೊಳ್ತಾನಲ್ಲ, ಅದಕ್ಕಿಂತ ಪುಣ್ಯದ ವಿಷಯ ನಮಗೆ ಜೀವನದಲ್ಲಿ ಬೇರೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ದೇವಸ್ಥಾನದ ಜೀರ್ಣೋದ್ಧಾರದಲ್ಲಿ ನಮ್ಮ ಕೈಲಾಗುವಂಥ ಕೆಲಸಗಳನ್ನು ಸೇವೆಗಳನ್ನು ನಾವು ಮಾಡ್ತೀವಿ. ನಮ್ಮಿಂದ ಹಣವನ್ನು ನೀಡಿ ಸಹಾಯ ಮಾಡ್ಲಿಕ್ಕಾಗುತ್ತಾ? ನಾವು ದಾನಗಳನ್ನು ಮಾಡಿ ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡ್ತೀವಿ. ನಮ್ಮಿಂದ ಅದಾಗ್ಲಿಲ್ವಾ? ನಮ್ಮಿಂದ ದಾನಗಳನ್ನು ನೀಡ್ಲಿಕ್ಕಾಗತ್ತಾ? ಅಕ್ಕಿಯನ್ನು ದಾನವಾಗಿ ನೀಡ್ತೀವಿ. ನಮ್ಮ ಕೈಲಾಗುವಂಥ ದಾನಗಳನ್ನು ದೇವಸ್ಥಾನಕ್ಕೆ ನೀಡುವ ಮೂಲಕ ಸೇವೆಯನ್ನು ಸಲ್ಲಿಸ್ತೀವಿ. ಅದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ಇಂಥ ಧಾರ್ಮಿಕ ಸಭೆಗಳಿಗೆ ನಡೆದಾಗ ಸಮಯವನ್ನು ಕೊಟ್ಟು ದೇವಸ್ಥಾನದ ಅಭಿವೃದ್ಧಿಗೆ ನಾವು ಸೇವೆ ಸಲ್ಲಿಸ್ಲಿಕ್ಕಾಗುತ್ತಾ? ನಾವು ಸಮಯವನ್ನು ಕೊಡ್ತೀವಿ. ನಮ್ಮ ಸಂಸ್ಕೃತಿಯ ನಮ್ಮ ಸನಾತನ ಪರಂಪರೆ ಶ್ರೇಷ್ಠತೆ ಇದು. ನಮ್ಮ ಕೈಲಾಗುವಂಥ ಸೇವೆಯನ್ನು ನಾವು ದೇವಸ್ಥಾನಕ್ಕೆ ಸಲ್ಲಿಸ್ಕೊ ಬರ್ತೀವಿ. ಈ ಸೇವೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಯಾರಲ್ಲೂ ಕೂಡ ಮತ್ತೆ ನನಗೆ ಇದರಿಂದ ಏನೋ ಸಿಗುತ್ತೆ ಅನ್ನೋ ಯಾವ ಆಸೆಯೂ ಇರೋದಿಲ್ಲ. ಏನಕ್ಕೆ ಅಂದರೆ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರ DVG ಅವರು, ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ದೇವಾಲಯ ವಿಶ್ವ, ಇಡೀ ಜಗತ್ತು ತಾನೇ ಒಂದು ದೇವಾಲಯ, ದಿನ ದಿನೆಯೂ ಕೂಡ ತಾನೇ ಕುಸಿದು ತಾನೇ ಕಟ್ಟಿಸಿಕೊಳ್ಳುತ್ತಂತೆ. ಯಾರ ಕೈಯಿಂದ ಕಟ್ಟಿಸಿಕೊಳ್ಳುತ್ತಂದ್ರೆ ಜನರ ಕೈಯಿಂದ ಕಟ್ಟಿಸಿಕೊಳ್ಳೋದು. ಈ ಕಟ್ಟಿಸಿಕೊಳ್ಳುವ ಈ ಪ್ರಕ್ರಿಯೆಯಲ್ಲಿ ವಾಪಸ್ ಜಗತ್ತಿನಿಂದ ಕೇಳೋದಕ್ಕೆ ನಮ್ಮ ಹತ್ರ ಏನು ಇರೋದಿಲ್ಲ. ಏನಕ್ಕಂದ್ರೆ ಬಹಳ ಸುಂದರವಾಗಿ ಹೇಳ್ತಾರೆ DVG ಅವರು, ಒಳ್ಳೆ ಕೆಲಸದಿಂದ ಪ್ರತಿಫಲವನ್ನ ಬಯಸಬಾರದು, ಒಳ್ಳೆ ಕೆಲಸ ಮಾಡೋದೇ ಒಂದು ಪ್ರತಿಫಲ ಅಂತ ಹೇಳಿದ್ರು. ಒಳ್ಳೆ ಕೆಲಸವನ್ನ ಮಾಡೋದಿದೆಯಲ್ಲ, ಭಗವಂತನ ಸೇವೆ ಇದೆಯಲ್ಲ, ಒಂದು ಮಗುವನ್ನ ಪೋಷಿಸಿದ ಹಾಗೆ, ಸುತೆಯ ಪೋಷಿಸಿ ಬೆಳೆಸಿ ದನ ಕನಕನ ದೊಡನವಳನ್ನ ಇತರ ಗೃಹಕ್ಕಿತ್ತು ನೀ ಕೇಳುವ ಮುಯ್ಯೇನು, ಪ್ರತಿಫಲವೂ ಬೇರೆಗೆ ಸುಕೃತಕ್ಕದು ಫಲತಾನೆ ಹಿತ ಮನದ ಪಾಕಕ್ಕದು ಮಂಕುತಿಮ್ಮ ಅಂತ DVG ಅವರು ಹೇಳಿದ್ರು. ಮನೆಯಲ್ಲಿರುವಂಥ ಮಗಳನ್ನ ತಂದೆ ತಾಯಿಂದ್ರು ಪೋಷಿಸಿ ಆಕೆಯ ಮದುವೆಯನ್ನ ಮಾಡಿಸಿ ಗಂಡನ ಮನೆಗೆ ಕಳಿಸಬೇಕಾದ್ರೆ ಆ ಗಂಡನ ಮನೆಯವರಿಗೆ ಲಿಸ್ಟ್ ಬರ್ಕೊಡೋದಿಲ್ಲ. ಅಪ್ಪ ಅಮ್ಮಂದಿರು, ನನ್ನ ಮಗಳನ್ನ ಸಾಕ್ಲಿಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿದ್ದೀನಿ, ಈ ಖರ್ಚನ್ನು ವಾಪಸ್ ತೀರಿಸಿ ಹೋಗಿ ಅಂತ ಯಾರೂ ಕೇಳೋದಿಲ್ಲ ಪೋಷಕರು. ಮಗಳನ್ನ ಇತರ ಗೃಹಕ್ಕಿತ್ತಿ ನೀ ಕೇಳುವ ಮುಯ್ಯೇನು, ವಾಪಸ್ ಪ್ರತಿಫಲ ಏನನ್ನು ಕೇಳ್ತೀರ? ಏನೂ ಕೇಳೋದಿಲ್ಲ. ಮಗಳನ್ನ ಒಳ್ಳೆ ವ್ಯಕ್ತಿಯ ಜೊತೆ ಕಳಿಸಬೇಕಾದ್ರೆ, ಇನ್ನೊಬ್ಬರ ಮನೆಗೆ ಕಳಿಸಬೇಕಾದ್ರೆ ತಂದೆ ತಾಯಿಂದ್ರು ಎಂದಿಗೂ ಕೂಡ ಇದರಿಂದ ನನಗೇನೋ ಪ್ರತಿಫಲ ಬರಬೇಕು ಅಂತ ಬಯಸೋದಿಲ್ಲ. ನನ್ನ ಮಗಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಆಶಯದಿಂದ ಸುಕೃತಕ್ಕದು ಫಲತಾನೆ ಹಿತ ಮನದ ಪಾಕಕ್ಕದು ಮಂಕುತಿಮ್ಮ, ನಮ್ಮ ಮನಶಾಂತಿಗೋಸ್ಕರ ನಮ್ಮ ಸುಕೃತ ಅದು ಅನ್ನೋ ಭಾವನೆಯಲ್ಲಿ ತಂದೆ ತಾಯಿಂದ್ರು ಮಗಳನ್ನ ಪೋಷಿಸಿ ಬೆಳೆಸಿ ಆಕೆಯನ್ನ ಗಂಡನ ಮನೆಗೆ ಕಳಿಸಿಕೊಡ್ತಾರೆ. ಆ ರೀತಿಯಲ್ಲಿ ಭಗವಂತನ ಸೇವೆ ಮಾಡಬೇಕಾದ್ರೆ ಭಗವಂತನ ಮಕ್ಕಳಾಗಿರುವಂಥ ನಾವುಗಳು ಭಗವಂತ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಆತನ ಸೇವೆ ನನ್ನ ಪಡ್ಕೊಳ್ತಿದ್ದಾನೆ ಅನ್ನೋದೇ ನಮ್ಮ ಪಾಲಿಗೆ ಸುಕೃತ. ಅದಕ್ಕಿಂತ ಒಳ್ಳೆ ಪ್ರತಿಫಲ ನಮಗೆ ಬೇಕೇ ಆಗಿಲ್ಲ. ಪ್ರತಿಫಲವೂ ಬೇರೇಕೆ? ನಮ್ಮ ಮನಃಶಾಂತಿಗೆ, ನಮ್ಮ ಮನಸ್ತೃಪ್ತಿಗೆ, ನಮ್ಮ ಜೀವನದಲ್ಲಿ ಮೋಕ್ಷ ಪಡೆಯುವ ಹಾದಿನಲ್ಲಿ ಭಗವಂತ ಒಂದು ಹೆಜ್ಜೆಯನ್ನು ಇಕ್ಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಷ್ಟೇ. ನಮ್ಮಿಂದ ಭಗವಂತ ನಮ್ಮಿಂದ ಮಾಡಿಸಿಕೊಂಡಿರುವ ಕೆಲಸ ಅವನಿಲ್ಲದೆ ಇನ್ನೇನು ನಡೀಲಿಕ್ಕೆ ಸಾಧ್ಯ ಇಲ್ಲ. ಕೋಟಿ ಕೋಟಿ ಗಟ್ಟಲೆ ಇರುವಂತ ಕೋಟ್ಯಾಂತರ ಜನರಿದ್ದಾರೆ ಜಗತ್ತಿನಾದ್ಯಂತ. ಆದರೆ ಎಲ್ಲರಿಂದಲೂ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲವಲ್ಲ. ಹಿರಿಯರು ಹೇಳಿದ್ರು, ದಾನ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ನಮ್ಮ ಪರಂಪರೆಯಲ್ಲಿ ಪೂಜ್ಯನೀರು ಬಹಳ ಸುಂದರವಾಗಿ ನಮ್ಗೆ ಅರ್ಥ ಮಾಡಿಸಿದ್ರು. ಅದನ್ನು 4 ಯುಗಗಳಲ್ಲೂ ಕೂಡ ಧರ್ಮ 4 ರೀತಿಯಲ್ಲಿ ಉಳ್ಕೊ ಬಂದಿದೆ ಅಂತ ಹೇಳಿದ್ರು. ಸತ್ಯಯುಗದಲ್ಲಿ ಧರ್ಮ ಯಾವ ರೀತಿ ಉಳಿಯಿತು ಅಂದರೆ, ಸತ್ಯಯುಗದಲ್ಲಿ ಸತ್ಯ ಮಾತಾಡುವವರಿದ್ರು, ಆ ಸತ್ಯದ ಮೂಲಕ ಧರ್ಮ ಉಳಿದಿತ್ತು ಸತ್ಯಯುಗದಲ್ಲಿ. ಆನಂತರ ತ್ರೇತಾಯುಗ ಬಂತು, ಸತ್ಯ ಮಾತಾಡುವವರ ಸಂಖ್ಯೆ ಕಡಿಮೆ ಆಯಿತು, ಆದರೆ ಜನರು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಗರಗಳಲ್ಲಿದ್ದಂಥವ್ರು ಕಾಡಿಗೆ ಹೊರಟರು. ನಮ್ಮ ಪೂರ್ವಿಕರು ಕಾಡಿನಲ್ಲಿ ಅರೆ ಬಟ್ಟೆ ಹಾಕೊಂಡಿದ್ರು ಕೂಡ ತಪಸ್ಸನ್ನ ಮಾಡ್ತಾ ಭಗವಂತನನ್ನ ವರೆಸ್ಕೊಂಡು ಆ ತಪಸ್ಸುಗಳ ಮೂಲಕ, ಆ ತಪಶಕ್ತಿಯ ಮೂಲಕ ತ್ರೇತಾಯುಗದಲ್ಲಿ ಧರ್ಮ ಉಳಿದಿತ್ತು. ಆನಂತರ ದ್ವಾಪರ ಯುಗ ಬಂತು, ಸತ್ಯ ಮಾತಾಡುವವರ ಸಂಖ್ಯೆ ಕಡಿಮೆ ಆಯಿತು, ತಪಸ್ಸು ಮಾಡುವವರ ಸಂಖ್ಯೆ ಕಡಿಮೆ ಆಯಿತು, ಆದರೆ ಜನರಲ್ಲಿ ದಯೆ ಇತ್ತು. ಇನ್ನೊಬ್ಬರನ್ನ ನೋಡಿದಾಗ ದಯೆ ಭಾವ ಇರ್ತಾ ಇತ್ತು ಜನರಲ್ಲಿ. ಆ ದಯೆಯ ಮೂಲಕ ದ್ವಾಪರ ಯುಗದಲ್ಲಿ ಧರ್ಮ ಉಳ್ಕೊಂತು. ನಂತರ ಕಲಿಯುಗ ಬಂತು, ಸತ್ಯ ಮಾತಾಡುವವರ ಸಂಖ್ಯೆ ಕಡಿಮೆ ಆಯಿತು, ತಪಸ್ಸು ಮಾಡುವವರ ಸಂಖ್ಯೆ ಕಡಿಮೆ ಆಯಿತು, ದಯೆ ಇದ್ದವರ ಸಂಖ್ಯೆ ಕಡಿಮೆ ಆಯಿತು. ಆದರೆ ಕಲಿಯುಗದಲ್ಲಿ
ಧರ್ಮ ಉಳ್ಕೊಂಡಿರುವಂಥ ಏಕೈಕ ಮಾರ್ಗ ಅದು ದಾನದ ಮಾರ್ಗ. ಎಲ್ಲಿವರೆಗೂ ಕಲಿಯುಗದ ಅಂತ್ಯವರೆಗೂ ದಾನ ಇರುತ್ತೋ ಅಲ್ಲಿವರೆಗೂ ಮಾತ್ರ ಕಲಿಯುಗದಲ್ಲಿ ಧರ್ಮ ಉಳಿಯೋದು ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ರು. ದಾನಕ್ಕಿರುವ ಶ್ರೇಷ್ಠತೆ ಅದಕ್ಕೆಲ್ವ ನಮ್ಮ ಪೂರ್ವಿಕರು ಹೇಳಿಕೊಟ್ಟಿದ್ದು ತ್ಯಾಗೇನೈಕೆ ಅಮೃತತ್ವ ಮಾನುಷು. ತ್ಯಾಗ, ಸೇವೆ, ದಾನಗಳ ಮೂಲಕ ಮಾತ್ರವೇ ಮೋಕ್ಷ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ. ಕಲಿಯುಗದಲ್ಲಿ ಅಮೃತತ್ವ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ. ಅಂತ ದಾನಗಳನ್ನು ಮಾಡಬೇಕಂದ್ರೆ ಆ ಮನಸ್ಸಿನಲ್ಲಿ ಇಚ್ಛಾಶಕ್ತಿಯನ್ನು ಕೂಡ ಭಗವಂತನೇ ಕೊಡಬೇಕು. ಭಗವಂತ ನಮ್ಮಿಂದ ಸೇವೆ ಮಾಡಿಸ್ಕೊಳ್ಳುವಂತ, ನಾವು ಸೇವೆ ಮಾಡುವಂತ ಇಚ್ಛಾಶಕ್ತಿಯನ್ನು ನಮ್ಮ ಮನಸ್ಸಿನಲ್ಲಿ ಬೆಳೆಸಿದ್ದಾನೆ. ತೇನ ವಿನ ತೃಣವಪಿನ ಚಲತಿ. ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಸಹ ಅಲ್ಗಾಡೋದಿಲ್ಲ ಅಂತ ನಾವು ಹೇಳ್ತೀವಿ. ಅಂಥದ್ರಲ್ಲಿ ಭಗವಂತ ನಮ್ಮ ಮನಸ್ಸಿನಲ್ಲಿ ಒಂದು ಕ್ರಿಯಾಶೀಲತೆಗೆ, ಧರ್ಮ ಕಾರ್ಯಕ್ಕೆ ಒಂದು ಇಚ್ಛಾಶಕ್ತಿಯನ್ನು ಮನಸ್ಸಿನಲ್ಲಿ ಬೆಳೆಸಿ ದಾನ ಮಾಡುವಂಥ ಪ್ರಕ್ರಿಯೆಯನ್ನು, ಸೇವೆ ಮಾಡುವಂಥ ಪ್ರಕ್ರಿಯೆಯನ್ನು ನಮ್ಮ ಕೈಯಿಂದ ಮಾಡಿಸ್ಕೊಳ್ತಿದ್ದಾನಂದ್ರೆ ನಿಜವಾಗ್ಲೂ ಅದು ನಮ್ಮ ಜೀವನದ ಸುಕೃತ. ಒಂದು ಊರಿನಲ್ಲಿ ಬ್ರಹ್ಮ ಕಳಶೋತ್ಸವ ನಡಿಬೇಕಾದ್ರೆ, ದೇವಸ್ಥಾನದ ಜೀರ್ಣೋದ್ಧಾರ ನಡಿಬೇಕಾದ್ರೆ ಇಷ್ಟು ಸಾವಿರಾರು ಜನ, ನೂರಾರು ಜನ ಕೂಡಿಕೊಂಡು, ಇಡೀ ಊರು ಒಗ್ಗೂಡಿಕೊಂಡು ದೇವರ ಕೆಲಸ ಮಾಡಲಿಕ್ಕೆ ನಿಂತಿದೆ ಅಂದರೆ ಆ ಊರಿನಲ್ಲಿ ಧರ್ಮ ಉಳಿಸುವಂಥ ಕಾರ್ಯವನ್ನು ಸ್ವತಃ ಭಗವಂತ ಮಾಡಿಸ್ಕೊಳ್ತಿದ್ದಾನಂತ ಅರ್ಥ. ಏನಕ್ಕೆ ಅಂದರೆ ಒಂದು ಧರ್ಮ ಕಾರ್ಯಕ್ಕೆ ಇಡೀ ಊರು ಒಗ್ಗೂಡಿದೆ ಅಂದರೆ ಭಗವಂತ ಹೇಳಿದ್ದಾರಲ್ಲ ಭಗವದ್ಗೀತೆನಲ್ಲಿ. ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದದೇ ಅಲ್ವಾ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಧರ್ಮಸ್ಯ ದದಾತ್ಮಾನುಷು ಜಾಮ್ಯಂ ಪರಿತ್ರಾಣಾಯ ಸಾಧುನೆ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ. ಅರ್ಥಾತ್ ಅರ್ಜುನನಿಗೆ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ, ಅರ್ಜುನ ಯಾವಾಗೆಲ್ಲ ಧರ್ಮ ಮತ್ತು ದೇಶ ನಾಶದ ಅಂಚಿಗೆ ಬಂದು ತಲುಪು ನಿಲ್ಲುತ್ತೋ ಆಗೆಲ್ಲ ಶಿಷ್ಟರ ರಕ್ಷಣೆ ಮಾಡಿ ದುಷ್ಟರನ್ನು ನಾಶಿಸಲಿಕ್ಕೆ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಕರೆಯನ್ನು ಕೊಟ್ಟು ಹೇಳ್ತಾರೆ. ಯಾವ ರೀತಿ ಅವತರಿಸ್ತೀನಿ? ಕೃಷ್ಣ ಹೇಳೋದು ಒಂದೊಂದು ಯುಗದಲ್ಲೂ ಒಂದೊಂದು ಅವತಾರ. ಆದರೆ ಕಲಿಯುಗದ ನಾಶಕ್ಕೆ ನಂತರ ಕಲ್ಕಿ ಅವತಾರದಲ್ಲಿ ಬರ್ತೀನಿ. ಆದರೆ ಕಲಿಯುಗ ನಡೆಯುವ ವೇಳೆಗೆ ಕಲಿಯುಗದಲ್ಲಿ ಧರ್ಮ ಸಂಸ್ಥಾಪನೆ ಮತ್ತು ಧರ್ಮ ರಕ್ಷಣೆಗಿರೋದು ಏಕೈಕ ಮಾರ್ಗ, ಅದು ಸಂಘಶಕ್ತಿ ಕಲಿಯುಗ ಅನ್ನೋ ಪ್ರೇರಣೆಯನ್ನು ಭಗವಂತ ಕೃಷ್ಣ ನಮಗೆ ಕೊಡ್ತಾ ಹೇಳಿದ್ರು. ಇಡೀ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗಬೇಕಂದ್ರೆ ಅದು ಒಗ್ಗಟ್ಟಿನ ಬಲದಿಂದ ಮಾತ್ರ ಸಾಧ್ಯ ಆಗೋದು, ಸಂಘಟಿತ ಬಲದಿಂದ ಸಾಧ್ಯ ಆಗೋದು. ಆದ್ದರಿಂದ ಭಗವಂತ ನಮ್ಮನ್ನೆಲ್ಲ ಧರ್ಮ ಕಾರ್ಯದಲ್ಲಿ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಪಾರ ಭೂಮಿ ವಿಸ್ತಾರ ಮಗಣ್ಯ ಜನಸಂಕುಲಂ ರಾಷ್ಟ್ರಂ ಸಂಘಟನಾಹೀನ ಪ್ರಭವೇನಾತ್ಮ ರಕ್ಷಣೆ ಅಂತ ನಮ್ಮ ಪೂರ್ವಿಕರು ಹೇಳಿದರು. ತುದಿ ಕಾಣದಷ್ಟು ಭೂಮಿಯ ವಿಸ್ತಾರ ಇದ್ರು, ಆ ಭೂಮಿ ಒಳಗೆ ಅಗಣ್ಯವಾದಂಥ ಜನರ ಸಂಖ್ಯೆ ಇದ್ದು ಕೂಡ ಆ ಜನರ ಮಧ್ಯದಲ್ಲಿ ಸಂಘಟಿತ ಭಾವ ಇಲ್ಲ ಅಂದರೆ ರಾಷ್ಟ್ರ ಮತ್ತು ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಪೂರ್ವಿಕರು ಕೊಟ್ಟಂತ ಕರೆ. ಆದ್ರಿಂದ ಆ ಸಂಘಟಿತ ಭಾವವನ್ನು ಇದೇ ರೀತಿ ಉಳಿಸ್ಕೊಂಡು, ಈ ಸಂಘಟಿತ ಭಾವದಿಂದಲೇ ಇಷ್ಟು ಶತಮಾನಗಳ ಕಾಲ ನಮ್ಮ ದೇವಸ್ಥಾನಗಳು ಉಳ್ಕೊಂಡು ಬಂದಿರೋದು, ಮುಂದೆಯೂ ಉಳಿಯೋದು ಈ ಸಂಘಟಿತ ಭಾವದಿಂದಲೇ. ಈ ಸಂಘಟಿತ ಭಾವವನ್ನು ಉಳಿಸಿಕೊಂಡು ಆ ಭಗವಂತನ ಸೇವೆಗೆ ನಮ್ಮ ಕೈಲಾಗುವಂಥ ಕೆಲಸವನ್ನು ಮಾಡೋಣ. ಯಾವ ರೂಪದಲ್ಲಿ ಬೇಕಾದರೂ ಭಗವಂತನಿಗೆ ಸೇವೆ ಮಾಡ್ಬೋದು, ಯಾವ ರೂಪದಲ್ಲಿ ಬೇಕಾದರೂ ಭಗವಂತನನ್ನು ಆರಾಧನೆ ಮಾಡಬಹುದು. ಆದರೆ ನಮ್ಮ ದೇವರುಗಳು ಇವತ್ತಿನವರೆಗೂ ಉಳ್ಕೊಂಡು ಬಂದಿರೋದು ಯಾವುದರಿಂದ ಅಂದರೆ ನಮ್ಮಲ್ಲಿರುವಂಥ ನಂಬಿಕೆಯ ಶಕ್ತಿಯಿಂದ. ನಮ್ಮ ದೇವರುಗಳು ಇವತ್ತಿಗೂ ಹೇಳ್ತಾರಲ್ಲ, ಒಂದು ದೇವಸ್ಥಾನದ ನಿರ್ಮಾಣ ಅಥವಾ ಜೀರ್ಣೋದ್ಧಾರ ಆದರೆ ಒಳಗೆ ಗರ್ಭಗುಡಿನಲ್ಲಿರುವಂಥ ಭಗವಂತನ ಆ ಮೂರ್ತಿಗೆ, ಕಲ್ಲಿನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಹಿರಿಯರು ಪೂಜ್ಯನೀರು ತಮ್ಮ ಆತ್ಮಬಲದಿಂದ ಮಾಡ್ಬೋದು. ಆದರೆ ನಿಜವಾಗ್ಲೂ ಪ್ರಾಣ ಪ್ರತಿಷ್ಠಾಪನೆ ಆಗೋದು ಯಾವಾಗ ಅಂದರೆ ನಮ್ಮ ಪೂರ್ವಿಕರು ನಮ್ಗೆ ಹೇಳ್ಕೊಟ್ರು ತಂತ್ರ ಮಾರ್ಗದಲ್ಲಿ. ಭಗವಂತನ ಮೂರ್ತಿಯ ಮುಂದೆ ನೀನು ಪೂಜೆಗೆ ಕೂತಾಗ ನಿಷ್ಠೆ, ಭಕ್ತಿ, ಶ್ರದ್ಧೆ ಯಾವ ರೀತಿಯಲ್ಲಿ ನಿನ್ನ ಮನಸ್ಸಿನಲ್ಲಿ ಊಡಿರಬೇಕು ಅಂದರೆ ಭಗವಂತನ ಕಲ್ಲಿನ ಮೂರ್ತಿಯ ಮುಂದೆ ಕೂತು ನೀನು ಪೂಜೆ ಮಾಡಿದಾಗ ನಿನ್ನಲ್ಲಿರುವಂಥ ಆತ್ಮ ಭಗವಂತನ ಮೂರ್ತಿಗೆ ಹೋಗಿ ಆ ಮೂರ್ತಿಯಲ್ಲಿರುವಂಥ ಕಲ್ಲುತನ ನಿನಗೆ ಬರಲಿಲ್ಲ ಅಂದರೆ ಆ ಪೂಜೆಯೇ ಅಲ್ಲ ಅಂತ ನಮ್ಮ ಪೂರ್ವಿಕರು ಹೇಳ್ಕೊಟ್ಟಿದ್ರು. ಪೂಜೆ ಮಾಡುವ ಮೂಲಕ ಭಕ್ತಿಯ, ನಂಬಿಕೆಯ, ಶ್ರದ್ಧೆಯ ಮೂಲಕ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಬಲ್ಲದು ಅಂತ ತಂತ್ರ ಮಾರ್ಗದಲ್ಲಿ ನಮ್ಮ ಪೂರ್ವಿಕರು ಹೇಳ್ಕೊಟ್ರು. ಅಂಥ ನಿಷ್ಠತೆಯಿಂದ, ಅಂಥ ನಿಷ್ಕಲ್ಮಶ ಭಕ್ತಿಯಿಂದ ಉಳ್ಕೊಂಡು ಬಂದಿರೋದು, ನಂಬಿಕೆಗಳಿಂದ ಉಳ್ಕೊಂಡು ಬಂದಿರೋದು ನಮ್ಮ ಧರ್ಮ. ಅದಕ್ಕೆ DVG ಅವರು ಹೇಳಿದ್ದು ಮಂಕುತಿಮ್ಮನ ಕಗ್ಗದಲ್ಲಿ, ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ಅವನೇ ದೇವ ಸರ್ವೇಶ ಪರಬೊಮ್ಮನೆಂದು ಆವುದನ್ನು ಕಾಣದೆಯೂ ಜನರು ಮಳ್ತಿಯಂ ನಂಬಿರೋ ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ಅಂತ. ಅರ್ಥಾತ್ ದೇವಸ್ಥಾನಕ್ಕೆ ಹೋದಾಗ ನಮಸ್ಕಾರ ಯಾರಿಗೆ ಅಂದರೆ ಭಗವಂತನಿಗೆ ಮಾತ್ರ ಅಲ್ವಂತೆ. ಆದರೆ ಶತಶತಮಾನಗಳಿಂದ ಕಣ್ಣಿಗೆ ಕಾಣದೇ ಇರುವಂಥ ಆ ಭಗವಂತನ ಮೇಲೆ ಲಕ್ಷಾಂತರ ನಂಬಿಕೆಗಳನ್ನು ಇಟ್ಕೊಂಡು ಸಾವಿರಾರು ವರ್ಷಗಳಿಂದ ಆರಾಧಿಸ್ತಾ ಬಂದಿದ್ದಾರಲ್ಲ, ಅಂಥ ಭಕ್ತರು ಭಗವಂತನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ನಮಿಸಪ್ಪ ನೀನು ಅಂತ DVG ಅವರು ಹೇಳಿದ್ರು. ನಂಬಿಕೆಗಿರುವಂಥ ಸಾಮರ್ಥ್ಯ, ಈ ನಂಬಿಕೆ ನೆಲಗಟ್ಟಿನ ಮೇಲೆ ಉಳ್ಕೊಂಡು ಬಂದಿರುವಂಥ ಧರ್ಮ ನಮ್ಮದು. ಈ ನಂಬಿಕೆ ಆಧಾರದ ಮೇಲೆ ಭಗವಂತನನ್ನು ಎಲ್ಲ ರೀತಿಯಲ್ಲೂ ಆರಾಧಿಸಿದ್ವಿ ನಾವು. ಶಿವನ ಮೇಲಿರುವಂಥ ನಮ್ಮ ಭಕ್ತಿ ನೋಡಿ, ನಮ್ಮ ನಂಬಿಕೆ ನೋಡಿ, ನಮ್ಮ ಪರಂಪರೆಯಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ನೀವು ಕಾಶಿಗೆ ಹೋದರೆ ಕಾಶಿನಲ್ಲಿ ಹರಿತಾ ಇರುವಂಥ ನದಿಯ ಒಂದು ತೀರದಲ್ಲಿ ಅದೇ ಶಿವನನ್ನ ದಕ್ಷಿಣಾಮೂರ್ತಿ ಎಂಬ ಸ್ವರೂಪದಲ್ಲಿ ಆರಾಧಿಸ್ತಾ ವೇದಾಧ್ಯಯನ ಮಾಡುವವರ ಸಂಖ್ಯೆ ಒಂದು ಕಡೆ ಕಾಣಿಸಿದ್ರೆ,
ಅದೇ ನದಿಯ ಇನ್ನೊಂದು ತೀರದಲ್ಲಿ ಅದೇ ಭಗವಂತನ ಶಿವನನ್ನ ವೇದ ಉಪನಿಷತ್ತು ಎಲ್ಲವನ್ನೂ ಮೀರಿ ಜಗತ್ ಮಿಥ್ಯ ಅನ್ನುವ ಸ್ಥಾನದಲ್ಲಿ ಕೂತ್ಕೊಂಡು ಜಗತ್ತು ಏನೂ ಬೇಕಾಗಿಲ್ಲ, ಜಗತ್ತು ನಶ್ವರ, ಇರೋದೊಂದೇ ಸತ್ಯ ಭಗವಂತ ಅಂತ ಅದೇ ಭಗವಂತ ಶಿವನನ್ನ ಮಹಾಕಾಳನ ಸ್ವರೂಪದಲ್ಲಿ ಆರಾಧಿಸ್ತಾ ನರಮಾಂಸವನ್ನ ಕೈಲಿಳಿದಿರುವಂಥ ಅಘೋರಿಗಳ ಸಂಖ್ಯೆ ಕಾಣಿಸುತ್ತೆ. ಯಾವ ಯಾವ ರೀತಿನಲ್ಲಿ ನಾವು ಭಗವಂತನನ್ನ ಆರಾಧಿಸಿದ್ವಿ. ಒಂದು ಕಡೆ ಶಿವನನ್ನ ದಕ್ಷಿಣಾಮೂರ್ತಿ ಅಂತ ಆರಾಧಿಸ್ತಾ ವೇದಾಧ್ಯಯನ ಮಾಡ್ತೀವಿ, ಇನ್ನೊಂದು ಕಡೆ ಅದೇ ಶಿವರನ್ನ ಮಹಾಕಾಳನ ಸ್ವರೂಪದಲ್ಲಿ ಆರಾಧಿಸ್ತಾ ಅಘೋರಿಗಳು ಆರಾಧಿಸ್ತಾರೆ. ಇನ್ನೊಂದು ಕಡೆಯಲ್ಲಿ ಅದೇ ಶಿವನನ್ನ ಹೃದಂ ಸಂಸಾರ ದುಃಖ ದ್ರಾವಯತೀತಿ ರುದ್ರ ಅಂತ ಕರಿತೀವಿ. ಯಾವ ಸಂಸಾರದ ದುಃಖದಿಂದ ಪಾರು ಮಾಡಬಲ್ಲಂತ ದ್ರವದ ರೀತಿಯಲ್ಲಿ ಕೆಲಸ ಮಾಡುವಂತವನು ಭಗವಂತ ಶಿವ ಅಂತ ನಾವು ಶಿವನನ್ನು ಆರಾಧಿಸ್ತೀವಿ. ಸಂಸಾರದ ದುಃಖಗಳಿಂದ ಪಾರು ಮಾಡ್ತಾನಂತ. ಇನ್ನೊಂದು ಕಡೆ ಅದೇ ಭಗವಂತ ಶಿವನನ್ನ ಸಂಸಾರಕ್ಕೆ ಮಾರ್ಗದರ್ಶನವಾಗುವಂತ, ಕೌಟುಂಬಿಕ ಜೀವನಕ್ಕೆ ಮಾರ್ಗದರ್ಶನ ಆಗುವಂತ ಉಮಾಮಹೇಶ್ವರ ಅನ್ನೋ ರೂಪದಲ್ಲೂ ಕೂಡ ಆರಾಧಿಸ್ತೀವಿ. ಶಿವರು ನಮಗೆಲ್ಲ ತತ್ವಗಳನ್ನು ಜೀವನಕ್ಕೆ ನೀಡಿದ್ದಾರೆ. ಎಲ್ಲ ರೀತಿಯಲ್ಲೂ ಆದರ್ಶಗಳನ್ನು ಕೊಟ್ಟು ಯಾವ ಸ್ಥಾನದಲ್ಲಿ, ಯಾವ ಜೀವನದ ಯಾವ ಘಟ್ಟದಲ್ಲಿ ಬೇಕಾದರೂ, ಯಾವ ಸ್ತರದಲ್ಲಿ ಬೇಕಾದರೂ ಆರಾಧಿಸುವಂತೆ ಭಗವಂತ ನಮ್ಮ ಕಣ್ಣು ಮುಂದೆ ಪ್ರಕಟನಾಗಿದ್ದಾನೆ. ಅಂಥ ಶಿವರನ್ನು ಆರಾಧಿಸುವಂಥ ಕೆಲಸ ಇಡೀ ಜಗತ್ತೇ ಅವನದ್ದು. ಜಗತ್ತಿನ ಎಲ್ಲ ಸ್ವರೂಪಗಳು ಕೂಡ ಭಗವಂತನದ್ದೇ. ಭಗವಂತನ ಶಿವಪುರಾಣದಲ್ಲಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅದನ್ನೇ ಹೇಳಿದಲ್ಲ ನಮ್ಮ ಪೂರ್ವಿಕರು. ಈಶಾವಾಸ್ಯ ಮಿದಂ ಸರ್ವಂ ಯತ್ಕಿಂಚಿ ಜಗತ್ಯಾಂ ಜಗತ್, ಜಗತ್ತೇ ಭಗವಂತನದ್ದು. ಜಗತ್ನಲ್ಲಿ ಇರುವಂಥ ಎಲ್ಲವೂ ಕೂಡ ಭಗವಂತನದ್ದು. ಅದರಲ್ಲಿ ನಾವು ಒಂದು ಸಣ್ಣ ಭಾಗ ಅಷ್ಟೇ. ಆ ಭಗವಂತ ನಮ್ಮಿಂದ ಎಲ್ಲ ಕೆಲಸಗಳನ್ನು ಎಲ್ಲ ರೀತಿಯಲ್ಲೂ ಎಲ್ಲ ಸ್ವರೂಪದಲ್ಲೂ ಮಾಡಿಸ್ಕೊಳ್ತಾನೆ. ಡಿ ವಿ ಜಿಯವರು ಅದನ್ನೇ ಹೇಳಿದರು ಮಂಕುತಿಮ್ಮನ ಕಗ್ಗಗಳಲ್ಲಿ. ಎಷ್ಟು ಸುಂದರವಾಗಿ ಡಿ ವಿ ಜಿಯವರು ನಮಗೆ ಆದರ್ಶವನ್ನು ಕೊಡ್ತಾ ಭಗವಂತ ಶಿವರುದ್ರರ ಅನೇಕ ಸ್ವರೂಪಗಳನ್ನು ವಿಸ್ತರಿಸ್ತಾ ನಮಗೆ ವಿರಾಟ ಸ್ವರೂಪವನ್ನು ಅತ್ಯಂತ ಸಾಮಾನ್ಯ ಭಾಷೆಯಲ್ಲಿ ಹೇಳಿಕೊಟ್ರು. ನೃತ್ಯವೋದು ಬ್ರಹ್ಮ ನಟರಾಜನದ್ದು, ಸತ್ಯ ಜಗವೆಲ್ಲ ಜೀವದಶ ಅವನ ಪ್ರತ್ಯೇಕ ಅಂಗಭಂಗಿ, ಸತ್ಯ ಸತ್ವಜಾಲೆ ವಿಶ್ವ ಮಾಯಾಲೀಲೆ, ಪ್ರತ್ಯೇಕಾತ್ಮನು ನೀನು ಮಂಕುತಿಮ್ಮ, ಬರಿಯ ಗಂಡೆಂಬುದಿಳೆಯೊಳಗಿಲ್ಲ, ಬೆರಕೆ ಎಲ್ಲರೂ ಅರ್ಧನಾರೀಶನಂತೆ, ನರತೆಯನು ನಾರಿಯೋಳು ನಾರೀತ್ವ ನರನೊಳಳು ತಿರುಚುತ್ತಿರುವುದು ಮನವು ಮಂಕುತಿಮ್ಮ, ಗಗನ ತಲೆ ನವಿರಾಗಿ ಪೆರೆತಾರೆ ಹೂವಾಗಿ, ಜಗವೆಲ್ಲ ವಪುವಾಗಿ ಮಾಯಸತಿಯಾಗೆ ನಗುವ ಬೊಬ್ಬಿಡುವ ಜೀವ ತಾಂಡವರಸಿಕ ಭಗವಂತ ಶಿವರುದ್ರ ಮಂಕುತಿಮ್ಮ, ಶ್ಯಾಮ ಸುಂದರನವನೇ ಚಕ್ರನರಿಯಂತೆ, ಸೋಮಶಂಕರನವನೇ ಭೈರವ ರುದ್ರನಂತೆ, ಹೈಮವತಿ ಶಿವತಾನೆ ಕಾಳಿ ಚಂಡಿಕೆಯಂತೆ, ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ ಅಂತ ಡಿ ವಿ ಜಿಯವರು ನಮ್ಗೆ ಕಲಿಸಿಕೊಟ್ರು. ಎಲ್ಲ ಸ್ವರೂಪದಲ್ಲೂ ಯಾವ ಭಗವಂತ ಶ್ಯಾಮ ಸುಂದರನಾಗಿ ಕೊಳಲನ್ನು ಊದ್ಕೊಂಡಿರ್ತಾನೋ ಅದೇ ಭಗವಂತ ಸಮಯ ಬಂದರೆ ಶಿಶುಪಾಲನ ಸಂಹಾರಕ್ಕೆ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದು ಚಕ್ರನರಿಯರಿಯಂತೆ ನಮ್ಮ ಕಣ್ಣು ಮುಂದೆ ಪ್ರಕಟನಾಗ್ತಾನೆ. ಸೋಮಶಂಕರನಂತೆ ಅತ್ಯಂತ ಸೌಮ್ಯ ಮುಖದಲ್ಲಿ ಆರಾಧಿಸುವಂತ ಶಿವನು ಕೂಡ ಭೈರವ ರುದ್ರನ ಸ್ವರೂಪವನ್ನು ತಾಳಿ ನಿಲ್ಬಹುದು. ತಾಂಡವವನ್ನಾಡಿ ಜಗತ್ತಿನ ನಾಶ ಮಾಡಬಲ್ಲರು. ಯಾವ ತಾಯಿ ಪಾರ್ವತಿಯನ್ನ ನಾವು ನಮ್ಮೆಲ್ಲರ ತಾಯಿ ಅಂತ ಆರಾಧಿಸ್ತೀವೋ ಅದೇ ತಾಯಿ ಪಾರ್ವತಿ ಕೂಡ ಕಾಳಿ ಚಂಡಿಕೆಯ ಸ್ಥಾನವನ್ನ, ಸ್ವರೂಪವನ್ನ, ಅವತಾರವನ್ನ ತಾಳಿ ನಿಂತು ಜಗತ್ತಿನ ಅಂತ್ಯವನ್ನ ಮಾಡಬಹುದು. ಅದಕ್ಕೆ ಹೇಳಿದ್ರು ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ. ಪ್ರೇಮ ಮತ್ತು ಘೋರಗಳು ಎರಡೂ ಒಂದೇ. ಪ್ರಾರ್ಥನೆ ಸಮಯದಲ್ಲಿ ಹಾಡಿದ್ರು ಅವರು ತಪ್ಪುಗಳನ್ನು ಮಾಡಿದರೆ ಅದೇ ರೀತಿಯ ಶಿಕ್ಷೆಗಳನ್ನು ನಮಗೆ ಕೊಡಪ್ಪ ಭಗವಂತ ಅಂತ. ನಾವು ಆರಾಧಿಸ್ತಾ ಬಂದಿರುವಂಥ ರೀತಿಯೇ ಅದು. ತಪ್ಪುಗಳನ್ನು ಮಾಡಿದಾಗ ಶಿಕ್ಷೆ ಕೊಡುವಂಥ ಭಗವಂತ ಧರ್ಮದ ಮಾರ್ಗದಲ್ಲಿ ನಡೆದಾಗ ಅದೇ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ಕೈಯಿಂದ ಮಾಡಿಸ್ಕೊತಾರೆ. ಈ ಸಂದರ್ಭ ನಿಜ ಹೇಳಬೇಕು ನನ್ನ ನೆಚ್ಚಿನ ಬಂಧುಗಳೇ, ಆಗಲೇ ಪೂಜನೀಯರು ಹೇಳಿದ ಹಾಗೆ ಇಡೀ ದೇಶದಲ್ಲಿ ಅನೇಕ ದೇವಸ್ಥಾನಗಳ ಪುನರ್ಜೀವನ ನಡೀತಾ ಇದೆ, ಜೀರ್ಣೋದ್ಧಾರಗಳು ನಡೀತಾ ಇದೆ, ಬ್ರಹ್ಮಕಲಶೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ. ಅದರಲ್ಲೂ ದೇವಸ್ಥಾನಗಳ ಜೀರ್ಣೋದ್ಧಾರ ಈಗಿನ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಕಣ್ಣು ಮುಂದೆ ಆಗ್ತಾ ಇರುವಂಥ ಬಹಳ ಪುಣ್ಯದ ಸುಕೃತವಾದಂಥ ಅಮೃತ ಕಾಲಘಟ್ಟ. ಏನಕ್ಕಂದ್ರೆ ಒಂದು ಕಡೆ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ, ನಮ್ಮ ಕ್ಷೇತ್ರದಲ್ಲಿದ್ದಂಥ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದ್ರೆ ಇದೇ ಸಮಯಕ್ಕೆ 500 ವರ್ಷಗಳ ಹೋರಾಟದ ನಂತರ 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ ಸುಮಾರು 3 ಲಕ್ಷ ಜನ ಹಿಂದೂ ಕಾರ್ಯಕರ್ತರ ಕಾರಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂಥ ಶತಮಾನಗಳ ಕನಸು ಅದು ನಮ್ಮ ಅಯೋಧ್ಯೆ ರಾಮಲಲ್ಲಾರ ರಾಮ ಮಂದಿರ. ಆ ಅಯೋಧ್ಯೆ ರಾಮ ಮಂದಿರದ ಜೀರ್ಣೋದ್ಧಾರವೂ ಆಗಿದೆ 500 ವರ್ಷಗಳಲ್ಲಿ. ನನ್ನ ನೆಚ್ಚಿನ ಬಂಧುಗಳೇ, ರಾಮನವಮಿಯ ಸಂದರ್ಭ, ಯುಗಾದಿಯ ಸಂದರ್ಭ 5126ನೇ ಯುಗಾದಿಯಲ್ಲಿ ನಾವಿದ್ದೀವಿ. ಕಲಿಯುಗ ಶುರುವಾಗಿ 5126 ವರ್ಷಗಳು ಕಳೆದಿದ್ದಾವೆ ಅಂತ. ಈಗಿನ ಸಂದರ್ಭದಲ್ಲಿ ಯಾವ ಸೌಭಾಗ್ಯ ನಮ್ಮ 500 ವರ್ಷಗಳ ಕಾಲ ನಮ್ಮ ಪೂರ್ವಿಕರಿಗೆ ಸಿಕ್ಕಿರಲಿಲ್ವೋ, ಯಾವ ಸೌಭಾಗ್ಯ ಕಳೆದ 21 ತಲೆಮಾರುಗಳಿಗೆ ಸಿಕ್ಕಿರಲಿಲ್ವೋ,
ಅಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. 500 ವರ್ಷಗಳ ನಂತರ ಪ್ರಥಮ ಬಾರಿಗೆ ನಮ್ಮ ಸನಾತನ ಹಿಂದೂಗಳು ಟೆಂಟ್ನಲ್ಲಿದ್ದಂಥ ರಾಮರನ್ನ ವಿಜೃಂಭಣೆಯಿಂದ ಭವ್ಯ ಮಂದಿರದ ಗರ್ಭಗುಡಿನಲ್ಲಿ ಕೂರಿಸಿ ಆ ಮಂದಿರದಲ್ಲಿ ರಾಮನವಮಿಯನ್ನು 500 ವರ್ಷಗಳ ನಂತರ ಆಚರಿಸ್ತಾ ಇದ್ದೀವಿ. ಮತ್ತು ಇದೇ ಸಮಯಕ್ಕೆ ನಾವೆಲ್ಲ ನೋಡಿರುವ ಹಾಗೆ 500 ವರ್ಷಗಳ ನಂತರ ಸೂರ್ಯವಂಶದ ದೊರೆಯಾಗಿರುವಂಥ ಶ್ರೀರಾಮರ ಹಣೆಗೆ ಸೂರ್ಯರಶ್ಮಿಯ ತಿಲಕವೂ ಕೂಡ ಆಗಿದೆ. ಅದನ್ನು ನೋಡಬೇಕಾದ್ರೆ ಎಂಥ ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಳ್ತಾವೆ. ಎಷ್ಟು ವರ್ಷಗಳ ಹೋರಾಟ, ಎಷ್ಟು ನಮ್ಮ 21 ತಲೆಮಾರುಗಳ ಕಾಲ ನಮ್ಮ ಪೂರ್ವಿಕರು ಅಯೋಧ್ಯ ರಾಮ ಮಂದಿರದ ಬಾಗಿಲು ಮುಚ್ಚಿರಬೇಕಾದ್ರೂ ಕೂಡ ಅಯೋಧ್ಯೆಗೆ ಹೋಗ್ತಾ ಇದ್ರು, ಪರಿಕ್ರಮ ಮಾಡಿ ಬರ್ತಾ ಇದ್ರು. ಅಯೋಧ್ಯೆ ಮಂದಿರದ ಬಾಗಿಲು ಓಡಿದಂತ ಸಂದರ್ಭದಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತಾ ಇದ್ರು, ದೇವಸ್ಥಾನದ ಪರಿಕ್ರಮ ಮಾಡ್ತಾ ಇದ್ರು. ನಮ್ಮ ರಾಮರು ಒಂದು ಟೆಂಟಿನಲ್ಲಿ ಇರಬೇಕಾದ್ರೂ ಸಹ ಅದೇ ಜಾಗಕ್ಕೆ ಹೋಗಿ ಜನ್ಮಭೂಮಿಯ ಸುತ್ತ ಪರಿಕ್ರಮವನ್ನು ಮಾಡಿ ಬಂದು 500 ವರ್ಷಗಳ ಕಾಲ ಒಂದು ನಂಬಿಕೆಯನ್ನು ಇಟ್ಕೊಂಡು, ಸಾಕ್ಷ್ಯಾಧಾರಗಳು ಬೇಕಾಗಿಲ್ಲ, ಅಲ್ಲಿ ನಮ್ಮ ರಾಮರ ಜನ್ಮಸ್ಥಳ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಅಂತ ಒಂದು ನಂಬಿಕೆಯನ್ನು ಹಿಡಿದು 500 ವರ್ಷಗಳ ಕಾಲ ಅಲ್ಲಿ ನಿರಂತರ ಶ್ರದ್ಧೆಯನ್ನು ಇಟ್ಟು, ಭಕ್ತಿಯ ನಂಬಿಕೆಗಳನ್ನು ಇಟ್ಟು ಆ ಜನ್ಮಭೂಮಿಯನ್ನು ಉಳಿಸ್ಕೊಂಡಿದ್ದ ಕಾರಣ ಈಗ ನಮ್ಮ ಪೀಳಿಗೆಗೆ ಆ ರಾಮ ಜನ್ಮಭೂಮಿನಲ್ಲಿ ಒಂದು ಮಂದಿರ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಈ ನಂಬಿಕೆ ನನ್ನ ನೆಚ್ಚಿನ ಬಂಧುಗಳೇ, ಈ ಆ ಶ್ರಮಗಳ ಪ್ರತಿಫಲವಾಗಿ ನಾವು ರಾಮರನ್ನು ಆರಾಧಿಸ್ತಾ ಇದ್ದೀವಿ. ಬಹುಶಃ ನೋಡಿದಾಗ ಆಶ್ಚರ್ಯ ಅನಿಸುತ್ತೆ ನಮಗೆ. ಸೂರ್ಯ ತಿಲಕ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಲೈವಲ್ಲಿ ನೋಡಿರ್ತೀವಿ, ಬಹುಶಃ ದೃಶ್ಯ ಮಾಧ್ಯಮದಲ್ಲಿ. ಈಗಿನ ಸಂದರ್ಭದಲ್ಲಿ ಒಂದು ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲಾರ ಮೂರ್ತಿಗೆ ಸೂರ್ಯ ತಿಲಕ ಆಗಬೇಕು ಅಂದರೆ ಅದಕ್ಕೆ 3 ಇನ್ಸ್ಟಿಟ್ಯೂಟ್ಗಳು ಸೇರಿ ಕೆಲಸ ಮಾಡಬೇಕಾಯಿತು. ಒಂದು ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರಿನಲ್ಲಿರುವಂಥದ್ದು. ಏನಕ್ಕೆ ಅಂದರೆ ಪ್ಲಾನಿಟೇರಿಯನ್ ಪೊಸಿಷನ್ ಅನ್ನು ನೋಡ್ಕೊಳ್ಬೇಕಿತ್ತು. ಯಾವ ಕಾಲಘಟ್ಟಕ್ಕೆ, ಯಾವ ಸೆಮಿಕೆ, ಯಾವ ಗ್ರಹಗಳು ಯಾವ ಸ್ಥಾನಗಳಲ್ಲಿರ್ತವೆ ಮತ್ತು ಭೂಮಿಯ ಯಾವ ಆಂಗಲ್ ಸೂರ್ಯನ ಕಡೆಗೆ ತಿರುಗಿದಾಗ ಆ ಸೂರ್ಯನ ಕಿರಣಗಳು ನೇರವಾಗಿ ಅಯೋಧ್ಯೆ ಮಂದಿರದವರೆಗೂ ಬರುತ್ತೆ ಅಂತ ಆಸ್ಟ್ರೋಫಿಸಿಕ್ಸ್ನ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿರುವಂಥದ್ದು ನೋಡ್ಕೊಳ್ಬೇಕಾಗಿತ್ತು. ಎರಡನೇದು ಬೇಕಾಗಿದ್ದು ಸೆಂಟ್ರಲ್ ಬಿಲ್ಡಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಅವರೇನು ಮಾಡಬೇಕಾಗಿತ್ತು ಅಂದರೆ ಮಂದಿರದಲ್ಲಿ ವ್ಯವಸ್ಥೆಯನ್ನು ಸರಿಯಾಗಿ ನೋಡ್ಕೋಬೇಕಿತ್ತು. ಮಂದಿರ ಯಾವ ರೀತಿಯಲ್ಲಿ ಕಟ್ಟಬೇಕು, ಯಾವ ರೀತಿಯಲ್ಲಿ ಮಂದಿರದ ಗರ್ಭಗುಡಿಯ ಸ್ಥಾಪನೆ ಮಾಡಿದ್ರೆ ಸೂರ್ಯನ ಕಿರಣಗಳು ನೇರ ಸೂರ್ಯನವಮಿಯ ಸಮಯಕ್ಕೆ, ಸೂರ್ಯನವಮಿಯ ಸಂದರ್ಭದಲ್ಲೇ ಆ ರಾಮನ ಮೂರ್ತಿಗೆ ಬಂದು, ರಾಮಲಲ್ಲಾರ ಮೂರ್ತಿಗೆ ಬಂದು ಸೂರ್ಯನ ಕಿರಣಗಳು ತಾಗುತ್ತೆ ಅಂತ ನೋಡ್ಕೊಳ್ಬೇಕಿತ್ತು. ಮೂರನೇದು ಒಂದು ಪ್ರೈವೇಟ್ ಕಂಪನಿ ಕಾನ್ವೆಕ್ಸ್ ಲೆನ್ಸ್ಗಳನ್ನು ಉಪಯೋಗಿಸುವ ಮೂಲಕ ಸೂರ್ಯನ ಕಿರಣಗಳು ನೇರವಾಗಿ ರಾಮಲಲ್ಲಾರ ಮೂರ್ತಿಯ ಹಣೆಗಿರುವಂಥ ಬಿಂದುಗೆ ತಾಗುವ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಪ್ರೈವೇಟ್ ಆರ್ಗನೈಸೇಷನ್ ಕಾನ್ಕ್ಲೇವ್ಸ್ ಲೆನ್ಸ್ಗಳನ್ನು ಉಪಯೋಗಿಸಿ ಕೆಲಸ ಮಾಡಬೇಕಾಯಿತು. 21ನೇ ಶತಮಾನದಲ್ಲಿ ಒಂದು ರಾಮ ಮಂದಿರದಲ್ಲಿರುವಂಥ ರಾಮಲಲ್ಲಾರ ಮೂರ್ತಿಗೆ ರಾಮನವಮಿಯನ್ನು ಸರಿಯಾದ ಸಮಯಕ್ಕೆ ಸೂರ್ಯನ ಕಿರಣಗಳು ಬಂದು ರಾಮಲಲ್ಲಾರ ಮೂರ್ತಿಯ ಹಣೆಗೆ ತಾಗಬೇಕು, ಸೂರ್ಯ ತಿಲಕವಾಗಬೇಕು ಅಂದರೆ ಇಷ್ಟೆಲ್ಲ ಕೆಲಸಗಳು ಮಾಡಬೇಕಾಯಿತು. ಅಂಥದ್ರಲ್ಲಿ ಶತಮಾನಗಳ ಹಿಂದೆ ನಮ್ಮ ಪೂರ್ವಿಕರು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು. ಸೂರ್ಯ ಮಂದಿರದಲ್ಲಿ ಇವತ್ತಿಗೂ ಕೂಡ ಹೋದರೆ ವರ್ಷಕ್ಕೆ ಒಮ್ಮೆ ಸೂರ್ಯ ಮಂದಿರದಲ್ಲಿ ನೇರ ಸೂರ್ಯನ ಕಿರಣಗಳು ಬಂದು ಆ ಸೂರ್ಯ ಮಂದಿರದಲ್ಲಿರುವಂಥ ದೇವರ ಮೂರ್ತಿಗೆ ತಾಗುತ್ತೆ. ಇವತ್ತಿಗೂ ಕೊಲ್ಲಾಪುರದಲ್ಲಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದರೆ ವರ್ಷದಲ್ಲಿ 3 ದಿನಗಳು ಸೂರ್ಯನ ಕಿರಣಗಳು ನೇರವಾಗಿ ತಾಯಿ ಮಹಾಲಕ್ಷ್ಮಿ ಮಸ್ತಕದಿಂದ ಹಿಡಿದು ಕಾಲಿನ ಪಾದದವರೆಗೂ 3 ದಿನಗಳ ಕಾಲ ಹರಿದು ಬರುವ ರೀತಿಯಲ್ಲಿ ದೇವಸ್ಥಾನದ ಗರ್ಭಗುಡಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತಿಗೂ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಅಲ್ಲಿರುವಂತಹ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿಯ ಟೆಕ್ನಾಲಜಿ ಕಾಣಿಸುತ್ತೆ. ಅಷ್ಟೇ ಯಾಕೆ ನಮ್ಮದೇ ಕರ್ನಾಟಕದಲ್ಲಿರುವಂತಹ ಶೃಂಗೇರಿಯ ದೇವಸ್ಥಾನವೂ ಕೂಡ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ 12 ತಿಂಗಳುಗಳ 12 ಮಾಸಗಳಲ್ಲೂ ಒಂದೊಂದು ಮಾಸದಲ್ಲಿ ಒಂದೊಂದು ಆಂಗಲ್ ನಲ್ಲಿ ಸೂರ್ಯನ ಕಿರಣಗಳು ಬಂದು ನೇರವಾಗಿ ದೇವಸ್ಥಾನದ ಗರ್ಭಗುಡಿಗೆ ತಲುಪುವ ರೀತಿಯಲ್ಲಿ ನಮ್ಮ ಶೃಂಗೇರಿ ಮಂದಿರವನ್ನು ಕಟ್ಟಿದ್ದಾರಲ್ಲ. ಶತಮಾನಗಳ ಹಿಂದೆ ನಮ್ಮ ಪೂರ್ವಿಕರಲ್ಲಿದ್ದಂಥ ಜ್ಞಾನ ಭಂಡಾರ ಇನ್ನೆಷ್ಟು ಅಗಾಧವಾಗಿತ್ತು ಅನ್ನೋದಕ್ಕೆ ಜೀವಂತ ಸಾಕ್ಷಿಯ ಮಂದಿರಗಳು. ಒಮ್ಮೆ ಯೋಚನೆ ಮಾಡಿ ನೋಡಿ, 21ನೇ ಶತಮಾನದಲ್ಲಿ ಕೆಲಸವನ್ನು ಸಾರ್ಥಕಗೊಳಿಸಲಿಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡಬೇಕಾಯಿತು. ಇಷ್ಟೆಲ್ಲ ಟೆಕ್ನಾಲಜಿಗಳು ಇದ್ದೂ ಸಹ ಅಂಥದ್ರಲ್ಲಿ ಶತಮಾನಗಳಿಂದ ನಮ್ಮ ಪೂರ್ವಿಕರಿದ್ದರ ಸಾಧನೆಯನ್ನು ಮಾಡಿ ಇನ್ನು ಬರುವಂಥ ಶತಮಾನಗಳ ಕಾಲ ಅದೇ ಟೆಕ್ನಾಲಜಿ ಅದೇ ರೀತಿಯಲ್ಲಿ ಉಳಿಯುವ ಹಾಗೆ ನೋಡಿಕೊಂಡಿದ್ರು ಅಂದರೆ ನಮ್ಮ ಧರ್ಮದಲ್ಲಿದ್ದಂಥ ಜ್ಞಾನ ಭಂಡಾರ ಎಷ್ಟು ವಿಶಾಲವಾದದ್ದು, ಅಗಾಧವಾದದ್ದು. ಅದಕ್ಕೆ ನನ್ನ ನೆಚ್ಚಿನ ಬಂಧುಗಳು ಹೇಳೋದು, ಭಾರತದ ಸನಾತನ ಸಂಸ್ಕೃತಿ ಅಂದರೆ ಅದೊಂದು ಜ್ಞಾನ ಭಂಡಾರ, ಜ್ಞಾನ ಪರಂಪರೆ. ಜಗತ್ತಿಗೆ ಜ್ಞಾನದ ಸುದೆಯನ್ನು ಹರಿಸಿದಂಥ ಧರ್ಮ ನಮ್ಮದು. ನಮ್ಮ ಪೂರ್ವಿಕರು ಜಗತ್ತಿನ ಮೂಲೆ ಮೂಲೆಗೂ ಹೋದ್ರು. ನಮ್ಮ ಪೂರ್ವಿಕರ ಕೈಯಲ್ಲಿ ಅಭೇದ ಮುದ್ರೆ, ಬಾಯಲ್ಲಿ ಶಾಂತಿ ಮಂತ್ರವನ್ನು ಹೇಳ್ತಾ ಜಗತ್ತಿಗೆ ಕರೆ ಕೊಟ್ಟರು. ಏತದ್ದೇಶ ಪ್ರಸೂತಸ್ಯ ಸಕಾಶದ ಅಗ್ರಜಮನಃ ಸ್ವಂ ಚರಿತ್ರ ಶಿಕ್ಷೆಯನ್ನು ಪೃಥವ್ಯಾಂ ಸರ್ವಮಾನವ ಅಂತ ಜಗತ್ತಿನ ಜನರಿಗೆ ಕರೆ ಕೊಟ್ಟು ಹೇಳಿದ್ರು, ಪೃಥ್ವಿಯ ಜನಗಳೇ, ನಿಮ್ಮ ಅಗ್ರಜರಾದಂಥ ಭಾರತೀಯರು ನಾವು ಭಾರತದಲ್ಲಿದ್ದೀವಿ, ನಮ್ಮ ಹತ್ರ ಬಳಿರಿ ಬನ್ನಿ, ನಿಮಗೆ ಬೇಕಾದಂಥ ವಿದ್ಯೆಯನ್ನು ಪ್ರೀತಿಯಿಂದ ದಾರೆ ಎರೆಸ್ಕೊಡ್ತೀವಿ ಅಂತ ಜಗತ್ತಿಗೆ ಕರೆಯನ್ನು ಕೊಟ್ಟು ಜಗತ್ತಿನ ಜನಗಳನ್ನು ಭಾರತಕ್ಕೆ
ಬೆಳಕಿಗೆ ಕರೆತಂದು ನಳಂದ, ತಕ್ಷಶಿಲಾ, ವಿಕ್ರಮಾಶಿಲಾ, ನಾಗಾರ್ಜುನ ಅಂತ ನೂರಾರು ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪನೆ ಮಾಡಿ ಜಗತ್ತಿನ ಲಕ್ಷಾಂತರ ಜನರಿಗೆ ಜ್ಞಾನದ ಸುದೆಯನ್ನು ಹರಿಸುವಂಥ ಕೆಲಸ ಮಾಡಿದ್ರಲ್ಲ. ನಮ್ಮ ಸನಾತನ ಸಂಸ್ಕೃತಿಯ ಶ್ರೇಷ್ಠತೆ ಅದು. ನಾವಿವತ್ತು ಮಾಡಬೇಕಾಗಿರೋ ಕೆಲಸ ಅದೇ ನನ್ನ ನೆಚ್ಚಿನ ಬಂಧುಗಳೇ. ಈ ಜ್ಞಾನ ಭಂಡಾರವನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆ ಕೊಡಬೇಕು. ಆ ಕೆಲಸ ಯಾವುದರಿಂದ ಆಗುತ್ತೆ ಅಂದರೆ ನಮ್ಮ ಮಠಮಂದಿರಗಳಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ನಮ್ಮ ಮಠಮಂದಿರಗಳು ನಡೆಯುವಂಥ ನಿತ್ಯ ನಿಮಿತ್ಯಾದಿಗಳು, ನಮ್ಮ ಮಠಮಂದಿರಗಳಿಂದ ಹೊರಡುವಂಥ ಅತ್ಯಂತ ಸರ್ವಶ್ರೇಷ್ಠವಾದ ಜ್ಞಾನೋದ್ಘೋಷಗಳು, ನಮ್ಮ ಮಠಮಂದಿರಗಳಿಂದ ಹೊರಡುವಂಥ ವೇದೋದ್ಘೋಷಗಳು, ನಮ್ಮ ಮಠಮಂದಿರಗಳಿಂದ ಹೊರಡುವಂಥ ಭಾಗವತ ಪುರಾಣಗಳು, ನಮ್ಮ ಮಠಮಂದಿರಗಳಲ್ಲಿ ಪ್ರವಚನ ಮಾಡುವಂಥ ಶಾಸ್ತ್ರ ಪುರಾಣಗಳು, ಈ ಗ್ರಂಥಗಳ ನಿರಂತರತೆ ಉಳಿದಿರೋದು ನಮ್ಮ ಮಠಮಂದಿರಗಳಲ್ಲಿ ಮಾತ್ರ. ಆದ್ರಿಂದ ಒಂದು ಮಂದಿರದ ಜೀರ್ಣೋದ್ಧಾರ ಮಾಡಿದ್ದೀವಿ ಅಂದರೆ ಆ ಮಂದಿರ ಇಷ್ಟು ಶತಮಾನಗಳ ಕಾಲ ಕಾಪಾಡಿಕೊಂಡು ಬಂದಿರುವಂಥ ಸಹಸ್ರಾರು ಜ್ಞಾನ ಭಂಡಾರದ ಜೀರ್ಣೋದ್ಧಾರ ಮಾಡಿ ಅದನ್ನು ಮುಂದಿನ ಪೀಳಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಅರ್ಥ. ಆದ್ರಿಂದ ನಮ್ಮ ಮಠಮಂದಿರಗಳನ್ನು ಉಳಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ. ಈ ಮಠಮಂದಿರಗಳಿಂದ ಮಾತ್ರ ಅಂತ ಜ್ಞಾನ ಭಂಡಾರ ನಮ್ಮ ಮಕ್ಕಳಿಗೆ ಸಿಗ್ಲಿಕ್ಕೆ ಸಾಧ್ಯ. ಈ ಮಠಮಂದಿರಗಳಿಂದ ಮಾತ್ರ ಸರಿಯಾದ ಸಂಸ್ಕಾರ ನಮ್ಮ ಮಕ್ಕಳಿಗೆ ಸಿಗ್ಲಿಕ್ಕೆ ಸಾಧ್ಯ. ಈ ಸಂದರ್ಭದಲ್ಲಿ ಮಠಮಂದಿರಗಳು ಏನು ಉಳಿಸ್ಕೊಳ್ಬೇಕು ಅಂದರೆ ಇದೇ ಕಾರಣದಿಂದ. ನಾವೇ ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತ. ಬಹುಶಃ ಕೆಲವು ತಿಂಗಳ ಹಿಂದೆ ನಾವೆಲ್ಲರೂ ಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ನಲ್ಲಿ ಓದಿರ್ಬೋದು. ಒಂದು ಸುದ್ದಿ ಬಂದಿತ್ತು. ನಮ್ಮದೇ ಕರ್ನಾಟಕದ ಬೆಳಗಾವಿಯ ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವೃದ್ಧರು ತೀರ್ಕೊಂಡಿದ್ರು. ಆ ವೃದ್ಧರ ಮಕ್ಕಳು ಎಲ್ಲಿದ್ದಾರೆ ಅಂತ ಪೊಲೀಸರು ಕಲೆ ಹಾಕಿ ಆ ಮಕ್ಕಳಿಗೆ ಫೋನ್ ಮಾಡ್ತಾರೆ. ಪೊಲೀಸರಿಗೆ ತಿಳಿಯುತ್ತೆ ಈ ವೃದ್ಧರ ಒಬ್ಬ ಮಗ USA ನಲ್ಲಿದ್ದಾನೆ, ಒಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಅಂತ. ವಿದೇಶದಲ್ಲಿರುವಂತಹ ಮಕ್ಕಳಿಗೆ ಕರೆ ಮಾಡಿ ಪೊಲೀಸರು ಆರಕ್ಷಕರು ಹೇಳ್ತಾರೆ, ಸುದ್ದಿಯನ್ನು ತಿಳಿಸ್ತಾರೆ, ನಿಮ್ಮ ಭಾರತದಲ್ಲಿರುವಂಥ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ, ದಯವಿಟ್ಟು ಅವರ ಅಂತ್ಯ ಸಂಸ್ಕಾರಕ್ಕೆ ಬನ್ನಿ ಅಂತ. ಒಬ್ಬ ಮಗ USA ನಲ್ಲಿದ್ದಾನೆ, ಮಗಳು ಕೆನಡಾದಲ್ಲಿದ್ದಾರೆ. ಇಬ್ಬರೂ ಮಕ್ಕಳು ಪೊಲೀಸರಿಗೆ ಫೋನ್ನಲ್ಲಿ ಹೇಳ್ತಾರಂತೆ, ವಿದೇಶದಿಂದ ಭಾರತಕ್ಕೆ ಬರುವಷ್ಟು ಪುರುಸೋತ್ ನಮಗಿಲ್ಲ, ನಮ್ಮ ತಂದೆ ಶವ ತಗೊಂಡೋಗಿ ಎಲ್ಲಾದರೂ ಬಿಸಾಡಿ ಅಂತ. ಯೋಚನೆ ಮಾಡಿ, 20-30 ವರ್ಷಗಳ ಕಾಲ ಯಾವ ಮಕ್ಕಳ ಮೇಲೆ ನೂರಾರು ಕನಸುಗಳು, ಸಾವಿರಾರು ನಂಬಿಕೆಗಳು, ಲಕ್ಷಾಂತರ ಆಶಯಗಳನ್ನು ಇಟ್ಟು ಮಕ್ಕಳನ್ನು ಬೆಳೆಸಿರ್ತಾರೋ ಆ ಮಕ್ಕಳು ಕೊನೆಯ ಸಂದರ್ಭದಲ್ಲಿ ತಂದೆ ಅಂತ್ಯ ಸಂಸ್ಕಾರಕ್ಕೂ ಬರುವಷ್ಟು ಯೋಗ್ಯತೆ ಆ ಮಕ್ಕಳಿಗಿಲ್ಲ ಅಂದರೆ ಲಕ್ಷ ಕೊಟ್ಟು ಕಾನ್ವೆಂಟ್ಗೆ ಆ ಮಕ್ಕಳನ್ನು ಕಳಿಸಿ ಏನು ಸಾರ್ಥಕತೆ? ಇವತ್ತು ನಾವು ಯೋಚನೆ ಮಾಡಬೇಕಾದದ್ನೇ. ನಾವು ಹಿರಿಯರು ಅರ್ಥ ಮಾಡ್ಕೊಳ್ಬೇಕು. ನೀವು ಲಕ್ಷ ಗಟ್ಟಲೆ ಕಟ್ಟಿ ಮಕ್ಕಳನ್ನ ಕಾನ್ವೆಂಟಿಗೆ ಕಳಿಸ್ಬೋದು, ಆದರೆ ಆ ಕಾನ್ವೆಂಟ್ಗಳು ನಿಮ್ಮ ಮಕ್ಕಳಿಗೆ ಮಮ್ಮಿ ಡ್ಯಾಡಿ ಅಂತ ಹೇಳಿಸೋದಷ್ಟೇ ಕಳಿಸ್ಬೋದೇನೋ. ಆದರೆ ಮಾತೃದೇವೋಭವ ಪಿತೃದೇವೋಭವ ಅನ್ನೋ ಸಂಸ್ಕಾರವನ್ನು ನಮ್ಮ ಮಠಮಂದಿರಗಳು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಮಕ್ಕಳಿಗೆ. ನಮ್ಮ ಮಠಮಂದಿರಗಳು ಮಕ್ಕಳಿಗೆ ಆದರ್ಶ ಕೊಡ್ತಾವೆ. ಎಂಥ ಆದರ್ಶ? ಶ್ರೀರಾಮರ ಆದರ್ಶ. ಯಾವ ಕಾಲಘಟ್ಟದಲ್ಲಿ ಅಪ್ಪ ಕೊಟ್ಟಂತ ತಂದೆ ಕೊಟ್ಟಂತ ಆಸ್ತಿನಲ್ಲಿ 1 ಇಂಚು ಜಾಗ ಕಡಿಮೆ ಆದ್ರೆ ತಂದೆ ವಿರುದ್ಧನೇ ಜಗಳಕ್ಕೆ ಬಿದ್ದು ತಂದೆ ಮೇಲೇನೆ ಕೋರ್ಟ್ನಲ್ಲಿ ಕೇಸ್ ಹಾಕ್ಲಿಕ್ಕೆ ಹೋಗುವಂತ ಎಷ್ಟೋ ಜನ ಮಕ್ಕಳು ನಮ್ಮ ರಾಮನ ಹತ್ರ ದಶರಥರು ಬಂದು ಹೇಳ, ಮಗು ರಾಮ, ನಿನ್ನ ಚಿಕ್ಕಮ್ಮ ಹೇಳಿದ್ದಾರಪ್ಪ, ನಿನ್ನ ಇಡೀ ಸಾಮ್ರಾಜ್ಯ ಕೊಟ್ಟು ಹೋಗ್ಬೇಕು ಅಂದ್ರೆ ರಾಮ ಯೋಚನೆ ಮಾಡ್ಬೋದಿತ್ತು. ರಾತ್ರಿ ಮಹಾರಾಜ ಆಗ್ಬೇಕು ಅಂತ ಅಪ್ಪ ಹೇಳಿದ್ದಾರೆ, ಬೆಳಗಿನ ಜಾವ 4 ಗಂಟೆ ಆಗುವಷ್ಟೊಳಗೆ ಅಪ್ಪ ಹೇಳ್ತಿದ್ದಾರೆ ಸಾಮ್ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗುವಂತ. ನಾನು ಯಾಕೆ ತಂದೆ ವಿರುದ್ಧ ಮಾತಾಡೋದು ಬಿಟ್ಟು ಶ್ರೀರಾಮರು ಚಿಕ್ಕಮ್ಮ ಕೈಕೇಯಿ ವಿರುದ್ಧವಾಗಲಿ, ತಂದೆ ದಶರಥರ ವಿರುದ್ಧವಾಗಲಿ, ತಮ್ಮ ಭರತನ ವಿರುದ್ಧವಾಗಲಿ ಒಂದೇ ಒಂದು ಮಾತನ್ನು ಹೇಳದೆ, ಅಪ್ಪ ಹೇಳಿದಂಥ ಒಂದೇ ಒಂದು ಮಾತಿಗೆ 40-50 ಎಕರೆ ಜಾಗ ಅಲ್ಲ, ಇಡೀ ರಾಜ್ಯ, ಇಡೀ ಅಯೋಧ್ಯೆ ಸಾಮ್ರಾಜ್ಯವನ್ನ ಭರತನ ಕೈಗಿಟ್ಟು ಹೋಗೋಕ್ಕೂ ಮುಂಚೆ ತಾಯಿ ಚಿಕ್ಕಮ್ಮ ಕೈಕೇಯಿ ಕೊಟ್ಟ ಮಾತನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾಳೆ ಅಂತ ಗೊತ್ತಾದ ನಂತರವೂ ಕೂಡ ಆಶೀರ್ವಾದ ಮಾಡಮ್ಮ ಅಂತ ಕೈಕೇಯಿ ಕಾಲಿಗೆ ಬಿದ್ದು ಬೇಜಾರಿನಿಂದಲ್ಲ ಖುಷಿಯಿಂದ ಕಾಡಿನತ್ತ ಹೆಜ್ಜಾಗ್ತಾ ಹೊರಟ್ರಲ್ಲ ಅಂತ ರಾಮನಂತ ಮಕ್ಕಳು ಮನೆವನ್ನಲ್ಲಿ ಹುಟ್ಟಿದಾಗ ದೇಶದಲ್ಲಿ ರಾಮರಾಜ್ಯ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ನಾವಿವತ್ತು ಮಾಡಬೇಕಾಗಿರೋ ಕೆಲಸ ಅದೇ ನನ್ನ ನೆಚ್ಚಿನ ಬಂಧುಗಳೇ. ಮಕ್ಕಳಿಗೆ ರಾಮರ ಆದರ್ಶ ಕೊಡಬೇಕು. ಮಕ್ಕಳಿಗೆ ಕೊಡಬೇಕಾದಂತ ಆದರ್ಶ ಯಾವುದು? ನಮ್ಮ ಪರಂಪರೆಯಲ್ಲಿ ನಮ್ಮ ಗ್ರಂಥಗಳಲ್ಲಿ ಆದರ್ಶ ಕೊಟ್ಟಿದ್ದಾರಲ್ಲ, ಶ್ರವಣ ಕುಮಾರನ ಆದರ್ಶವನ್ನು ಮಕ್ಕಳಿಗೆ ಕೊಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ರಾಮರ ಆದರ್ಶವನ್ನು ಕೊಡಬೇಕಾಗಿದೆ. ಮಕ್ಕಳನ್ನ ಈ ರಾಮರದ್ದೇ ಆದರ್ಶ ಏನಕ್ಕೆ ಮಕ್ಕಳಿಗೆ ಕೊಡಬೇಕಂದ್ರೆ, ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ ರಾಮರಿಗಿಂತ ದೊಡ್ಡ ಆದರ್ಶ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ದಯವಿಟ್ಟು ಇದನ್ನು ಉಪದೇಶ ಅಂತ ಅನ್ಕೊಳ್ಬೇಡಿ. ಇರುವಂಥ ಎಲ್ಲರಿಗಿಂತ ಯೋಗ್ಯತೆಯಲ್ಲಿ, ಅರ್ಹತೆಯಲ್ಲಿ, ಅನುಭವದಲ್ಲಿ, ವಯಸ್ಸಿನಲ್ಲಿ ಎಲ್ಲರಿಗಿಂತ ಚಿಕ್ಕವಳು ನಾನು. ನನಗೆ ಕೇವಲ 17 ವರ್ಷ. ಆದರೆ ಮನೆಯ ಮಗು ಆಡ್ತಾ ಇರುವಂಥ ಮಾತು ಅಂತ ಭಾವಿಸಿ ದಯವಿಟ್ಟು ತಪ್ಪಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಇದನ್ನು ನಾನು ಹೇಳ್ತಾ ಇರುವ ಮಾತಲ್ಲ, ಸ್ವತಃ ವಾಲ್ಮೀಕಿ ಅವರು ಹೇಳಿದಂಥ ಮಾತು. ರಾಮರ ಆದರ್ಶ ಮಕ್ಕಳಿಗೆ ಏನಕ್ಕೆ ಬೇಕು ಅಂತ. ವಾಲ್ಮೀಕಿ ಅವರು ರಾಮಾಯಣ ಬರೆಯೋಕ್ಕೂ ಮುಂಚೆ ನಾರದರ ಹತ್ರ ಪ್ರಶ್ನೆ ಮಾಡ್ತಾರೆ, ನಾರದರೇ, ನಾನು ಜಗತ್ತಿಗೆ ಆದರ್ಶ ಕೊಡಬೇಕು, ಯಾರು ಆದರ್ಶ ಕೊಡ್ಲಿ?
16 ಗುಣಲಕ್ಷಣಗಳಿರುವಂಥ ಒಬ್ಬ ವ್ಯಕ್ತಿಯನ್ನ ನನ್ನ ಈ ಸಂದರ್ಭದಲ್ಲಿ ನನ್ನ ಕಣ್ಣಿಗೆ ಕಾಣಿಸುವಂತ ವ್ಯಕ್ತಿಯನ್ನ ತೋರಿಸಿ ಆ ವ್ಯಕ್ತಿ ಆದರ್ಶ ಜಗತ್ತಿಗೆ ಕೊಡ್ತೀನಿ ನಾನು ಅಂತ ವ್ಯಕ್ತಿ ಯಾರಿದ್ದಾರೆ ಅಂತ ವಾಲ್ಮೀಕಿಯವರು ನಾರದರಿಗೆ ಪ್ರಶ್ನೆ ಇಡ್ತಾರೆ. ಕೋನ್ವಸ್ಮಿನ್ ಸಾಂಪ್ರದನ್ ಲೋಕೆ ಗುಣವಾನ್ ಕಸ್ಯ ವೀರವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ ದೃಢಪ್ರತಃ ಚಾರಿತ್ರ್ಯ ನಿಜಕೋಯುಕ್ತ ಸರ್ವಭೂತೇಷು ಕೋಯಿತ ಇತ್ವಾನ್ ಖಾಕ ಸಮರ್ಥಸ್ಯ ಕಸ್ಯೈಕ ಪ್ರಿಯದರ್ಶಿನ ಆತ್ಮವಾನ್ ಕೋಜಿತ ಕ್ರೋಧ ದಿತಿಮಾನ್ ಕೋನಲ ಸೂಯಕ ಅಂತ ಪ್ರಶ್ನೆ ಇಟ್ರು. 16 ಗುಣಲಕ್ಷಣಗಳಿರುವಂಥ ವ್ಯಕ್ತಿ ಧರ್ಮ ಪಾಲಿಸುವವನಾಗಿರಬೇಕು, ಚಾರಿತ್ರ್ಯ ಉಳ್ಳುವವನಾಗಿರಬೇಕು, ಕೃತಜ್ಞತೆ ಉಳ್ಳುವವನಾಗಿರಬೇಕು, ಸತ್ಯವಾಕ್ಯದ ಪರವಾಗಿ ದೃಢವಾಗಿ ನಿಲ್ಲುವವನಾಗಿರಬೇಕು. ಇಂಥ 16 ಗುಣಲಕ್ಷಣಗಳಿರುವಂಥ ವ್ಯಕ್ತಿ ಈ ಸಂದರ್ಭದಲ್ಲಿ ಎಲ್ಲಿದ್ದಾನೆ ತೋರಿಸಿ ಅಂತ ಕೇಳಿದಾಗ ಆಗ ನಾರದ್ರು ಉತ್ತರ ಕೊಟ್ಟರು. ವಾಲ್ಮೀಕಿಯವರೇ, ನೀವು ಕೇಳ್ತಾ ಇರುವಂಥ ಅಷ್ಟು 16 ಗುಣಲಕ್ಷಣಗಳನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಜಗತ್ತಿನಲ್ಲಿ. ಇದೇ ಸಂದರ್ಭಕ್ಕೆ ನೀವು ನೋಡಬಲ್ಲ ಸಮಯಕ್ಕೆ ವಶಿಷ್ಠರ ಸಲಹೆಯಂತೆ ಋಷ್ಯಶೃಂಗರ ನೇತೃತ್ವದಲ್ಲಿ ದಶರಥನು ಪುತ್ರಕಾಮೇಷ್ಟಿ ಯಜ್ಞವನ್ನ ಮಾಡಿದ ಪ್ರತಿಫಲವಾಗಿ ಸ್ವತಃ ಭಗವಂತನೇ ದಶರಥ ಸುತನಾಗಿ ಬಂದು ರಾಜನಾಗಿ ನಿಂದು ಪಿತೃವಾಕ್ಯ ಪರಿಪಾಲನೆ ಆದರ್ಶವನ್ನು ತೊಟ್ಟು ಇಡೀ ಅಯೋಧ್ಯೆ ಸಾಮ್ರಾಜ್ಯವನ್ನು ತ್ಯಜಿಸಿ ವನವಾಸಿ ಆಗ್ಲಿಕ್ಕಿದ್ದಾನೆ. ಅಂಥ ರಾಮನ ಆದರ್ಶವನ್ನು ನೀನು ಜಗತ್ತಿಗೆ ನೀಡಿ ಅಂತ ನಾರದರು ಹೇಳಿದಾಗ ಆಗ ವಾಲ್ಮೀಕಿಯವರು ದರ್ಬಾಸನ ಮೇಲೆ ಕೂತು ರಾಮಾಯಣವನ್ನು ಬರೆದು ರಾಮರ ಆದರ್ಶವನ್ನು ನಮ್ಮೆಲ್ಲರಿಗೂ ನೀಡಿದ್ರು. ಅಂಥ ರಾಮರ ಆದರ್ಶ ಅಲ್ಲದೆ ಇನ್ಯಾರ ಆದರ್ಶ ನಮ್ಮ ಮಕ್ಕಳಿಗೆ ಕೊಡಬೇಕು? ನಾವು ಅಂಥ ರಾಮರ ಆದರ್ಶವನ್ನು ಕೊಡೋಣ ನನ್ನ ನೆಚ್ಚಿನ ಬಂಧುಗಳೇ. ಅಂಥ ರಾಮರ ಆದರ್ಶ ಎಷ್ಟರ ಮಟ್ಟಿಗೆ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಬೇರೂರಬೇಕು ಅಂದರೆ, ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು, ಅರೆ ನೀವು ರಾಮರನ್ನ ಆರಾಧಿಸ್ತೀರಾ, ರಾಮ ಭಕ್ತ ಅಂತ ಹೇಳ್ಕೊಂಡು ತಿರುಗಾಡ್ತೀರಾ, ನಿಮ್ ರಾಮರು ಹುಟ್ಟಿತು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ನಮ್ಮ ಮಕ್ಕಳ ಮುಂದೆ ಅಕಸ್ಮಾತ್ ಪ್ರಶ್ನೆ ಇಟ್ಟರೆ, ನಮ್ಮ ಕಾಲದ ದೌರ್ಭಾಗ್ಯ ಇದು. ನಮ್ಮದೇ ದೇಶದಲ್ಲಿ ಹುಟ್ಟಿ ನಮ್ಮದೇ ಪರಂಪರೆಯನ್ನು ಹೀಯಾಳಿಸ್ಕೊಂಡು ಮಾತಾಡ್ತಾ ನಮ್ಮದೇ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆ ಹಾಕುವಂಥ ಸಾವಿರಾರು ಜನರ ಸಂಖ್ಯೆ ಇದೆ ನಮ್ಮದೇ ದೇಶದಲ್ಲಿ. ಸಮಸ್ಯೆಗಳಿರೋದು ಇವರಿಂದಲೇ. ಅದಕ್ಕೆ ಸಾವರ್ಕರ್ ಅವರು ಹೇಳಿದ್ದು, ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಐ ಫಿಯರ್ ದೋಸ್ ಹಿಂದೂಸ್ ಅಗೇನ್ಸ್ಟ್ ಹಿಂದುತ್ವ ಅಂತ. ಅಂದರೆ ಸಾವರ್ಕರ್ ಹೇಳಿದ್ರು, ನನಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದರೆ ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅಂತ ಸೋಕಾಲ್ಡ್ ಹಿಂದೂಗಳನ್ನು ನೋಡಿದ್ರೆ ಭಯ ಆಗತ್ತೆ ನನಗೆ ಅಂತ ವೀರ್ ಸಾವರ್ಕರ್ ಅವರು ಹೇಳಿದ್ರು. ಇಂಥ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ. ರಾಮರ ಮಂದಿರ ನಿರ್ಮಾಣ ಆಗಬೇಕು ಅಂತ ಕೋರ್ಟ್ನಲ್ಲಿ ಕೆ ಪರಾಶರನ್ ಅವರ ನೇತೃತ್ವದಲ್ಲಿ ನಮ್ಮ ವಕೀಲರು ವಾದವನ್ನ ಮಂಡಿಸ್ತಾ ಇದ್ರೆ, ಅದೇ ಕೋರ್ಟ್ನಲ್ಲಿ ರಾಮ ಮಂದಿರದ ವಿರುದ್ಧವಾಗಿ ನಿಂತಿದ್ದಂತ 24 ಜನ ವಕೀಲರ ನೇತೃತ್ವವನ್ನು ವಹಿಸಿದಂತ ಕಪಿಲ್ ಸಿಬ್ಬಲ್ ಅಂತ ವಕೀಲರು ಪ್ರಶ್ನೆ ಮಾಡ್ತಾರೆ, ನಿಮ್ ರಾಮರು ಹುಟ್ಟಿದ್ರು ಅನ್ನೋದು ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ. ನಿಮ್ ರಾಮರು ಪೌರಾಣಿಕ ವ್ಯಕ್ತಿ ಅಷ್ಟೇ, ಐತಿಹಾಸಿಕ ಪುರುಷ ಅಲ್ಲ. ನಿಮ್ ರಾಮರ ಅಸ್ತಿತ್ವಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ ಅಂತ ನಮ್ಮ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆಯನ್ನು ಹಾಕಿದ್ರು. ಇಂತಹ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮಕ್ಕಳ ಮುಂದೆ ನಿಂತ್ಕೊಂಡು ನಮ್ಮ ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆಯನ್ನು ಹಾಕಿದ್ರೆ ನಮ್ಮ ಮಕ್ಕಳ ಬಾಯಿಂದ ಬರಬೇಕು ಕೇವಲ ರಾಮರ ಅಲ್ಲ, ಇಡೀ ರಾಮ ವಂಶವೃಕ್ಷದ ಅಸ್ತಿತ್ವಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ನಮ್ಮ ಮಕ್ಕಳ ಬಾಯಿನಲ್ಲಿ ಬರಬೇಕು ಕೇವಲ ರಾಮರ ಅಲ್ಲ, ಇಡೀ ರಾಮರ ವಂಶವೃಕ್ಷದ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ನನ್ನ ಹತ್ರ ಪುರಾವೆಗಳಿದೆ. ನಮ್ಮ ಇಡೀ ರಾಮರ ವಂಶವೃಕ್ಷ ನನಗೆ ಕಂಠಪಾಠ ಆಗಿದೆ ಅಂತ ನಮ್ಮ ಮಕ್ಕಳ ಬಾಯಿನಲ್ಲಿ ಬರಬೇಕು. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಇಕ್ಷ್ವಾಕು, ಇಕ್ಷ್ವಾಕಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರು ಅಂತ ಹೇಳುವ ಮಟ್ಟಕ್ಕೆ ನಮ್ಮ ಸನಾತನ ಹಿಂದೂ ಧರ್ಮದ ಭಾರತದ ಮನೆಯ ಒಬ್ಬೊಬ್ಬ ಹಿಂದೂ ಮಗು ತಯಾರಾದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಮುಂದೊಂದು ದಿನ ನಮ್ಮ ಧರ್ಮವನ್ನು ಅಲುಗಾಡಿಸುವ ಸಾಮರ್ಥ್ಯವು ಜಗತ್ತಿನ ಯಾವ ಭಯ ಶಕ್ತಿಗೂ ಇರೋದಿಲ್ಲ. ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ನಮ್ಮ ಧರ್ಮವನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ಕೊಡಬೇಕು. ಜಾಗೃತಿ ಮಾಡೋಣ, ನಮ್ಮ ಮಕ್ಕಳಲ್ಲಿ ರಾಮರ ಆದರ್ಶವನ್ನು ಬಿತ್ತೋಣ, ನಮ್ಮ ಮಕ್ಕಳಿಗೆ ರಾಮರ ಆದರ್ಶವನ್ನು ಕೊಡೋಣ. ಅಂಥ ರಾಮರ ಅವತಾರ ಆದಾಗ ಮಾತ್ರ ಧರ್ಮಕ್ಕೆ ಜಯ ಆಗಲಿಕ್ಕೆ ಸಾಧ್ಯ. ಕುವೆಂಪು ಅವರು ಅದೇ ಆದರ್ಶ ಕೊಟ್ಟಿದ್ದವ ನಮಗೆ. ಕುವೆಂಪು ಅವರು ರಾಷ್ಟ್ರಕವಿಗಳು, ಮಹಾನ್ ಕನ್ನಡ ಕವಿ, ಬಹಳ ಸುಂದರವಾಗಿ ಇಕ್ಷುಗಂಗೋತ್ರಿಯೆಲ್ಲ ಬರೀತಾ ಹೇಳಿದ್ರು, ಅವತರಿಸಿ ಬಾಯಿಂದೆ ಹಿಂದುವಿನ ಹೃದಯಕ್ಕೂ ಹಿಂದೆತ್ತನವನ್ನೂಕಿ ಓ ಲಂಕಾ ಭಯ
ಭಯಂಕರ ಸಮೀರ ಕುಮಾರ ಹೇ ಆಂಜನೇಯ, ನಿನ್ನ ಸಮುದ್ರವಂ ಲಂಘಿಸಿದ ಶಕ್ತಿ, ಪರ್ವತವಂ ಕಿತ್ತೆತ್ತು ಪತ್ತು ತಂದ ಶಕ್ತಿ, ಸೀತಾಪತಿ ವ್ರತೆ ಮಾನವವಂ ಸಂರಕ್ಷಿಸಿದ ಶಕ್ತಿ ಅವತರಿಸಿ ಬರಲಿಂದೆ ಹಿಂದುವಿನ ಹೃದಯದಲ್ಲೂ ಆ ನಿನ್ನ ಯೋಗಿಸಿದ್ದ ಶಕ್ತಿ, ರಾಮಭಕ್ತಿಯ ತಪಶಕ್ತಿ, ಬ್ರಹ್ಮಚರ್ಯದ ಶಕ್ತಿ ಅವತರಿಸಿ ಬಾಯಿಂತೆ ಹಿಂದುವಿನ ಹೃದಯಕ್ಕೂ ಹಿಂದೆತ್ತನವನ್ನೂಕಿ ಓ ಲಂಕಾ ಭಯಂಕರ ಸಮೀರ ಕುಮಾರ ಹೇ ಆಂಜನೇಯ ಅಂತ ಕುವೆಂಪು ಅವರು ಕರೆಯನ್ನ ಕೊಡ್ತಾ ಹೇಳಿದ್ರು. ಪ್ರತಿಯೊಬ್ಬ ಹಿಂದುವಿನ ಮನಸ್ಸಿನಲ್ಲೂ ಆ ಹನುಮಂತನಲ್ಲಿದ್ದಂಥ ರಾಮಭಕ್ತಿ ಅವತಾರ ಆಗುವಂತ ಪರಿಸ್ಥಿತಿ ಇದು. ಆ ರಾಮಭಕ್ತಿ ಅವತಾರ, ಆ ರಾಮರ ಪರವಾಗಿರುವಂಥ ತಪಸ್ಸಿನ ಶಕ್ತಿ ಹಿಂದೂಗಳ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅವತರಿಸಿದಾಗ ಮಾತ್ರ ಧರ್ಮಕ್ಕೆ ಜಯ ಆಗೋದು. ಯಾವಾಗೆಲ್ಲ ರಾಮರು ಅವತರಿಸಿದ್ದಾರೋ ಆಗೆಲ್ಲ ನಮ್ಮ ಧರ್ಮಕ್ಕೆ ಜಯ ಆಗಿದೆ. ರಘುವೀರ ಗದ್ಯಂನಲ್ಲಿ ನಮ್ಮ ಪೂರ್ವಿಕರು ಹೇಳಿಕೊಟ್ಟಂಥ ಮಾತು ನಮಗೆ, ದಶವದನ ದಮಿತ ದೈವತ ಪರಿಷತ್ ಅಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲಕಮಲ ದಿವಾಕರ ದಿವಿಷದ ದಿಪತಿ ರಣಸಾಚರಣ ಚತುರ ದಶರಥ ಶರಮರಣ ವಿಮೋಚನ ಕೋಶಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ಧೂರ್ಲಳಿತ ದೋರ್ಲಳಿತ ತಡುತರ ವಿಶಿಕವಿ ತಾಡಣ ವಿಖಟಿತ ವಿಶರಾರು ತಾಟಕೆಯ ಅಂತ ಬರೆದ್ರು. ಅಂದ್ರೆ ಯಾವಾಗೆಲ್ಲ ಧರ್ಮಕ್ಕೆ ಸಂಕಟ ಬಂದಿದ್ಯೋ ಆಗೆಲ್ಲ ರಾಮರ ಅವತರಿಸಿದ್ದಾರೆ. ರಾಮರ ಅವತರಿಸಿದ ಜಾಗದಲ್ಲೆಲ್ಲ ಧರ್ಮಕ್ಕೆ ಜಯ ಆಗಿದೆ. ದಶವದನ ದಶಮುಖ ರಾವಣನ ಸಂಹಾರ ಮಾಡಲಿಕ್ಕೆ ದಶರಥ ಸುತನಾಗಿ ಬಂದು ರಾಮರು ನಿತ್ರು, ರಾವಣನ ಸಂಹಾರ ಮಾಡಿದ್ರು, ಅಲ್ಲಿ ರಾಮರಿಗೆ ಜಯ ಆಯಿತು, ಅರ್ಥಾತ್ ಧರ್ಮಕ್ಕೆ ಜಯ ಆಯಿತು. ಗುರುಗಳ ಯಜ್ಞಕ್ಕೆ ರಾಕ್ಷಸರು ತೊಂದರೆಯನ್ನುಂಟು ಮಾಡಿದಾಗ ಆ ರಾಕ್ಷಸರ ಸಂಹಾರವನ್ನು ರಾಮರು ಮಾಡಿದ್ರು, ಅಲ್ಲಿ ರಾಮರಿಗೆ ಜಯ ಆಯಿತು, ಅರ್ಥಾತ್ ಧರ್ಮಕ್ಕೆ ಜಯ ಆಯಿತು. ತಾಟಕಿ ಎಂಬ ರಾಕ್ಷಸಿ ಮತ್ತು ಆಕೆಯ ಮಕ್ಕಳ ಸಂಹಾರವನ್ನು ರಾಮರು ಮಾಡಿದ್ರು, ಅಲ್ಲಿ ರಾಮರಿಗೆ ಜಯ ಆಯಿತು, ಯಥಾಖಚಿತವಾಗಿ ಧರ್ಮಕ್ಕೆ ಜಯ ಆಯಿತು. ಎಲ್ಲೆಲ್ಲೆಲ್ಲ ರಾಮರು ಅವತರಿಸಿ ರಾಮರಿಗೆ ಜಯ ಆಗಿದೆಯೋ ಅಲ್ಲಿ ಧರ್ಮಕ್ಕೆ ಜಯ ಆಗಿದೆ ಅನ್ನೋದು ನಿಶ್ಚಿತ ಮಾತು. ನಮ್ಮ ಪೂರ್ವಿಕರು ನಮ್ಮ ಗ್ರಂಥಗಳಲ್ಲಿ ಬರೆದು ಕೊಟ್ಟಿರುವಂಥ ಮಾತು. ಆದ್ರಿಂದ ಅಂತ ರಾಮರ ಅವತಾರ ಆಗಬೇಕಾಗಿದೆ ಧರ್ಮಕ್ಕೆ ಜಯ ಆಗಲಿಕ್ಕೆ ನಮ್ಮ ಕಾಲಘಟ್ಟದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ. ಅಂಥ ರಾಮರ ಅವತಾರ ಆದರೆ ಯಾವ ರೀತಿ ಇರುತ್ತೆ? ನಾವು ಸಾಮಾನ್ಯವಾಗಿ ರಾಮಾಯಣದಲ್ಲಿ ರಾಮರ ಬಹಳ ಸೌಮ್ಯ ಮುಖವನ್ನು ನೋಡಿದ್ದೇ ಹೆಚ್ಚು. ಆದರೆ ಶ್ರೀಭಾಸ್ಕರರು ಭಾಸ್ಕರ ರಾಮಾಯಣದಲ್ಲಿ ಬರೆದು ಹೇಳ್ತಾರೆ, ಅಕಸ್ಮಾತ್ ಧರ್ಮ ಸ್ಥಾಪನೆಗೆ ಏನಾದರೂ ಅವತರಿಸಿ ಯುದ್ಧ ಕಾಂಡದಲ್ಲಿ ನಿತ್ರೆ, ರಣರಂಗದಲ್ಲಿ ನಿತ್ರೆ ರಾಮರ ವಿರಾಟ ಸ್ವರೂಪ ಯಾವ ರೀತಿ ಇರುತ್ತೆ? ಶ್ರೀಭಾಸ್ಕರ ಬರಿತಾ ಹೇಳಿದ್ರು, ಮಂಡಿತ ವಿಸ್ಫುಲಿಂಗ ವಿಷಮ ಜ್ವಲಿತಾಲಲ ಕೀರಳು ಅಬ್ಜ ಗರ್ಭಾಂಡ ಮುನಿಂಡ ರಾಮ ಸದಾದಿ ಪುಡೇಚುಡು ವಜ್ರ ಸಾಧನ ಖಂಡಿತ ಪಂಕ್ತಿ ಕಂಠ ಕನಕಂಠ ಪುರಾಂತಕ ಶೈಲ ಚಾಲನೋದ್ದಂಡ ಬಲ ಪ್ರಚಂಡ ಪುರದಂಡ ವಿಖಂಡನ ಚಂಡ ಕಾಂಡಮೂಲ್. ಅರ್ಥಾತ್ ರಾಮರ ಧರ್ಮ ಸ್ಥಾಪನೆಗೆ ನಿತ್ರೆ ರಾಮರ ಭುಜಗಳಲ್ಲಿ ತಾಂಡವ, ಬಂಗಾರದ ಕೋದಂಡವನ್ನು ಹಿಡಿದು ಅನಂತ ಬಾಣ ತೋಡಿದನದಿಂದ ರಾಮ ಬಾಣವನ್ನು ತೆಗೆದು ಬಾಣದ ತಂತಿಗೆ ಮೀಟಿ ಅದನ್ನು ರಾವಣನತ್ತ ಪ್ರಹಾರ ಮಾಡಿದ್ರೆ ರಾಮರ ಪಕ್ಕದಲ್ಲಿ ನಿಂತಿದ್ದಂಥ ಹನುಮಂತ ಜಾಂಬವಂತರೆಲ್ಲ ರಾವಣನನ್ನು ನೋಡಿ ರಾವಣ ನಿನಗೆ ದಿಕ್ಕ್ಯಾರಪ್ಪ ಅಂತ ಬೊಬ್ಬಿಡ್ತಾ ಇದ್ರಂತೆ. ರಾಮರ ನೈಜ ಸಾಮರ್ಥ್ಯ ಅಂತದ್ದು. ಅಂಥ ರಾಮರ ಅವತಾರ ಆದಾಗ ದೇಶದಲ್ಲಿ, ಸಮಾಜದಲ್ಲಿ ರಾಮರಾಜ್ಯ ನಿರ್ಮಾಣ ಆಗುತ್ತೆ, ಧರ್ಮಕ್ಕೆ ಜಯ ಆಗುತ್ತೆ ಅಂತ ಭಾಸ್ಕರರು ಬರೆದ್ರು. ಅಂಥ ರಾಮರ ಅವತಾರ ಆಗಬೇಕಾಗಿದೆ ನನ್ನ ನೆಚ್ಚಿನ ಬಂಧುಗಳೇ. ರಾಮರು ಒಮ್ಮೆ ಅವತರಿಸಿದ್ರು, ರಾಮರಿಗೆ ಒಮ್ಮೆ ಜಯ ಆಯಿತು ಅಂದರೆ ಅದು ಧರ್ಮಕ್ಕೆ ಜಯ ಆಯಿತು ಅಂತ. ಕಾರಣ ಧರ್ಮದ ಸ್ವರೂಪನೇ ರಾಮರು. ವಶಿಷ್ಠರ ವಿಶ್ವಾಮಿತ್ರರ ಪರಿಚಯವನ್ನು ದಶರಥರಿಗೆ ಮಾಡ್ಕೊಳ್ಬೇಕಾದ್ರೆ ಹೇಳಿದ ಮಾತು, ರಾಮೋ ವಿಗ್ರಹವಾನ್ ಧರ್ಮ. ಧರ್ಮವನ್ನು ವಿಗ್ರಹ ಸ್ವರೂಪದಲ್ಲಿ ನೋಡಬೇಕಂದ್ರೆ ರಾಮರನ್ನು ನೋಡಿದ್ರೆ ಸಾಕು. ಧರ್ಮದ ವಿಗ್ರಹ ಸ್ವರೂಪ ಶ್ರೀರಾಮರು. ಅಂಥ ರಾಮರಿಗೆ ಜಯ ಆದರೆ ಧರ್ಮಕ್ಕೆ ಜಯ ಆದಂತೆ. ಅದಕ್ಕೆ ಲಕ್ಷ್ಮಣನು ಸಹ ಇಂದ್ರಜಿತುವಿನ ಮುಂದೆ ಯುದ್ಧಕ್ಕೆ ನಿಂತಾಗ ಯುದ್ಧಕಾಂಡದ ಅಂತ್ಯದ ಸಂದರ್ಭದಲ್ಲಿ ಸೂರ್ಯಾಸ್ತ ಆಗೋಕ್ಕೂ ಮುಂಚೆ ಇಂದ್ರಜಿತುವಿನ ಸಂಹಾರ ಆಗಬೇಕು. ಮೇಘದೂತ ಇಂದ್ರನನ್ನು ಸೋಲಿಸಿದ ಕಾರಣದಿಂದ ಇಂದ್ರಜಿತು ಅಂತ ಬಿರುದು ಬಂತು ಆತನಿಗೆ. ಇಂದ್ರಜಿತುವಿನ ಸಂಹಾರ ಮಾಡಲಿಕ್ಕೆ ಲಕ್ಷ್ಮಣ ನಿಂತಿದ್ದಾರೆ. ಯಾವ ಶಸ್ತ್ರಾಸ್ತ್ರಗಳು ಉಪಯೋಗ ಮಾಡಿದ್ರು ಕೂಡ ಏನನ್ನ ಇಂದ್ರಜಿತುವಿನ ಸಂಹಾರ ಆಗ್ತಾ ಇಲ್ಲ. ಇನ್ನೇ ಸೂರ್ಯಾಸ್ತ ಆಗಬೇಕು, ಅದಕ್ಕೂ ಮುಂಚೆ ಸಂಹಾರ ಮಾಡಬೇಕು. ಆಗ ಪಕ್ಕದಲ್ಲಿದ್ದಂಥ ಒಂದು ಸಾಮಾನ್ಯ ಬಾಣವನ್ನು ತೆಗೆದು, ಯಾವುದಕ್ಕೂ ಕೆಲಸಕ್ಕೆ ಬಾರ್ತಾ ಇರುವಂಥ ಒಂದು ಸಾಮಾನ್ಯ ಬಾಣವನ್ನು ಕೈಯಲ್ಲಿ ಹಿಡಿದು ಲಕ್ಷ್ಮಣ ಬಾಣಕ್ಕೆ ಆಜ್ಞೆಯನ್ನ ಮಾಡ್ತಾರೆ. ಏನಂತ ಆಜ್ಞೆ? ಧರ್ಮಾತ್ಮ ಸತ್ಯ ಸಂಘರ್ಷ ರಾಮ ಶರತಿರ್ಯತಿ ವಿಶೇಷ ಅಪ್ರತಿದ್ವಂದ ಶೈನಂ ಜೈ ರಾವಣಿ. ಅರ್ಥಾತ್ ಈ ಬಾಣಕ್ಕೆ ನಾನು ಆಜ್ಞೆ ಮಾಡ್ತಾ ಇದ್ದೀನಿ. ನನ್ನ ಅಗ್ರಜರಾದಂಥ ಅಣ್ಣನಾದಂಥ ರಾಮ ನಿಜವಾಗ್ಲೂ ಧರ್ಮವನ್ನು ಪರಿಪಾಲಿಸುವರಾಗಿದ್ರೆ, ನನ್ನ ಅಣ್ಣನಾದಂಥ ರಾಮ ಇಡೀ ಪ್ರಪಂಚದಲ್ಲೇ ಪೌರುಷೇಶ ಪ್ರತಿದ್ವಂದ್ವ, ಪೌರುಷದಲ್ಲಿ ಯಾರು ಕೂಡ ಅವರನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ ಅನ್ನೋದು ಸತ್ಯವಾಗಿದ್ರೆ, ಆ ರಾಮರ ಹೆಸರಿನ ಬಲ ಸಾಕು ಈ ಬಾಣಕ್ಕೆ ಬರಲಿ ಅಂತ ರಾಮರ ಒಂದು ನಾಮ ಬಲವನ್ನು ಹಿಡಿದು ಆ ಬಾಣವನ್ನು ಪ್ರಹಾರ ಮಾಡಿದ ಕೂಡಲೇ ಆ ಒಂದು ಸಾಮಾನ್ಯ ಬಾಣ ರಾಮ ಬಲದಿಂದ ಹೋಗಿ ಇಂದ್ರಜಿತುವಿನ ಸಂಹಾರ ಕ್ಷಣ ಮಾತ್ರದಲ್ಲಿ ಮಾಡ್ತಲ್ಲ, ರಾಮರ ನಾಮಕ್ಕಿರುವಂಥ ಸಾಮರ್ಥ್ಯ ಅದು. ಅಂತ ರಾಮ ಬಲ ಬರಬೇಕು ನಮ್ಮ ಮಕ್ಕಳಲ್ಲಿ. ಆ ರಾಮ ಭಕ್ತಿ ಬರಬೇಕು, ರಾಮರ ಬಲ ಬರಬೇಕು ಅಂದರೆ ಏನು ಮಾಡಬೇಕು? ಮಕ್ಕಳನ್ನು ರಾಮರಂತೆ ಬೆಳೆಸುವಂಥ ಕೆಲಸವನ್ನು ನಮ್ಮ ಪೋಷಕರು ಮಾಡಬೇಕು.
ಮನೆಯಲ್ಲಿರುವಂಥ ಮಕ್ಕಳು ಬೇರೆ ಅಲ್ಲ, ಬೇರೆ ಅಲ್ಲ ಅಂತ ನಮ್ಮ ಹಿರಿಯರು ಹೇಳೋದು. ಗೋಪಾಲಕೃಷ್ಣ ಅಡಿಗಾರ್ ಅವರು ಅದನ್ನೇ ಹೇಳಿದ್ದು, ನಾನು ರಾಮ ಒಂದೇ, ನಾನು ಅವನು ಒಂದೇ ಲೋಹ, ಕಬ್ಬಿಣ ಕರಿ ಕಬ್ಬಿಣ. ಅವನು ಕೂಡ ನನ್ನಂತೆ ಉಣ್ಣುತ್ತಿದ್ದ ತಿನ್ನುತ್ತಿದ್ದ, ಚಂದ್ರನನ್ನು ತಾಯೆಂದು ತಾಮಾರು ತೊದಲುತ್ತಿದ್ದ. ಯಾವ ಬೆಂಕಿ ಸೋಕಿತ್ತವನ, ಯಾವ ರಸವು ತಾಕಿತವನ, ಸಾಯುವಾಗ ಎಷ್ಟು ಗಟ್ಟಿ ಚಿನ್ನವಾಗಿ ಸಾಗಿದ ಅಂತ. ರಾಮ ನಾವು ಒಂದೇ, ಗೋಪಾಲಕೃಷ್ಣ ಅಡಿಗಾರ್ ಅವರು ಹೇಳಿದಂಥ ಮಾತು. ಆದರೆ ರಾಮರು ಜೀವನದಲ್ಲಿ ನಡೆದಂಥ ಹಾದಿ ಇತ್ತಲ್ಲ, ಆ ನಡೆದಂಥ ಶ್ರೇಷ್ಠ ಹಾದಿಯ ಮೂಲಕವಾಗಿ ರಾಮ ಭಗವಂತನಾದರು. ಗೋಪಾಲಕೃಷ್ಣ ಅಡಿಗಾರ್ ಅವರು ದೃಷ್ಟಾಂತದ ಮೂಲಕ ನೀಡಿದಂಥ ಒಂದು ಉದಾಹರಣೆ ಅದು. ಆದರೆ ಆ ಮಾತು ನಿಶ್ಚಿತ ಸತ್ಯ. ನಮ್ಮ ಮಕ್ಕಳನ್ನೂ ರಾಮರಂತೆ ತಯಾರು ಮಾಡ್ಬೋದು ನಾವು. ಅದಕ್ಕೆ ಒಬ್ಬ ಕವಿಗಳು ಹೇಳಿದ್ದು, ಚಂದನ್ನೇ ಸೆ ದೇಶ್ ಕಿ ಮಿಟ್ಟಿ ನದಿ ನದಿಯ ಗಂಗಾ ಹೇ, ಹರ್ ಬಾಲಾ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ ಹೇ ಅಂತ. ಭಾರತದ ಮಣ್ಣಿನ ಕಣಕಣವೂ ಕೂಡ ಸ್ವರ್ಣಮಯಿ. ಭಾರತದಲ್ಲಿ ಹರಿಯುವಂಥ ಒಂದೊಂದು ನದಿಯೂ ಕೂಡ ಸಾಕ್ಷಾತ್ ಗಂಗೆ ಸ್ವರೂಪ. ಭಾರತದಲ್ಲಿ ಹುಟ್ಟಿದಂಥ ಒಂದೊಂದು ಮಗುವು ಕೂಡ ಸಾಕ್ಷಾತ್ ಶ್ರೀದೇವಿಯ ಅಂಶ. ಭಾರತದಲ್ಲಿ ಹುಟ್ಟುವಂಥ ಒಂದೊಂದು ಮಗುವು ಕೂಡ ರಾಮರ ಅವತಾರ ಅಂತ. ಅದೇ ರೀತಿ ನಾವು ಮಕ್ಕಳನ್ನು ತಯಾರು ಮಾಡೋಣ, ಮಕ್ಕಳಿಗೆ ರಾಮರದ್ದೇ ಆದರ್ಶವನ್ನು ನೀಡೋಣ. ಆ ಕೆಲಸವನ್ನು ಮುಖ್ಯವಾಗಿ ಯಾರು ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿರುವಂಥ ತಾಯಿಂದ್ರೇ ಮಾಡಬೇಕು. ಮನೆಯಲ್ಲಿ ರಾಮರ ಅವತಾರ ಆಗಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ಕೂಡ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಂದ್ರಲ್ಲೊಂದು ವಿನಂತಿ, ದಯವಿಟ್ಟು ಮಕ್ಕಳಿಗೆ ರಾಮರದ್ದೇ ಆದರ್ಶ ನೀಡಿ. ಮಕ್ಕಳನ್ನ ಶಾಲೆ ಕಳಿಸೋದ್ರ ಜೊತೆಗೆ ಶಾಲೆ ಪಠ್ಯ ಪುಸ್ತಕದ ಅಧ್ಯಯನವನ್ನು ಮಾಡಿಸೋದ್ರ ಜೊತೆಗೆ ಮಕ್ಕಳಿಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 2nd PUC ಬರೋ ಅಷ್ಟೊಳಗೆ ನಮ್ಮ ಮಕ್ಕಳಿಗೆ ಭಾಗವತ್ ಪುರಾಣ ಕಂಠಪಾಠ ಆಗಿರಬೇಕು, ಕನಿಷ್ಠ ಪಕ್ಷ ಅರ್ಥ ಆಗಿರಬೇಕು. ಇದು ಆಗಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ನಮ್ಮ ಮಕ್ಕಳಿಗೆ ದಿನನಿತ್ಯ ಸಂಜೆ ಆದ ಕೂಡಲೇ ಮಕ್ಕಳನ್ನ ಕೂರಿಸ್ಕೊಂಡು ಊಟಕ್ಕೂ ಮುಂಚೆ ಪೂಜೆ ಸಂದರ್ಭದಲ್ಲಿ ಭಜನೆ ಮಾಡಿಸೋಣ. ನಿಮಗೆ ಗೊತ್ತು, ನಿಮ್ಮ ಕಾಲಘಟ್ಟದ ಉಳಿದಿದೆ ಅಂದ್ರೆ ನಮ್ಮ ತಂದೆ ತಾಯಂದ್ರಿಗೆ, ಮನ್ನಲ್ಲಿದ್ದಂಥ ತಾಯಂದ್ರಿಗೆ ಶಾಸ್ತ್ರಗಳು ಬರ್ತಿತ್ತೋ ಇಲ್ವೋ, ವೇದ ಶ್ಲೋಕಗಳು ಬರ್ತಿತ್ತೋ ಇಲ್ವೋ, ಉಪನಿಷತ್ತುಗಳು ಗೊತ್ತಿತ್ತೋ ಇಲ್ವೋ. ಆದ್ರೆ ನಮ್ಮ ತಾಯಂದ್ರು ದಿನನಿತ್ಯ ಕೂತ್ಕೊಂಡು ಸಂಜೆ ಸಂದರ್ಭದಲ್ಲಿ ನಮ್ಮ ಕೈಯಿಂದ ಆಡಿಸುವಂತ ಭಜನೆಗಳ ಮೂಲಕ ನಮ್ಮ ಧರ್ಮ ಉಳಿದಿದ್ದು. ತಾಯಿ ಶಾರದಾ ಮಾತೆಯನ್ನ ನಮ್ಮ ತಾಯಿಂದ್ರು ನಮಗೆ ವೇದ ಶ್ಲೋಕಗಳ ಮೂಲಕ ಪರಿಚಯಿಸಿದ್ರು ಇಲ್ವೋ, ಆದ್ರೆ ದಿನನಿತ್ಯ ನಮಗೆ ಭಜನೆಯಲ್ಲಿ ಹೇಳ್ಕೊಡ್ತಾ ಇದ್ರು. ಎಷ್ಟು ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣುಗಳು ಸಾಲದಮ್ಮ ಅಂತ ನಮ್ಮ ತಾಯಿ ನಮಗೆ ಹೇಳ್ಕೊಟ್ಟಂತ ಭಜನೆಗಳ ಮೂಲಕ ಇವತ್ತಿಗೂ ತಾಯಿ ಶಾರದೆ ಅಂದ್ರೆ ನಮಗೆ ಪ್ರೀತಿ. ಆಕೆನ್ ತಾಯಿ ಸ್ವರೂಪದಲ್ಲಿ ಆರಾಧಿಸ್ತೀವಿ ನಾವು. ಆ ಭಜನೆಗಳ ಮೂಲಕ ನಾವು ಧರ್ಮ ಉಳಿಸುವ ಕೆಲಸ ಮಾಡೋಣ. ಭಜನೆ ಮಾಡುವ ಮನೆ ಎಂದಿಗೂ ವಿಭಜನೆ ಆಗೋದಿಲ್ಲ ಅಂತ ನಮ್ಮ ಪೂರ್ವಿಕರು ಹೇಳಿದ್ರು. ಈ ಕೆಲಸವನ್ನು ತಾಯಿಂದ್ರೆ ಏನಕ್ಕೆ ಮಾಡಿಸಬೇಕು? ಎಲ್ಲರೂ ಹೇಳ್ತಿರ್ತಾರೆ ತಾಯಿಂದ್ರ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಡಬೇಕು. ಏನಕ್ಕೆ? ಹೆಣ್ಣು ಮಕ್ಕಳ ಮೇಲೆ ಏನಕ್ಕೆ ಅಷ್ಟು ದೊಡ್ಡ ಜವಾಬ್ದಾರಿ? ಕಾರಣ ಇಷ್ಟೇ ನನ್ನ ನೆಚ್ಚಿನ ಬಂಧುಗಳೇ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ನಮಗೆ ನಾವೆಲ್ಲರೂ ಮಹಾಭಾರತವನ್ನು ಅರ್ಥೈಸ್ಕೊಂಡಿದ್ದೀವಿ. ಇಡೀ ಮಹಾಭಾರತದ ಯುದ್ಧ ಮುಗಿದ ನಂತರ, ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ಅಷ್ಟೂ ಜನ ಮಕ್ಕಳನ್ನು ಕಳ್ಕೊಂಡಿದ್ದಂಥ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಬಂದು ಕೃಷ್ಣನ ಮುಂದೆ ಕೂತ್ಕೊಂತಾರೆ. ಅದೇ ಸಂದರ್ಭಕ್ಕೆ ಯುದ್ಧ ಗೆದ್ದು ಬಂದಂತ ಪಾಂಡವರ ತಾಯಿ ಕುಂತಿ, ಗಾಂಧಾರಿ ತಾಯಿ ಎದುರುಗಡೆ ಬಂದು ಕೂತ್ಕೊಂತಾರೆ. ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ. ಯುದ್ಧ ಸೋತಂತ ಗಾಂಧಾರಿ ತಾಯಿ ತನ್ನ ಮಕ್ಕಳನ್ನು ಕಳ್ಕೊಂಡಂತ ದುಃಖದಲ್ಲಿ, ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡ್ತಾ ಮುಷ್ಟಿ ಬಿಗಿ ಹಿಡಿದು ಗಟ್ಟಿ ಧ್ವನಿನಲ್ಲಿ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ. ಕೃಷ್ಣ, ಹೇಳು, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ಕೃಷ್ಣನಿಗೆ ಅರ್ಥ ಆಗಲ್ಲ. ನಸು ಉತ್ತರ ಕೊಟ್ರು, ಅಮ್ಮ ಗಾಂಧಾರಿ, ನಾನೇನಮ್ಮ ಅನ್ಯಾಯ ಮಾಡಿದೆ ನಿನಗೆ? ಗಾಂಧಾರಿ ತಾಯಿ ಹೇಳಿದ್ರು, ಇಲ್ಲ, ಜಗತ್ತು ನಿನ್ನನ್ನು ಮೋಸಗಾರ ಅಂತ ಕರಿಬೋದು, ಜಗತ್ತು ನಿನ್ನನ್ನು ಸುಳ್ಳುಗಾರ ಅಂತ ಕರಿಬೋದು, ಜಗತ್ತು ನಿನ್ನನ್ನು ಮಾಯಗಾರ ಅಂತ ಕರಿಬೋದು, ಆದರೆ ನನಗೆ ಮಾತ್ರ ಸ್ಪಷ್ಟವಾಗಿ ತಿಳಿದಿದೆ ನೀನೇ ಭಗವಂತ. ಈಗ ಹೇಳಿ, ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನಾನೇ ನಿಂಗೆ ಕಲ್ಲು ಮಣ್ಣು ತಂದು ಪೂಜೆ ಮಾಡಿದ್ನ? ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿದ್ಲ? ಇಲ್ಲ ತಾನೆ, ನಾನು ನಿನ್ನ ಹೂ ಹಣ್ಣುಗಳಲ್ಲೇ ಆರಾಧಿಸಿದ್ನಪ್ಪ. ಅದರಲ್ಲೂ ನನ್ನ ಮಹಾರಾಣಿ ಆಗಿದೆ, ಇನ್ನು ವೈಭೋಗದಿಂದ ನಿನ್ನನ್ನು ಆರಾಧಿಸ್ದೆ. ಆದರೂ ಕೂಡ ನನಗೆ ಯಾಕಿಂತ ಅನ್ಯಾಯ ಮಾಡಿದೆ? ನನಗೆ ಯಾಕೆ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ? ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನು ಏನು ಕೊಟ್ಟೆ? ಏನಕ್ಕಿಂತ ಅನ್ಯಾಯ ಮಾಡಿದೆ? ಉತ್ತರ ಕೊಡು ಅಂತ ಗಾಂಧಾರಿ ತಾಯಿ ಪ್ರಶ್ನೆ ಮಾಡಿದ್ರು ಶ್ರೀಕೃಷ್ಣ ಪರಮಾತ್ಮನ ಹತ್ರ. ಆಗ ಶ್ರೀಕೃಷ್ಣ ಪರಮಾತ್ಮ ತಾಯಿ ಗಾಂಧಾರಿಗೆ ಉತ್ತರ ಕೊಡ್ತಾ ಹೇಳ್ತಾರೆ, ಅಮ್ಮ ಗಾಂಧಾರಿ, ಆಗ್ಲಿಂದ ನಾನು ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಹೇಳ್ತಾ ಇದೆಯಲ್ಲ, ನೀನೇ ಯೋಚನೆ ಮಾಡು. ನಿನ್ನ ಮಕ್ಕಳಲ್ಲೂ ಕುಂತಿಯ ಮಕ್ಕಳಲ್ಲಿದ್ದ ವ್ಯತ್ಯಾಸ ಏನು? ಬಹಳ ವ್ಯತ್ಯಾಸ ಇರಲಿಲ್ಲ. ನಿಮ್ಮಿಬ್ಬರ ಮಕ್ಕಳು ಒಂದೇ ವಂಶಕ್ಕೆ ಸೇರಿದವರೇ, ನಿಮ್ಮಿಬ್ಬರ ಮಕ್ಕಳು ರಕ್ತ ಸಂಬಂಧಿಗಳೇ, ನಿಮ್ಮಿಬ್ಬರ ಮಕ್ಕಳಲ್ಲಿ ಹರಿದಾರುವಂಥ ರಕ್ತ ಒಂದೇ. ನಿನ್ನ ಮಕ್ಕಳು ಮತ್ತು ಕುಂತಿಯ ಮಕ್ಕಳು ಇಬ್ಬರೂ ಮಕ್ಕಳನ್ನ ಆಡಿ ಬೆಳೆಸಿದಂಥ ಗುರು ಹಿರಿಯರು ಒಬ್ಬರೇ. ಆ ಇಬ್ಬರು ಮಕ್ಕಳು ಕಲಿತಂಥ ಪಾಠ ಒಂದೇ. ಪಾಠ ಕಲಿಸಿದಂಥ ಗುರುಗಳು ಮೊದಲಿಗೆ ಕೃಪಾಚಾರ್ಯರು, ನಂತರ ದ್ರೋಣಾಚಾರ್ಯರು ಒಬ್ಬರೇ. ಪಾಠ ಕಲಿತಂಥ ಗುರುಕುಲ ಒಂದೇ. ಇಷ್ಟೆಲ್ಲ ಸಮಾನತೆ ಇರಬೇಕಾದ್ರೂ ಅಲ್ಲಿ ಬದಲಾಗಿದ್ದೇನು? ತಾಯಿ ಮಾತ್ರ
ನೀನು ಗಾಂಧಾರಿ ತಾಯಿ ನಿನ್ನ ಗಂಡನ ಮನೆಗೆ ಬಂದ ಕೂಡಲೇ ಅರೆ ಪತಿಗಿಲ್ದಿರೋ ಸೌಭಾಗ್ಯ ನನಗ್ಯಾಕೆ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ, ಆದರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂಥ ಬಟ್ಟೆ ತೆಗಿಲಿಲ್ಲ ನೀನು. ಅರ್ಥಾತ್ ನೀನು ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನು ನಿಲ್ಲಿಸ್ತೋ ಅವತ್ತು ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು, ಮಾಡಬಾರ್ದನ್ನ ಮಾಡಿದ್ರು, ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆನೇ ಸೇರಿದ್ರು. ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದಾಗ ಆ ದೃಷ್ಟಿ ನಿನ್ನ ಕಣ್ಣಿಗೆ ತಾಗ್ಲಿಲ್ಲಮ್ಮ. ಆದರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಗಂಡ ಸತ್ತ ನಂತರವೂ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರ ಅಲ್ಲ, ತಂದೆ ಸ್ಥಾನದಲ್ಲೂ ನಿಂತ್ಕೊಂಡು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನು ನೋಡಿಕೊಂಡು, ಅದಕ್ಕೆ ಕುಂತಿಯ ಮೊದಲನೇ ಮಗ ಯುಧಿಷ್ಠಿರ. ಬಹುಶಃ ಇವತ್ತಿಗೂ ನಮಗೆ ಯುಧಿಷ್ಠಿರ ಅಂದ್ರೆ ನೆನಪಾಗುತ್ತೋ ಇಲ್ವೋ, ಆದರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ. ಅರ್ಥಾತ್ ಪುಣ್ಯಾತ್ಮ ನಡೆದಂಥ ಹಾದಿ ಎಷ್ಟು ಶ್ರೇಷ್ಠವಾದದ್ದು, ಪಾವಿತ್ರ್ಯವಾದದ್ದು, ಧರ್ಮದಿಂದಲೇ ಹೆಸರುವಾಸಿ ಆದರು. ಅದಕ್ಕೆ ಅವರ ಹಿಂದೆ ಬಂದಂಥ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿನಲ್ಲಿ ನಡೆದು ಬಂದರು ಅಂತ. ಒಬ್ಬ ತಾಯಿ ತಂದ ಬದಲಾವಣೆ, ಒಬ್ಬ ತಾಯಿ ತಂದ ವ್ಯತ್ಯಾಸ. ಒಂದು ಕಡೆ ಗಾಂಧಾರಿ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ, ಪರಿಣಾಮ ಧರ್ಮ ಯುದ್ಧ ಹೆಚ್ಚಿನಾಯಿತು, ಲಕ್ಷಾಂತರ ಜನರ ಬಲಿ. ಒಂದು ಕಡೆ ಪಾಂಡವರ 5 ಅಕ್ಷೋಹಿಣಿ ಸೇನೆ, ಇನ್ನೊಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೇನೆ, ಎಲ್ಲವೂ ಸಮಸ್ತ ನಿರ್ನಾಮ. ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿಂತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟಂತ ಕಾರಣ ಅದೇ ಜಾಗದಲ್ಲಿ ಭಗವಂತನ ದಯೆಯಿಂದ ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಧರ್ಮ ಸ್ಥಾಪನೆ ಆಯಿತು. ಒಬ್ಬ ತಾಯಿ ತರ ಬಲ್ಲ ಸಾಮರ್ಥ್ಯ, ಒಬ್ಬ ತಾಯಿ ತರ ಬಲ್ಲ ಬದಲಾವಣೆಯ ಸಾಮರ್ಥ್ಯ. ಅದಕ್ಕೆ ಚಾಣಕ್ಯರ ಕುಟಿಲ ನೀತಿಗಳಲ್ಲಿ ಬರೆದು ಹೇಳಿದ್ದು, ಭರತ ಖಂಡ ಮತ್ತು ಸನಾತನ ಧರ್ಮದ ಭದ್ರಕೋಟೆ ಹೆಣ್ಣು ಮಕ್ಕಳು. ಚಾಣಕ್ಯರು ಹೇಳಿದಂಥ ಮಾತು, ಆ ಹೆಣ್ಣು ಮಕ್ಕಳು ಆ ತಾಯಂದಿರು ಜಾಗೃತರಾಗಿದ್ದಾಗ ಮಾತ್ರ ಧರ್ಮ ಮತ್ತು ದೇಶ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಅದನ್ನು ನೆನಪಿನಲ್ಲಿ ಹಿಡ್ಕೊಂಡು ನಮ್ಮ ತಾಯಂದಿರು ಮಕ್ಕಳಿಗೆ ಸರಿಯಾದ ಸಂಸ್ಕಾರವನ್ನು ಕೊಡಬೇಕಾಗಿದೆ, ರಾಮರ ಆದರ್ಶವನ್ನು ಕೊಡಬೇಕು. ಮತ್ತೆ ಮತ್ತೆ ಏನಕ್ಕೆ ತಾಯಂದಿರದ್ದೇ ಜವಾಬ್ದಾರಿ ಇದನ್ನು ಹೇಳ್ತಾ ಇರೋದು ಅಂದರೆ, ಇದುವರೆಗೂ ನೀವು ಬೇಕಾದರೆ ಯೋಚನೆ ಮಾಡಿ, ನಮ್ಮ ಇತಿಹಾಸದಲ್ಲಿ ಇಡೀ ಪರಂಪರೆಯಲ್ಲಿ ನಾವು ಯಾರ ಮಹಾಪುರುಷರನ್ನ ಗುರುತಿಸ್ತೀವೋ ಅವರೆಲ್ಲರನ್ನೂ ಗುರುತಿಸಿದ್ದು ನಾವು ತಾಯಿ ಹೆಸರಿಂದಲೇ. ನಾವು ಭೀಷ್ಮರನ್ನ ನೆನಪಿಸ್ಕೊಂತೀವಿ, ಏನಂತ ನೆನಪಿಸ್ಕೊಂತೀವಿ? ಗಂಗಾಪುತ್ರ ನೆನಪಿಸ್ಕೊಂತೀವಿ, ಏನಂತ ನೆನಪಿಸ್ಕೊಂತೀವಿ ಅಂದ್ರೆ ಕುಂತಿಪುತ್ರ ನೆನಪಿಸ್ಕೊಂತೀವಿ. ಕರ್ಣನನ್ನ ನೆನಪಿಸ್ಕೊಂತೀವಿ, ಏನಂತ ನೆನಪಿಸ್ಕೊಂತೀವಿ ಅಂದ್ರೆ ರಾಧೆಯ ಮಗ ಕರ್ಣ ಅಂತ. ರಾಧೆ ಆತನನ್ನ ಸಾಕಿದ ಕಾರಣದಿಂದ, ಆತನನ್ನ ಬೆಳೆಸಿದ ಕಾರಣದಿಂದ ರಾಧೇಯ ಅಂತಾನೆ ಕರ್ಣನನ್ನ ಸಂಬೋಧಿಸೋದು. ನಾವು ರಾಮರನ್ನ ನೆನಪಿಸ್ಕೊಂತೀವಿ, ನಮಗೆ ರಾಮರ ತಂದೆ ದಶರಥನ ಮಗ ರಾಮ ಅಂತ ನೆನಪಾಗ್ತಾರೋ ಇಲ್ವೋ, ಆದ್ರೆ ಬೆಳಗ್ಗೆದ್ದ ಕೂಡಲೇ ಸುಪ್ರಭಾತ ಆಡ್ತೀವಿ, ಕೌಶಲ್ಯ ಸುಪ್ರಜಾ ರಾಮ ಅಂತ. ಅಂದ್ರೆ ಕೌಶಲ್ಯ ಮಗ ರಾಮ ಬೆಳಗಾಯ್ತು ಎದ್ದೇಳಪ್ಪ ಅಂತ. ಕೃಷ್ಣನೂ ಸಹ ನಾವು ಅವರ ತಂದೆ ಹೆಸರಿಂದ ವಾಸುದೇವನ ಮಗ ಕೃಷ್ಣ ಅಂತ ನೆನಪಿಸ್ಕೊಂತೀವಿ ಇಲ್ವೋ, ಆದರೆ ನಮಗೆ ಚಿಕ್ಕಂದಿನಿಂದ ನಮ್ಮ ತಾಯಿ ಹೇಳ್ಕೊಟ್ಟಿದ್ದಾರೆ ದೇವಕಿ ನಂದನ ಶ್ರೀಕೃಷ್ಣ ಪರಮಾತ್ಮ, ಯಶೋಧಾನಂದನ ಶ್ರೀಕೃಷ್ಣ ಪರಮಾತ್ಮ ಅಂತ. ಸ್ವತಃ ಗದುಗಿನ ನಾರಾಯಣಪ್ಪ ಕೂಡ ಗದುಗಿನ ಭಾರತದಲ್ಲಿ ನಮಗೆ ಕೃಷ್ಣನ ಪರಿಚಯ ಮಾಡ್ಕೊಳ್ಬೇಕಾದ್ರೆ, ಕೃಷ್ಣನ ಆಶೀರ್ವಾದವನ್ನು ಬಿಡಬೇಕಾದ್ರೆ ಅದನ್ನು ಕೇಳೋದು. ಗದುಗಿನ ಭಾರತದ ಆದಿ ಪರ್ವದ ಪೀಠಿಕಾ ಸಂಧ್ಯೆ 25ನೇ ಶ್ಲೋಕದಲ್ಲಿ ಗದುಗಿನ ನಾರಾಯಣಪ್ಪ ಕೃಷ್ಣನನ್ನ ಬೇಡ್ತಾರೆ ಆಶೀರ್ವಾದ. ಎಷ್ಟು ಸುಂದರವಾಗಿ! ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾವನ ತುಳನ ಭುಜಬಲದಿ ಗೆಲ್ಲಿದಣ್ಣ ನವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರ್ತಿ ಸಲಹೋ ಗದುಗಿನ ವೀರನಾರಾಯಣ ಅಂತ. ಅರ್ಥಾತ್ ಕೃಷ್ಣನ ಆಶೀರ್ವಾದವನ್ನು ಬೇಡ್ತಾ ಅವ್ರು ಕೇಳ್ತಾರೆ, ಕೃಷ್ಣ ಯಾರು? ವೇದ ಪುರುಷ ಅಂದ್ರೆ ಚತುರ್ಮುಖ ಬ್ರಹ್ಮ, ಬ್ರಹ್ಮನ ಮಗ ಮರೀಚ ಮಗ ಪೂರ್ಣಿಮನ ಸಹೋದರ ಕಶ್ಯಪನ ಹಿರಿಯ ಮಗ ಇಂದ್ರನ ಮಗ ಅರ್ಜುನನ ಧರ್ಮ ಹೆಂಡತಿ, ಅರ್ಜುನನ ಹೆಂಡತಿಯ ಸೋದರ ಮಾವ ಕಂಸನ ಮಾವ ಜರಾಸಂಧ, ಅಂತ ಜರಾಸಂಧನನ್ನ ಭುಜಬಲದಿ ಗೆಲ್ಲಿದವ, ಅರ್ಥಾತ್ ಯುದ್ಧದಲ್ಲಿ ಸೋಲಿಸಿದವ ಭೀಮ, ಅಂತ ಭೀಮನ ಅಣ್ಣ ಯುಧಿಷ್ಠಿರನ ತಾಯಿ ಕುಂತಿ, ಅಂತ ಕುಂತಿನಿಯ ನಾದಿನಿ ದೇವಕಿ, ಅಂತಹ ದೇವಕಿಯ ಜಠರದಲ್ಲಿ ಅರ್ಥಾತ್ ಗರ್ಭದಲ್ಲಿ ಜನಿಸಿದ ಅನಾದಿ ಮೂರ್ತಿ ಶ್ರೀಕೃಷ್ಣ ಪರಮಾತ್ಮ ಸಲಹಪ್ಪ ನಮ್ಮನ್ನ ಅಂತ ಕೃಷ್ಣನ ಆಶೀರ್ವಾದವನ್ನು ಬೇಡ್ತಾರೆ. ಅರ್ಥಾತ್ ನೀವು ವೇದ ಪುರುಷನಾದಂಥ ಚತುರ್ಮುಖ ಬ್ರಹ್ಮನಿಂದ ಶುರು ಮಾಡಿದ್ರು, ಕೊನೆಗೊಂದು ಮಗುವಿನ ಪರಿಚಯ ಮಾಡಿಕೊಡ್ಬೇಕಾದ್ರೆ ಅವ್ರ ತಾಯಿ ಹೆಸರಿನಲ್ಲೇ ಪರಿಚಯ ಮಾಡಿಕೊಡ್ಬೇಕು. ಕಾರಣ ಒಂದು ಮಗುವಿನ ಜೀವನದಲ್ಲಿ ತಾಯಿ ವಹಿಸುವಂಥ ಪಾತ್ರ ಅಷ್ಟು ಘನವಾಗಿರುತ್ತೆ ಅಂತ. ಅದಕ್ಕೆ ಹೇಳ್ತಾರೆ, ಜಗತ್ತಿನ ಒಂದು ಜೀವಕ್ಕೆ ಇಡೀ ಜಗತ್ತಿನ ಜೊತೆಗಿರುವ ಸಂಬಂಧಕ್ಕಿಂತ 9 ತಿಂಗಳು ಹೆಚ್ಚಿನ ಸಂಬಂಧ ಇರೋದು ತಮ್ಮ ತಾಯಿಯೊಂದಿಗೆ. ಅದಕ್ಕೆ ತಾಯಿ ಮಾಡುವಂಥ ಒಂದೊಂದು ಕೆಲಸಗಳು ಮಕ್ಕಳ ಮೇಲೆ ಅಷ್ಟು ಪ್ರಭಾವವನ್ನು ಬೀರೋದು. ಆದ್ದರಿಂದ ತಾಯಿಯಂದಿರು ಮಕ್ಕಳಿಗೆ ಯಾವ ಸಂಸ್ಕಾರವನ್ನು ಕೊಡ್ತಿರೋ ಅದೇ ರೀತಿ ಮಕ್ಕಳು ಬೆಳೀತಾರೆ. ಆದ್ದರಿಂದ ಮಕ್ಕಳಿಗೆ ಶ್ರೀರಾಮರ ಆದರ್ಶವನ್ನು ನೀಡಿ, ಮಕ್ಕಳಿಗೆ ಸೀತಾಮಾತೆ ಆದರ್ಶವನ್ನು ನೀಡಿ, ಮಕ್ಕಳಿಗೆ ಶ್ರವಣಕುಮಾರನ ಆದರ್ಶವನ್ನು ನೀಡಿ, ಆ ಆದರ್ಶಗಳನ್ನು ನೀಡುವ ಮೂಲಕ ಮನೆಯ ಒಂದೊಂದು ಮಗುವನ್ನು ಶ್ರೀರಾಮರಂತೆ ಬೆಳೆಸೋಣ, ಸೀತಾಮಾತೆಯನ್ನಂತೆ ಬೆಳೆಸೋಣ. ಆಗ ರಾಮ ಮಂದಿರ ನಿರ್ಮಾಣ ಆದ ಕೂಡಲೇ ನಮ್ಗೆ ಹಿರಿಯರು ಕೊಟ್ಟಂತ ಮುಂದಿನ ಗುರಿ ಅದೇ, ಭಾರತ್ ಕಾ ಪ್ರತ್ಯೇಕ ಘರ್ ಅಯೋಧ್ಯ ಬನಾಯಂಗೆ. ಅಯೋಧ್ಯೆ ಒಂದು ಜಾಗದಲ್ಲ, ಭಾರತದ ಒಂದೊಂದು ಮನೆಯನ್ನು ಅಯೋಧ್ಯೆಯನ್ನಾಗಿಸುವ ಸಂಕಲ್ಪ.
ಆ ರೀತಿ ಆಗಬೇಕಂದ್ರೆ ಮನೆಯ ಒಂದೊಂದು ಮಕ್ಕಳು ಕೂಡ ರಾಮರಾಗಬೇಕು, ಸೀತಾಮಾತೆ ಆಗಬೇಕು. ಭಾರತದ ಒಂದೊಂದು ಮನೆ ಅಯೋಧ್ಯೆ ಆದಾಗ ಇಡೀ ಭಾರತ ರಾಮರ ಆ ರಾಮರಾಜ್ಯ ನಿರ್ಮಾಣವನ್ನ ಮಾಡ್ಲಿಕ್ಕೋಸ್ಕರ ಆ ರಾಮರು ಕಲಿಸಿಕೊಟ್ಟಂತ ಶ್ರೇಷ್ಠ ಧಾರ್ಮಿಕ ಆಧ್ಯಾತ್ಮಿಕ ಪರಂಪರೆ ಭಾರತದಲ್ಲಿ ಮತ್ತೊಮ್ಮೆ ಎಲ್ಲೆಡೆ ಜಾಗೃತವಾಗಬೇಕಂದ್ರೆ ಆ ಕೆಲಸ ಮನೆ ಮನೆಯಿಂದ ಶುರುವಾಗಬೇಕು. ಆ ಕೆಲಸವನ್ನ ತಾಯಂದ್ರು ಮಾಡುವ ಮೂಲಕ, ಆ ಕೆಲಸವನ್ನ ಮನೆಯಲ್ಲಿರುವಂಥ ಹಿರಿಯರು ಮಾಡುವ ಮೂಲಕ ಮಕ್ಕಳಿಗೆ ಸರಿಯಾದ ಆದರ್ಶವನ್ನು ಕೊಡೋಣ. ಪೂಜನೀಯರು ಇಷ್ಟೊತ್ತು ಹೇಳಿದ ಹಾಗೆ ಧಾರ್ಮಿಕ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವ ಮೂಲಕ, ಆ ಧರ್ಮದ ಆದಿನಲ್ಲಿ ಮಕ್ಕಳನ್ನು ಬೆಳೆಸುವ ಮೂಲಕ ಧರ್ಮವನ್ನು ಬೆಳೆಸುವಂತ ಕೆಲಸವನ್ನ ನಾವೆಲ್ಲರೂ ಜೊತೆಗೂಡಿ ಮಾಡೋಣ ಅಂತ ಹೇಳುತ್ತಾ, ನಂಗೆರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ಹಾಗೂ ಗುರು ಮಹಾರಾಜು ಶಾರದಾ ಮಾತೆಯನ್ನು ಕೈಲಾಚಿಸಿರುವಂತೆ ಎರಡು ಮಾತನ್ನ ಕೇಳಿಸ್ಕೊಂಡಂತ ಪೂಜ್ಯನೀಯರಿಗೆ, ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ, ಎಲ್ಲ ಹಿರಿಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ, ಹರಿ ಓಂ ತತ್ಸತ್, ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಅಪ್ಪ, ಎಂತ ಬಾಲ ಪ್ರತಿಭೆ! ನಮ್ಮೆಲ್ಲರ ಮೈ ರೋಮಾಂಚನಗೊಂಡಿದ್ದೀನಿ. ಯಾರಿಕರವರೇ, ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಶಬ್ದವೇ ಸಿಗ್ತಾ ಇಲ್ಲ. ಕಲಿಯುಗದ ಧರ್ಮ ರಕ್ಷಣೆಗೆ ಭಗವಾನ್ ಶ್ರೀರಾಮಚಂದ್ರ ನಿಮ್ಮನ್ನೇ ಕಳಿಸಿದ್ರೇನೋ ಅನ್ನಂತ ನಮ್ಗೆಲ್ರಿಗೂ ಅನ್ನಿಸ್ತಾ ಇದೆ. ವಂದನೆಯನ್ನ ತಮಗೆ ಸಲ್ಲಿಸಿಕೊಂಡು ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. 50,000ದಿಂದ 5 ಲಕ್ಷದವರೆಗೆ ಸಹಾಯವನ್ನು ನೀಡಿದ, ದೇಣಿಗೆಯನ್ನು ನೀಡಿದ ದಾನಿಗಳನ್ನು ಗೌರವಿಸುವಂತ ಕಾರ್ಯಕ್ರಮ. ಶ್ರೀಯುತ ಗೋಪಾಲಕೃಷ್ಣ ಜೋಯಿಸ್, ಇರುವತ್ತೂರು, ಉಡುಪಿ, ಸ್ಮರಣಿಕೆಯನ್ನ ನೀಡಿ ಹಾರವನ್ನು ಹಾಕಿ ಅವರನ್ನು ನಾವು ಗೌರವಿಸಲಿಕ್ಕಿದ್ದೇವೆ. 50,000ಕ್ಕಿಂತ ಜಾಸ್ತಿ ನೀಡಿದವರು ದಯವಿಟ್ಟು ತಕ್ಷಣ ಆಗಮಿಸಬೇಕು. ಗೋಪಾಲಕೃಷ್ಣ ಜೋಯಿಸ್, ಇರುವತ್ತೂರು, ಉಡುಪಿ. ದಿವಂಗತ ನಾರಾಯಣ್ ಭಟ್ ಸ್ಮರಣಾರ್ಥ ವಿಶಾಲಾಕ್ಷಿ ಭಟ್ ಮತ್ತು ಮಕ್ಕಳು, ವಾಂಟ್ಯಾಳ. ಎಂ ಕೃಷ್ಣ ದೇವಾಡಿಗ, ಅನಂತಕೃಷ್ಣ, ಕರಂಬಳ್ಳಿ, ಉಡುಪಿ. ದಿವಂಗತ ನರಸಿಂಹ ಭಟ್ ಮತ್ತು ಶ್ರೀಮತಿ ವೇದಾವತಿ ಭಟ್ ಇವರ ಸ್ಮರಣಾರ್ಥ ನಾಯರ್ಕೋಡು ಮಠದವರು. ಸರ್ ಗೋಪಾಲಕೃಷ್ಣ ಜೋಯಿಸ್ ರವರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು 3 ಲಕ್ಷವನ್ನು ನೀಡಿರ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರು ವೇದಿಕೆ ಆಗಮಿಸಿ ಅವರ ಪರವಾಗಿ ಪಡ್ಕೊಳ್ಬೇಕು. ಸಮಾರಂಭದ ಅಧ್ಯಕ್ಷರು ಮಹಾನ್ ದಾನಿಗಳನ್ನು ಗೌರವಿಸುವರೆ ವಿನಂತಿಸ್ತಾ ಇದ್ದೇವೆ. ಶಂಕರ್ ಶೆಟ್ಟಿ ಮತ್ತು ಮಕ್ಕಳು, ಮುಳ್ಳುಗುಡ್ಡೆ, ಶಿವಪುರ. ಶ್ರೀ ವಿಷ್ಣುಮೂರ್ತಿ ಜೋಯಿಸ್, ತೋಟೆಬೆಟ್ಟು, ಶಿವಪುರ. ವಿಷ್ಣುಮೂರ್ತಿ ವೈಲಾಯರ್ ಅವರ ಪರವಾಗಿ ಸರ್ ವಿಷ್ಣುಮೂರ್ತಿ ವೈಲಾಯರ್ ಅವರು ಆಗಮಿಸಬೇಕು, ತೋಟೆಬೆಟ್ಟು ಕುಟುಂಬಸ್ಥರ ಪರವಾಗಿ. ಶಿವಪುರ, ಮುಳ್ಳುಗುಡ್ಡೆ ಶಂಕರ್ ಶೆಟ್ಟಿ ಅವರು ದೇವಳಕ್ಕೆ ತಟ್ಟಿರಾಯವನ್ನ ದಾನವಾಗಿ ನೀಡಿದ್ದಾರೆ. ಶಂಕರ್ ಶೆಟ್ಟಿ ಅವರು ಆಗಮಿಸಬೇಕು. ಎಲ್ಲ ನಿನ್ನೆಯ ದಿನ ಸ್ಮರಣಿಕೆ ಮತ್ತು ಶಾಲನ್ನು ಪಡ್ಕೊಳ್ಳದೇ ಇದ್ದವರು ಇವತ್ತು ಆಗಮಿಸಿದರೆ ದಯವಿಟ್ಟು ವೇದಿಕೆಗೆ ಆಗಮಿಸಿ ಪಡ್ಕೊಳ್ಬೇಕು. 50,000ಕ್ಕೆ ಮೇಲ್ಪಟ್ಟು ದೇಣಿಗೆ ನೀಡಿದ ದಾನಿಗಳನ್ನು ನಿನ್ನೆ ಗೌರವಿಸಿದ್ದೇವೆ. ದಯವಿಟ್ಟು ಯಾರಾದರೂ ಇದ್ದರೆ ತಕ್ಷಣ ಬನ್ನಿ. ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಸಲ್ಲಿಸುವರೆ ನಮ್ಮ ದೇವಸ್ಥಾನದ ವಾಸ್ತು ತಜ್ಞರು ಪೂಜ್ಯನೀಯ ಸುಬ್ರಹ್ಮಣ್ಯ ಭಟ್ರವರಲ್ಲಿ. ಇಷ್ಟೊಂದು ಸುಂದರವಾಗಿ ನಮ್ಮ ದೇವಸ್ಥಾನ ಮೂಡಿ ಬರಲಿಕ್ಕೆ ಕಾರಣಕರ್ತರು ಶ್ರೀಯುತ ಸುಬ್ರಹ್ಮಣ್ಯ ಭಟ್ ಅವರು. ಸರ್ ವಿಷ್ಣುಮೂರ್ತಿ ವೈಲಾಯರ್ ಅವರು ವೇದಿಕೆ ಆಗಮಿಸಿ ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು. ತೋಟೆಬೆಟ್ಟು ಕುಟುಂಬಸ್ಥರ ಪರವಾಗಿ ಅವರನ್ನ ಗೌರವಿಸ್ತಾ ಇದ್ದೇವೆ.
ವಂದನೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಶುಭಾಶಯವನ್ನ ಸಲ್ಲಿಸುವರೆ ಖ್ಯಾತ ವಾಸ್ತು ತಜ್ಞರು ಸುಬ್ರಹ್ಮಣ್ಯ ಭಟ್ರವರು ನಮ್ಮ ದೇವಸ್ಥಾನದಲ್ಲಿಯೂ ಸಹ ವಾಸ್ತು ತಜ್ಞರಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದವರು. ಎಲ್ಲ ಭಕ್ತಾಭಿಮಾನಿಗಳು ಗಮನಿಸಬೇಕು, ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡ ಬಳಿಕ ಆರಾಧನಾ ನೃತ್ಯ ತಂಡ ಕರ್ನಾಟಕ ಕಲಾಶ್ರೀ ವಿದ್ವಾನ್ ನಾಗಭೂಷಣ್ ಅವರ ಶಿಷ್ಯೆ ಕುಮಾರಿ ಹರ್ಷಿತಾ ಮತ್ತು ತಂಡ ಬೆಂಗಳೂರು ಇವರಿಂದ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವದನೆ ನವನೀತಗಂಧವಾಹಂ ವಚನೆ ತಸ್ಕರ ಚಾತುರೀಧುರೀಣಂ ನಯನೆ ಕುಹನಾಶ್ರುಮಾಶ್ರಯೇಥಾಃ ಚರಣೆ ಕೋಮಲ ತಾಂಡವಂ ಕುಮಾರಂ ಚರಣೆ ಕೋಮಲ ತಾಂಡವಂ ಕುಮಾರಂ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರಸ್ವಾಮಿಯಾದ ಶಂಕರ ದೇವರನ್ನು ವಂದಿಸಿ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರನ್ನು ಅಭಿವಂದಿಸಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಭಾಸದರನ್ನು ಶಂಕರದೇವರ ಭಕ್ತರನ್ನು ವಂದಿಸಿ 4 ಮಾತು ಹೇಳ್ತೇನೆ. ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ದೇವರಿಗೆ ಒಪ್ಪಿಸಿದ ಪುಳಕದ ಸನ್ನಿವೇಶದಲ್ಲಿ ನಾವಿದ್ದೇವೆ. ಈಗಷ್ಟೇ ತುಂಬ ಸೆಕೆಗಾಲದಲ್ಲಿ ದೊಡ್ಡ ಮಳೆ ಬಂದ ಹಾಗೆ ಅನುಭವ ನಮಗಾಯಿತು ಹಾರಿಕಾ ಮಂಜುನಾಥ್ ಅವರ ಮಾತಿನಿಂದ. ಆಮೇಲೆ ಮತ್ತೆ ತುಂತುರು ಹನಿಯಾಗಿ ನಾನು ಮಾತಾಡಬೇಕು. ತುಂಬ ಸಂತೋಷ ಆಯಿತು. 2 ವಿಷಯಕ್ಕೆ ಸಂತೋಷ ಆದ್ದು ಶಿವಪುರಕ್ಕೆ ಬರುವಾಗ. ಒಂದು, ಈಗಷ್ಟೇ ಮುಗಿದ ಭಾಷಣವನ್ನು ಕೇಳಿ ಸಂತೋಷ ಆದ್ದು, ಭಾಷಣ ಮಾಡಿದವರ ವಯಸ್ಸು ಕೇಳಿ. ಮತ್ತೊಂದು ಸಂತೋಷ, ಅಂತಹ ಮಕ್ಕಳನ್ನು ಇದೇ ಹೆಬ್ರಿಯಲ್ಲಿ ತಯಾರು ಮಾಡುವ ಒಂದು ಶಾಲೆ ಉಂಟು, ಆ ಶಾಲೆಯನ್ನು ಕಟ್ಟಿದವರು ನಮ್ಮೊಟ್ಟಿಗಿದ್ದಾರೆ. ಮತ್ತೊಂದು ಸಂತೋಷ ಆಯಿತು. ಹಾಗಾಗಿ ಶಿವಪುರ ಎನ್ನುವಂಥದ್ದು ಅಮೃತ ಭಾರತಿ ಅಂತಹ ಒಂದು ಒಳ್ಳೆಯ ಸಂಸ್ಥೆ. ಇವತ್ತು ಹಾರಿಕಾ ಭಾಷಣದಲ್ಲಿ ಹೇಳಿದಂತಹ ಎಲ್ಲ ಸಂಸ್ಕಾರವಂತ ಮಕ್ಕಳನ್ನು ತಯಾರು ಮಾಡುವ ಒಂದು ಸಂಸ್ಥೆ. ಸಣ್ಣ ಉದಾಹರಣೆ, ನನಗೊಂದು ಮಗು ಹೇಳಿತು, ನಾವು ಶಾಲೆಯಲ್ಲಿ ಶ್ರೀಮನ್ ಅಂತ ಕರಿತೇವೆ ಅಧ್ಯಾಪಕರನ್ನು. ತುಂಬ ಸಂತೋಷ. ಸಂಸ್ಕೃತದ ಒಂದು ಸಣ್ಣ ಶಬ್ದ, ತುಂಬ ಸಂಸ್ಕಾರಯುತವಾದ ಶಬ್ದ. ಮನೆಯಲ್ಲಿ ತಂದೆ ತಾಯಿಯರನ್ನು ಅವರಿಗಿಷ್ಟವಾಗುವ ಯಾವುದೋ ಹೊಸ ಶಬ್ದದಿಂದ ಕರೆದ್ರೆ ಅವರಿಗೆ ಇಷ್ಟ ಆಗ್ತದೆ ಅಂತ ಕರೆಯುವ ಅನಿವಾರ್ಯತೆ ಇರುವಂತಹ ಅನಿವಾರ್ಯತೆ ನಾವೇ ಸೃಷ್ಟಿ ಮಾಡಿಕೊಂಡಂತಹ ಸಂದರ್ಭದಲ್ಲೂ ಕೂಡ ಪ್ರಾಚೀನ ಭಾರತೀಯ ವ್ಯವಸ್ಥೆಯಲ್ಲಿ ಮನೆಯಲ್ಲಿ ತಂದೆಯನ್ನು ತಾಯಿಯನ್ನು ಕರೆಯುವ ವ್ಯವಸ್ಥೆ. ನಾಟಕದಲ್ಲಿ ಗೌರವಯುತವಾಗಿ ಸಂಬೋಧನೆ ಆರ್ಯಪುತ್ರ ಅಂತ ಗಂಡನನ್ನು ಹೆಂಡತಿ ಸಂಬೋಧಿಸುವಂಥದ್ದು, ರಾಜನನ್ನು ಸಂಬೋಧಿಸುವುದು ಭಟ್ಟಾರಕ ಅಂತ, ಒಳ್ಳೆಯ ಮಿತ್ರನನ್ನು ಸಂಬೋಧಿಸುವಂಥದ್ದು ವಯಸ್ಯ ಅಂತ. ಹೀಗೆ ಅದ್ಭುತವಾದಂತಹ ಮಾತುಗಳನ್ನು ನಮ್ಮ ಶಾಸ್ತ್ರಗಳು, ನಮ್ಮ ಪುರಾಣಗಳು ಕೊಟ್ಟಿವೆ. ವಾಲ್ಮೀಕಿಯ ರಾಮಾಯಣ ನಮಗೆ ಕೊಟ್ಟಿದೆ. ರಾಮಾಯಣವನ್ನು ಓದಿದರೆ ಲೋಕ ವ್ಯವಹಾರದಲ್ಲಿ ಎಷ್ಟು ಒಳ್ಳೆಯ ಮಾತಾಡ್ಬೋದು ಅಂತ ಗೊತ್ತಾಗ್ತದೆ. ಅಂತಹ ಸಂಸ್ಕಾರವನ್ನು ಒಂದು ಕುಗ್ರಾಮವಾಗಿರುವ, ಇವತ್ತಿಗೆ ಹೆಬರಿ ತಾಲೂಕು ಆಗಿರ್ಬೋದು, ನಗರ ಆಗಿರ್ಬೋದು, ಆದರೆ ಸ್ವಲ್ಪ ದೂರ ಹೋದರೆ ಕಾಡೇ ಇರುವಂಥದ್ದು, ಅಂತಹ ಜಾಗದಲ್ಲೂ ಕೂಡ ಒಳ್ಳೆಯ ಒಂದು ಸಂಸ್ಥೆಯನ್ನು ಕಟ್ಟಿದವರು ನಮ್ಮೊಟ್ಟಿಗಿದ್ದಾರೆ. ಆ ದೃಷ್ಟಿಯಿಂದ ಸಂತೋಷ ಪಡ್ತೇನೆ. ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ತುಂಬ ಸಂತೋಷ ಆಗುವಂಥದ್ದು ಮತ್ತೊಂದು ವಿಷಯ, ದೇವಸ್ಥಾನದ ಶಾಸನದ ಪಾಠವನ್ನು ದೇವಸ್ಥಾನದ ಹತ್ತಿರ ಹಾಕಿದ್ದಾರೆ. ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಒಂದು ಶಾಸನ ಉಂಟು. ಆ ಶಾಸನ ಹೇಗುಂಟು ಅಂತಂದರೆ ಅದರಲ್ಲಿ ಅಕ್ಷರ ಉಂಟು ಅಂತ ಕಾಣುವುದಿಲ್ಲ. ಇವತ್ತು ಅಷ್ಟು ಮಾಸಿದೆ. ಆದರೂ ಕೂಡ ಶ್ರಮವಹಿಸಿ ಅದರ ಅಕ್ಷರವನ್ನು ಓದಿ ಅದರಲ್ಲಿ ಎಷ್ಟು ಸಾಲು ಉಂಟು, ಆ ಸಾಲಿನಲ್ಲಿ ಏನು ಉಂಟು ಅಂತ ಒಂದು ಬರೆದು ಅದನ್ನು ಪ್ರತ್ಯೇಕ ನಮಗೆ ಅರ್ಥವಾಗುವ ಭಾಷೆಯಲ್ಲಿ, ತುಂಬ ಹಳೆಯ ಕನ್ನಡದಲ್ಲಿರುವಂಥ ಸಾಲುಗಳನ್ನು ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಬರೆದು ಹಾಕಿದ್ದಾರೆ. ಹಾಗೆ ಬರೆದದ್ರಿಂದ ನಮಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಏನು ಅಂತಂದರೆ, ನಮಗಿಂತ ಹಿಂದೆ ಜೀರ್ಣೋದ್ಧಾರ ಮಾಡುವವರು ತುಂಬ ಪ್ರಬಲವಾಗಿ ಒಳ್ಳೆಯ ರೀತಿಯಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ. ನಾವು ಮಾಡುವಂಥದ್ದು ಹೇಗೆ ನಮಗೆ ಗೊತ್ತಿಲ್ಲ. ಏನು ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು ನಮಗೆ. ಸಾವಿರದ ಪೂಜ್ಯ ಪೇಜಾವರ ಶ್ರೀಪಾದರು, ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಎದ್ದು ನಿಂತು ಶ್ರೀಪಾದರನ್ನು
ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಯೋಧ್ಯೆಯಲ್ಲಿ ನಮಗೆಲ್ಲ ಸಂತೋಷವಾಗುವ ರೀತಿಯಲ್ಲಿ ರಾಮದೇವರನ್ನ ಪ್ರತಿಷ್ಠೆಯಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸಿ ರಾಮದೇವರ ಪ್ರತಿಷ್ಠೆ, ಬ್ರಹ್ಮಕಲಶಾದಿ ಎಲ್ಲ ಸತ್ಕರ್ಮಗಳನ್ನು ಮಾಡಿ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠೆಯ ಪುಣ್ಯ ಫಲವನ್ನು ಹೊತ್ತು ತಂದ ಶ್ರೀಪಾದರನ್ನು ಆತ್ಮೀಯವಾಗಿ ಗೌರವಯುಕ್ತವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಪಾದರು ನಮ್ಮ ಕರೆಗೆ ಹೋಗೊಟ್ಟು ಶಿವಪುರದ ಶಂಕರದೇವರ ಸನ್ನಿಧಾನಕ್ಕೆ ಚಿತ್ತೈಸಿದ್ದಾರೆ. ಶ್ರೀಪಾದರಿಗೆ ಆದರಪೂರ್ವಕವಾದ ಗೌರವಪೂರ್ವಕವಾದ ಪ್ರಣಾಮಗಳು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಅವರನ್ನು ಸ್ವಾಗತಿಸಬೇಕು. ವಾಸುದೇವ್ ಭಟ್ ಅವರು. ಈಗಷ್ಟೇ ರಾಮದೇವರ ಗುಣಗಾನವನ್ನು ನಾವು ಕೇಳಿದ್ದೇವೆ. ಆ ಗುಣಗಾನ ಮುಗಿಯುವ ಹೊತ್ತಿಗೆ ರಾಮ ಪ್ರತಿಷ್ಠೆಯನ್ನು ಮಾಡಿದ. ಅಷ್ಟೇ ಅಲ್ಲದೆ ಮನೆ ಮನೆಯಲ್ಲಿ ರಾಮ ಪ್ರತಿಷ್ಠೆ ಆಗಬೇಕು ಅಂತ ದೀಕ್ಷೆ ತೊಟ್ಟು ರಾಮನವಮಿಯ ದಿವಸವೇ ಒಂದು ಹೊಸ ಮನೆ ಬಡವರಿಗೆ ಕಟ್ಟಿಕೊಡಲಿಕ್ಕೆ ಶಿಲಾನ್ಯಾಸ ಮಾಡಿದ ಶ್ರೀಪಾದರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ಪ್ರಣಾಮವನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಂದುವರಿಸ್ತೇನೆ. ಶಾಸನದ ಪಾಠದಲ್ಲಿ ಬಾರಕೂರಿನ ಒಡೆಯ, ವಿಜಯನಗರದ ಸಾಮಂತರಾಗಿದ್ದರು ಬಾರಕೂರು ಒಡೆಯರು. ಶಂಕರದೇವ ಒಡೆಯ ಬಾರಕೂರಿನ ಈ ದೇವಸ್ಥಾನಕ್ಕೆ, ಶಿವಪುರದ ದೇವಸ್ಥಾನಕ್ಕೆ ದತ್ತಿಕೊಟ್ಟ ವಿಷಯಗಳುಂಟು. ಒಂದು ಅನೇಕ ರೀತಿಯ ಗದ್ದೆಗಳ ಹೆಸರನ್ನು ಬರೆದಿದ್ದಾರೆ. ಇಂಥ ಗದ್ದೆಗಳು ಅಂತ. ಅವುಗಳನ್ನೆಲ್ಲ ನಿತ್ಯ 8 ಜನ ಬ್ರಾಹ್ಮಣರ ಭೋಜನಕ್ಕೋಸ್ಕರ, ಅದು ಪೂಜೆಯ ಒಂದು ಅಂಗ. ಅನುಯಾಗ ಆದಮೇಲೆ ಬ್ರಾಹ್ಮಣ ಭೋಜನ ಎನ್ನುವಂಥದ್ದು ಪೂಜೆಯ ಅಂಗ. ಪೂಜೆಯಲ್ಲಿ ನೈವೇದ್ಯವನ್ನು ರಸಂ ವಿಪ್ರಾಗ್ನಿಜಿಹ್ವಾಭ್ಯಾಂ ಅಶ್ನಾಮಿ ಕಮಲಾಸನ ಅಂತ ಹೇಳಿ ವಿಪ್ರಜಿಹ್ವೆಯಿಂದ ಮತ್ತು ಅಗ್ನಿಜಿಹ್ವೆಯಿಂದ ರಸವನ್ನು ಸ್ವೀಕಾರ ಮಾಡ್ತೇನೆ ಅಂತ ದೇವರು ಹೇಳಿದ್ರಿಂದ ನಿತ್ಯದಲ್ಲಿ ದೊಡ್ಡ ದೇವಸ್ಥಾನಗಳಲ್ಲಿ ಅನುಯಾಗ ಆಗಬೇಕು. ದೇವರಿಗೆ ನೈವೇದ್ಯ ಆದ ಕೂಡಲೇ, ಅನುಯಾಗ ಆದ ಕೂಡಲೇ ಹಸ್ತೋದಕ ಆಗಬೇಕು. ಬ್ರಾಹ್ಮಣ ಭೋಜನ ಆಗುತ್ತಾ ಇರುವಾಗ ನೈವೇದ್ಯ ಆಗಬೇಕು ಒಳಗೆ, ಅಲ್ಲಿವರೆಗೆ ಗಂಟೆ ಬಾರಿಸ್ತಾ ಇರಬೇಕು. ನೈವೇದ್ಯ ವಿಸರ್ಜನೆ ಆದ ಕೂಡಲೇ ಇಲ್ಲಿ ಅಮೃತಾಭಿಧಾನಮಸಿ ಅಂತ ಮತ್ತೆ ಪುನಃ ಹಸ್ತೋದಕ ಕೊಡಬೇಕು. ಅದಾದ ಮೇಲೆ ದೇವರ ಮಹಾಪೂಜೆ ಆಗಬೇಕು ಅಂತ. ಇವತ್ತು ಕೂಡ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಆ ವ್ಯವಸ್ಥೆ ಉಂಟು. ಕೃಷ್ಣ ಮಠದಲ್ಲೂ ಕೂಡ ಮೃಷ್ಟಾನ್ನ ಎನ್ನುವಂಥ ಒಂದು ವ್ಯವಸ್ಥೆಯಿಂದ ಇವತ್ತು ಕೂಡ ಆ ವ್ಯವಸ್ಥೆ ನಡೀತಾ ಉಂಟು. ಆ ವ್ಯವಸ್ಥೆಗೆ ಇಲ್ಲಿಗೆ ಗದ್ದೆ ಬಿಟ್ಟಿದ್ದಾನೆ ಅಂತಂದರೆ ಈ ದೇವಸ್ಥಾನ 600 ವರ್ಷದ ಕೆಳಗೆ ಯಾವ ವೈಭವದಲ್ಲಿತ್ತು ಅಂತ ಆಲೋಚನೆ ಮಾಡ್ಬೋದು. ಅಷ್ಟು ವೈಭವದಲ್ಲಿತ್ತು ಅಂತ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ದೇವರಿಗೆ ಮತ್ತೊಂದು ನಂದಾದೀಪಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಅಂದರೆ ಅದರಲ್ಲಿ ಉಂಟು ಶಾಸನದಲ್ಲಿ ಇನ್ನೊಂದು ನಂದಾದೀಪ ಅಂತ. ಅಂದರೆ ಒಂದು ನಂದಾದೀಪದ ವ್ಯವಸ್ಥೆ ಇತ್ತು, ಜೀರ್ಣೋದ್ಧಾರ ಮಾಡುವಾಗ ಇನ್ನೊಂದು ನಂದಾದೀಪಕ್ಕೆ ವ್ಯವಸ್ಥೆ ಮಾಡಿ ಆ ನಂದಾದೀಪಕ್ಕೆ ಎಣ್ಣೆ ಬರಬೇಕು ಅಂತ ಅವರು ಮುಂದಾಲೋಚನೆ ನೋಡಿ ಎಣ್ಣೆಯನ್ನು ಕೊಡಲಿಲ್ಲ, ಗಾಣಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಈ ಊರಿನಲ್ಲಿ ಒಂದು ಗಾಣ ಇರಬೇಕು ಅಂತ ಹೇಳಿ ಅದಕ್ಕೊಬ್ಬ ವ್ಯಕ್ತಿಯ ಹೆಸರನ್ನು ಶಾಸನದಲ್ಲಿ ಬರ್ತಿದೆ. ಮಾಧಮೂಲಿ ಅಂತ ಒಂದು ವ್ಯಕ್ತಿಯ ಹೆಸರನ್ನು ಬರೆದು ಆ ಒಕ್ಕಲಿನವನಿಗೆ ಗಾಣಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಆ ಗಾಣದಿಂದ ನಿರಂತರವಾಗಿ ದೇವರ ನಂದಾದೀಪಕ್ಕೆ ಎಣ್ಣೆ ಬರಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ. 1406ರಿಂದ 422ರವರೆಗಿನ ವ್ಯವಸ್ಥೆಯಲ್ಲಿ ಬಾರ್ಕೂರು ಅರಸರು ಅಂತಂದರೆ ನಮ್ಮ ದೇವಸ್ಥಾನಗಳನ್ನು ಹೇಗೆ ನಡೆಸಬೇಕು ಅಂತ ಅವರ ಆಲೋಚನೆಗೆ ನಾವು ಶರಣಾಗಬೇಕು. ಅಷ್ಟು ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಯಾವತ್ತೂ ಕೂಡ ದೇವಸ್ಥಾನಕ್ಕೆ ಕಾಣಿಕೆಯನ್ನು ಅಥವಾ ವಸ್ತುವನ್ನೇ ಸಮರ್ಪಿಸುವಾಗ ಆ ವಸ್ತು ಕ್ಷಯವಾದರೆ, ನಾಶವಾಗುವಂಥದ್ದಾದರೆ 100 ವರ್ಷ 50 ವರ್ಷದಲ್ಲಿ ಅದು ನಾಶ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಪ್ರಾಚೀನರು ಏನು ಮಾಡ್ತಾಯಿದ್ರು ಅಂತಂದರೆ ಯಾವತ್ತೂ ನಾಶ ಆಗದಿರುವ ವಸ್ತುಗಳನ್ನು ಕೊಡ್ತಾಯಿದ್ರು. ನಾಶ ಆಗದೇ ಇರುವ ವಸ್ತು ಯಾವುದು ಅಂತಂದರೆ ಭೂಮಿ. ಚಿನ್ನ ನಾಶ ಆಗ್ತದೆ, ಹಣ ನಾಶ ಆಗ್ತದೆ, ಹುಂಡಿಗೆ ಹಾಕಿದರೆ ನಾಳೆ ಇರೋದಿಲ್ಲ. ಚಿನ್ನ ನಾಶ ಆಗ್ಬೋದು, ಆಭರಣಗಳನ್ನು ಮಾಡಿಸಿಕೊಟ್ಟರೆ ಮತ್ತೊಂದು ಸರ್ತಿ ಅರ್ಚಾಂ ವಿಕ್ರಿಯ ಉತ್ಸವ ಕ್ರಿಯತೆ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಗಾದೆ ಉಂಟು. ದೇವರ ಉತ್ಸವ ಮಾಡಬೇಕು ಅಂತ ಆಯ್ತಂತೆ, ಉತ್ಸವಕ್ಕೆ ಹಣ ಇಲ್ಲ, ಏನು ಮಾಡೋದು, ಬಲಿಮೂರ್ತಿ ಬಂಗಾರದ್ದು ಅಂತ ಗೊತ್ತಾಯಿತು, ಅದನ್ನೇ ಮಾರುವ, ಈ ವರ್ಷ ಉತ್ಸವ ಗೋಜಿ ಮಾಡುವ ಅಂತ. ಆ ರೀತಿ ಮಾಡುವ ವ್ಯವಸ್ಥೆಗಳು ನಮ್ಮಲ್ಲಿ ಇತ್ತು ಅಂತ ಕಾಣ್ತದೆ. ಆ ಗಾದೆ ಬರಬೇಕು ಅಂತಂದರೆ ಅಂಥದ್ದಾಗಿದೆ ಅಂತ ಅರ್ಥ. ಈ ರೀತಿಯ ವ್ಯವಸ್ಥೆ ಇದ್ದದ್ರಿಂದ ದೇವರಿಗೆ ಚಿನ್ನ ಬೆಳ್ಳಿ ಅರ್ಪಿಸಿದ್ರೂ ಕೂಡ ಅದು ಶಾಶ್ವತವಾಗಿ ಉಳಿತದೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕೋಸ್ಕರ ಹಿಂದಿನವ್ರು ಏನು ಮಾಡಿದ್ರು ಅಂತಂದರೆ ಒಂದು ವಸ್ತುವನ್ನು ಕೊಟ್ಟರೆ ಅದು ಕೊನೆಯವರೆಗೆ ಉಳಿತದೆ. 2 ವಸ್ತು ನಮ್ಮಲ್ಲಿರುವಂಥದ್ದು, ಒಂದು ಭೂಮಿ ಮತ್ತೊಂದು ವಿದ್ಯೆ. ವಿದ್ಯೆಯನ್ನು ಕೊಟ್ಟರೆ ಆ ವಿದ್ಯೆ ಎಷ್ಟು ಕೊಟ್ಟರೂ ಅದು ಖಾಲಿ ಆಗದೆ ಉಳಿತದೆ. ಆ ವಿದ್ಯೆಯನ್ನು ಜ್ಞಾನವನ್ನು ಕೊಟ್ಟರು, ಮತ್ತೊಂದು ಭೂಮಿಯನ್ನು ದಾನವಾಗಿ ಕೊಟ್ಟರು, ನ್ಯಾಸವಾಗಿಟ್ಟರು. ಈ ಭೂಮಿ ಉಂಬಳಿ ಅಂತಂದರೆ ಉಣ್ಲಿಕ್ಕೋಸ್ಕರವಾಗಿ ಕೊಟ್ಟದ್ದು ಅಂತ ಅರ್ಥ. ಅದು ಸಂಪತ್ತು, ಅದು ದೇವರ ಅಮೃತ ಬಡಿಗೆ ಮತ್ತು ದೇವರ ನಂದಾದೀಪಕ್ಕೆ.
ಅಮೃತ ಬಡಿ ಅಂತಂದರೆ ನಿತ್ಯ ಅದು ಪ್ರತಿ ವರ್ಷವೂ ಕೂಡ ಗೊಬ್ಬರ ಹಾಕಿದರೆ ಮತ್ತೆ ಬೆಳೆ ಬರ್ತದೆ. ಅದು ಪ್ರತಿ ವರ್ಷವೂ ಕೂಡ ಬಡ್ಡಿ ಸಿಕ್ಕಿದಾಗೆ ಸಿಗ್ತಾ ಹೋಗ್ತದೆ. ಅದೊಂದು ಡೆಪಾಸಿಟ್ ಅದು. ಅದಕ್ಕೋಸ್ಕರ ಭೂಮಿಯನ್ನು ಬಿಟ್ಟರು ಆ ಭೂಮಿಯನ್ನು ಏನು ಮಾಡಿದರೂ ಅಪಹಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದರೆ 4 ಮೂಲೆಯನ್ನು ನಿಶ್ಚಯ ಮಾಡಿ, ಗಡುವನ್ನು ನಿಶ್ಚಯ ಮಾಡಿ, ಅದನ್ನು ದೊಡ್ಡದು ಸಣ್ಣದು ಮಾಡ್ಬೋದು, ನಂದು ಅವನದೊಂದು ಮಾಡ್ಬೋದು. ಆದರೆ ಶಿವಪುರ ಎನ್ನುವ ಗ್ರಾಮವನ್ನು ಶಿವಪುರ ಅಲ್ಲ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಭೂಮಿ ಶಾಶ್ವತವಾಗಿ ಇಲ್ಲಿಯೇ ಇರ್ತದೆ. ಆದ್ದರಿಂದ ಭೂಮಿಯನ್ನೇ ಲೆಕ್ಕ ಮಾಡಿಕೊಟ್ಟಿದ್ದಾರೆ. ಅಷ್ಟು ಗದ್ದೆಗಳನ್ನು ಕೊಟ್ಟು 78ಕ್ಕೂ ಹೆಚ್ಚಿನ ಮುಡಿಯ ಅಕ್ಕಿ ಆ ಕಾಲಕ್ಕೆ ಬರುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತಂದರೆ ಅದು ಶಾಸನದಲ್ಲಿ ವ್ಯಕ್ತವಾಗಿ ಕಾಣ್ತದೆ. ಅಂತಂದರೆ ಶಿವಪುರ ದೇವಸ್ಥಾನಕ್ಕೆ ಹಿಂದಿನವರು 1400ರಲ್ಲಿ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ದೇವರ ಹೊರ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರು ಅಂತ ಬರೆದಿದ್ದಾರೆ ಶಾಸನದಲ್ಲಿ. ದೇವಾಲಯದ ಹೊರ ಒಂದು ಸುತ್ತುಬೌಳಿಯನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಆ ಕಾಲಕ್ಕೆ. ಗರ್ಭಗೃಹ ಎನ್ನುವಂಥದ್ದು 800 ವರ್ಷಕ್ಕಿಂತ ಹಳೆಯದು. ಗರ್ಭಗುಡಿಯ ಅಧಿಷ್ಠಾನ ಇವತ್ತು ನಾವು ಜೀರ್ಣೋದ್ಧಾರ ಮಾಡುವಾಗ ಶಿಲಾಮಯ ಅಧಿಷ್ಠಾನವನ್ನು ಅದೇ ಉಳಿಸ್ಕೊಂಡಿದ್ದೇವೆ. ಪಾದುಕೆಯಿಂದ ವೇದಿಕೆಯವರೆಗಿರುವಂಥ ಭಾಗವನ್ನು ಅದನ್ನೇ ಉಳಿಸ್ಕೊಂಡು ಅದರ ಮೇಲೆ ನಾವು ಕಟ್ಟಿದ್ದು. ಹಾಗಾಗಿ ಆ ಭಾಗ ಎನ್ನುವಂಥದ್ದು ಒಂದು 800 ವರ್ಷ ಹಳತು. 400 ವರ್ಷದ ಶಾಸನವೇ ಉಂಟು, 600 ವರ್ಷದ ಶಾಸನವೇ ಉಂಟು. 800 ವರ್ಷ ಹಳತೊಂದು ಗೊತ್ತಾಗ್ತದೆ ಶಿಲ್ಪವನ್ನು ನೋಡುವಾಗ. ಲಿಂಗವು ತುಂಬ ಪ್ರಾಚೀನವಾದ, ಅದಕ್ಕಿಂತ ಲಿಂಗ ತುಂಬ ಹಳತು. ಆ ದೃಷ್ಟಿಯಿಂದ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಶಾಸನ ಬರೆದು ಹಾಕಿ ಈ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ದೇವಸ್ಥಾನಕ್ಕೆ. ತುಂಬ ಸಂತೋಷ ಆಗ್ತದೆ. ಮುಂದೆ ನಾವು ಮಾಡುವ ಜೀರ್ಣೋದ್ಧಾರ ಅದು ಕೂಡ ಸ್ಥಿರವಾಗಿ ಆಗಬೇಕು ಅಂತಂದರೆ ದೇವಸ್ಥಾನದ ನಿರ್ಮಾಣದಲ್ಲಿ ಮಾತ್ರ ಜೀರ್ಣೋದ್ಧಾರ ಅಲ್ಲ, ವ್ಯವಸ್ಥೆಯಲ್ಲಿ ಜೀರ್ಣೋದ್ಧಾರ ಆಗಬೇಕು. ದೇವಸ್ಥಾನದಲ್ಲಿ ನಿತ್ಯವಾಗಿ ಆಗಬೇಕಾದ್ದು, ವ್ಯವಸ್ಥಿತವಾಗಿ ಆಗಬೇಕಾದ್ದು ದೇವರ ಪೂಜಾದಿ ವಿನಿಯೋಗಗಳು. ಆ ವಿನಿಯೋಗಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಕೊಡುವ ವ್ಯವಸ್ಥೆ ಮಾಡಬೇಕು. ದೇವರ ಪಂಚಾಮೃತಕ್ಕೋಸ್ಕರ ಎಳನೀರನ್ನು ಬೆಳೆಸಲಿಕ್ಕೆ ಭೂಮಿಯನ್ನು ಕೊಟ್ಟ ಬಗ್ಗೆ ದೇವಸ್ಥಾನಗಳಲ್ಲಿ ದಾಖಲೆ ಉಂಟು. ನಿತ್ಯ ಪಂಚಾಮೃತಕ್ಕೆ ಆ ಗದ್ದೆ ಆ ತೋಟ ಎನ್ನುವಂಥದ್ದು ಮತ್ತೆ ಯಾರ್ಯಾವ ಕೈಗೂ ಹೋಗಿದೆ. ದೇವರ ಉತ್ಸವಕ್ಕೋಸ್ಕರವೇ ಅಂಕುರಕ್ಕೆ ಮಣ್ಣು ತರಲಿಕ್ಕೆ ಗದ್ದೆಯನ್ನು ಕೊಟ್ಟಂತಹ, ಉಂಬಳಿ ಕೊಟ್ಟಂತಹ ವ್ಯವಸ್ಥೆ ಉಂಟು. ಇವತ್ತು ಅಂಕುರಕ್ಕೆ ಮಣ್ಣು ತರಲಿಕ್ಕೆ ಗದ್ದೆ ಇಲ್ಲ, ಗದ್ದೆ ಇನ್ನೊಬ್ಬರು ವಶ ಆಗಿದೆ. ಅದಕ್ಕೋಸ್ಕರ ದೇವಸ್ಥಾನದ ಅಂಗಣದಲ್ಲಿ ಈಶಾನ್ಯದಲ್ಲಿ ಒಂದು ಹರಿವಾಣದಲ್ಲಿ ಮಣ್ಣು ತಂದಿಡ್ತಾರೆ, ಅಲ್ಲಿಯೇ ಪೂಜೆ ಮಾಡಿ ತಗೊಂಡು ಬರುವಂಥ ವ್ಯವಸ್ಥೆ ಉಂಟು. ದೇವರ ನಿತ್ಯ ಅಮೃತ ಬಡಿಗೋಸ್ಕರ ಕಟ್ಟಿಗೆಗೆ ಹಾಡಿಕೊಟ್ಟಂಥ ವ್ಯವಸ್ಥೆಗಳಿದ್ದಾವೆ. ಈ ರೀತಿ ಎಲ್ಲ ವ್ಯವಸ್ಥೆಗಳುಂಟು. ಎಲ್ಲ ವ್ಯವಸ್ಥೆ ಹೋಗ್ತಾ ಬಂದಿದೆ. ಅದು ಎಲ್ಲವೂ ಕೂಡ ದೇವಸ್ಥಾನದ ದೃಷ್ಟಿಯಲ್ಲಿ ಮತ್ತೊಮ್ಮೆ ಅದು ದೇವಸ್ಥಾನಕ್ಕೆ ಸಿಗುವ ಹಾಗಾಗಬೇಕು, ಅಥವಾ ದೇವಸ್ಥಾನವನ್ನು ಕಲ್ಪಿಸುವ ಹಾಗಾಗಬೇಕು. ಅದು ದೇವಸ್ಥಾನದ ಹೆಸರಲ್ಲಿರಬೇಕು. ಹಿಂದಿನವ್ರು ಏನು ಮಾಡಿದ್ರು ಅಂತಂದರೆ ಯಾರೋ ಒಂದು ವಂಶಕ್ಕೆ ಒಬ್ಬರಿಗೆ ಅಂತ ಅದನ್ನು ಉಂಬಳಿ ಕೊಟ್ಟರು. ಇನ್ನು ಹಾಗೆ ಮಾಡಬಾರ್ದು, ದೇವರ ಹೆಸರಿನಲ್ಲೇ ಉಂಬಳಿ ಇಡಬೇಕು. ಅವ್ರು ಎಷ್ಟು ಮಾಡಿದ್ದಾರೆ ಅಂತಂದರೆ ಶಾಸನದಲ್ಲಿ ಕೊನೆಗೆ ಶಾಪ ಹಾಕಿದ್ದಾರೆ. ಸ್ವದತ್ತಾಂ ಪರದತ್ತಾಂ ವಾ ಯೋಹರೇಚ್ಛ ವಸುಂಧರಾಂ ಷಷ್ಟಿರ್ವರ್ಷ ಸಹಸ್ರೇಶು ವಿಷ್ಟಾಯಾಮ್ ಜಾಯತೆ ಕ್ರಿಮಿ ಇತ್ಯಾದಿ ಬರೆದಿದ್ದಾರೆ. ಆ ಶಾಪವಾಕ್ಯ ಇಲ್ಲಿಯೂ ಉಂಟು. ಅಷ್ಟೇ ಅಲ್ಲ, ದಾನಕ್ಕೆ ಮತ್ತು ಪಾಲನೆಯ ಮಧ್ಯದಲ್ಲಿ ಪಾಲನೆ ಶ್ರೇಷ್ಠವಾದ್ದು. ದಾನ ಪಾಲನೆಯವರ ಮಧ್ಯೆ ವರಂ ದಾನಾಚ್ಚ ಪಾಲನಂ ಅಂತ ಶಿವಪುರದ ಶಾಸನದಲ್ಲಿ ಉಂಟು ಕೊನೆಗೆ ಅಂಕಿತ. ಅದೆಲ್ಲ ಬರೆದು ಈ ಶಾಸನವನ್ನು ಹಾಳು ಮಾಡಬಾರ್ದು ಅಂತ ಹೇಳಿ ಶಾಸನ ಕಲ್ಲನ್ನು ಬರೆದು ಹಾಕಿದ್ರು. ಇವತ್ತು ಆ ಗದ್ದೆಗಳೆಲ್ಲ ಹೋಗಿವೆ ಅಂತಂದರೆ, ಹಾಗಾಗಿ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ದೇವರ ಹೆಸರಿನಲ್ಲಿ ಅಂತ ಮಾಡಿಟ್ಟರೆ ಅದು ಉಳಿತದೆ ಎನ್ನುವ ದೃಷ್ಟಿಯಿಂದ ದೇವಸ್ಥಾನದ ಬಾಹ್ಯ ಜೀರ್ಣೋದ್ಧಾರ, ನಿರ್ಮಾಣ ಮಾತ್ರ ಅಲ್ಲ, ಮತ್ತೆ ಎಲ್ಲವೂ ಜೀರ್ಣೋದ್ಧಾರ ಆಗಬೇಕು. ಎಲ್ಲ ವ್ಯವಸ್ಥೆಗಳು ಜೀರ್ಣೋದ್ಧಾರ ಆಗಬೇಕು. ಆ ಜೀರ್ಣೋದ್ಧಾರ ಮುಂದಿನ ಕಾಲದಲ್ಲಿ ಯೋಗ್ಯವಾಗಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಒಂದು ಒಳ್ಳೆಯ ದೇವಸ್ಥಾನವನ್ನು, ಗರ್ಭಗೃಹ ತೀರ್ಥ ಮಂಟಪವನ್ನು ಜೀರ್ಣೋದ್ಧಾರ ಮಾಡಿಕೊಟ್ಟಂತಹ ಎಲ್ಲ ಶಿವಪುರದ ಜನಗಳಿಗೆ ಮತ್ತೊಮ್ಮೆ ವಂದಿಸ್ತಾ, ಮುಂದೆ ಉಳಿದಂತಹ ಜೀರ್ಣವಾದಂಥ ನಿರ್ಮಾಣಗಳು ಮತ್ತೊಮ್ಮೆ ನವನಿರ್ಮಾಣ ಆಗಲಿ, ಆ ಕಾಲ ಶೀಘ್ರವಾಗಿ ಬರಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮ್ಮ ದೇವಸ್ಥಾನದ ವಾಸ್ತುತಜ್ಞರಾಗಿ ಶಿವಪುರದ ಇತಿಹಾಸದ ಪ್ರತಿಯೊಂದು ಪುಟದ ಮಾಹಿತಿಯನ್ನು ನೀಡಿದ ಗೌರವಾನ್ವಿತ ಪೂಜ್ಯನೀಯ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸಿಕೊಂಡು 50,000ಕ್ಕಿಂತ ಮೇಲ್ಪಟ್ಟು ಧನ ಸಹಾಯವನ್ನು ಮಾಡಿದ ದಾನಿಗಳನ್ನು ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಬಾಲಕೃಷ್ಣ ಹೆಗಡೆ ಖಜಾನೆ ಶಿವಪುರ, ತಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ದೇವಸ್ಥಾನದ ಜೀರ್ಣೋದ್ಧಾರದ ವಾಸ್ತುಶಿಲ್ಪ ತಜ್ಞರಾಗಿ ಅತ್ಯದ್ಭುತವಾಗಿ ನಮ್ಮ ಈ ದೇವಸ್ಥಾನವನ್ನು ನಿರ್ಮಿಸಿಕೊಡುವರೆ ಶ್ರಮಿಸಿದ ಇನ್ನೋರ್ವ ಮಹಾನ್ ದಾನಿ ರಾಮಚಂದ್ರ ಉಡುಪರವರು ವೇದಿಕೆ ಆಗಮಿಸಬೇಕು. ರಾಮಚಂದ್ರ ಉಡುಪರವರು
5 ಲಕ್ಷದವರೆಗಿನ ಧನ ಸಹಾಯವನ್ನು ಮಾಡಿದ ಮಹಾನ್ ದಾನಿಗಳು. ಇದೀಗ ಪೂಜ್ಯನೀಯ ಸ್ವಾಮೀಜಿಗಳಲ್ಲಿ ವಿನಂತಿಸ್ತಾ ಇದ್ದೇವೆ, ನಮ್ಮ ದೇವಸ್ಥಾನದ ವಾಸ್ತು ತಜ್ಞರಾಗಿರುವ ಗೌರವಾನ್ವಿತ ಪೂಜ್ಯನೀಯ ಸುಬ್ರಹ್ಮಣ್ಯ ಭಟ್ರವರನ್ನು ಗೌರವಿಸುವರೆ ಅವರಲ್ಲಿ ನಮ್ರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಪೂಜ್ಯನೀಯ ಸುಬ್ರಹ್ಮಣ್ಯ ಭಟ್ರವರನ್ನ ಅದೇ ರೀತಿಯಾಗಿ ಕಳೆದ 8 ದಿನಗಳಿಂದ ನಮ್ಮ ಈ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಕರಸೇವಕರಿಗೆ ಊಟೋಪಚಾರದ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ ಗೌರವಾನ್ವಿತ ದಿವಾಕರ್ ಬಡ್ಕಿಲಾಯರವರು ವೇದಿಕೆಗೆ ಆಗಮಿಸಬೇಕು. ಪೂಜ್ಯನೀಯ ಸ್ವಾಮೀಜಿಯವರ ಮುಖೇನ ಸನ್ಮಾನವನ್ನು ಸ್ವೀಕರಿಸುವರೆ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಪಾಕತಜ್ಞರಾಗಿ ನಮ್ಮೆಲ್ಲರಿಗೂ ಶುಚಿ ರುಚಿಯಾದ ಅಡುಗೆಯ ವ್ಯವಸ್ಥೆಯನ್ನು ಮಾಡಿದವರು ಶ್ರೀಯುತ ದಿವಾಕರ್ ಬಡ್ಕಿಲಾಯರವರು. ಎಲ್ಲ ಭಕ್ತಾಭಿಮಾನಿಗಳು ಗೌರವಿಸಬೇಕು. ದಿವಾಕರ್ ಭಟ್ರವರು ಕಳೆದ 4 ತಿಂಗಳಿನಿಂದ ಉಚಿತವಾಗಿ ಕರಸೇವಕರಿಗೆ ಊಟದ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಉಚಿತ ಮಾಡಿದವರು ದಿವಾಕರ್ ಬಡ್ಕಿಲಾಯರವರು. ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಎಲ್ಲ ಕರಸೇವಕರಿಗೆ ಊಟೋಪಚಾರದ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ದಿವಾಕರ್ ಬಡ್ಕಿಲಾಯ ಪಾಂಡುಕಲ್ ಅವರು. ಪೂಜ್ಯನೀಯ ಸ್ವಾಮೀಜಿಯವರ ಮುಖೇನ, ಅವರ ಅಮೃತ ಹಸ್ತದ ಮುಖೇನ ಸ್ಮರಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಉಡುಪಿ ಜಿಲ್ಲೆಯ ಮೆಸ್ಕಾಂನ ಅಧೀಕ್ಷಕ ಅಭಿಯಂತರರು ಶ್ರೀಯುತ ದಿನೇಶ್ ಉಪಾಧ್ಯಾಯರವರು. ನಗುಮುಖದ ಸೇವೆಯೊಂದಿಗೆ ಉಡುಪಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡು ದಕ್ಷ ಅಧಿಕಾರಿಯಾಗಿ ಗುರುತಿಸಿಕೊಂಡವರು ಗೌರವಾನ್ವಿತ ದಿನೇಶ್ ಉಪಾಧ್ಯಾಯರವರು ಮುಖ್ಯ ಅತಿಥಿ ಪೀಠದಿಂದ ನಮ್ಮೊಂದಿಗಿದ್ದಾರೆ. ಮಾತನಾಡುವ ಹೊತ್ತು ಇದೆಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಎನ್ನುವಂತ ಶುಭಾಶಯದ ನುಡಿಯನ್ನು ಅವರು ಕೂತಲ್ಲೇ ನಮಗೆ ಸಲ್ಲಿಸಿದ್ದಾರೆ. ಆಶೀರ್ವಚನವನ್ನ ಮಾಡಲಿಕ್ಕಿದ್ದಾರೆ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಪೇಜಾವರ ಮಠದ ಪೂಜ್ಯನೀಯ ಶ್ರೀ 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 ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರವರು. ಆಶೀರ್ವಾದದ ನುಡಿಗಾಗಿ ನಾವೆಲ್ಲರೂ ಕಾತರರಾಗಿದ್ದೇವೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ಹರೇ ಭವಹರೇ ತೇಂಘ್ರೌ ಭಕ್ತಿರ್ಮುಕ್ತಿಪ್ರದಾಸ್ತು ಮೇ ವೈರಾಗ್ಯ ಭಾಗ್ಯಂ ವಿತರಹರ ಗೌರಿ ಮನೋಹರ. ಶಿವಪುರದ ಸ್ವಾಮಿಯ ಬ್ರಹ್ಮಕಲಶೋತ್ಸವ ವೈಭವದಿಂದ ನೆರವೇರಿದೆ. ಸ್ವಾಮಿ ಸುಪ್ರಸನ್ನನಾಗಿದ್ದಾನೆ. ಈ ಹೊತ್ತಿಗೆ ನಾವು ಎಲ್ಲ ಭಗವದ್ಭಕ್ತರು ಬಂದು ದೇವರೇ ಊರಿಗೆ ಒಳಿತು ಮಾಡು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡುವ ಸಮಯ. ಊರಿನ ದೇವರ ಹೆಸರಿನಿಂದಲೇ ಊರಿಗೆ ಹೆಸರಾದದ್ದು ಪ್ರಾಯ ಇಲ್ಲಿ, ಬೇರೆ ಕಡೆ ಕಾಣ್ತಾ ಇಲ್ಲ. ಸುಬ್ರಹ್ಮಣ್ಯ ಭಟ್ರು ಇವಾಗ ಹೇಳ್ತಾ ಇದ್ರು, ಇದು ಶಿವಪುರ. ಯಾಕೆ ಶಿವಪುರ?
ಈ ಊರನ್ನೇ ದೇವರಿಗೆ ಪ್ರಾಯ ಬಳುವಳಿಯಾಗಿ ದತ್ತಿಯಾಗಿ ನೀಡಿದ್ದಾರೆ. ಅದರಿಂದಾಗಿ ಇವರಿಗೇನೇ ಶಿವಪುರ ಅಂತ ಹೆಸರಾಗಿದೆ. ಹಿಂದಿನ ಕಾಲದಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ಹೇಗೆ ಇತ್ತು ಅನ್ನೋದನ್ನೆಲ್ಲ ವಿವರವಾಗಿ ವಿವರಿಸಿದರು. ಇನ್ನು ಮುಂದೆ ನಮ್ಮ ನಡೆ ಹೇಗಿರಬೇಕು ಅನ್ನೋದನ್ನು ತೋರಿಸಿದರು. ಇದೇ ಸಮಯದಲ್ಲಿ ನಾವೊಂದು ವಿಚಾರವನ್ನು ಹೇಳಬಯಸ್ತಾ ಇದ್ದೇವೆ. ಮೊನ್ನೆ ಒಂದು ಬೆಳ್ತಂಗಡಿ ತಾಲೂಕಿಗೆ ಇದೇ ರೀತಿ ದೇವಸ್ಥಾನದ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಹೋಗಿದ್ವಿ. ಆ ಊರಿನವರೊಂದು ಸುಂದರವಾದ ಪರಿಕಲ್ಪನೆಯನ್ನು ಮಾಡಿದ್ದಾರೆ. ದೇವಸ್ಥಾನ ಮುಂದೆ ಶಾಶ್ವತವಾಗಿ ಉಳಿಬೇಕು ಅಂತಿದ್ರೆ ಏನು ಮಾಡಬೇಕು? ಊರ ಮಕ್ಕಳನ್ನೆಲ್ಲ ಒಟ್ಟು ಮಾಡಿದರು. 8 ವರ್ಷದಿಂದ 18 ವರ್ಷದ ತನಕ ಮಕ್ಕಳು ಸುಮಾರು 300 ಮಂದಿ 2 ಗುಂಪು ಮಾಡಿದರು. ಒಂದು ಗುಂಪಿಗೆ ಉಜ್ವಲ, ಇನ್ನೊಂದಕ್ಕೆ ಭವಿಷ್ಯ ಅಂತ ಹೆಸರಿಟ್ಟರು. ಉಜ್ವಲ ಭವಿಷ್ಯ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿಕೊಂಡು ದೇವಾಲಯದ ಪೂರ್ಣ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ. 8 ವರ್ಷದಿಂದ 18 ವರ್ಷದ ತನಕ ಮಕ್ಕಳು, ಅವರಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಪ್ರತಿ ವಾರ ಬರಬೇಕು, ಇಂತಿಂಥ ಕೆಲಸವನ್ನು ನೀವು ಮಾಡಬೇಕು, ಅವರ ಜವಾಬ್ದಾರಿ. ಯಾವಾಗ ಪುಟ್ಟ ಮಕ್ಕಳಾಗಿರುವಾಗಲೇ ಇದು ನಮ್ಮ ದೇವಸ್ಥಾನ, ಇಲ್ಲಿ ನಮಗೆ ಜವಾಬ್ದಾರಿ ಇದೆ ಅಂತ ಹೇಳಿಕೊಂಡು ದೇವಾಲಯದ ಮೇಲೆ ಪ್ರೀತಿ ಮಮತೆ ಬೆಳೆಯತ್ತೆ, ಅಂತಹ ದೇವಾಲಯಕ್ಕೆ ಉಜ್ವಲವಾದ ಭವಿಷ್ಯ ಇದೆ. ಇಂತಹ ಪ್ರಕ್ರಿಯೆ ಅದು ಎಲ್ಲ ಊರುಗಳಲ್ಲಿಯೂ ನಡೆಯಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಎಲ್ಲ ಊರುಗಳಲ್ಲಿ ನಡೆಯಬೇಕು. ದೇವಸ್ಥಾನ ಕಟ್ಟೋದು ದೊಡ್ಡದಲ್ಲ. ದೇವಸ್ಥಾನವನ್ನು ಉಳಿಸ್ಕೊಳ್ಬೇಕಾದವರು ಯಾರು? ಕಟ್ಟಿದಂತಹ ನಾವು ನೀವು ಎಷ್ಟು ವರ್ಷ ಇರ್ತೇವೆ? ಅಂದಮೇಲೆ ಮುಂದಿನ ಜವಾಬ್ದಾರಿ ಯಾರದ್ದು? ಆ ಮಕ್ಕಳಿಗೆ ಇದು ನಮ್ಮದು ಅನ್ನುವ ಭಾವನೆ ಹುಟ್ಟಿಬಿಡ್ತು ಅಂತಂದರೆ ನಮ್ಮ ಜವಾಬ್ದಾರಿ ಅಲ್ಲಿಗೆ ಅರ್ಧದಷ್ಟು ಕಡಿಮೆ ಆಯಿತು. ಅಂತಹ ಪ್ರವೃತ್ತಿ ನನಗನಿಸಿದ್ದು ಎಲ್ಲೆಡೆಗೂ ಆದರ್ಶಪ್ರಾಯವಾಗಿರತಕ್ಕಂಥ ಪ್ರವೃತ್ತಿ ನಡೆ ಅಂತ ಹೇಳಿಕೊಂಡು ಅದು ಇಲ್ಲೂ ನಡೆಯಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ಜೊತೆಗೆ ವೈಭವದ ಬ್ರಹ್ಮಕಲಶ ಮಾಡುವಾಗ ಊರಿನೊಳಗೂ ಕೂಡ ಯಾರಾದರೂ ದುಃಖದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರಂತಂದರೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ಅವರಿಗೂ ಮಾಡಬೇಕು. ಅದು ಜೊತೆಗೇನೆ ಆಗಿಲ್ಲ ಅಂತಂದರೆ 1 ವರ್ಷದ ಅವಧಿ ತೆಗೆದುಕೊಳ್ಳೋಣ. 1 ವರ್ಷದ ಅವಧಿ. ದೇವರು ಎಲ್ಲಿದ್ದಾನೆ? ಗುಡಿಯೊಳಗಿದ್ದಾನೆ, ಅವಶ್ಯವಾಗಿದ್ದಾನೆ. ದೇವರ ಆರಾಧನೆಯಲ್ಲಿ ನಡೆಯಲೇಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣದೇವರು ಅಂದಂತಹ ಮಾತು, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಸಮಾಜದ ಎಲ್ಲರ ಹೃದಯದೊಳಗೂ ಕೂಡ ಭಗವಂತ ನೆಲೆಸಿದ್ದಾನೆ. ಊರ ಮಂದಿ ಕಷ್ಟದಲ್ಲಿದ್ದಾರೆ ಅಂತಂದರೆ ದೇವರಿಗೆ ನಾವು ವೈಭವದ ಪೂಜೆ ಮಾಡಿಯೂ ಕೂಡ ಪರಿಪೂರ್ಣ ಅಂತ ಅಪರಿಪೂರ್ಣ ಅಂತ ಆಗತ್ತೆ. ಒಬ್ಬ ತಾಯಿಗೆ ಸಭೆಯಲ್ಲಿ ಕುಳ್ಳಿರಿಸಿ ಭಾರಿ ವೈಭವದ ಸಮ್ಮಾನ ನಡೀತಾ ಇದೆ. ಆ ತಾಯಿಯ ಮಗುವೊಂದಲ್ಲಿ ಅಂಗಳದಲ್ಲಿ ಆಟ ಆಡ್ತಾ ಇತ್ತು. ಬಿದ್ದು ಕೈ ಮೈಯಲ್ಲೆಲ್ಲ ಗಾಯ ಮಾಡಿಕೊಂಡು ಕೆಸರು ಮಣ್ಣು ಮೆತ್ತಿಕೊಂಡು ಅಳ್ತಾ ಇದೆ. ಯಾರೊಬ್ಬ ಹೋಗಿ ಆ ಮಗುವನ್ನು ಎತ್ತಿ ಸಂತೈಸಿ ಮಗುವಿಗೆ ಸ್ನಾನ ಮಾಡಿಸಿ ಅಳುವನ್ನು ನಿಲ್ಲಿಸಿದ. ಆ ತಾಯಿಗೆ ಈ ಕಡೆ ಮಾಡಿದಂತಹ ಇಷ್ಟೆಲ್ಲ ವೈಭವದ ಸಮ್ಮಾನದಿಂದ ಸಂತೋಷ ಆಗತ್ತೋ? ಇಲ್ಲ. ಅಳ್ತಾ ಬಿದ್ದು ನೋವನ್ನು ಅನುಭವಿಸ್ತಾ ಇದ್ದಂತಹ ಮಗುವನ್ನು ಯಾರು ಸಾಂತ್ವನ ಪಡಿಸ್ತಾನಲ್ಲ, ಈ ಕ್ರಿಯೆಯಿಂದಾಗಿ ಸಂತೋಷ ಆಗತ್ತೋ? ಅದರಲ್ಲೇ ಹೆಚ್ಚು ಸಂತೋಷ ಆಗತ್ತೆ. ಇದು ಅವಶ್ಯ ಬೇಕು, ಅದರ ಜೊತೆಗೆ ಅದೂ ಬೇಕು. ಹಾಗಾಗಿ ಎಲ್ಲ ದೇವಾಲಯಗಳಲ್ಲಿಯೂ ಕೂಡ ಜೊತೆಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವಾಲಯಗಳಲ್ಲಿ ದೇವಾಲಯದ ಕೆಲಸವೇ ತುಂಬ ಬಾಕಿ ಉಳಿದಿರುತ್ತೆ. ಆದರೆ ಆ ಕಾರ್ಯ ಕಡೆ ಕೂಡ ಗಮನ ಇದ್ದು
ಜೊತೆಗೆ ಆಗಿಲ್ಲ ಅಂತಂದರೆ 1 ವರ್ಷದೊಳಗಾಗಿಯೂ ಅಂತಹ ಒಂದು ಕಾರ್ಯ ಮಾಡಿದರೆ ಇದು ಒಂದು ಮಾದರಿಯ ಕಾರ್ಯ ಆಗತ್ತೆ. ಶ್ರೀಮದ್ ಭಾಗವತದಲ್ಲಿ ಬಂದಿರುವ ಪ್ರಸಂಗ, ಅಮೃತ ಮಥನ ನಡೀತಾ ಇದೆ. ಹಾಲಾಹಲ ವಿಷ ಬಂತು. ಹಾಲಾಹಲ ವಿಷ ಬಂತು. ಏನು ಮಾಡಬೇಕು ಇವಾಗ? ಅದನ್ನು ಹಾಗೆ ಬಿಟ್ಟರೆ ಊರನ್ನೇ ಧ್ವಂಸ ಮಾಡಿಬಿಡತ್ತೆ. ರುದ್ರದೇವರು ಮುಂದೆ ಬಂದು ಕೇಶಿ ವಿಷಸ್ಯ ಪಾತ್ರೇಣ ಯದ್ರುದ್ರೇಣ ಪಿಬತ್ಸಹ ಅಂತ ಹೇಳಿಕೊಂಡು ಊರಿಗೆ ಒಳಿತಾಗಲಿ, ಇದು ಒಂದು ದೊಡ್ಡ ದೇವರ ಪೂಜೆ ಅಂತ ಹೇಳಿಕೊಂಡು ರುದ್ರದೇವರು ಆ ಪರಮಾರಾಧನಂ ತದ್ಧಿ ಅಂತಲ್ಲಿ ವಾಕ್ಯ, ಊರಿಗೆ ಒಳಿತಾಗುವಂತೆ ಮಾಡುವಂತಹ ಈ ಪ್ರಕ್ರಿಯೆ ಏನಿದೆ ಎಲ್ಲ ವಿಷವನ್ನು ತಾವು ಪಾನ ಮಾಡಿ ಅಮೃತ ಎಲ್ಲ ದೇವರಿಗೆ ಹಂಚಿದ್ರು. ಇದು ದೊಡ್ಡ ಭಗವಂತನ ಆರಾಧನೆ ಅಂತ ಹೇಳಿಕೊಂಡು ರುದ್ರದೇವರು ಭಾವಿಸಿದ್ರಂತೆ. ಲೋಕದಲ್ಲಿ ಎಲ್ಲರೂ ಕೂಡ ಕಷ್ಟಪಡುವವರೇ. ಹೇಗಿದ್ದೀರಿ ಕೇಳಿದರೆ ಇಲ್ಲ, ತಾಪತ್ರಯ ತಾಪತ್ರಯ ತಾಪತ್ರಯ. ಏನು ತಾಪತ್ರಯ ಅಂದರೆ ನಾನಾ ಬಗೆಯ ಸಂಕಷ್ಟಗಳು, ದುಃಖಗಳು. ಕಾಡಿಗೆ ಹೋಗಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇರ್ತಾರೆ, ಆರಾಮದಲ್ಲಿ ಆನಂದದಲ್ಲಿ ಮಾಡುವಂತಹದ್ದಲ್ಲ, ಅವರು ಕಷ್ಟಪಡ್ತಾ ಇರ್ತಾರೆ. ಕಾಡಿಗೆ ಹೋಗಿ ಅವರು ಮಾಡುವ ಕಷ್ಟಪಡುವ ಕಷ್ಟ ತಪಸ್ಸು ಅಂತ ಆಗತ್ತೆ. ಊರೊಳಗೆ ನಾವು ಮಾಡುವಂತಹ ಕಷ್ಟ, ಅನುಭವಿಸುವ ಕಷ್ಟ ಅದು ತಾಪತ್ರಯ ಅಂತ ಆಗತ್ತೆ. ಏನು ವ್ಯತ್ಯಾಸ? ಅವರು ಪಡೋದು ಕಷ್ಟ, ನಾವು ಕಷ್ಟಪಡ್ತಾ ಇದ್ದೇವೆ. ನಮ್ಮದು ತಾಪತ್ರಯ, ಅವರು ತಪಸ್ಸು, ಇಷ್ಟೇ ವ್ಯತ್ಯಾಸ. ಊರಿನ ಉಪಕಾರಕ್ಕೋಸ್ಕರ ಲೋಕ ಉದ್ಧಾರ ಆಗಲಿ ಅಂತ ಪಡುವ ಕಷ್ಟ ಏನಿದೆ ಅಲ್ಲ, ಅದು ತಪಸ್ಸಾಗತ್ತೆ. ಬರಿದೆ ನಮ್ಮ ಉದ್ಧಾರಕ್ಕೋಸ್ಕರ ಮಾಡುವಂತಹ ಕಷ್ಟ ಏನಿದೆ ಅಲ್ಲ, ಅದು ತಾಪತ್ರಯ ಅಂತ ಆಗತ್ತೆ. ತಪಸ್ಸಿಗೂ ತಾಪಕ್ಕೂ ಇಷ್ಟು ವ್ಯತ್ಯಾಸ. ರುದ್ರದೇವರದನ್ನು ಮಾಡಿ ತೋರಿಸಿದ್ದಾರೆ. ರುದ್ರದೇವರ ಆದರ್ಶ ನಮಗೂ ಆದರ್ಶವಾಗಿ ಅಂತಹ ಸತ್ಕಾರ್ಯಗಳು ಈ ಊರಿನಲ್ಲಿ ಕೂಡ ನಡೆಯಲಿ. ಅದರಂತೆಯೇ ಜವಾಬ್ದಾರಿಯನ್ನು ಮಕ್ಕಳಿಗೂ ಕೂಡ ಕರೆದು ಅವರಿಗೂ ಆ ಜವಾಬ್ದಾರಿಯನ್ನು ಹಂಚಿ ಆ ಮಕ್ಕಳ ಮೂಲಕ ದೇವಾಲಯ ಇನ್ನಷ್ಟು ಚೆನ್ನಾಗಿ ಬೆಳಗಬೇಕು. ಅಂತಹ ಮಂಗಲ ದಿವಸಗಳನ್ನು ನಾವೆಲ್ಲ ಕಾಣುವಂತಾಗಲಿ ಅಂತ ಆಶಿಸುತ್ತಾ ಇಂತಹ ದೊಡ್ಡ ಕಾರ್ಯದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಕೈ ಜೋಡಿಸಿದ್ದಾರೆ. ಆ ಕೈ ಜೋಡಿಸಿರುವ ಎಲ್ಲರಿಗೂ ಕೂಡ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನಿರ್ಮತಿರ್ಮಮ ಅನ್ನುವ ಭಗವದ್ಗೀತೆ ಭರದ ವಾಕ್ಯ ಅವರೆಲ್ಲರ ಜೀವನದಲ್ಲಿ ಎಲ್ಲ ಬಗೆಯ ಯಶಸ್ಸು ಸಿಗಲಿ, ವಿಜಯ ಸಿಗಲಿ ಅಂತ ಆಶಿಸಿ ವೇದಿಕೆಯಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದಾರೆ. ಊರಿನ ಭಕ್ತರೆಲ್ಲ ನೀವು ನೆರೆದಿದ್ದೀರಿ. ಎಲ್ಲರಿಗೂ ರುದ್ರದೇವರ ಅನುಗ್ರಹ ಪ್ರಾರ್ಥಿಸಿ, ಕೃಷ್ಣದೇವರ ಅನುಗ್ರಹ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಿತಮಸ್ತು. ಆಶೀರ್ವಚನವನ್ನು ಮಾಡಿದ ಪೂಜ್ಯನೀಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರವರಿಗೆ ಅವರ ಪಾದಾರವಿಂದಗಳಿಗೆ ನಮಿಸಿಕೊಂಡು ಅನ್ಯ ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಾ ಇದ್ದಾರೆ. ಗೌರವಾನ್ವಿತ ಪೂಜ್ಯನೀಯ ಸ್ವಾಮೀಜಿಗಳಿಗೆ ಗೌರವಪೂರ್ವಕವಾಗಿ ಬೀಳ್ಕೊಡ್ತಾ ಇದ್ದೇವೆ. ನಮ್ಮೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಹೆಬ್ರಿ ತಾಲೂಕು ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು ಶ್ರೀಯುತ ರಮೇಶ್ ಕುಮಾರ್ ಅವರು. ಅದೇ ರೀತಿಯಾಗಿ ಶಿವಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶೋಭಾ ಶೆಟ್ಟಿಯವರು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಸಲ್ಲಿಸಿದವರಿದ್ದಾರೆ. ಅವರಿಗೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಪ್ರಮುಖ ಅಂಗ ಅಧ್ಯಕ್ಷೀಯ ನುಡಿ ಶ್ರೀಯುತ ಗೋಪಾಲಕೃಷ್ಣ ಸಾಮಗ, ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನ ಸಗ್ರಿ ಗೌರವಾನ್ವಿತರು ಅಧ್ಯಕ್ಷೀಯ ನುಡಿಯನ್ನು ನಡೆಯುವವರಲ್ಲಿ ವಿನಂತಿಸ್ತಾ ಇದ್ದೇವೆ. ಮೃತ್ಯುಂಜಯ ನಮಸ್ತಭ್ಯಂ ಮೃತ್ಯುಂ ಮೃತ್ಯು ನಿವಾರಣಂ ಸರ್ವಮೃತ್ಯು ವಿನಾಶಾಯ ಮೃತ್ಯುಂಜಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಈಗ ನಮ್ಮನ್ನೆಲ್ಲ ಆಶೀರ್ವದಿಸಿದ ನಮ್ಮ ಪರಮಪೂಜ್ಯ ವ್ಯವಹಾರ ಮಠದ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದರಂದಕ್ಕೆ ನಮಿಸುತ್ತಾ
ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮವರೇ ಆದ ಗೋಪಾಲಕೃಷ್ಣ ಜೋಯಿಸರು, ಹಾಗೆಯೇ ಪ್ರಕಾರ ಅವಧಾನಿ ಸುಬ್ರಹ್ಮಣ್ಯ ಭಟ್ರು, ಹಾಗೆಯೇ ವೇದಿಕೆಯಲ್ಲಿರ್ತ ಎಲ್ಲ ಗಣ್ಯರಿಗೆ ನಮಿಸುತ್ತಾ ಭಗವತ್ಪಾದರಿಗೆ ವಂದಿಸ್ತಾ ನಾನು ಅನಿವಾರ್ಯವಾಗಿ ಅಧ್ಯಕ್ಷನಾಗಿ ಇಲ್ಲಿ ಬರಬೇಕಾಯಿತು. ಯಾಕೆ ಕೇಳಿದರೆ ನಾವು ಸಮಯ ಸಮಾರಂಭಗಳಿಗೆಲ್ಲ ಹೋಗೋದೆಲ್ಲ ಬಹಳ ಕಮ್ಮಿ. ನಮ್ಮ ಕಾರ್ಯ ನಿಮಿತ್ತವೇ ನಮ್ಮ ಕಾರ್ಯದಲ್ಲಿ ಬೇಕಾದಷ್ಟದಾಗಿ ಹೆಸರು ಹಾಕಿದರೂ ಹೋಗುವ ಕ್ರಮ ಇಲ್ಲ. ವಾಸುದೇವ ಭಟ್ರಿಗೂ ನಮಗೂ ಭಾಳಷ್ಟು ನಿಕಟವಾಗಿರ್ತಕ್ಕಂಥ ಸ್ನೇಹಗಳು ಮತ್ತು ನಮ್ಮೊಳಗಿರ್ತಕ್ಕಂಥ ಬಾಂಧವ್ಯದಿಂದಾಗಿ ಈ ದೇವಾಲಯಕ್ಕೆ ನಾನು ಇವತ್ತಿಗೆ ಬಂದು ಸಭೆಯಲ್ಲಿ ಕೂತ್ಕೊಳ್ಬೇಕಾಗಿ ಬಂದಿದೆ. ಇವತ್ತಿಗೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೋಯಿಸರಾಗಲಿ, ಸುಬ್ರಹ್ಮಣ್ಯ ಭಟ್ರು ಈ ನಮ್ಮ ಪುರಾತನದ ತತ್ವದ ಬಗ್ಗೆ, ಧರ್ಮದ ಬಗ್ಗೆ ಬೇಕಾದಷ್ಟು ನಮಗೆ ಉಪನ್ಯಾಸವನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾರಿ ಶಕ್ತಿ ಹೇಳಿದ ಹಾಗೆ ಆ ಮಗು ಇಷ್ಟು ಸಣ್ಣ ಪ್ರಾಯದಲ್ಲಿ ಅಷ್ಟೆಲ್ಲ ತಿಳ್ಕೊಂಡು ಸಂಸ್ಕಾರ ಸಂಸ್ಕೃತಿ ಬಂದರೆ ಏನು, ಧರ್ಮವನ್ನು ಹೇಗೆ ರಕ್ಷಣೆ ಮಾಡಬೇಕೆಂಬ ವಿಚಾರಗಳನ್ನೆಲ್ಲ ಬೇಕಾದ ರೀತಿಯಲ್ಲಿ ಹೇಳಿದ್ದಾಳೆ. ಇದೆಲ್ಲ ಹೇಗೆ ಕೇಳಿದರೆ ಪೂರ್ವಜನ್ಮ ಪುಣ್ಯ ಅಂತೇಳಿ ಹೇಳ್ತೇವೆ. ಒಂದು ಊರು ಬೆಳಗಬೇಕಾದ್ರೆ ಒಂದು ದೇವಾಲಯ, ಒಂದು ಶಾಲೆ ಬೇಕು ಅಂತೇಳಿ. ಅದು ಒಂದು ಮನುಷ್ಯನ ಕಣ್ಣಿದ್ದ ಹಾಗೆ. ಮನುಷ್ಯನ ಕಣ್ಣು ಸರಿದರೆ ಎಲ್ಲವನ್ನೂ ನೋಡಿಕೊಂಡು ಯಾವ್ಯಾವ ರೀತಿಯಲ್ಲಿ ತಪ್ಪು ಒಪ್ಪು ಅಂತೇಳಿ ನಾವು ತಿಳ್ಕೊಂಡು ಅದು ಜ್ಞಾನದ ಮೂಲಕ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಈ ದೇವಾಲಯ ಅಂತ ಹೇಳುವಂಥದ್ದು ಈಗ ಅವರು ಹೇಳಿದ ಹಾಗೆ ಬಹಳ ಪುರಾತನವಾಗಿರ್ತಕ್ಕ ದೇವಸ್ಥಾನ. ಬಹಳಷ್ಟು ಒಂದು ಕಾಲದಲ್ಲಿ ವಿಜೃಂಭಣೆ ನಡೆದುಕೊಂಡು ಕಾಲಗತಿಯಿಂದಾಗಿ ಸ್ವಲ್ಪ ಬ್ರಹ್ಮಕಲಶೋತ್ಸವ ಆಗದೆ ಆ ಸಾನ್ನಿಧ್ಯದಲ್ಲಿ ಕೊರತೆ ಬಂದು ಇಡೀ ಗ್ರಾಮಕ್ಕೆ ಬಹಳಷ್ಟು ತೊಂದರೆಗಳನ್ನು ಕೊಟ್ಟಿರಲಿಕ್ಕೆ ಸಾಧ್ಯತೆ ಉಂಟು. ಇವತ್ತಿಗೆ ವಿಶೇಷವಾಗಿ ದೇವಸ್ಥಾನವನ್ನು ಏನು ವಿಧಿವಿಧಾನಗಳುಂಟು ಪ್ರಶ್ನಾಚಿಂತನೆ ಮಾಡಿಕೊಂಡು ಅದರಲ್ಲಿ ಬಹಳಷ್ಟು ರೀತಿಯ ಪರಿಹಾರಗಳು ಮಾಡಿಕೊಂಡು, ಯಾಕೆ ಕೇಳಿದರೆ ಈ ದೋಷಗಳು ನಮ್ಮಲ್ಲಿ ದೇವಸ್ಥಾನದಲ್ಲಿ ಆಗತಕ್ಕ ಪೂಜೆ ಪುನಸ್ಕಾರಗಳು ಅಥವಾ ಇಲ್ಲಿ ಧಾರ್ಮಿಕ ವಿಧಾನಗಳು ಕಡಿಮೆಯಾದಾಗ ದೇವರ ಬಿಂಬದಲ್ಲಿ ಚೈತನ್ಯ ಕಮ್ಮಿಯಾಗಿ ಅದರಿಂದ ಗ್ರಾಮಕ್ಕೆ ಬಹಳಷ್ಟು ಅರಿಷ್ಟಗಳು ಬರಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಬೇಕಾದ ವಿಧಿವಿಧಾನ ಅದು ಮಾಡಿಕೊಂಡು ವಿಶಿಷ್ಟ ರೂಪದಲ್ಲಿ ದೇವಾಲಯ ನೋಡುವಾಗ ಬಹಳ ಸಂತೋಷ ಆಗ್ತದೆ. ಇವತ್ತಿಗೆ ಜೀರ್ಣೋದ್ಧಾರ ಆಗಿ ಮಹೋತ್ಸವಾದಿಗಳು ವಿಶೇಷ ರೂಪದಲ್ಲಿ ನಡೀತಾ ಇದ್ದದ್ದು ಇಡೀ ಗ್ರಾಮಕ್ಕೆ ಒಂದು ಅಭಿಷ್ಟ ಆಗ್ತದೆ ಅಂತ ಹೇಳಲಿಕ್ಕೆ ಇದರಲ್ಲಿ ಎರಡು ಮಾತಿಲ್ಲ. ಮತ್ತೊಂದು ಗ್ರಾಮಕ್ಕೆ ಬೇಕಾದ ನಮಗೆ ವಿದ್ಯಾಸಂಸ್ಥೆಗಳು, ಅವರು ಆಗ ಇದೇ ಶಾಲೆಯಲ್ಲಿ ಕಲಿತ ಹುಡುಗಿ ಅಂತ ಹೇಳುವಾಗ ನಮಗೊಂದು ಬಹಳ ಸಂತೋಷ ಆಯಿತು. ಯಾಕೆ ಕೇಳಿದರೆ ಎರಡು ಪ್ರಮುಖವಾದದ್ದು ಇದೇ ಊರಿನಲ್ಲಿರುವ ಕಾರಣ ಈ ಊರು ಎಷ್ಟು ಏನು ಬೆಳೀಲಿಕ್ಕೆ ಸಾಧ್ಯ ಉಂಟು, ಎಷ್ಟು ಅಭಿವೃದ್ಧಿ ಬರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧರ್ಮೋ ರಕ್ಷತೆ ರಕ್ಷಿತ ಅಂತೇಳಿ ಆಗ ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ನಾವು ಬೇಕಾದ ಧರ್ಮವನ್ನು ಸಂಸ್ಕಾರವನ್ನು ಮಕ್ಕಳಿಗೆ ಹೇಳಿಕೊಟ್ಟಾಗ ಆ ಮಕ್ಕಳು ನಾಳೆ ಸಮಾಜಕ್ಕೆ ಸಂಬಂಧಪಟ್ಟ ಒಳ್ಳೆಯ ಪ್ರತಿಭೆಗಳಾಗಿ ಇದರಿಂದ ನಮ್ಮ ಸಮಾಜಕ್ಕೆ ಬೇಕಾದ ಅಭಿವೃದ್ಧಿಗಳಾಗಿ ಇನ್ನೂ ಬಹಳಷ್ಟು ರೀತಿಯಲ್ಲಿ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಉಂಟು. ಅದಕ್ಕಂತೂ ವಿಶೇಷ ಏನು ಕೇಳಿದರೆ ಈ ದೇವಾಲಯ ಅವರು ಹೇಳಿದಾಗ ರಾಮ ಮಂದಿರ ಅಂತ ಹೇಳುವಂಥದ್ದು ಬಹಳ ನಮ್ಮ ಎಲ್ಲರದ್ದೊಂದು ಕನಸಿದ್ದದ್ದು. ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಸ್ಥಳದಲ್ಲೇ ರಾಮನಿಗೆ ಸ್ಥಾನಮಾನ ಇಲ್ಲದ ಕಾಲದಲ್ಲಿ ವಿಶೇಷವಾಗಿ ಅದಕ್ಕೊಂದು ವ್ಯಕ್ತಿ ಬಂದು ಅದಕ್ಕೆ ಬೇಕಾದ ಅಯೋಧ್ಯೆಯನ್ನು ಮಾಡಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಮಗೆ ವಿಶೇಷವಾಗಿ ನಮ್ಮ ಪರಮ ಪೂಜ್ಯ ಪೇಜಾರು ಸ್ವಾಮಿಗಳು 48 ದಿನ ಒಂದು ಮಂಡಲಲ್ಲಿ ಕೂತು ಪ್ರತಿಷ್ಠಾ ವಿಧಿಗಳನ್ನೆಲ್ಲ ಮಾಡಿ ವಿಶೇಷ ಪೂಜಾದಿಗಳು ಮಾಡಿಕೊಂಡು ಆ ದೇವರ ತಿಲಕಕ್ಕೆ ಯಾವ ರೀತಿ ಆ ಸೂರ್ಯರಶ್ಮಿ ಬೀಳುವ ಒಂದು ಸಮಯದಲ್ಲಿ ಶಂಕರನ ಪ್ರತಿಷ್ಠೆ ಆಯಿತು ಹೇಳಿದರೆ ನಮ್ಮ ರಾಮರಾಜ್ಯ ಅಂತ ಹೇಳುವಂಥದ್ರಲ್ಲಿ ಸರಿಯಾದ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತೇನೆ ನಾನು. ಹಾಗೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ರೀತಿಯ ಧಾರ್ಮಿಕ ವಿಧಾನಾದಿಗಳು, ವಿಧಿವಿಧಾನಾದಿಗಳು, ಧರ್ಮ ಸಂಸ್ಕಾರಗಳು. ಯಾಕೆ ಕೇಳಿದರೆ ಇಲ್ಲಿ ಒಂದು ಹೊರಭಾಗದಲ್ಲಿ ನಮಗೆ ಬೇರೆ ರೀತಿಯ ಸಂಸ್ಕೃತಿ ಕಲಿಸಿದ್ರು ಈ ಪೂರ್ವ ಸಂಬಂಧಪಟ್ಟ ವೇದಗಳು ನಮಗೆ ದೇವರ ಸಮಾನ ಅದು ಅಭಿವೃದ್ಧಿ ಆಗದೆ ಯಾವುದಾಗಲಿಕ್ಕಿಲ್ಲ. ಅದನ್ನು ನಮ್ಮ ವಾಸುದೇವ ಭಟ್ರು ಇಲ್ಲಿ ಬೇಕಾದ ಶಿಬಿರ ಮಾಡಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಹಾಗೆ ಊರಿನಲ್ಲಿ ಬೇಕಾದಷ್ಟು ಧರ್ಮ ಜಾಗೃತಿ ಹುಟ್ಟಲಿ, ಸ್ಥಳ ಇನ್ನಷ್ಟು ಬೆಳಗಲಿ, ಗ್ರಾಮ ರಾಜ್ಯ ಉದ್ಧಾರ ಆಗಲಿ, ಇಲ್ಲಿ ಇನ್ನಷ್ಟು ಧರ್ಮ ಕಾರ್ಯಗಳು ನಡೆದು ನಂಬಿದ ಭಕ್ತರಿಗೆ ಇಂಬು ಕೊಡುವ ದೇವರು ಅಂತೇಳಿ ಪೂರ್ವದಿಂದಲೂ ಅನುಗ್ರಹ ಪಡ್ಕೊಂಡಂತೆ ಇನ್ನು ಇನ್ನಷ್ಟು ಬೇಕಾದಿದ್ದಲ್ಲಿ ಅಭಿವೃದ್ಧಿ ಆಗಲಿ ಅಂತ ಹೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಆ ಶಂಕರನಾರಾಯಣ ಅರ್ಪಣೆ ಮಾಡಿ ಮುಗಿಸ್ತೇನೆ. ಪೂಜ್ಯನೀಯ ಗೌರವಾನ್ವಿತ ಗೋಪಾಲಕೃಷ್ಣ ಸಾಮಗರ್ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸಿಕೊಂಡು ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಧನ್ಯವಾದ ಸಮರ್ಪಣೆ. ಶ್ರೀಯುತ ಮಾಂಬಲೇಶ್ ಅಡಿಗರ್ ಅವರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಅವರ ಅವಧಿಯಲ್ಲಿಯೇ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ಅಭೂತಪೂರ್ವ ಯಶಸ್ಸನ್ನು ಕಂಡಿದ್ದನ್ನು ನಾವೆಲ್ಲರೂ ಕಂಡುಕೊಂಡಿದ್ದೇವೆ.
ಇದೀಗ ಧನ್ಯವಾದ ಸಮರ್ಪಣೆ. ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ. ಆರಾಧ್ಯ ದೇವರಾದ ಶ್ರೀ ಶಂಕರಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ನೀವೆಲ್ಲ ಮುಂದಿನ ಕಾರ್ಯಕ್ರಮಕ್ಕಾಗಿ ಕಾತರರಾಗಿದ್ದೀರಿ. ಆದರೆ ಊಟಕ್ಕೆ ಉಪ್ಪಿನಕಾಯಿ ಇದ್ದ ಹಾಗೆ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆ. ಚುಟುಕಾಗಿ 2 ಹೋಳು ಉಪ್ಪಿನಕಾಯಿಯಲ್ಲಿ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಗಿಸ್ತೇನೆ. ಯಾಕೆಂದರೆ ಈ ದಿನ ಧನ್ಯವಾದವನ್ನು ಹೇಳಲೇಬೇಕು ಎಲ್ಲರಿಗೂ. ಈ ದಿನ ನಮ್ಮ ಈ ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನವನ್ನು ನೀಡಿದ ನಮ್ಮ ಈ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರೂ ಆಗಿರುವಂತಹ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀ ಪೇಜಾವರ ಮಠ ಉಡುಪಿ ಇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಮತ್ತು ಇಂದಿನ ಸಭೆಯ ನೇತೃತ್ವವನ್ನು ವಹಿಸಿಕೊಂಡು ಸಭೆಯನ್ನು ಸುಸೂತ್ರವಾಗಿ ನಡೆಸಿದ ಹಿರಿಯರಾದ ಪೂಜ್ಯರಾದ ಶ್ರೀ ಗೋಪಾಲಕೃಷ್ಣ ಸಾಮಗ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ದೇವಸ್ಥಾನ ಸಗ್ರಿ ಉಡುಪಿ ಇವರಿಗೂ ಕೂಡ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ. ಪೂಜ್ಯನಿಯರಿಗೆ ಆನಂದ ಕೊಠಾರಿಯವರು ನಿವೃತ್ತ ಮುಖ್ಯೋಪಾಧ್ಯಾಯರು ಸ್ಮರಣಿಕೆಯನ್ನು ನೀಡುವ ವಿನಂತಿ. ಜ್ಯೋತಿಷಿಗಳು ವೇದಾಂತ ವಿದ್ವಾಂಸರು ಆಗಿರುವ ಶ್ರೀ ಗೋಪಾಲಕೃಷ್ಣ ಜೋಯ್ಸ್ ಇಂದು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ವಾಸ್ತುತಜ್ಞ, ನಮ್ಮ ದೇವಸ್ಥಾನದ ನಿರ್ಮಾಣದಲ್ಲಿ ಮುಂಚೂಣಿಯಲ್ಲಿ ನಿಂತು ಸುಂದರವಾದ ಗರ್ಭಗುಡಿ ಹಾಗೂ ತೀರ್ಥಮಂಟಪದ ನಿರ್ಮಾಣವನ್ನು ಮಾಡಿಕೊಟ್ಟಂತಹ ಅವಧಾನಿ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಇವರಿಗೂ ಕೂಡ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ. ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿರುವ ಸನ್ಮಾನ್ಯ ರಾಘವೇಂದ್ರ ಪೂಜಾರಿಯವರು. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ಸಮಿತಿಯ ಟ್ರಸ್ಟ್ನ ಲೆಕ್ಕ ಪರಿಶೋಧಕರು ಆಗಿರುವ CA M ರವಿರಾವ್ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲ ಯೋಚನೆಗಳಿಗೆ ತುಂಬು ಹೃದಯ ಸಹಕಾರವನ್ನು ನೀಡುತ್ತಿರುವ ಶ್ರೀಯುತ ಪ್ರಸನ್ನ ಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸಭೆಯ ಇನ್ನೋರ್ವ ಮುಖ್ಯ ಅತಿಥಿ ದಿನೇಶ್ ಉಪಾಧ್ಯಾಯ, ಅಧೀಕ್ಷಕ ಅಭಿಯಂತರರು ಮೆಸ್ಕಾಂ ಉಡುಪಿ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇಂದಿನ ನಮ್ಮ ಸಭೆಯಲ್ಲಿರುವ ಜನಪ್ರತಿನಿಧಿಗಳು, ಹೆಬ್ರಿ ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುವ ಶ್ರೀ ರಮೇಶ್ ಕುಮಾರ್ ಹಾಗೂ ನಮ್ಮ ಶಿವಪುರ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಶೋಭಾ ಶೆಟ್ಟಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಬೆಂಗಳೂರಿನಿಂದ ಇಲ್ಲಿಯ ತನಕ ಬಂದು ಬಹಳ ಸುಂದರವಾಗಿ ನಮ್ಮೆಲ್ಲರ ಮನಸ್ಸನ್ನು ರಂಜಿಸುವ ಹಾಗೆ ಬೋಧಪ್ರದವಾಗಿ ತನ್ನ ಉಪನ್ಯಾಸವನ್ನು ನೀಡಿದಂತಹ ಕುಮಾರಿ ಹಾರಿಕಾ ಮಂಜುನಾಥ್ ಇವರಿಗೂ ಕೂಡ ಶಿವಪುರದ ಎಲ್ಲ ಜನತೆಯ ಪರವಾಗಿ ಕೃತಜ್ಞತೆಗಳು. ನಮ್ಮ ಎಲ್ಲ ಕಾರ್ಯಕ್ರಮಗಳ ವರದಿಗಳನ್ನು ಮಾಡಿ ಪ್ರಚಾರವನ್ನು ನೀಡುತ್ತಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲೂ ಇಲ್ಲಿ ಆಗಮಿಸಿ ಸುಸೂತ್ರವಾಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿರುವ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮುಖ್ಯಸ್ಥರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ಈ ಎಲ್ಲ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿರುವುದು ಪೂಜ್ಯರಾದ ಹೆರ್ಗ ರಾಘವೇಂದ್ರ ತಂತ್ರಿಯವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಕೆಲಸಗಳು ನಡೆದಿದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಅವರ ಜೊತೆಗೆ
ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ಟ ಪುರೋಹಿತ ವರ್ಗದವರು, ಅರ್ಚಕ ವರ್ಗದವರು ಹಾಗೂ ನಮ್ಮ ದೇವಸ್ಥಾನದ ನೌಕರ ವರ್ಗದವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ 7 ದಿನಗಳಲ್ಲಿ ಬಹಳ ರುಚಿಕರವಾದ ಅಡುಗೆಯನ್ನು ಮಾಡಿದ. ಮಾತ್ರವಲ್ಲ, ಸುಮಾರು 4.5 ತಿಂಗಳಿನಿಂದ ಶ್ರಮದಾನ ನಡೀತಾ ಉಂಟು. ಆ ಶ್ರಮದಾನಕ್ಕೆ ಬೇಕಾದ ಅಡುಗೆಯ ವ್ಯವಸ್ಥೆಯನ್ನು ಮಾಡಿದ ದಿವಾಕರ ಬಡಕೆಲ ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಹನಿಗೂಡಿ ಹಳ್ಳ ಅಂತ ಹೇಳ್ತಾರೆ. 1 ರೂಪಾಯಿಯಿಂದ ಲಕ್ಷಗಟ್ಟಲೆ ದೇಣಿಗೆ ಕೊಟ್ಟವರು ಕೂಡ ಈ ಸಂದರ್ಭದಲ್ಲಿ ದೇವರಿಗೆ ನಿಧಿಯನ್ನು ಸಮರ್ಪಿಸಿದ್ದಾರೆ. ಆ ನಿಧಿಯನ್ನು ಸಮರ್ಪಿಸಿದ ಎಲ್ಲ ದಾನಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಈ ಬ್ರಹ್ಮಕಲಶೋತ್ಸವದ ಸಂಭ್ರಮವನ್ನು ಹೆಚ್ಚಿಸಿದ ಕಾರ್ಯಕ್ರಮಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದ ಎಲ್ಲ ತಂಡದವರಿಗೂ ಕೂಡ ದೇವಸ್ಥಾನದ ಪರವಾಗಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸಿದ ಊರ ಪರ ಊರ ಎಲ್ಲ ಭಗವದ್ಭಕ್ತರಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಸ್ಪಂದಿಸಿದ, ಸಹಕರಿಸಿದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು, ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವದ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಪ್ರಧಾನ ಸಲಹೆಗಾರರು, ವಿವಿಧ ಸಮಿತಿಗಳ ಸಂಚಾಲಕರು ಹಾಗೂ ಸದಸ್ಯರು ಎಲ್ಲರನ್ನೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯವಾಗಿ ನಾವು ಗುರುತಿಸಬೇಕಾದದ್ದು ನಮ್ಮ ಕಾರ್ಯಕರ್ತರನ್ನು. ನಿರಂತರವಾಗಿ ಡಿಸೆಂಬರ್ 7ರಿಂದ ಶ್ರಮದಾನವನ್ನು ಮಾಡ್ತಾ, ಮೊನ್ನೆ ಕೂಡ ಹೇಳಿದ್ದೆ ಸಭೆಯಲ್ಲಿ, ನಾವು ಯಾವುದೇ ರೀತಿಯ ಲೇಬರ್ ಅಂಥೇಳಿ ಖರ್ಚು ಮಾಡಲಿಲ್ಲ. ಎಲ್ಲ ಶ್ರಮದಾನದಿಂದ ಅದು. ಆ ದಿನದಿಂದ ನಿರಂತರವಾಗಿ ಮೊನ್ನೆಯವರೆಗೂ ಕೂಡ, ಇಂದಿನವರೆಗೂ, ನಾಳಿನವರೆಗೂ, ಉತ್ಸವ ಮುಗಿಯುವವರೆಗೂ ಕಾರ್ಯಕರ್ತರು ನಮ್ಮ ಶ್ರಮವನ್ನು ಇದರಲ್ಲಿ ವ್ಯಯಿಸಿದ್ದಾರೆ. ಒಬ್ಬ ಮಾಡಿದ ಕೆಲಸ ಹೆಚ್ಚು, ಒಬ್ಬ ಮಾಡಿದ ಕೆಲಸ ಕಡಿಮೆ, ತಾರತಮ್ಯ ಯಾರಲ್ಲಿಯೂ ಮಾಡುವ ಹಾಗಿಲ್ಲ. ಎಲ್ಲರ ಕೆಲಸವೂ ಕೂಡ ಗುರುತಿಸಲ್ಪಡುವಂಥದ್ದು. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕರ್ತರಿಗೆ, ಶ್ರಮದಾನಿಗಳಿಗೆ ವಂದನೆಗಳನ್ನು ಹೃತ್ಪೂರ್ವಕವಾಗಿ ಸಲ್ಲಿಸ್ತೇನೆ. ನಾಡಿದ್ದು 21ನೇ ತಾರೀಕು ಭಾನುವಾರ ಎಲ್ಲ ಕಾರ್ಯಕರ್ತರನ್ನು ದೇವಸ್ಥಾನದ ವತಿಯಿಂದ ಗುರುತಿಸುವ, ಗೌರವಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಎಲ್ಲ ಕಾರ್ಯಕರ್ತರು ಹಾಗೂ 10,000 ರೂಪಾಯಿಯಿಂದ ಮೇಲ್ಪಟ್ಟು 50,000 ರೂಪಾಯಿಯವರೆಗೆ ದಾನವನ್ನು ನೀಡಿದ ದಾನಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲರೂ ಬರಬೇಕಂತ ವಿನಂತಿಸ್ತೇನೆ. ದೇವಸ್ಥಾನದ ಗರ್ಭಗುಡಿಯ ತೀರ್ಥಮಂಟಪದ ನಿರ್ಮಾಣ ಆಗಿದೆ. ಶ್ರೀದೇವರ ಪ್ರತಿಷ್ಠೆ ಆಗಿದೆ. ಸಂಭ್ರಮದ ಬ್ರಹ್ಮಕಲಶೋತ್ಸವ ಆಗಿದೆ. ನಾಳಿನ ದಿನ ವಿಶೇಷವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಭಜನಾ ಕಾರ್ಯಕ್ರಮ ನಡೀತದೆ. 25ನೇ ತಾರೀಕಿನಂದು ಮಹೋತ್ಸವ ನಡೀತದೆ, ರಥೋತ್ಸವ. ಎಲ್ಲರೂ ಈ ಸಂದರ್ಭದಲ್ಲಿ ಆಗಮಿಸಬೇಕು. ಮುಂದಿನ ಕೆಲಸಗಳು ತುಂಬ ಉಂಟು. ಆದ ಕೆಲಸ ದೊಡ್ಡ ಕೆಲಸ, ಅದು ಕಡಿಮೆ ಶ್ರಮಪಟ್ಟದ್ದು. ಇನ್ನು ಮುಂದಿನ ಕೆಲಸ ನಮ್ಮ ಸುತ್ತುಪೌಳಿಯ ಜೀರ್ಣೋದ್ಧಾರ, ಮುಖಮಂಟಪದ ಜೀರ್ಣೋದ್ಧಾರ ಎಲ್ಲ ಆಗಲಿಕ್ಕುಂಟು. ಸುತ್ತುಪೌಳಿ, ದುರ್ಗಾ ಪರಮೇಶ್ವರಿ, ಗಣಪತಿಯ ಗುಡಿಗಳು, ಒಂದು ದೊಡ್ಡ ಪುಷ್ಕರಣಿ, ಇನ್ನು ತುಂಬ ಅನೇಕ ಕಾರ್ಯಗಳನ್ನು ಮಾಡುವ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲದಕ್ಕೂ ನೀವು ಸಹಕಾರವನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ವಿನಂತಿಸ್ತಾ, ಧನ್ಯವಾದ ಹೇಳುವುದರಲ್ಲಿ ಯಾರ್ದಾದ್ರೂ ಬಿಟ್ಟು ಹೋಗಿದರೆ ಕ್ಷಮಿಸಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಒಬ್ಬರಿಗೆ ಸ್ಮರಣಿಕೆ ನೀಡಲಿ ಬಾಕಿ ಇದೆ. ಬೆಳಿಗ್ಗೆಯಿಂದ ಇಷ್ಟರವರೆಗೆ ಅತ್ಯಂತ ಅಚ್ಚುಕಟ್ಟಾಗಿ ಪಾರ್ಕಿಂಗ್ನ ವ್ಯವಸ್ಥೆ ಮಾಡುವರೆ ಸಹಕರಿಸಿದವರು ಶ್ರೀಯುತ ವಸಂತ ಶೆಟ್ಟಿಯವರು. ವೇದಿಕೆಗೆ ಆಗಮಿಸಿ ಸಮಾರಂಭದ ಅಧ್ಯಕ್ಷರಲ್ಲಿ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ತಕ್ಷಣ ಆಗಮಿಸಬೇಕು ವಸಂತ ಶೆಟ್ಟಿಯವರು.
ಮತ್ತೊಮ್ಮೆ ಈ ಸುಂದರ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಎಲ್ಲ ಭಕ್ತಾಭಿಮಾನಿಗಳಿಗೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ತುಂಬು ಹೃದಯದ ಅಭಿವಂದನೆಯನ್ನು ಸಲ್ಲಿಸಿ ಅಧ್ಯಕ್ಷರ ಅನುಮತಿಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅಧ್ಯಕ್ಷರ ಅನುಮತಿಯೊಂದಿಗೆ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ
ತೈತ ತೈತ ತಕ ತಾಂಬಿ ತಾಂಬಿ ತಕ ತೈತ ತೈತ ತಾಂಬಿ ತಾಂಬಿ ತಕ ತೈತ ತೈತ ತಕ ತಳಂಗು ತುಕು ತಕ ತಕ ತದಿಗಿನ ತತ್ತೋಟಕ ತಂದಂದ ದಿನ್ 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 ತತ್ತೋಟಕ ದಕ್ಕುತ್ತ ತೈ ತತ್ತೋಟಕ ತಂದಂದ ದಿನ್ 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 ತತ್ತೋಟಕ ದಕ್ಕುತ್ತ ತೈ ತತ್ತೋಡಗತ ತಂದಂದ ಧಿಂದಿ ದೀನ್ ತತ್ತೋಡಗದ ಗುಣ ತೈ ತತ್ತೋಡಗ ತಂದಂದ ಧಿಂದಿ ದೀನ್ ತತ್ತೋಡಗದ ಕುತ್ತ ತೈ ದಿದ್ದಿತ್ತೈ ದಿದ್ದಿತ್ತೈತಕ ದಿಗುದೋ ಹಸ್ತಂಗ ದಿಗುತಕ ದಿಗುದೋ ಹಸ್ತಂಗ ದಿಗುತಕ ದಿಗುದೋ ಹಸ್ತಂಗ ದಿದ್ದಿತ್ತೈ ದಿಗುದೋ ಹಸ್ತಂಗ ದಿಗುತಕ ದಿಗುದೋ ದಿಗುತಕ ದಿಗುದೋ ಹಸ್ತಂಗ ತಗದೋಂಗು ತಕ್ಕಿಣ್ಣ ತಗದೋ ತಗತಾದೋ ತೈ ದಿಗ್ಗು ತಕ್ಕ ತಗದೋ ತಗತಾ ತಂದಂದ ದಿಂದಿಂದಿ ತತ್ತೋಡಗದ ಕುತ್ತ ತೈ ದಿದ್ದಿತ್ತೈ ಜಿಂಗಿಡದಕ ಜಿಂಗಿಡದಕ ತತ್ತಾಂ ಜಿಂಗಿ ಜಿಂಗಿಡದಕ ತಂ ಜಿಂಗಿ ಜಿಂಗಿಡದಕ ಜಿಂಗಿಡದಕ ತತ್ತಾಂ ಜಿಂಗಿ ಜಿಂಗಿಡದಕ ತಂ ತದಿಂದತ ಜಿಂಗಿ ಜಿಂಗಿಡದಕ ಜಿಂಗಿಡದಕ ತತ್ತಾಂ ಜಿಂಗಿ ಜಿಂಗಿಡದಕ ತಂ ತದಿಂದಕ ಜಿಂಗಿ ಜಿಂಗಿಡದಕ ಜಿಂಗಿಡದಕ ತತ್ತಾಂ ಜಿಂಗಿ ಜಿಂಗಿಡದಕ ತಂ ತದಿಂದತ ಜಿಂಗಿ ಜಿಂಗಿಡದಕ ಜಿಂಗಿಡದಕ ತತ್ತಾಂ ಜಿಂಗಿ ಜಿಂಗಿಡದಕ ತಂ ತದಿಂದತ ತಾತಯ್ಯ ತಕ್ಕುತಂ ವಿತ್ತಯ್ಯ ತಕ್ಕುತಂ ಜಿಂಗಿಡದಕ 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 ತರಿಗಿಡತೋ ಜಿಂಗಿಡದಕ ತರಿಗಿಡತೋ ಜಿಂಗಿಡದಕ 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 ತರಿಗಿಡತೋ ಜಿತ್ತಕ ದಿಗುತಕ 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 ಧಿತ್ತಕ ದಿಗುತಕ ದಿಗುತಕ ಧಳಂಗು ಜಂ ಕಿಡದಕ ತರಿಗಿಡತೋ ತಾತಕ ಜಂ ತರಿ ತತ್ತಕ ಜಂ ತರಿ ದಿತ್ತ ದಿತ ದಿಕ್ಕಿನ ತಂ ದಿತ್ತ ದಿತ ದಿಕ್ಕಿನ ತಂ ದಿತ್ತ ದಿತ ದಿಕ್ಕಿನ ತಂ ತಾ
ಮೂಷಿಕ ವಾಹನ ಮೋದಕಹಸ್ತ ಶ್ಯಾಮರ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ ಧಿಕ್ಕುತ್ತಂ ಧಿಕ್ಕುತ್ತಂ ಧಿಕ್ಕುತ್ತತ್ತರಿ ತತ್ತತ್ತಂ ತಗಿನ ತಗತೋದೋ ಡಗತೋದೋ ಡಗತೋದಿಂ ಮೂಷಿಕವಾಗನ ಮೋದಕ ಜಾಮರ ಕರ್ಣ ವಿಳಂಬಿತ ಸ್ತೋತ್ರ ಮೂಷಿಕವಾಗನ ಮೋದಕ ಜಾಮರ ಕರ್ಣ ವಿಳಂಬಿತ ಸ್ತೋತ್ರ ಮಹೇಶ್ವರ ಪುತ್ರ ವಿಘ್ನವಿನಾಶಕ ಪಾದ ನಮಸ್ತೆ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನವಿನಾಶಕ ಪಾದ ನಮಸ್ತೆ 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 ಪಾದ ನಮಸ್ತೆ
ಗಣೇಶ ಶರಣಂ ಗಜಾನನೋ ಶ್ರೀ 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 ಗಣೇಶ ಶರಣಂ ಗಜಾನನಂ ದೇವ ಮುನಿವ ಪಣಿಯುಂ ದಯಾಕರ ಶ್ರೀ ಗಣೇಶ ಶರಣಂ ಗಜಾನನಂ ದೇವರ್ ಮುನಿವರ್ 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 ಪಣಿಯುಂ ದಯಾಕರ ಶ್ರೀ ಗಣೇಶ ಶರಣಂ ನಾಗಾಭರಣನೆ ನಾಮುರಿ ಪೋಟೋ ನಾಮನಿ ಪ್ರಣವ ರೂಪನೆ ನಾಗಾಭರಣನೆ ನಾಮುರಿ ಪೋಟೋ ನಾಮನಿ ಪ್ರಣವ ರೂಪನೆ ನಾಗಾಭರಣನೆ ನಾಮುರಿ ಪೋಟೋ ನಾಮನಿ ಪ್ರಣವ ರೂಪನೆ ಗಜ ಶ್ರೀ ಗಣೇಶ ಶರಣಂ ಗಜಾನನಂ ದೇವರ್ ಮುನಿವರ್ ಪಣಿಯುಂ ದಯಾಕರ ಶ್ರೀ ಗಣೇಶ ಶರಣಂ ಗಜಾನನಂ ದೇವರ್ ಮುನಿವರ್ ಪಣಿಯುಂ ದಯಾಕರ ಶ್ರೀ ಗಣೇಶ ಶರಣಂ ಪಾದನಂಬು ರಾಮದಾಸ ವರದನೆ ಮೋದಕ ಪ್ರಿಯನೇ ಗೌರಿ ಸುತನೇ ಪಾದನಂಬು ರಾಮದಾಸ ವರದನೆ ಮೋದಕ ಪ್ರಿಯನೇ ಪಾದನಂಬು ರಾಮದಾಸ ವರದನೆ ಮೋದಕ ಪ್ರಿಯನೇ ಗೌರಿ ಸುತನೇ ಆದಿದೇವ ಉನ ಕರುಳಿದೆಯೋ ವೇದ ನಾಮ ಶ್ರೀ ತುಳಲುಡೋ ಆದಿದೇವ ಉನ ಕರುಳಿದೆಯೋ ವೇದ ನಾಮ ಶ್ರೀ ತುಳಲುಡೋ ಆದಿದೇವ ಉನ ಕರುಳಿದೆಯೋ ವೇದ ನಾಮ ಶ್ರೀ ತುಳಲುಡೋ ಶ್ರೀ ಗಣೇಶ ಶರಣಂ ಗಜಾನನಂ ದೇವರ್ ಮುನಿವರ್ ಪಣಿಯುಂ
शंभो शिव शंभो स्वयंभो भो शंभो शिव शंभो स्वयंभो भो शंभो शिव शंभो स्वयंभो भो शंभो शिव शंभो स्वयंभो शंभो शिव शंभो स्वयंभो भो शंभो शंभो शिव शंभो स्वयंभो भो शंभो शिव शंभो स्वयंभो शंभो शिव शंभो स्वयंभो भो शंभो शिव शंभो स्वयंभो शंभो शिव शंभो स्वयंभो शिव शंभो स्वयंभो गंगाधर शंकर करुणाकर मम भवसागर तारक गंगाधर शंकर करुणाकर मम भवसागर तारक शंभो शिव शंभो स्वयंभो शंभो शिव शंभो स्वयंभो शंभो शिव शंभो स्वयंभो शिव शंभो स्वयंभो निर्गुण परब्रह्म स्वरूप घम घम भूत प्रपंचरहिता निपुण परब्रह्म स्वरूप घम घम भूत प्रपंचरहिता निज गुण निहित निशांत आनंद अतिशय अक्षयलिंग निज गुण निहित निशांत आनंद अतिशय अक्षयलिंग शंभो शिव शंभो स्वयंभो भो शंभो शिव शंभो स्वयंभो शंभो शिव शंभो स्वयंभो शिव शंभो स्वयंभो धिमित धिमित किट धिमि किट किट तुम धिमित धिमित किट धिमि किट किट तुम धिमित धिमित किट धिमि किट किट तुम तोम तोम तारि किट किट तुम धिमित धिमित किट मातंग मुनिवर वंदित हीश सर्वदिगंबर वेष्टित वेश नित्य निरंजन नृत्य नटेश
ಈಶ ಸರ್ವೇಶ ಸರ್ವೇಶ ಧಿಮಿತ ಧಿಮಿತ ತೋಂ ತೋಂ ತಧಿಕಿಟ ಮಾತಂಗ ಮುನಿವರ ವಂದಿತ ಈಶ ಪಾರ್ವತಿಗಂಬರ ವೇಷಿತ ವೇಷ ನಿತ್ಯ ನಿರಂಜನ ನೃತ್ಯ ನಟೇಶ ಈಶ ಸರ್ವೇಶ ಸರ್ವೇಶ ಶಂಭೋ ಶಿವ ಶಂಭೋ ಸ್ವಯಂಭೋ 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 ಶಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶ್ರೀ ಚಾಮುಂಡೇಶ್ವರಿ ರಾಗ ಬಿಲಹರಿ ರಚನೆ ಮೈಸೂರು ವಾಸುದೇವಾಚಾರ್ಯರು. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಕೃಪಾಕರಿ ಶಂಕರಿ ಚಾಮುಂಡೇಶ್ವರಿ ಪಾಲಯ ಮಾಂ ಕೃಪಾಕರಿ ಶಂಕರಿ ಚಾಮುಂಡೇಶ್ವರಿ ಪಾಲಯ ಮಾಂ ಕೃಪಾಕರಿ ಶಂಕರಿ ಚಾಮುಂಡೇಶ್ವರಿ ಪಾಲಯ ಮಾಂ
श्याम गोचर महिमा विराजिते वर गुण भरिते श्याम गोचर महिमा विराजिते वर गुण भरिते वाक्पति मुख सुर बंदिते वासुदेव सहजागा ते वाक्पति मुख सुर बंदिते वासुदेव सहजागा ते सनि धरि सनि ध पद नि प म ग ध प म ग रि सरि क प म ग रि सनि रे ग प ध म ग रि ग प ध सरि ग प म ग रि सरि ग प ध सनि ध प ध सरि ग प ध सरि ग प ध सनि ध रि सरि रि सनि ध प म ग रि सरि रि ग प प ध ध सनि ध रि सनि ध प ध प म ग रि सरि ग प ध सि चामुण्डेश्वरि पालय मां कृपाकरि राका निशाकर संधि भवतने आजीव लोचने राका निशाकर संधि भवतने राजीव लोचने रमणीय कुंधरतने रक्षित भुवने बनिरसने रमणीय कुंधरतने रक्षित भुवने बनिरसने मूर्घवाक् प्रधान विख्याते मुनिजननुत सुप्रीते मूर्घवाक् प्रधान विख्याते मुनिजननुत सुप्रीते श्रीकर तारका मंत्र पोषिते चित्ते सदा नमस्ते श्रीकर तारका मंत्र तोषिते चित्ते सदा नमस्ते सनि धरि सनि ध पद नि प म ग ध प म ग रि सरि सरि ग प ध म ग रि ग प ध सरि ग प म ग रि ग प ध सनि ध प ध सरि ग प ध सरि ग प ध सरि ध रि सरि रि सनि ध प म ग रि सरि रि ग प प ध ध सनि ध रि सनि ध प ध प म ग रि सरि ग प ध सि चामुण्डेश्वरि पालय मां कृपाकरि शङ्करि श्रीतजनपालिनि महाबलाद्रिवासिनि
ಮಾತ್ರ. ರಚನೆ ಶ್ರೀ ಪುರಂದರದಾಸ. ಶರಣು ಸಿದ್ಧಿ ವಿನಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವೇದ ಪ್ರದಾಯಕ, ಶರಣು ಸಿದ್ಧಿ ವಿನಾಯಕ, ಶರಣು ವೇದ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕವಾಹನ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕವಾಹನ, ಶರಣು ಸಿದ್ಧಿ ವಿನಾಯಕ, ಶರಣು ವೇದ ಪ್ರದಾಯಕ. ನೇತ್ರನ ದೇವಿ ಸುತನೆ ನಾಗಭೂಷಣ ಪ್ರಿಯನೇ, ಕಟಿಕ ತಾಂಗಿತ ಕೋಮಳಾಂಗನೆ ಕರ್ಣಕೊಂಡಲಧಾರನೆ, ಕಟಿಕ ತಾಂಗಿತ ಕೋಮಳಾಂಗನೆ ಕರ್ಣಕೊಂಡಲಧಾರನೆ, ಶರಣ ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ಕುಕ್ಷಿ ಮಹಾಲಂಬೋಧರನೆ, ಇಕ್ಷುಚಾತನ ಗೆಲಿಧನೆ, ಕುಕ್ಷಿ ಮಹಾಲಂಬೋಧರನೆ, ಇಕ್ಷುಚಾತನ ಗೆಲಿಧನೆ, ಪಕ್ಷಿ ವಾಹನ ಶ್ರೀ ಪುರಂದರ ವಿಠಲನ ನಿಜದಾದನೆ, ಪಾವನ ಚರಿತ, ಪವನ ಸ್ಮೃತಿ ಪಾತ್ರ, ಪಾವನ ಚರಿತ, ರವಿ ಸೋಮವರ ನೇತ್ರ, ರಮಣೀಯ ಗಾತ್ರ, ಸೀತಾ ಕಲ್ಯಾಣ ವೈಭೋಗಮೇ, ರಾಮ ಕಲ್ಯಾಣ, ಪವನಜ ಸ್ಮೃತಿ ಪಾತ್ರ, ಪಾವನ ಚರಿತ, ರವಿ ಸೋಮವರ ನೇತ್ರ, ರಮಣೀಯ ಗಾತ್ರ, ಸೀತಾ ಕಲ್ಯಾಣ ವೈಭೋಗಮೇ, 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 ವೈಭೋಗಮೇ. ಪವನಜ ಮುತಿ ಪಾತ್ರ, ಪವನಜ ಸ್ಮೃತಿ ಪಾತ್ರ, ಪಾವನ ಚರಿತ, ರಮಣೀಯ ಗಾತ್ರ, ಸೀ
ಸೀತಾ ಕಲ್ಯಾಣ ಕವಿ ರಾಮ ಕಲ್ಯಾಣ ವೈಭೋಗಮೇ ಪವನ ಸ್ಮೃತಿ ಪಾತ್ರ ಪಾವನ ಚರಿತ ರವಿ ಸೋಮವರ ನೇತ್ರ ರಮಣೀಯ ಗಾತ್ರ ಸೀತಾ ಕಲ್ಯಾಣ ವೈಭೋಗಮೇ भोगमे पवन स्मृति पात्र पावन चरिता रवि सोमवर नेत्र रमणीय गात्र सीता कल्याण वैभोगमे राम कल्याण वैभोगमे वैभोगमे भक्तजन परिपाल भरित शरजाल मुक्ति मुक्ति तलील भूदेव पाला भूदेव पाला
जन परिपाल भरित शरजाल मुक्ति मोहित लील उदेव पाल सीता कल्याण वैभोग में राम कल्याण वैभोग में वैभोग में पामर सुर भीम परिपूर्ण काम श्याम जगद पिताम साकेत दाम पामर सुर भीम परिपूर्ण काम श्याम जगद पिताम साकेत दाम पामर सुर भीम परिपूर्ण काम श्याम जगद पिताम काम सीता कल्याण वैभोग में राम कल्याण वैभोग में वैभोग में परमेश नुत गीत भव जलधि पोता तरणि कुल संज्ञात त्यागराज सीता कल्याण वैभोग में राम कल्याण वैभोग में पवन स्मृति पात्र पावन चरिता रवि सोमवर नेत्र रमणीय गात्र त्यागराजनुता 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 सीता कल्याण वैभोग में वैभोग में वैभोग में ಮಾಮೋದ್ ಶ್ರೀ ಸರಸ್ವತಿ ರಾಗ ಇಂದೋಳ ರಚನೆ ಮೈಸೂರು ವಾಸುದೇವಾಚಾರ್ಯ. भवतु श्री सरस्वती
सरस्वती मामवतु श्री 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 सरस्वती मामवतु मामवतु श्री सरस्वती कामकोटि पीठ निवासिनी 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 मामवतु श्री सरस्वती कोमलकर सरोज तुतवीना 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 श्रीमती तवर वाग्विभूषण श्रीमती तवर वाग्विभूषण श्रीमती तवर कोमलकर सरोज तुतवीना श्रीमती तवर वाग्विभूषण सा सनि धनि निध मग धमग सा निध ग मद निध ग मग सा निध ग सनि धनि सा निध म धनि धम घम धनि मामवतु श्री सरस्वती राजाति राज पूजित चरण राजीवनयन रमणीय वदन राजाति राज पूजित चरण राजीवनयन रमणीय वदन राजाति राज पूजित चरण राजीवनयन रमणीय वदन सुजन मनोरथ पूर्ण चतुर निजगण शोभित मणिमय हार सुजन मनोरथ पूर्ण चतुर निजगण शोभित मणिमय हार सुजन मनोरथ पूर्ण चतुर निजगण शोभित मणिमय हार अजभव वंदित वासुदेव चरणाधित सकल वेद सारा अजभव वंदित वासुदेव चरणाधित सकल वेद सारा सा सनि धनि निध मग धमग सा निध ग मद नि ध ग मग सा निध ग धनि धनि सा निध म धनि धम ग म धनि मामवतु श्री सरस्वती कामकोटि पीठ निवासिनी मामवतु श्री सरस्वती कामकोटि पीठ निवासिनी मामवतु श्री सरस्वती
ಹರಿ ಓಂ. ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ನಮ್ಮೂರಿನ ಪ್ರತಿಭೆ ಹರ್ಷಿತಾ ಇವರನ್ನ ಮತ್ತು ಇವರ ತಂಡವನ್ನ ಗೌರವಿಸುವಂತ ಕ್ಷಣ. ಕಲಾ ರಸಿಕರಲ್ಲಿ ರಸಭಂಗಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾ ಇನ್ನೂ 4 ನೃತ್ಯಗಳು ಬಾಕಿ ಇದ್ದಾವೆ. ಈಗ ನಮ್ಮ ಊರಿನ ಪ್ರತಿಭೆ ಹಾಗೂ ತಂಡದವರಿಗೆ ಸ್ಮರಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಾಸುದೇವ್ ಭಟ್ ಹಾಗೂ ಧಾರ್ಮಿಕ ಮುಖಂಡರಾಗಿರುವಂತಹ ಸೂರಿಮಣ್ಣು ಸದಾಶಿವ ಉಪಾಧ್ಯಾಯ ಈರ್ವರು ವೇದಿಕೆಗೆ ಬಂದು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಲಾ ರಸಿಕರಿಗೆ ಗೊತ್ತಾಗಿರಬಹುದು, ಪೆನ್ ಡ್ರೈವ್ನಲ್ಲಿ ಹಾಡನ್ನ ಹಾಕಿ ಭರತನಾಟ್ಯ ಮಾಡೋದಕ್ಕೂ ಲೈವ್ ಮ್ಯೂಸಿಕ್ನಲ್ಲಿ ಭರತನಾಟ್ಯ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಆ ಅಜಗಜಾಂತರ ವ್ಯತ್ಯಾಸವನ್ನು ನಮ್ಮ ಶಿವಪುರದ ಜನತೆ ಇವತ್ತು ಖಂಡಿತ ಕಂಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಮೊದಲಿಗೆ ನಾನು ವಿದ್ವಾನ್ ನಾಗಭೂಷಣ ಸರ್ ಅವರನ್ನ ಖಂಡಿತವಾಗ್ಲೂ ಅಭಿನಂದಿಸಲೇಬೇಕು. ವೇದಿಕೆಗೆ ಆಗಮಿಸಿ ನಮ್ಮ ಕಿರು ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ವಯಲಿನ್ನಲ್ಲಿ ಸಹಕರಿಸ್ತಾ ಇರುವಂತಹ ಡಾಕ್ಟರ್ ಶ್ರೀಧರ್ ಆಚಾರ್ಯ ಇವರನ್ನ ಕೂಡ ವೇದಿಕೆಗೆ ಆಗಮಿಸಬೇಕು, ಸ್ಮರಣಿಕೆಯನ್ನ ಸ್ವೀಕರಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದಾನೆ. ಮೃದಂಗದಲ್ಲಿ ವಿದ್ವಾನ್ ಬಾಲಚಂದ್ರ ಹಿರಿಯರು ಅದ್ಭುತವಾದಂತಹ ಮೃದಂಗ ಪ್ರದರ್ಶನವನ್ನು ನಾವು ಕಂಡಿದ್ದೇವೆ. ಶಿವಪುರದ ಜನತೆಯ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕಾಗಿ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಈಗ ನಮ್ಮೂರಿನ ಪ್ರತಿಭೆ ಹರ್ಷಿತಾ ಮತ್ತು ತಂಡವನ್ನ ಸ್ವಾಗತಿಸುವಂತಹ ಕಾರ್ಯಕ್ರಮ. ಮೊದಲಿಗೆ ನಮ್ಮೂರಿನ ಪ್ರತಿಭೆ, ಏಕೆ ಬೆಂಗಳೂರಿನವರಾದರೂ ನಾವು ಹೇಳೋದು ಅವಳು ನಮ್ಮೂರಿನವರೇ ಅಂತ. ಹರ್ಷಿತಾ ಇವರಿಗೆ ದೇವಸ್ಥಾನದ ಸ್ಮರಣಿಕೆಯನ್ನು ನೀಡುತ್ತಾ ಇದ್ದೇವೆ. ಹಾಗೆ ಅಶ್ವಿನಿ ತಂಡದ ಸದಸ್ಯೆ, ನಿಖಿಲ, ಹಿಮಾ ಗೌರಿ, ನಿಸರ್ಗ, ನಿಹಾರಿಕಾ, ದಿವ್ಯಶ್ರೀ, ಉನ್ನತಿ, ಮಹಿಮಾ, ಈ ಎಲ್ಲ ಪ್ರತಿಭೆಗಳ ಕಲಾ ಸೇವೆ ಇನ್ನಷ್ಟು ಕಾಲ ಇದೇ ರೀತಿಯಲ್ಲಿ ಮುಂದುವರಿಯಲಿ. ಇನ್ನಷ್ಟು ಕಲಾ ಸೇವೆಯನ್ನ ಮಾಡುವಂತಹ ಆಯುರಾರೋಗ್ಯ ಭಾಗ್ಯವನ್ನ ನಮ್ಮೂರಿನ ದೇವರಾದಂತಹ ಶ್ರೀ ಶಂಕರಲಿಂಗೇಶ್ವರ ದೇವರು ಕರುಣಿಸಲಿ ಎನ್ನುವಂತಹ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮ್ಮೂರಿನ ಪ್ರತಿಭೆ ಹರ್ಷಿತಾ ಮತ್ತು ತಂಡದವರಿಗೆ ಇನ್ನೊಮ್ಮೆ ಜೋರಾದಂತಹ ಚಪ್ಪಾಳೆಯ ಕರತಾಡನದ ಅಭಿನಂದನೆಯನ್ನ ತಿಳಿಸೋಣ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. ದೇವರ ಭಾವಚಿತ್ರವುಳ್ಳಂತಹ ಒಂದು ಸ್ಮರಣಿಕೆ ಹರ್ಷಿತಗಳಿಗೆ ಖಂಡಿತ ಮೆಚ್ಚುಗೆ ಆಗುತ್ತೆ ಅನ್ನುವಂತಹ ಭಾವನೆಯನ್ನು ಈ ಸಂದರ್ಭದಲ್ಲಿ ಹೊಂದ್ತೇನೆ. ಯಾಕಂದ್ರೆ ನಮ್ಮೂರಿನ ದೈವ ಈಶ್ವರ ನಾದಪ್ರಿಯ, ನಾದಪ್ರಿಯನ ಊರಿನಲ್ಲಿ ನಾದಪ್ರಿಯನ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ನಾಟ್ಯಪ್ರಿಯನೂ ಆಗಿರುವಂತಹ ಶಂಕರನ ಈ ಅತ್ಯಂತ ಸುದೈವದ ಸಂದರ್ಭದಲ್ಲಿ ನೀವು ತಮ್ಮ ಕಲಾ ಸೇವೆಯನ್ನ ಈ ಮಹೇಶ್ವರ ವೇದಿಕೆಯಲ್ಲಿ ಮಾಡಿರ್ತೀರಿ. ಇವರಿಗೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ಜೀರ್ಣೋದ್ಧಾರ ಸಮಿತಿಯ ಪರವಾಗಿ, ಎಲ್ಲ ಊರಿನ ಸಮಸ್ತ ಭಗವದ್ಭಕ್ತರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಹರ್ಷಿತಾ ಈಕೆಯ ಅಮ್ಮ ಶ್ಯಾಮಲ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಕೆಯ ನೃತ್ಯಾಭ್ಯಾಸಕ್ಕೆ ಸತತವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥವರು. ಆಗಲೇ ಹಾರಿಕಾ ಮಂಜುನಾಥ್ ಹೇಳಿದ ಹಾಗೆ ಒಬ್ಬಳು ತಾಯಿ ಅಂದರೆ ಹೇಗಿರಬೇಕು ಎನ್ನುವಂಥದ್ದನ್ನು ತೋರಿಸಿಕೊಟ್ಟಂಥವರು ಶ್ಯಾಮಲಾರವರು. ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಅಭಿವಂದನೆಗಳು. ಕಲಾ ಸೇವೆ ಇನ್ನಷ್ಟು ಕಾಲ ಬೆಳಗಲಿ, ಇನ್ನಷ್ಟು ಉತ್ತುಂಗವನ್ನು ತಲುಪಲಿ. ನಾಟ್ಯಪ್ರಿಯ ನಾದಪ್ರಿಯನಾದಂತಹ ಈಶ್ವರ ಇವರಿಗೆಲ್ಲ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವಂಥ ಶುಭ ಹಾರೈಕೆಯೊಂದಿಗೆ ಸ್ಮರಣಿಕೆಯನ್ನು ನೀಡಿದಂತಹ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಿಗೂ ಧಾರ್ಮಿಕ ಮುಖಂಡರಾದಂತಹ ಸದಾಶಿವ ಉಪಾಧ್ಯಾಯ ಇವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಕಲಾಭಿಮಾನಿಗಳೇ, ನೃತ್ಯ ಮುಂದುವರಿಯುತ್ತದೆ. ಇನ್ನೂ 4 ನೃತ್ಯಗಳಿದ್ದಾವೆ. ಬಹಳ ದೂರದ ಬೆಂಗಳೂರಿನಿಂದ ಶಿವಪುರದ ಭಾಗಕ್ಕೆ ಆಗಮಿಸಿದ್ದಾರೆ. ನಿಮ್ಮ ಪ್ರೋತ್ಸಾಹದ ಚಪ್ಪಾಳೆಯನ್ನ ಅವರು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಅದನ್ನ ಸತತವಾಗಿ ನೀಡಿ ಎನ್ನುವಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನ ಶಿವಪುರ ಈ ಸೇವಾ ಸಮಿತಿ ತಂಡಕ್ಕೆ ನಮ್ಮ ಆರಾಧನಾ ನೃತ್ಯ ಶಾಲೆಯ ಪರವಾಗಿ ನಮಗೆ ಇವತ್ತಿಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸೇವಾ ಸಮಿತಿಗೆ ನಮ್ಮ ತಂಡದ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾವು ಇತ್ತೀಚೆಗಷ್ಟೇ ಅಯೋಧ್ಯೆಯಲ್ಲಿ ಕಾರ್ಯಕ್ರಮವನ್ನು ನೀಡಿ ತದನಂತರದ ವೇದಿಕೆನೇ ಇದಾಗಿದೆ. ಹಾಗಾಗಿ ನಮಗೆಲ್ಲರಿಗೂ ಬಹಳ ಸಂತೋಷವಾಗಿ ಇವತ್ತು ಇಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಅತ್ಯಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಆಗಮಿಸ್ತಿದ್ದಂಥ ಶ್ರೀಯುತ ಪೇಜಾವರ ಶ್ರೀಗಳೇ ಅಲ್ಲೂ ನಮಗೆಲ್ಲ ಆಶೀರ್ವಾದ ಮಾಡಿದ್ರು. ಇವತ್ತು ಅವ್ರು ಇಲ್ಲಿ ಬಂದು ಅವರ ಅನುಗ್ರಹ ಆಶೀರ್ವಾದ ನಾವು ಪಡ್ಕೊಂಡ್ವಿ. ಹಾಗಾಗಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ನಮ್ಮ ತಂಡದ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಮಾತೆರೆಗ್ಲ ನಮಸ್ಕಾರ. ನಮಕ್ ಮೂಲು ಡ್ಯಾನ್ಸ್ ಮಲ್ಪರೆಗೊಂಜ ಅವಕಾಶ ಮಲ್ತ್ಕೊರ್ನ್ಯ ಶ್ರೀ ಶಂಕರಲಿಂಗೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ವಾಸುದೇವ್ ಭಟ್ರು ಮಾತೆರೆಗ್ಲ ಎಂಕಲ ದೊಡ್ಡ ಮನೆ ಕುಟುಂಬ ಬಕ್ಕ ಎಂಕಲ ಆರಾಧನಾ ನೃತ್ಯ ತಂಡದ ಪರವಾದ ಮಸ್ತ್ ನಮಸ್ಕಾರ. ಅಡಿಗೆರೆಗ್ ಬಕ್ಕ ವ್ಯವಸ್ಥಾಪಕ ಸಮಿತಿಗ್ಲ ಎಂಕಲ ಹೃತ್ಪೂರ್ವಕ ಧನ್ಯವಾದಾಲು. ಮಸ್ತ್ ಥ್ಯಾಂಕ್ ಯು. ನನ್ನ ಕಡೆದಾದ 2 ಡ್ಯಾನ್ಸ್ ಉಂಡು, ಅವೇನು ತೂನ್ ಪೋಡಂದು ರಿಕ್ವೆಸ್ಟ್ ಮಲ್ಪುವ. ಜಗದೋ ಧಾರಣ ಜಗದೋ ಧಾರಣ ಜಗದೋ ಜಗದೋ ಧಾರಣ ಜಗದೋ ಧಾರಣ ಜಗದೋ ಧಾರಣ ಜಗದೋ
ಶ್ರೀಧಳ ಶೋಧ ಜಗದೋ ಭಾರನ ಅಧಿ ಶ್ರೀಧಳ ಶೋಧ ಜಗದೋ ಧಾರನ ಅಧಿ ಶ್ರೀಧಳ ಶೋಧ ಜಗದೋ ಧಾರನ ಜಗದೋ ಧಾರನ ಮಗನೆಂದು ತಿಳಿಯುತ್ತ ಜಗದೋ ಧಾರನ ಮಗನೆಂದು ತಿಳಿಯುತ್ತ ಜಗದೋ ಧಾರನ ಮಗನೆಂದು ತಿಳಿಯುತ್ತ ಜಗದೋ ಧಾರನ ಮಗನೆಂದು ತಿಳಿಯುತ್ತ ಮಗುಗಳ ಮಾಣಿಕ್ಯನ ಆಡಿಸಿದಳ ಶೋಧ 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 ಅನೋರಣೀಯನ ಮಹತೋ ಮಹೀಮನ ಅನೋರಣೀಯನ ಮಗತೋ ಮಹೀಮನ ಅನೋರಣೀಯನ ಮಗತೋ ಮಹೀಮನ
महतो महीमना अनोरणीयना महतो महीमना अनोरणीयना महतो महीमना अनोरणीयना परमा पुरुषना परवासुदेवना परमा पुरुषना परवासुदेवना परमा पुरुषना परवासुदेवना पुरंदर विठ्ठलನ ಆಡಿಸಿದಳ ಶೋಧ ಪುರಂದರ ವಿಠ್ಠಲನ ಆಡಿಸಿದಳ ಶೋಧ ಪುರಂದರ ವಿಠ್ಠಲನ ಆಡಿಸಿದಳ ಶೋಧ ಜಗದೋ ಭಾರನ ಆಡಿಸಿದಳ ಶೋಧ ಜಗದೋ ಭಾರನ ಆಡಿಸಿದಳ ಶೋಧ ಯಶೋಧ ಕೊನೆಯದಾಗಿ ತಿಲ್ಲಾನ ಬೃಂದಾವನಿ ರಾಗ ಬೃಂದಾವನಿ ರಚನೆ ಬಾಲಮುರಳೀಕೃಷ್ಣ. ಧೀ ನನ ದೇ ದಿಲ ದಿಲ್ಲ ನದಿ ಧೀ ನನ ದಿ ದಿಲ್ಲ ದಿಲ್ಲ ನದಿ
ನಾದದಿ 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 ನನನನೆ ನನದಿ ನನದಿ ಧೀ ನಾದದಿ 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 ನನನನೆ ನನದಿ ನನದಿ ಧೀ ನಾದದಿ 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 ನನನನೆ ನನದಿ ನನದಿ ಧೀ ನಾದದಿ ನಾದದಿ ನಾದದಿ
సొగసులోరవయలు గోరినే ధరిచే రీతి నీర క్షీర న్యాయమై మై మరచి సకల చర చరమెల్ల పులకించి తీయన్ హాయని పించు చిరురవళిని మురళి మాధురి తీయని సొగసులోరవయలు గోరినే క్షీర న్యాయమై మై మరచి సకల చర చరమెల్ల పులకించి తీయన్ హాయని పించు చిరురవళిని మురళి మాధురి మంగళం జయ మంగళం శుభమంగళం జయ మంగళం 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 మంగళం జయ మంగళం శుభమంగళం జయ